चित्ते सदा गिरिज श्री महालक्ष्मी ಪ್ರಾಣೇಶನ ನಿನ್ನ ಚರಣವನ್ನು ನಂಬಿದೆನು ಪಾಲಿಸುವೆ ಸಾಯ್ ಹೊರಕೊಡನಗರದಿ ಪಾಪಜಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿಹಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೋ ಘಾಭ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ಗಜಮುಖದ ಬಗೆ ಗಣಪಗೆ ಚೆಲುವ ತ್ರಿಜಗ ವಂದಿತ ನೀಗಾರತಿ ಎತ್ತೀರೇ ಆರತಿ ಬೆಳಗೀರೆ ಗಜಮುಖದ ಬಗೆ ಗಣಪಗೆ ಕರದೊಳು ಪರಶು ಪಾಶಾಂಕುಶಧಾರಗೆ ಹರುಷದಿ ಭಕ್ತರ ಪೊರೆವಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಜನರೆಲ್ಲ ಗುಣಯುತನ ಸ್ವಾಮಿ ಘನಮೂರ್ತಿ ಮದವೂರ ಗಣನಾಥನ ದೇವರ ದೇವ ಕೃಪಾಕರನ ಆ ದೇವರ ದೇವ ಕೃಪಾಕರನ
ಗಜಮುಖಾನ ನಿನ್ನ ಪಾದವ ನೆನೆವೆ. ಆ ಗಜಮುಖಾನ ನಿನ್ನ ಪಾದವ ನೆನೆವೆ. ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ಮೂಷಿಕ ವಾಹನ ಮೋದಕ ಹಸ್ತ. ಮೂಷಿಕ ವಾಹನ ಮೋದಕ ಹಸ್ತ. ಪಾಶಾಂಕುಶಕರ ಕಮಲ ಪ್ರಶಸ್ತ. ಗಜಮುಖನ ನಿನ್ನ ಪದವ ನೆನೆವೆ. ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ. ಈ ಮಾಹಿಯೊಳಗಿಂತ ಪುರುಷನುಳ್ಳನೆ ಕಾಂತೆ. ತಾನನಾಂತದಿರಿನ ಹರೇ. ಈ ಮಾಹಿಯೊಳಗಿಂತ ಪುರುಷನುಳ್ಳನೆ ಕಾಂತೆ. ಭೀಮ ಬಲನು ಬಲು ಸಾಮರ್ಥ್ಯನು ಇವ. ಭೀಮ ಬಲನು ಬಲು ಸಾಮರ್ಥ್ಯನು ಇವ. ಪ್ರೇಮದಿ ಕರೆದರೆ ಕಾಮಿತ ವೀವನ. ಪ್ರೇಮದಿ ಕರೆದರೆ ಕಾಮಿತ ವೀವನ. ಪ್ರೇಮದಿ ಕರೆದರೆ ಕಾಮಿತ ವೀವನತೈ ತಹತ ದಿನತೈ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿ ಗಂಧ ಪ್ರಸಾದ ಶಿವಾರ್ಪಣ. ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿಯವರಯ್ಯ. ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿ ಗಂಧ ಪ್ರಸಾದ ಶಿವಾರ್ಪಣ. ದುರ್ಗಾಂಬಿಕೆ ಮೂಕಾಂಬಿಕೆ ದಯ ಮಾಡಿ. ದುರ್ಗಾಂಬಿಕೆ ಮೂಕಾಂಬಿಕೆ ದಯ ಮಾಡಿ. ದುರ್ಗಾಂಬಿಕೆ
ದಯಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡಿ ದುರ್ಗಾಂಬಿಕೆ ಹರಿಹರ ಬ್ರಹ್ಮಾದಿ ಸುರವರರಿಗೆ ನಿತ್ಯ ಹರಿಹರ ಬ್ರಹ್ಮಾದಿ ಸುರವರರಿಗೆ ನಿತ್ಯ ಪರತರ ಮೂರುತಿಯಾಗಿಗೆ ಸತ್ಯ ದಯಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡಿ ದುರ್ಗಾಂಬಿಕೆ ದಿನಮಣಿ ಶತತೇಜಂ ದತ್ತ ಭಕ್ತೇಪ್ಸಿತಾರ್ಥಂ ತಮದನುಜ ವಿನಾಶಂ ಭೂಧರಂ ವಾರಿಜಾಕ್ಷಂ ಕಮಲಜ ಸುರಸ್ತೋತ್ರಂ ವೇದವೇದ್ಯಂ ನಮಾಮಿ ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮರುತ ವರ್ಣಿಪೆನಿ ಕಥಾಮೃತವ ಸರ್ವಭಯ ನಿವಾರಿಣಿಯೇ ನಿ ಕರುಣಾಧಿಕಾಯೇ ದಯ ಸಾಗರೆಯೇ ಭಕ್ತಿಯಿಂದ ಪದಜಯವನ್ನು ಮೊರೆಗೊಂಡೆವತಿ ಮುದದಿಂದ ಸರ್ವಭಯ ನಿವಾರಿಣಿಯೇ ನಿ ಕರುಣಾಧಿಕಾಯೇ ಪರಾಶಕ್ತೆ ಮಹಾಮಾಯೆ ಪ್ರಗಾಢವಾದ ತಮಸ್ಸಿನಿಂದ ಕೂಡಿದ್ದು ಅಗಾಧವಾದ ಜಲರಾಶಿಯ ಮೇಲೆ
ಮೂರ್ತಿತ್ರಯರಾದ ನಮ್ಮ ಆವಿರ್ಭವ ಯಾರಿಂದಾಯಿತು, ಯಾಕಾಯಿತು ಎಂಬ ಹಾಗೆ ಚಿಂತಿತ ಮನಸ್ಕರಾಗಿದ್ದ ವೇಳೆ ನಮ್ಮ ಕರ್ಣಂಗಳಿಗೆ ಕೇಳಿದ್ದು ಓಂಕಾರ ನಿನಾದ. ಅದನ್ನೇ ಭಕ್ತಿಯಿಂದ ಸಮಸ್ತುತಿಸಿದ ವೇಳೆ ಓಂಕಾರವೇ ಸಾಕಾರವೆತ್ತು ನಿನ್ನ ಸಾಕ್ಷಾತ್ಕಾರವಾಯಿತು ತಾಯಿ. ನಿನ್ನನ್ನು ಕಂಡ ಕ್ಷಣದಲ್ಲಿಯೇ ನಮ್ಮಲ್ಲಿ ಅಂತಸ್ಥವಾಗಿದ್ದ ಭಯವೆಲ್ಲವೂ ನೀಗಿಸಲ್ಪಟ್ಟಿದೆ. ಭಯ ನಿವಾರಿಣಿ ನೀನು ಎನ್ನುವುದು ನಿಸ್ಸಂಶಯ. ಈ ಹೊತ್ತಿನಲ್ಲಿ ನಿನ್ನಲ್ಲಿ ಕಳಕಳಿಯ ಭಿನ್ನಪ ಇಷ್ಟೇ. ಸರ್ವಶಕ್ತಿ ಸಂಪನ್ನರಾಗಿ ಜಲಧಿ ಮಧ್ಯದಲ್ಲಿ ನಮ್ಮ ಆವಿರ್ಭವವಾಗಬೇಕಿದ್ರೆ ಮುಂದೆ ನಮ್ಮಿಂದ ಆಗಬಹುದಾದಂತಹ ಕಚ್ಚವಾದರೂ ಏನು, ಸದುದ್ದೇಶ ಯಾವುದು, ಸಕಲವನ್ನು ಬಿತ್ತರಿಸಿ ನಮ್ಮನ್ನು ಉದ್ಧರಿಸಬೇಕಮ್ಮ. ಜನನಿ ಯಾತಕ್ಕೆ ಜನ್ಮವ ನಿತ್ಯ ಅಮ್ಮ ನಮಗೆ ತರ ಕಾರ್ಯಗಳೇನುಂಟು ಮಾತೆ ತಿಳುಹುತ ಸಕಲವನು ಸಂಪ್ರೀತಿಯೊಳ್ ರಕ್ಷಿಸಬೇಕು ನಮ್ಮುವನು. ಜಯತು ಜಯತು ಆದಿಮಾಯೇ ರಕ್ಷಬೇಕಮ್ಮ, ಕಾಪಾಡಬೇಕು. ಓ ಇಚ್ಛಾಶಕ್ತಿ ಸಂಯುಕ್ತೆ, ಅವ್ಯಕ್ತರಾಗಿದ್ದಂತ ನಾವು ವ್ಯಕ್ತಗೊಳ್ಳಬೇಕಾದ್ರೆ ನಿನ್ನ ಸಂಕಲ್ಪ ಕಾರಣ ಎಂಬುದಾಗಿ ಭಾವಿಸಿದ್ದೇವಮ್ಮ. ಕೆಳಗೆ ಅನಂತವಾದ ಜನರಾಶಿ ಈ ಸ್ಥಿತಿಯಲ್ಲಿ ಒಂದನ್ನು ತಿಳಿಯದೆ ಭಯಭೀತರಾಗಿ ಚಿಂತಿಸ್ತಾ ಇರುವಂತ ವೇಳೆಯಲ್ಲಿ ಅಶರೀರವಾಣಿ ನೇರವನ್ನು ತಿಳಿದುಕೊಂಡು ಕೇವಲ ತುದಿ ಮಾತ್ರದಿಂದ ಸಂತೋಷಗಳಾಗುತ್ತೆಂಬ ನಂಬಿಕೆಯಿಂದ ನಾವು ಮೂವರು ನಿನ್ನನ್ನು ಪ್ರಾರ್ಥಿಸಿದೆವಮ್ಮ. ಆ ನಮ್ಮ ಪ್ರಾರ್ಥನೆಗೆ ಮೈದೋರಿದೆ ತಾಯಿ. ಇದೋ ನಿನ್ನ ದಿವ್ಯ ಪದದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೇವೆ. ನಮಗೆ ಯಾತಕ್ಕೆ ಜನ್ಮವನ್ನಿತ್ತೆ, ಮುಂದೆ ನಾವು ಮಾಡಬೇಕಾದ ಕಾರ್ಯಕಾರಣವೇನು, ಅದನ್ನು ಸವಿವರಾಗಿ ತಿಳಿಸಿ ಅದನ್ನು ನಿರ್ವಹಿಸಬೇಕಾದ ಶಕ್ತಿ ವಿಶೇಷವನ್ನು ಅನುಗ್ರಹಿಸಿ ನಿನ್ನ ಸಂಕಲ್ಪವನ್ನು ಪ್ರತಿಗೊಳ್ಳುವಂತಹ ಭಾಗ್ಯವನ್ನು ನಿನ್ನ ಆಶೀರ್ವಾದ ಶ್ರೀರಕ್ಷಣೆಗೆ ಕರುಣಿಸಬೇಕಮ್ಮ, ಕರುಣಿಸಬೇಕು. ನೀನಲ್ಲದನ್ಯರಾರಿಹರೋ ಅಮ್ಮ ನಮ್ಮ ಸಾನುರಾಗದೊಳಿನ್ನು ರಕ್ಷಿಸುವವರು ಜ್ಞಾನವಿಹೀನರಾಗಿರಲು ತಾಯಿ ನೀನಿತ್ತು ಜ್ಞಾನ ಕೊರೆದೆ ಕೃಪಾಳು. ಜಯತು ಜಯತು ಆದಿಮಾಯೇ ಜಯ 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 ಜಯ. ಓ ಜಗನ್ಮಾತೆ, ಪ್ರಶಾಂತವಾದ ಸುಶಾಂತವಾದ ಜಲರಾಶಿಯ ಮೇಲೆ ಮೂರು ಮೂರ್ತಿಗಳಾದ ನಮ್ಮ ಸೃಷ್ಟಿಯಾಗಿದೆ. ಜನಿಸಿದ್ದೇನು ಸತ್ಯ ತಾಯೇ, ಆದರೆ ನಮ್ಮ ನೆಲೆ ಏನು, ನಮ್ಮ ಬೆಲೆ ಏನು, ಹೀಗೆ ನಾವು ಆಲೋಚನೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಕಣ್ಣುಗಳಿಗೆ ಗೋಚರಿಸಿದ್ದು ದಿವ್ಯವಾದ ಮಂಗಲವಾದ ನಿನ್ನ ರೂಪವಮ್ಮ. ನಿನ್ನ ರೂಪವನ್ನು ನೋಡಿದ ಕ್ಷಣವೇ ಅಜ್ಞಾನ ಎನ್ನುವ ಕತ್ತಲು ಹೋಗಲ್ಪಟ್ಟು
ಸುಜ್ಞಾನದ ಜ್ಯೋತಿ ಬೆಳಗ್ತಾ ಇದೆ. ಮಾತೆ, ನೀನಲ್ಲದೆ ಅನ್ಯರು ಈ ಶರದಿಯಲ್ಲಿ ಯಾರೂ ಇಲ್ಲ. ಹಾಗಾಗಿ ಸಾನುರಾಗರಿಂದ ನಮ್ಮನ್ನು ಮೂವರನ್ನು ರಕ್ಷಣೆ ಮಾಡಬೇಕು ತಾಯೇ. ಜಯ ಜಯ ಹರಿಹರ ಬ್ರಹ್ಮರಿಂದಿರಿಸಿಯೇ ನಾಮವ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ ಉರೆದ ಬೆಳದ ನಿಮಗೆ ತುಂಬಿದ ಜಲರಾಶಿಯ ಮೇಲೆ ದಿಕ್ಕುಗಾಣದೆ ಬಳಲುತ್ತಿರೋ ನನ್ನ ಮುದ್ದು ಮಕ್ಕಳೇ, ಅಮ್ಮ ಏಳಿರಿ, ಎದ್ದೇಳಿರಿ, ಸಧೈರ್ಯವನ್ನು ತಾಳಿರಿ. ಮಕ್ಕಳೇ, ಮಾತೆ, ನಿಮ್ಮ ಸೃಷ್ಟಿಗೆ ಓಂಕಾರ ಸ್ವರೂಪಿಣಿಯು ಆದಿಮಾಯೆಯೂ ಆದ ನಾನೇ ಕಾರಣಳು. ನಿಮ್ಮನ್ನು ಗುರುತಿಸಿ ಕರೆಯುವುದಕ್ಕಾಗಿ ಶುಭನಾಮವನ್ನು ಇಡುತ್ತೀನಿ. ಹೇಗಮ್ಮ? ಗೌರವರ್ಣದಿಂದ ಶೋಭಿಸ್ತಿರೋ ಮಗನೇ, ಅಮ್ಮ, ನೀನು ಬ್ರಹ್ಮ. ಧನ್ಯನಾದ ತಾಯಿ. ನೀಲಮೇಘ ಶ್ಯಾಮನಾದ ಕಂದ, ಮಾತೆ, ನೀನು ವಿಷ್ಣು. ಕೃತಾರ್ಥನಾದೆ. ಸ್ಫಟಿಕ ಸದೃಶನಾಗಿ ಗೋಚರಿಸ್ತಿರೋ ಕುಮಾರ, ಜನನೇ, ನೀನು ಮಹೇಶ್ವರ. ಪಾವನನಾದೆ. ಮಕ್ಕಳೇ, ಮಾತೆ, ನಿಮ್ಮಿಂದ ಮುಂದಕ್ಕೆ ಘನ ಕಾರ್ಯವಾಗಬೇಕಾಗಿದೆ. ಯಾವುದಮ್ಮ? ಹೋದ ಕಲ್ಪದಿ ಲಯವಾದ ಪ್ರಪಂಚವ ಮೋದದಿ ಸೃಜಿಸುವರೇ ಕಾಯ್ದು ಮೇಣದ ಲಯಗೊಳಿಸುವ ಹದನಕ್ಕೆ ಆದಿರೇ ನೀವಾದರೆ ಓ ನನ್ನ ಮುದ್ದು ಮಕ್ಕಳೇ, ಜನನೇ, ಹೋದ ಕಲ್ಪದಲ್ಲಿ ಸಕಲವು ಲಯ ಹೊಂದಿದೆ. ಹಾ. ಈ ಕಲ್ಪದಲ್ಲಿ ಅದರ ಪುನರ ಸೃಷ್ಟಿಯಾಗಬೇಕಾಗಿದೆ. ಹಾ. ಸೃಷ್ಟಿಸಿ, ಹಾ. ಪಾಲಿಸಿ, ಹಾ. ಲಯಗೊಳಿಸುವುದಕ್ಕೆ ಬೇಕಾಗಿ ಹಾ. ನಿಮ್ಮ ಮೂವರ ಜನನವಾಗಿದೆ. ಓಹೋ. ಅಲ್ಲದೆ ಹಾ. ಇರುವುದಕ್ಕೆ ಕ್ಷೇತ್ರ, ಹಾ. ಮಾಡುವುದಕ್ಕೆ ಕಾರ್ಯ, ಹಾ. ಧರಿಸುವುದಕ್ಕೆ ಗುಣವನ್ನು ಅನುಗ್ರಹಿಸುತ್ತೇನೆ. ದಯಪಾಲಿಸಮ್ಮ. ಸತ್ವ ರಾಜಸ ತಮ ವಿನುತಿಪ್ಪ ಗುಣಮೂರು ಮತ್ತೆ ರಾಜಸ ಗುಣದಿ ನಿತ್ಯ ಸೃಜಿಸಲಿ ವಿಧಾನನು ಸಾತ್ವಿಕವೆತ್ತು ಹರಿಯು ಪೊರೆಯೇ ಬ್ರಹ್ಮ, ಅಮ್ಮ, ರಾಜಸಗುಣ ಭರಿತನಾದ ನೀನು ಹಾ. ಸೃಷ್ಟಿ ಕಾರ್ಯ ಮಾಡುತ್ತಾ ಸತ್ಯಲೋಕದಲ್ಲಿರು ಮಗನೇ. ನಿನ್ನ ಇಚ್ಛೆಯಂತೆ ನಡೆಯುತ್ತೇನಮ್ಮ. ಮಗನೇ ವಿಷ್ಣು, ಮಾತೆ, ಸಾತ್ವಿಕ ಗುಣಭರಿತನಾದ ನೀನು ಹಾ. ಪಾಲನೆ ಕಾರ್ಯ ಮಾಡುತ್ತಾ ವೈಕುಂಠದಲ್ಲಿ ಸ್ಥಿರನಾಗು ಕಂದ. ಇನ್ನು ಆಜ್ಞಾನುವರ್ತಿಯಾಗುತ್ತೇನಮ್ಮ. ಮಗನೇ ಪರಮೇಶ್ವರ, ಜಗನ್ಮಾತೆ, ತಾಮಸ ಗುಣಭರಿತನಾದ ನೀನು ಹಾ. ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿ ನೆಲೆಯಾಗು ಕುಮಾರ. ನಿನ್ನ ಅಪ್ಪಣೆಯಂತೆ ನಡೆಯುತ್ತೇನೆ ತಾಯೇ. ಹೋಗಿ ಮಕ್ಕಳೇ, ಹಾ. ನಾನಿತ್ತಂತ ಕಾರ್ಯವನ್ನು ನಿಷ್ಠೆಯಿಂದ ಮಾಡುತ್ತಾ ಬನ್ನಿ. ಮುಂದಕ್ಕೆ ಕಷ್ಟವಾದರೆ ಏನು ಮಾಡಲಮ್ಮ? ಕಷ್ಟಕಾಲದೊಳೆಲ್ಲ ನಿಷ್ಠೆಯ ಭಜಿಸಲು ಕೊಟ್ಟು ಸಂದರ್ಶನವ ಇಷ್ಟಾದಿ ಪೊರೆವಿನಿಂದ ಭಯವಿತ್ತೈದಳು ತಟ್ಟನಂತರ್ಧನವ ಮಕ್ಕಳೇ, ನಾನಿತ್ತಂತ ಕಾರ್ಯದಲ್ಲಿ ನೀವು ಮುಂದರಿತಿರೋ ಸಂದರ್ಭದಲ್ಲಿ ಹಾ. ನಿಮಗೆ ಕಷ್ಟ ಬಂದರೆ ಹಾ. ನೀವ್ಯಾರು ಚಿಂತಿಸಬೇಡಿ. ಹಾ. ಏಕೋ ಮನಸ್ಸಿನಿಂದ ನನ್ನನ್ನು ಪ್ರಾರ್ಥಿಸಿಕೊಳ್ಳಿರಿ. ಹಾ. ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿ ಬಂದು ಹಾ. ನಿಮ್ಮ ಸಂಕಷ್ಟಗಳನ್ನು ಪರಿಹರಿಸಿಕೊಡುತ್ತೇನೆ. ಹಾ. ಅದೃಶ್ಯಳಾಗುತ್ತೇನೆ, ಜಯ ಜಯ, ಅದೃಶ್ಯಳಾಗುತ್ತೇನೆ, ಜಯ ಜಯ, ಅದೃಶ್ಯಳಾಗುತ್ತೇನೆ. ಜಯ ಜಯ. ಪುಡ ವಿಭವೈಶ್ವರಾಲಿ ಪುಡು ರಾಜಸ ಗುಣ ಅಡದಿರಲು ವಿಧಾತನು ಕಡು ಮದವನು ತಾಳಿದಯ ಮನದಲ್ಲಿ ನುಡಿದರೆಂದು ಬಾಯರೋಳು ಹರಿ ಹರಿಹರರೇ. ಹರೈ ಆಲಿತಿ ಈ
ನಮ್ಮಲ್ಲಿ ಹಿರಿಯವನೈಸನ ಅರಿತರೆ ನಮ್ಮಲ್ಲಿ ಹಿರಿಯವನೈಸನ ಕರೆಯಲ್ಲ ಇದು ಕರೆಯೂ ಹರಿಹರ ಹರಿ ಬ್ರಹ್ಮ ಹಾಗೂ ಹರಣಿ, ಬ್ರಹ್ಮ, ಏನು ನೀವು ನನ್ನ ಮುಖವನ್ನು ನೋಡುತ್ತಾ ಇದ್ದೀರಲ್ಲ? ಅಲ್ಲ, ನಿನಗೆ ಏನಾಯ್ತು ಅಂತ ಗೊತ್ತಾಗಲಿಲ್ಲಲ್ಲ. ಹಾ ಆದಿಮಾಯೆ ಅನುಗ್ರಹಿಸಿದ ತದನಂತರದಲ್ಲಿ ಹಾ ಅವ್ಯಕ್ತಳಾದ ಮೇಲೆ ಹಾ. ನಿನ್ನ ವರ್ತನೆಯಲ್ಲೇ ಬದಲಾವಣೆ. ಓಹಾ, ಹಾ, ಬಹುಶಃ ಇಷ್ಟೇ ನನ್ನನ್ನು ತಿಳಿದುಕೊಂಡಿದ್ದರೆ ತಿಳಿದವ ನಾನು. ಹಾ. ಹಾಗಾದ್ರೆ ನಿಮಗೆ ಗೊತ್ತಾಗಲಿಲ್ಲ ನನ್ನ ವಿಚಾರ? ಇಲ್ಲಪ್ಪ, ಇದೆಲ್ಲ ಗೊತ್ತಾಗಲಿಲ್ಲ. ಹಾ, ಹಾ. ಇನ್ನು ಕೂಡ ನಿಮ್ಮ ಒಟ್ಟಿಗೆ ಇದ್ರೆ ಹಾ. ನನ್ನ ಯೋಗ ಸ್ವಲ್ಪ ಕಡಿಮೆ ಆಗ್ತಂತ ಅನಿಸಿತು. ಹಾ. ಅದಕ್ಕಾಗಿ ನಾನು ಪ್ರತ್ಯೇಕ ಸರಿದದ್ದು. ಹೌದೇ? ಹಾ, ಏನು ನಿನ್ನಲ್ಲಿ ಹೆಚ್ಚು ಯೋಗ್ಯತೆ ಉಂಟು? ಈಗ ನೀವಿರು ನಾನು ನುಡಿಯನ್ನು ಲಕ್ಷ್ಯದಿಂದ ಕೇಳತಕ್ಕದ್ದು. ಏನು? ನಮ್ಮ ಅಮ್ಮ ಆದಿಮಾಯ ಅನುಗ್ರಹಿಸಿ ಅಂತರ್ಧಾನಾಗಿದ್ದಾಳೆ. ಹ್ಮ್. ಕಣ್ಮರಾಗದ ಮುಂಚಿನ ಮಹತ್ವದ ಕಾರ್ಯಭಾರವನ್ನು ವಹಿಸಿದ್ದಾಳೆ. ಹಾ. ಕಾಯಕನು ಕೈಗೊಳ್ಳುವಂತ ಶುಭ ಸಂದರ್ಭವಿದು. ಹ್ಮ್. ಆದರೆ ಹಾ. ಕಾರ್ಯ ಆರಂಭ ಆಗಬೇಕಾಗಿದ್ರೆ ಸ್ವಲ್ಪ ಇಲ್ಲಿ ಆಲೋಚನೆ ಮಾಡಬೇಕು, ಅಗತ್ಯ ಉಂಟು. ಏನು ಬ್ರಹ್ಮ? ವಿಶ್ವಮ್ಮ ಮನೆ ನಿರ್ಮಾಣ ಮಾಡಬೇಕು, ಜಗದಾತ್ರಿ ಹೇಳಿದ್ದಾಳೆ. ಸತ್ಯ. ಮನೆ ನಿರ್ಮಾಣ ಮಾಡುದು ದೊಡ್ಡದಲ್ಲಪ್ಪ. ಆ ಮನೆ ನಿರ್ಮಾಣ ಆದಾಗ ಹಾ. ಅದಕ್ಕೊಂದು ಯಜಮಾನ ಬೇಕು, ಬೇಡುವೆ ಹೇಳಿ. ಇದ್ದರೆ ಒಳ್ಳೇದು. ಹಾ, ಆದ್ರೆ ನಮಗೆ ಅಗತ್ಯ ಇಲ್ಲ. ಯಾಕಿಲ್ಲ? ಆದಿಮಾಯೆಯೇ ಯಾಜಮಾನ್ಯನ ಸ್ಥಾನದಲ್ಲಿ ಇದ್ದಾಳಲ್ಲ ಬ್ರಹ್ಮ. ಓಹೋ, ಹಾ. ಮಹಾಮಾತೆ ಇರುವುದು ಅವ್ಯಕ್ತವಾಗಿ. ಹಾ. ಹೀಗೆ ವ್ಯಕ್ತವಾಗಿರು ನಾವು ಮೂವರು ಮಾತ್ರ. ನಿಜ. ನಮ್ಮಳೆ ತಿಳಿದುಕೊಂಡು ನಾವು ವ್ಯವಹರಿಸಬೇಕು. ಓ ಓ. ಈಗ ಹಾ. ಇಲ್ಲಿ ಹಾ. ಯಜಮಾನ ಅಥವಾ ನಾಯಕ ಹಾ. ಈ ರೀತಿ ಆಗುವಂತ ಅರ್ಹತೆ ಯೋಗ್ಯತೆ ಇರುವುದಿದ್ರೆ ಹಾ. ಅದು ಬೇರೆ ಯಾರಿಗಿಲ್ಲ, ಮತ್ತೆ ಅದು ನನಗೆ ಮಾತ್ರ. ಈಗ ನೀನೇ ದೊಡ್ಡವ ಅಂತ ನೀನೇ ಹೇಳುವುದಾ? ಹಾ, ಹಾ, ಹಾ. ಹಾ. ಏನು ವಿಶೇಷತೆ ಉಂಟು? ನಾನೇ ಶ್ರೇಷ್ಠ, ಹಾ. ನಾನೇ ಜ್ಯೇಷ್ಠ, ಹಾ. ನಾನೇ ಪ್ರಥಮ, ನಾನೇ ಪ್ರಧಾನವೂ ಹೌದು. ಪ್ರಥಮ ಅಂತ ಹೇಳಿದ್ರೆ ಆಕ್ಷೇಪ ಇಲ್ಲ. ಹಾ. ಆದ್ರೆ ಪ್ರಧಾನ ಅಂತ ಹೇಳುವಾಗ ಆಕ್ಷೇಪ ಉಂಟು. ಓಹಾ, ಪ್ರಧಾನ ಆಗುವಲ್ಲಿ ಏನು ವಿಶೇಷತೆ, ಅರ್ಹತೆ, ಯೋಗ್ಯತೆ ನಿನ್ನಲ್ಲಿ ಉಂಟು? ಅಲ್ಲೇ ಇರುವುದು. ಹಾ. ಮಹಾಮಾತೆ ಮಾತ್ರ ಅಂತರಾರ್ಥ ಆರೋಳಿಸಿದಾಗ ಹಾ. ಅದರಲ್ಲಿ ಸೂಕ್ಷ್ಮದ ವಿಚಾರದ ಅರಿವು ನಮಗಾಗ್ತದೆ. ಏನದು? ಮೊದಲಾಗಿ ಹಾ. ಅಮ್ಮ ನನ್ನ ಮುಖನೇ ನೋಡಿ ಮಾತಾಡಿತ್ತು, ಮಗನೇ ಅಂತ. ಹಾ. ಹಾ, ಮೊದಲಿಗೆ ಮಕ್ಕಳೇ ಅಂತ ಕರೆದದ್ದು, ಹಾ, ಮತ್ತೆ ನಿನ್ನನ್ನು ನೋಡಿ ಮಗನೇ ಅಂತ ಕರೆದದ್ದು. ಹೌದಲ್ಲ? ಆಲೋಚನೆ ಮಾಡು. ಏನು? ಹಾ. ಹಾ, ಅಲ್ಲ, ಯಾಕೆ ಕರೆದಿದ್ದಾಳೆ ಅಂತ. ಹಾ. ಹಾ. ಆಮೇಲೆ ಹಾ. ಶುಭ ನಾಮಧೇಯನಿರಿಸಿದ್ದಾಳೆ, ಬ್ರಹ್ಮ ಎಂಬ ಅಭಿಧಾನ. ಹಾ. ಇದರ ಅರ್ಥ ನಿಮಗೆ ಗೊತ್ತುಂಟ? ಏನು? ದೊಡ್ಡದು ಎಂಬುದಾಗಿ. ಅಲ್ಲಿಯೇ ನೀನು ಸಣ್ಣದಾದೆ ಅಲ್ಲ ಬ್ರಹ್ಮ. ಹೇಗೆ? ನೀನು ಏನಿದ್ರು ಅವನು ಅಲ್ಲ, ಅವಳು ಅಲ್ಲ, ಹಾ. ಸ್ತ್ರೀಲಿಂಗವೂ ಅಲ್ಲ, ಪುಲ್ಲಿಂಗವೂ ಅಲ್ಲ. ನೀನು ನಪುಂಸಕಲಿಂಗ ಅಂದ್ರೆ ಜೀವ ಇಲ್ಲದ್ದು ಅಂತ ಆಯ್ತಲ್ಲ. ಏಯ್, ಹಾಗಲ್ವೇನೋ? ಮತ್ತೆ ಅದುವೇ ನೀನಾಗಿರುವೆ. ಆಹಾ, ಅಹಂ ಬ್ರಹ್ಮಾಸ್ಮಿ. ಆ ಪರಬ್ರಹ್ಮ ಸ್ವರೂಪ. ಅಹಂ ಬ್ರಹ್ಮಾಸ್ಮಿ, ಅದು ಹಾ. ನೀನು ಆಗಿರುವೆ. ಸತ್ಯ. ಅಂದ್ರೆ ಅದು ಬೇರೆ ಉಂಟು. ಏನು? ಈಗ ಇಲ್ಲಿ ವ್ಯಕ್ತವಾಗಿ ನಾನಿರುವುದು ಅಂತ ಹೇಳುವುದು. ಸರಿ. ಹಾ. ಹಾ. ಆಮೇಲೆ ಒಬ್ಬಾಕೆ ತಾಯಿಗೆ ಹಲವು ಮಕ್ಕಳಿದ್ರೆ ಹಾ. ಮೊದಲು ಸಂಜೆ ಅಂತ ಮಗು ಹೆಸರು ನೀಡುವುದು. ಹಾ. ಮೊದಲು ನನಗೆ ಹೆಸರು ಕೊಟ್ಟಿದ್ದಾಳೆ, ಆದ್ರೆ ನಾನೇ ಹಿರಿಯ ಮಗನಾಗಿದ್ದೇನೆ. ಆಹಾ. ಆಮೇಲೆ ನನಗೆ ಕೊಟ್ಟು ಸತ್ಯಲೋಕ, ಹಾ. ಇದು ಎಲ್ಲಾ ಲೋಕ ಮೇಲ್ಲೋಕವಾಗಿದೆ. ಹಾ. ಆಮೇಲೆ ನನಗೆ ಕೊಟ್ಟು ರಾಜಸ ಗುಣ, ಹಾ. ಇದೊಂದು ದರೆಯಣ್ಣಾಲೋ ದೊರಗೆ ಇರಬೇಕಾದ ಗುಣ. ಸರಿ. ನಾನೀಗ ಅರಸ ಸ್ಥಾನದಲ್ಲಿದ್ದೇನೆ, ನೀವೀಗ ಪ್ರಜೆಗಳ ಸ್ಥಾನದಿದ್ದೀರಿ. ಓಹೋ. ಆಮೇಲೆ ಅದಕ್ಕಿಂತ ಮಿಗಿಲಾಗಿ ಯಾವುದು ಪರಮ ಸತ್ಯದನ್ನೇ ಬ್ರಹ್ಮ ಎಂಬುದಾಗಿ ಹೇಳಬಹುದಾಗ್ತದೆ. ಹಾ. ಆದ್ದರಿಂದ ಬ್ರಹ್ಮನ ಜೀವದಿಂದ ಬರುವಂತ ಮಾತುಗಳು ಸತ್ಯವೇ ಆಗಿರುತ್ತದೆ. ಆದ್ದರಿಂದ ವ್ರತ ಕಾಲ ವಿಳಂಬ ಸಲ್ಲದು. ಈ ಕ್ಷಣದಿಂದ ನೀವಿರ ನನ್ನ ದೊಡ್ಡವರನ್ನು ಒಪ್ಪಿಕೊಳ್ಳತಕ್ಕದ್ದು. ಪದಮಾಕ್ಷ ನಗೋತ್ಯೋತ ವಿಧಿಯೇ ನೀ
ನಾದ ನಡೆಸುವ ಕಾರ್ಯಕ್ಕೆ ವಿಧಿಯೇ ವಿಧಿಯೇ ಓ ವಿಧಾತ, ಹರಿಯೇನ್ ನಿನ್ನ ಮಾತುಗಳನ್ನು ಕೇಳುವಾಗ ನಗು ಬರುತ್ತಾ ಉಂಟು. ಯಾಕದು? ಪ್ರೌಢರಿದ್ದೇವೆ ನಾವು. ಹಾ ಪ್ರದತ್ತವಾದ ಕಜ್ಜವನ್ನು ಮಾಡುವಲ್ಲಿ ಪರಾಶಕ್ತಿಯ ಆದೇಶವನ್ನು ಅನುಸರಿಸುವವರಿದ್ದೇವೆ. ಹಾ ಹೀಗೆ ನಾನೂ ಭಾವಿಸಿದ್ದೆ. ಹಾ ಆದ್ರೆ ನೀನು ಆಡುವ ವಚನವನ್ನು ಕೇಳುವಾಗ ಹಾ ನನಗೆ ಆಶ್ಚರ್ಯವಾಗುತ್ತಾ ಇದೆ. ಯಾಕದು? ಏನು ಬ್ರಹ್ಮ, ಏನು? ನೀನು ಆರಂಭಿಸಿದ್ದೆ ನಾನು ದೊಡ್ಡವ ಎನ್ನುವಲ್ಲಿಂದ. ಹಾ ಒಬ್ಬಳು ತಾಯಿಗೆ ಹಲವು ಮಂದಿ ಮಕ್ಕಳಿದ್ದಾಗ ಹಾ ಮೊದಲಾಗಿ ತಾಯಿ ಕರೆಯುವುದು ಮಕ್ಕಳೇ ಎಂಬ ಹಾಗೆ ಹಾ ಮತ್ತೆ ನಿನ್ನನ್ನು ಮಗನೇ ಅಂತ ಕರೆದಿದ್ದಾಳೆ. ಹೌದಲ್ಲ, ಅದು ಕೂಡ. ತಾಯಿಯೊಬ್ಬಳಿಗೆ ಹಲವು ಮಕ್ಕಳಿದ್ದಾಗ ಮೊದಲು ಕರೆಯುವುದು ಸಣ್ಣ ಮಗನನ್ನೇ. ಹಾ ಯಾಕೆ? ಯಾಕೆ? ಈ ದೊಡ್ಡವರಿಗೆ ತಲೆ ಉಂಟಲ್ಲ, ಹಾ ಇವ ಸಣ್ಣವ ಅಂತ ಗೊತ್ತುಂಟಲ್ಲ, ಹಾ. ಆದ್ದರಿಂದ ಸಣ್ಣವನನ್ನು ಮೊದಲು ಕರೆಯದೇ ಇದ್ರೆ ಹಾ. ಅವನ ಮುಖ ಹಿಟ್ಟು ದಪ್ಪಾಗುತ್ತದೆ, ಹಾ. ಮತ್ತೆ ನಿನ್ನ ಹಾಗೆ ಕೆಂಪು ಕೆಂಪು ಆಗುತ್ತದೆ, ಆಹಾ. ನೋಡ್ಲಿಕ್ಕೆ ಆಗುವುದಿಲ್ಲ. ಹಾ. ಆದ್ದರಿಂದಲೇ ಸಣ್ಣವನನ್ನು ಮೊದಲು ಕರೆದು ಹಾ. ಅವನಿಗೆ ಕೊಡಬೇಕಾದ್ದನ್ನು ಮೊದಲು ಕೊಟ್ಟು ಓಹೋ. ಮತ್ತೆ ಕಳುಹಿಸುವುದು. ಹಾ. ಈಗ ಅದೇ ದೃಷ್ಟಿಯಿಂದ ನೋಡಿದ್ರೆ ಹಾ. ಆರಂಭದಲ್ಲಿ ನಿನ್ನನ್ನು ಕರೆದ ಕಾರಣ ನೀನು ಸಣ್ಣವನೇ ಆಗುವುದಲ್ವೇ? ಹಾ ಆ ನೆಲೆಯಲ್ಲಿಯೂ ನಿನ್ನಲ್ಲಿ ಹೆಚ್ಚುಗಾರಿಕೆ ಇಲ್ಲ. ಓಹೋ. ಮಾತ್ರವಲ್ಲ, ಕೊಟ್ಟಿರುವಂತಹ ಹೆಸರು ಹಾ ಬ್ರಹ್ಮ. ಹಾ ಏನರ್ಥ? ದೊಡ್ಡದು ಎಂಬುದಾಗಿ. ವಿಷ್ಣು ಅಂದ್ರೆ ಏನರ್ಥ? ಬ್ರಹ್ಮ ಏನದು? ಸರ್ವವ್ಯಾಪಕ ಎಂಬ ಹಾಗೆ. ಓಹೋ. ಚೇತನ ಎನ್ನುವ ಇನ್ನೊಂದು ತಾತ್ಪರ್ಯವೂ ಉಂಟು. ಹಾ ನಿನ್ನ ಸೃಷ್ಟಿ ಜಡವಾಗಿರುತ್ತದೆ, ಹಾ. ಹರಿ ಕಾರುಣ್ಯ ದೊರೆತಾಗದು ಸಚೇತನಗೊಳ್ಳುತ್ತದೆ. ಹಾ. ಆ ನೆಲೆಯಲ್ಲಿಯೂ ಹೆಚ್ಚುಗಾರಿಕೆ ಉಂಟು. ಏನು? ಅದಕ್ಕೆ ಆಗುವಷ್ಟು ಏನುಂಟು, ಹಾ, ಹಾ. ಏನು ವ್ಯಾಪ್ತಿ ಅವನದ್ದು ಅಂತಲೇ ಕೇಳುವುದು. ಓಹೋ. ಈಗ ನಿನ್ನ ವ್ಯಾಪ್ತಿಯಲ್ಲಿ ಹಾ. ನನ್ನ ಒಳಗೆ ಹಾ. ಅನ್ನುವಲ್ಲಿ ನಿನ್ನನ್ನು ದೊಡ್ಡದು ಮಾಡುವವನೇ ನಾನು. ಹಾಗಾಗುದಿಲ್ಲ ವಿಷ್ಣು. ಯಾಕೆ? ದೊಡ್ಡದೊಳಗೆ ವ್ಯಾಪ್ತಿಯ ಒಳಗೆ ದೊಡ್ಡದ್ದ. ದೊಡ್ಡದು ವ್ಯಾಪ್ತಿಯ ಒಳಗೆ ದೊಡ್ಡದು. ಆಹಾ. ಹಾ. ಈಗ ವಿಶಾಲವಾದ ಸಮುದ್ರ, ಹಾ. ಇದನ್ನು ದೊಡ್ಡದಾದ ಸಮುದ್ರ ಅಂತ ಹೇಳ್ತೇವೆ, ಹಾ. ಅಥವಾ ವಿಶಾಲ ಸಮುದ್ರ ಅಂತ ಹೇಳ್ಬೋದು, ಹಾ. ಅಥವಾ ವ್ಯಾಪಕವಾದ ಸಮುದ್ರ ಅಂತ ಹೇಳುವಂತ ಕ್ರಮ ಇಲ್ಲ. ಹಾ. ಯಾಕೆಂದ್ರೆ ಹಾ. ಎಲ್ಲಾ ಜೀವರಾಶಿಗಳು ಹಾ. ನನ್ನಲ್ಲೇ ಇರುವುದು. ಹಾ. ಬ್ರಹ್ಮಾಂಡವು ದೊಡ್ಡ ಪಾತ್ರ ಮಹಾಮಾತೆ ರಚನೆ ಮಾಡಿದ್ದಾಳೆ. ಆ ಪಾತ್ರೆಯೇ ನಾನು. ಆಮೇಲೆ ಅದರಲ್ಲಿರುವಂತಹ ಎಲ್ಲ ವಸ್ತುಗಳು ನೀವು. ಬ್ರಹ್ಮ ಹಾ. ದೊಡ್ಡ ಪಾತ್ರೆಯ ಒಳಗೆ ಹಾ. ಒಂದು ಸಣ್ಣ ಪಾತ್ರೆಯನ್ನು ಹಾಕಿದ ಹಾಗೆ ಹಾ. ವಿಷ್ಣು ಎಂಬ ವ್ಯಾಪ್ತಿಯ ಪಾತ್ರೆಯ ಒಳಗೆ ಹಾ. ಬ್ರಹ್ಮಾಂಡ ಎಂಬ ಮತ್ತೊಂದು ಪಾತ್ರೆಯನ್ನು ಹಾಕುವುದು. ಆದ್ದರಿಂದ ಹಾ. ನೀನು ಏನಿದ್ರು ಹರಿ ಎಂಬ ಪಾತ್ರೆಯ ಒಳಗೆ ಇದ್ದಿ. ಆಹಾ. ಆದ್ದರಿಂದಲೇ ಪಾತ್ರಾಪಾತ್ರತೆಯ ವಿವೇಚನೆಯನ್ನು ನೀನು ಮಾಡಬೇಕಾಗಿತ್ತು ಬ್ರಹ್ಮ. ಹಾ. ಯೋಚಿಸು, ನೀನು ಹಾ. ಕೊಟ್ಟ ಗುಣವನ್ನೇ ಆಧರಿಸಿ ನೋಡು. ಹ್ಮ್. ರಾಜಸ ಗುಣ ನಿನಗೆ ಕೊಟ್ಟಿದ್ದಾಳೆ, ಹಾ. ವಿಷ್ಣುವಿನ ಗುಣ ಸಾತ್ವಿಕ ಗುಣ. ಹಾ. ಹೋದ ಕಲ್ಪವನ್ನೊಮ್ಮೆ ನೋಡು ಬ್ರಹ್ಮ. ಹಾ. ಒಬ್ಬ ಪೃಥ್ವಿಯನ್ನು ಆಳಬಹುದಾದ ಆಕ್ಯವಾಳನಲ್ಲಿ ಹಾ. ಒಂದು ಪಾಲು ರಾಜಸ ಗುಣ ಆದ್ರೆ, ಹಾ. ಒಂದು ಪಾಲು ತಾಮಸ ಗುಣ ಆದ್ರೆ ಹಾ. ಇಮ್ಮಡಿಯಾಗಿ ಸಾತ್ವಿಕತೆ ಬೇಕಾಗುತ್ತದೆ. ಹಾ. ಆದ್ದರಿಂದಲೇ ನ ವಿಷ್ಣು ಪೃಥ್ವಿಪತೆ ಅಂತಲೇ ಹೇಳಲ್ಪಡುವುದು. ಓಹೋ. ಯಾರು ನ ಬ್ರಹ್ಮ ಅಂತಲೂ ಹೇಳಿಲ್ಲ, ನಾ ಈಶ್ವರ ಅಂತಲೂ ಹೇಳಿಲ್ಲ. ಹಾ. ಅಲ್ಲಿಯೂ ಹೆಚ್ಚುಗಾರಿಕೆ ವಿಷ್ಣು ತತ್ವಕ್ಕೆ ಇರುವುದು. ಹಾ. ಅನ್ನುವಾಗ ವಿಷ್ಣುವೇ ಪ್ರಧಾನನಿದ್ದಾನೆ ಹಾ. ಎನ್ನುವುದನ್ನು ನೀನು ಒಪ್ಪಬೇಕು. ಹಾ. ಸಿಕ್ಕಿದ ಕ್ಷೇತ್ರವನ್ನ ಅವಲೋಕನ ಮಾಡು. ಹ್ಮ್. ಪರಮ ಪಾವನವಾದ ವೈಕುಂಠ ಪದವಿ, ಹಾ. ಸಾಲೋಕ್ಯ, ಸಾರೂಪ್ಯ, ಸಾಯುಜ್ಯ, ಸಾಮೀಪ್ಯವೆನ್ನುವ ಚತುರ್ವಿಧದ ಮುಕ್ತಿಗಳು ಹಾ. ವೈಕುಂಠ ಲೋಕದಲ್ಲದೆ ಅನ್ಯತ್ರ ಲೋಕದಲ್ಲಿ ದೊರೆಯಲಾರವು. ಬ್ರಹ್ಮ ಹಾ. ಒಬ್ಬ ಬ್ರಹ್ಮೈಕ್ಯನಾದನು, ಹಾ. ಮತ್ತೊಬ್ಬ ಶಿವೈಕ್ಯನೇ ಆಗಲಿ. ಹಾ. ಆದರೆ ಮೂಲ ಕ್ಷೇತ್ರ ಯಾವುದು? ಪರಂಬ್ರಹ್ಮ ಕ್ಷೇತ್ರ. ಹಾ. ಅದುವೇ ವೈಕುಂಠ. ಹಾ. ಅದನ್ನು ನೀನು ನೋಡಬೇಕು. ಹಾ. ಆ ನೆಲೆಯಲ್ಲಿಯೂ ಪದವೀಧರ ಕ್ಷೇತ್ರ ನಮ್ಮದ್ದು. ಹಾ. ಗೊತ್ತಾಯ್ತಲ್ಲ? ಹಾ. ಪ್ರಥಮ ಎನ್ನುವ ನೀನು ಪ್ರಾಥಮಿಕ ಹಂತದವ. ಹರಿಯೇ. ಆ, ಸಾಲೋಕ್ಯವೋ ಸಾಮೀಪ್ಯವೋ ಸಾರೂಪ್ಯವೋ ಸಾಯುಜ್ಯವೋ ಹಾ. ಕೇವಲ ವಿಷ್ಣು ಲೋಕ ಇರುವುದಕ್ಕೆ ಸಾಧ್ಯವಿಲ್ಲ. ಹಾ. ಅದು ಬ್ರಹ್ಮಲೋಕದ ಇರಲೇಬೇಕು, ಹಾ. ಅಥವಾ ಶಿವನ ಲೋಕದ ಇರಲೇಬೇಕು. ಮತ್ತೆ ನೀನು ಹೇಳಿದೆಯಲ್ಲ, ಶಿವೈಕ್ಯ ಆದ್ರೆ ಅಥವಾ ಬ್ರಹ್ಮೈಕ್ಯ ಆದ್ರೆ ಎಂಬುದಾಗಿ. ಐಕ್ಯ ಆದ ಮೇಲೆ ಮತ್ತೆ ಬೇರೆ ಆಗುವುದಕ್ಕೆ ಸಾಧ್ಯವಿಲ್ಲ. ಐಕ್ಯ ಅಂದ್ರೆ ಲೀನವಾಗುವುದು ಎಂಬುದಾಗಿ ಅರ್ಥ. ಹಾ. ಹೌದು. ಹಾ. ಈಗ ಐಕ್ಯವಾಗುವುದು ಬ್ರಹ್ಮೈಕ್ಯ. ಐಕ್ಯವಾಗುವುದು ಬ್ರಹ್ಮಲೋಕದ
ಲೋಕದಲ್ಲಿ ಹುಟ್ಟಲ್ಪಡಬಹುದಾದ ಒಬ್ಬ ಜೀವಿ ಹಾ. ಮತ್ತೊಮ್ಮೆ ಕರ್ಮಕ್ಷೇತ್ರಕ್ಕೆ ಇಳಿಯಲೇಬಹುದು. ಅವನಲ್ಲಿ ಪೂರ್ಣತೆ ಬರುವುದು ಯಾವಾಗ ಗೊತ್ತಾ? ಯಾವಾಗ? ಬ್ರಹ್ಮೈಕ್ಯವನ್ನು ಹೊಂದಿದ ನಂತರ ಪರಂಬ್ರಹ್ಮೈಕ್ಯದಲ್ಲಿಗೆ ಮಾತ್ರ ಪೂರ್ಣತ್ವ. ಹಾ. ಆ ನೆಲೆಯಲ್ಲಿ ನೋಡಿದ್ರೆ ಬ್ರಹ್ಮನಿಗೆ ಹೆಚ್ಚುಗಾರಿಕೆ ಇಲ್ಲ. ಹಾ. ಶಿವತತ್ವ ಹರಿತತ್ವದಲ್ಲಿ ಎರಕಗೊಂಡಾಗ ಮಾತ್ರ ಹಾ. ಶಿವೈಕ್ಯಕ್ಕೂ ನಿಜಾರ್ಥ ಒದಗುವುದು. ಹಾ. ಅಲ್ಲಿಯೂ ಹೆಚ್ಚುಗಾರಿಕೆ ವಿಷ್ಣು ತತ್ವಕ್ಕೆ ಉಂಟು ಹಾ. ಅಂತ ನಾವು ಒಪ್ಪಬಹುದಾದ ಸತ್ಯ. ಹಾ. ಇದನ್ನೆಲ್ಲ ಅವಲೋಕನ ಮಾಡುವಾಗ ಏನನ್ನಿಸ್ತದೆ? ಹಾ. ಪ್ರಥಮ ಎಂಬ ನೀನು ಪ್ರಾಥಮಿಕದವ, ಹಾ. ಪದವಿಯನ್ನು ಹೊಂದಿದ ನಾನು ಪದವೀಧರ. ಹಾ. ಪ್ರಾಥಮಿಕದವರೆಲ್ಲ ಪದವಿಯವರಲ್ಲಿ, ಹಾ. ಪದವೀಧರರಲ್ಲಿ ನಾವು ಪ್ರಧಾನರು ಅಂತ ಹೇಳಿದ್ರೆ ಹಾ. ಅಭಾಸ ಆಗುತ್ತದೆ ಬ್ರಹ್ಮ. ಆಹಾ. ಆದರೂ ಹ್ಮ್. ಪದವಿಯನ್ನು ಏರಿದೆನೆಂಬ ಮದ ಎನಗೆ ಇಲ್ಲ. ಹಾ. ಪ್ರಥಮನಾಗಿರುವ ನೀನು ಮದವನ್ನು ಬಿಡು, ಹ್ಮ್. ನಮ್ಮ ಜೊತೆ ಸೇರು, ಹಾ. ಮುದದಿಂದ ಸೃಷ್ಟಿಸು, ಹಾ. ನಾನು ಪಾಲನೆ ಮಾಡ್ತೇನೆ ಅವ ಲಯಗೊಳಿಸ್ತಾನೆ. ಹರಿಯೇ, ಹಾ. ನಿನ್ನ ಮಾತು ನನಗೆ ಸರಿ ಅಂತ ಆಗುವುದಿಲ್ಲ. ಹಾ. ನೀನೊಬ್ಬನೇ ಇರುವುದಲ್ಲ, ಹಾ. ನಮ್ಮ ತಾಯಿಯವಾಗ ಮತ್ತೊಬ್ಬ ಇದ್ದಾನಲ್ಲ, ಸತ್ಯ. ಅವನ ಮಾತು ಕೂಡ ಕೇಳಬೇಕು. ನೋಡೋಣ. ಆಮೇಲೆ ತೀರ್ಮಾನ ಮಾಡುವ. ಮಿಡಿದು ತನ್ನಾಕ್ಷಣ ಲಯದಾಧಿಕಾರ ಆಲಯದಾಧಿಕಾರ ನಿಮ್ಮ ಮಾತುಕತೆ ಪ್ರಾರಂಭವಾಗಿ ಹಾ. ಬಹಳಷ್ಟೇ ಹೊತ್ತಾಯಿತು. ಹಾ. ನಾನು ಆಲೋಚನೆ ಮಾಡುವುದು ಹಾ. ಇದು ಈಗ ಮುಗಿತದೆ ಎನ್ನುವ ಹಾಗೆ. ಹಾ. ಇದು ಮುಗಿಯುವ ಹಾಗೆ ಇಲ್ಲ. ಮುಗಿಸುವುದಕ್ಕೆ ನೀನೇ ಬರ್ಬೇಕಲ್ಲ. ಅಷ್ಟು ಮಾತ್ರವಲ್ಲ, ಮುಗಿಸುವ ನೀನೇ ಹಿಂದೆ ಇದ್ದಿ ಹರಣೆ, ಮತ್ತೆ ನಾವು ಮುಗಿಸುವುದಕ್ಕಾಗುತ್ತದ? ಹಾ. ಹಾ. ಅಷ್ಟು ಮಾತ್ರವಲ್ಲ, ಹಾ. ನಿಮ್ಮ ಮಾತನ್ನು ಹಾ. ಹಿಂದೆ ನಿಂತು ನಾನು ಕೇಳ್ತಾ ಇದ್ದೆ. ನಿಜ. ಇವಾಗ ನಾನು ಮುಂದೆ ಬಂದಿದ್ದೇನೆ. ಹಾ. ಅಲ್ಲ, ನನಗೆ ಅನಿಸುವುದು ಹಾ. ನಾನು ಈಗ ಮುಂದೆ ಬಾರದಿದ್ರೆ ಹ್ಮ್. ಮತ್ತೆ ಮುಂದೆ ಬರುವುದು ಯಾವಾಗ? ಒಳ್ಳೆಯ ಯೋಚನೆ ನಿನ್ನದು. ಆಹಾ. ಹಾ. ಯಾರಿಗೆ ತಾನು ಮುಂದೆ ಬರಬೇಕು ಎನ್ನುವ ಯೋಚನೆ ಹಾ. ಜೊತೆಯಲ್ಲಿ ಸಾಧನೆ ಉಂಟು, ಹಾ. ಅವ ತನ್ನಿಂದ ತಾನೇ ಮುಂದೆ ಬರ್ತಾನೆ. ಸಾಧನೆ ಮಾಡಿ ನಾನು ಮುಂದೆ ಬಂದದ್ದು. ಹಾ. ನಾನು ಮುಂದೆ ಬಂದದ್ದಲ್ಲ, ಹ್ಮ್. ನನ್ನನ್ನು ನೀವು ಮುಂದೆ ಬರಿಸಿದ್ದು. ಹೇಗೆ? ಹೌದು. ಹಾ. ಈಗ ನೀವು ವಾದ ಮಾಡುವಾಗ ಹಾ. ನಾನೊಬ್ಬ ಇದ್ದೇನೆ ಹಾ. ಎನ್ನುವ ಆಲೋಚನೆ ನಿಮಗಿಲ್ಲದೆ ಹೋಯ್ತಲ್ವಾ? ಖಂಡಿತ ಇತ್ತು. ಮತ್ತೆ ಯಾಕೆ ನನ್ನನ್ನು ಬಿಟ್ಟು ವಾದ ಮಾಡುವುದಕ್ಕೆ ಮುಂದೆ ಇಲ್ಲಿ ವಿಷಯ ಏನು? ಹಾ. ಅವನದ್ದು ಮಂಡನೆ, ಹಾ. ನನ್ನದ್ದು ಖಂಡನೆ, ಹಾ. ನಿನ್ನದ್ದು ಏನಿದ್ದರೂ ಸೂಚನೆ. ಹಾ, ಸೂಚನೆ ಕೊಡುವುದಕ್ಕಾಗಿ ನಾನು ಮುಂದೆ ಬಂದದ್ದು. ಯೋಚನೆ ಮಾಡಿ ಕೊಡಬೇಕು, ಯೋಚನೆ ಮಾಡಿಯೇ ಸೂಚನೆ ಕೊಡಲಾಗುವುದು, ಸ್ವೀಕರಿಸಲಾಗುವುದು. ಹಾ. ಹಾ. ಸ್ವಲ್ಪ ಹೊತ್ತಿನ ಮೊದಲು ಹಾ. ನೀನು ಯಾರು ಅಂತ ಹೇಳಿ ನಿನ್ಗೆ ಗೊತ್ತಿತ್ತಾ? ಇಲ್ಲ. ಇವನು ಯಾರು ಅಂತ ಹೇಳಿ ಇವನ್ಗೆ ಗೊತ್ತೇ ಇರ್ಲಿಲ್ಲ. ಆಹಾ. ನೀನು ಯಾರು ಅಂತ ನಿನಗೆ ಗೊತ್ತಿತ್ತ? ಅದು ಮೊದಲೇ ಗೊತ್ತಿರ್ಲಿಲ್ಲ. ಸರಿ. ಆ ಸಂದರ್ಭದಲ್ಲಿ ಹಾ. ಆದಿಮಾಯ ದೇವಿ ಹಾ. ಪ್ರತ್ಯಕ್ಷಳಾಗಿ ಹಾ. ಇರುವುದಕ್ಕೆ ಸ್ಥಳ, ಹ್ಮ್. ಮಾಡುವುದಕ್ಕೆ ಉದ್ಯೋಗ, ಹಾ. ಕರೆಯುವುದಕ್ಕೆ ಹೆಸರು, ಹ್ಮ್. ಧರಿಸುವುದಕ್ಕೆ ಗುಣ, ಹಾ. ಇದೆಲ್ಲವನ್ನು ಕೊಟ್ಟು ಹ್ಮ್. ಅಮ್ಮ ಅದೃಷ್ಟಳಾಗಿ ಹೋದದ್ದು. ಹ್ಮ್. ಅಮ್ಮ ಹೋದದ್ದು ಹ್ಮ್. ಸೃಷ್ಟಿ ಮಾಡಬೇಕಾದಂತಹ ವಿಧಾತ ಹ್ಮ್. ನಾನು ದೊಡ್ಡವನು ಎನ್ನುವ ಹಾಗೆ ಹೇಳ್ತಾ ಇದ್ದಾನೆ. ಪ್ರಸಂಗ ಬದಲಿಸಿದ. ಹೌದು. ಹಾ. ನಾನು ಆಲೋಚನೆ ಮಾಡುವುದು ಹಾ. ಇವನು ಪ್ರಸಂಗದ ಒಳಗೆ ಇದ್ದಾನೆ ಎನ್ನುವ ಹಾಗೆ. ಹಾ. ಇವನು ಇಲ್ಲ. ಹಾ. ಬ್ರಹ್ಮ, ಏನು? ನೀನು ದೊಡ್ಡವನೇ? ದೊಡ್ಡವನೆಯ ಪ್ರಶ್ನೆ ಕೇಳಿದ್ದು. ಪ್ರಶ್ನೆಯ ಹಾ. ಉತ್ತರ ನೀನು ದೊಡ್ಡವನೇ? ಅಕ್ಕ, ನಿನಗೆ ತಲೆ ಉಂಟು ನೋಡು, ಸ್ವಲ್ಪ ಅದನ್ನು ಅವನಿಗೆ ಬಿಡಿಸಿ ಹೇಳಾಯ್ತಾ? ಆ ತಲೆಯಲ್ಲಿ ಇನ್ನೂ ಏನೆಲ್ಲ ಉಂಟು ನೋಡುವ. ವಿಷ್ಣು, ಹಾ. ಹಾಗೆಂದು ನೀನು ಸಣ್ಣವನಾಗುವುದಕ್ಕೆ ಸಾಧ್ಯವೇ? ಹಾ. ಸಾಧ್ಯವೇ ಇಲ್ಲ. ಮತ್ತೆ ನೀನು ಕೂಡ ದೊಡ್ಡವನೇ. ಎಲ್ಲ
ನಾನು ದೊಡ್ಡವ ಅವನು ದೊಡ್ಡವ, ಹಾ ನೀನು ಹಂಚಿದವ. ಹೌದು. ಯಾವಾಗಲೂ ಹಂಚುವವರು ಅವರಿಗೆ ಬೇಕಾದಷ್ಟು ಇಟ್ಟುಕೊಳ್ಳದೆ ಹಂಚುವುದಿಲ್ಲ. ಹಾ ನೀನು ಏನೂ ಇಟ್ಟುಕೊಳ್ಳಿಲ್ವ? ಎಲ್ಲ ವ್ಯವಸ್ಥೆ ಮಾಡಿ ನಾನು ಹಂಚಿದ್ದು. ಹೇಗೆ? ನೀವು ಇಬ್ಬರು ಕೂಡ ದೊಡ್ಡವರು ಹೌದು, ಆದ್ರೆ ನನ್ನಷ್ಟಲ್ಲ. ಅಮ್ಮ ಹೇಗೆ ತಲೆ? ಇದು ಬಹಳ ಹೆಚ್ಚಾಯ್ತು ಆಯ್ತಾ? ಯಾಕೆ? ಇದು ಅಧಿಕ ಪ್ರಸಂಗ ಆಗ್ತದೆ. ನಾನು ಪ್ರಸಂಗದ ಒಳಗೆ ಇದ್ದೇನೆ. ಬಾಯಲ್ಲಿ ಹೇಳಿದ ಸಾಕಾಗುದಿಲ್ಲ, ಹಾ. ವಿವರಿಸಿ ಆಧಾರ ಕೊಡಬೇಕು. ಆಧಾರ ಕೊಡ್ತೇನೆ. ನಿನ್ನಲ್ಲಿ ಆಧಾರ ನೋಡ ಉಂಟಾ? ಕೇಳುವ. ಹಾ ಇದ್ದ ಕಾರಣವೇ ನಾನು ದೊಡ್ಡವನು ಅಂತ ಹೇಳಿದ್ದು. ನೋಡುವ, ಹೇಳು. ನೀವು ಇಬ್ಬರು ಬುದ್ಧಿವಂತರು ಹೌದು ಅಂತಾದ್ರೆ ಹಾ. ನನ್ನ ಹೆಸರಿನಲ್ಲಿ ಅರ್ಥವಿಸಿಕೊಳ್ಳುವುದಕ್ಕಾಗ್ತದೆ. ಹೇಗೆ? ನಾನು ದೊಡ್ಡವನು ಎನ್ನುವ ಹಾಗೆ. ಈಶ ಅಂದ್ರೆ ಶಬ್ದಾರ್ಥ ಏನು? ಯಜಮಾನ. ಹಾ ಯಾರು ಯಾರಿಗೆ ಯಜಮಾನ ಅಂತ ಇಲ್ಲಿ ಪ್ರಶ್ನೆ ಬರ್ತದೆ. ಯಾರಿಗೆ? ನಿಮಗಿಬ್ಬರಿಗೆ ನಾನು ಯಜಮಾನ ಅಂತ ಹೇಳಿದ್ದು. ಹೇಳಿದ್ರೆ ಸಾಲದು, ಆಗುವ ಅರ್ಹತೆ ಯೋಗ್ಯತೆ ಏನು ಅದು ಅಭಿವ್ಯಕ್ತಗೊಳ್ಳಬೇಕು. ಹಾ ಹಾ. ಈಗ ಒಬ್ಬನ ಯೋಗ್ಯತೆ ಪ್ರಕಟವಾಗುವುದು ಹೇಗೆ? ಹಾ. ಅವನು ಮಾಡುವಂತಹ ಉದ್ಯೋಗದಿಂದ ಗೊತ್ತಾಗ್ತದೆ. ಸತ್ಯ. ನೀವು ಉದ್ಯೋಗವನ್ನೇ ನೋಡಿ ಅಂತೆ. ನೋಡುವ. ಹಾ ಅಮ್ಮ ನನಗೆ ಲಯದ ಅಧಿಕಾರವನ್ನು ದಯಪಾಲಿಸಿದ್ದಾರೆ. ಹೌದು. ಲಯ ಅಂದರೆ ಏನು? ಹಾ, ಏನು? ಮುಗಿಸುವುದು. ಹಾ ಅಷ್ಟು ಮಾತ್ರವೇ? ಸಮತೋಲನವನ್ನು ಕಾಪಿಟ್ಟುಕೊಳ್ಳುವುದು. ಇನ್ನದೇನಾದ್ರು ಇನ್ನು ಬೇಕಾ ನಿನಗೆ? ಬೇಕು. ಲೀನವಾಗುವುದು ಎನ್ನುವುದು ಪಾರಮಾರ್ಥಿಕ ಅರ್ಥ. ನನ್ನ ಅರ್ಥವನ್ನು ಸ್ವಲ್ಪ ಕೇಳಿ ನೀವು. ಏನು? ನಾವಾಡುವ ಮಾತಿಗೂ ಹಾ. ನಾವು ನಡೆಯುವ ನಡೆಗೂ ಹಾ. ನಾವು ಬಡಿಯುವ ಬಡಿತಕ್ಕೂ ಹಾ. ಯಾವತ್ತು ಲಯ ಎನ್ನುವುದಿದೆ? ನಿನ್ನದು ಈಗ ಯಾವ ಲಯದಲ್ಲಿ ಉಂಟು? ಎಲ್ಲ ಲಯದಲ್ಲಿ ಇದೆ. ಅದೇ ಲಯದಲ್ಲಿ ಸಾಗಲಿ. ಅದೇ ಲಯದಲ್ಲಿ ಸಾಕ್ತದೆ. ಹಾ. ಅಷ್ಟು ಮಾತ್ರವಲ್ಲ, ನಿಮಗಿಂತ ಹೆಚ್ಚು ನನ್ನಲ್ಲಿ ಉಂಟಂತ ಹೇಳಿದ್ದು. ಏನು? ಹಾ ಹಾ. ನಿಮಗಿರುವುದು ಎಷ್ಟೆಷ್ಟು ತಲೆ? ಒಂದೊಂದೇ ತಲೆ ಸಾಕು. ಹಾ ನನಗೆ ಹಾಗಲ್ಲ, ಹಾ. 5 ಇದೆ. ಏನು? ಹರನೆ. ತಲೆ ಅಂತ ಹೇಳಿದ್ದು. ಹೌದಪ್ಪ. ಹಾ ತಲೆ 5 ಇದ್ರೇನು 10 ಇದ್ರೆ ಏನು? ಹಾ ಇದ್ದ ತಲೆಯಲ್ಲಿ ಏನುಂಟು ಅಂತ ಬೇಡವೆ? ಹಾ ಬೇಕು ಬೇಕು. ಹಾ. ನಿಮಗಿರುವುದು ಹಾ. ಎಷ್ಟೆಷ್ಟು ಕಣ್ಣುಗಳು? 2 ಹಾ ನನ್ನನ್ನು ಸರಿಯಾಗಿ ನೋಡಿದ್ದೀರಾ ನೀವು? ನಿನಗೆ ಒಂದು ತಲೆಯಲ್ಲಿ 3 ಉಂಟು. 3 ಕಣ್ಣು. ಹಾ. ಅದುವೇ ಹೆಚ್ಚಿನ ಕಣ್ಣು, ಹಣೆಯಲ್ಲಿ. ಕಿಚ್ಚಿನ ಕಣ್ಣು. ಹಾ. ಹಾ. ಆದ್ರೆ ಮುಚ್ಚಿಕೊಂಡೇ ಇರುವುದು. ನನಗೆ ಸಿಟ್ಟೇ ಬರುವುದಿಲ್ಲ. ಬಂದರೆ ಹೆಚ್ಚಿನ ಕಣ್ಣನ್ನು ಬಿಚ್ಚೇನು? ಬಿಚ್ಚಿದರೆ ಪರಿಣಾಮ ಸಕಲವೂ ಸುಟ್ಟು ಹೋಗ್ತದೆ. ಅದರಿಂದ ನಾನು ಅಧಿಕ. ಅರಣೆ, ನೀನು ಲಯಗೊಳಿಸ್ತೀಯಾ? ಹಾ. ಯಾವುದನ್ನು? ನೀನು ಸೃಷ್ಟಿ ಮಾಡಿ. ಹರಿಯೇ, ಹಾ. ನೀನು ಪಾಲಿಸ್ತೀಯಾ? ನಿಜ. ಯಾವುದನ್ನು? ನೀನು ಸೃಷ್ಟಿಸಿದ ಮೊದಲು ಸೃಜಿತಾದ ಪದಮೋಕ್ಷ ಪುರಿಯುವ ಆ ಆ ಆ ಮೊದಲು ನಾಶಿತಾದ ಪದಮೋಕ್ಷ ಪುರಿಯುವ ಪದಮೋಕ್ಷ ಪುರಿಯುವ ಅದಹರದ ಜಗುಳಿತ ಹರಿಹರರೇ, ನಿಮಗೆ ಕೇವಲ ಅಲ್ಪ ಸ್ವಲ್ಪ ಹೇಳಿದ್ರೆ ಸಾಕೆಂಬುದಾಗಿ ಭಾವಿಸಿಕೊಂಡದ್ದು ನಾನು. ಈಗ ನಿಮಗೆ ಸ್ವಲ್ಪ ಹೇಳಿದ್ರೆ ಸಾಕಾಗುದಿಲ್ಲ, ಇಲ್ಲಪ್ಪ. ತುಂಬಾ ಹೇಳ್ಬೇಕಾಗ್ತದೆ. ಏನು ನಿನ್ನಲ್ಲಿ ತುಂಬಾ ಉಂಟು? ಅದಕ್ಕಾಗಿ ಇನ್ನೂ ತುಂಬಾ ನಾನು ಬಚ್ಚಿಟ್ಟುಕೊಂಡಿದ್ದೇನೆ. ಹೌದೇ? ಎಲ್ಲವನ್ನು ಮೂಲದಲ್ಲೇ ಹೇಳಿಲ್ಲ. ಅದು ದೊಡ್ಡವರು ಹಾಗೆ ಎಲ್ಲವನ್ನೂ ತೋರಿಸುವುದಿಲ್ಲ, ಹೆಚ್ಚಿನದನ್ನು ಬಚ್ಚಿಟ್ಟುಕೊಂಡೇ ಇರುವುದು. ಹೌದಲ್ಲ? ಹಾ. ಅದು ಅವರ ದೊಡ್ಡ ಗುಣ. ಮತ್ತೆ ನಮ್ಮಂತಹವರು ಬರುವಾಗ ಗೊತ್ತಾಗುವುದು ಇಷ್ಟು ಉಂಟು ನಿಮ್ಮಲ್ಲಿ. ಮೊದಲು ನಾವು ಪೂರ್ವತಯಾರ ಮಾಡಿರ್ತೇವೆ. ಹಾ. ಹಾ. ಏನು? ಮಹಾಮಾತೆ ಹೇಳಿದ್ದೇನೆ, ಮತ್ತೊಮ್ಮೆ ನಾನು ನೆನಪಿಸಿಕೊಳ್ಳಬೇಕಾಗ್ತದೆ. ಏನು? ಕಳೆದ ಕಲ್ಪ ಲಯವಾದ ಪ್ರಪಂಚವನ್ನು ಹಾ. ಮತ್ತೊಮ್ಮೆ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವರೆ ಆದಿನಿ ಎಂಬುದಾಗಿ ಹೇಳಿದ್ದು. ಸತ್ಯ. ಸೃಷ್ಟಿ ಮೊದಲೇ ಆಗಬೇಕಲ್ಲ, ಆಗಬೇಕು. ಆಮೇಲೆ ಪಾಲನೆ ಆಗುವುದು, ನಿಜ. ಅಥವಾ ಆಮೇಲೆ ಲಯ ಆಗುವುದು. ಹಾ. ಆ ದೃಷ್ಟಿಯಲ್ಲಿ ನೋಡಿದ್ರು ಕೂಡ ನನ್ನ ಸೃಷ್ಟಿಯ ಕಾರ್ಯ ಹಾ. ಅದು ಪ್ರಥಮ ಅಂತ ಹೇಳ್ಬೋದು. ಹಾ. ಆಮೇಲೆ ಹಾ. ಕಳೆದ ಕಲ್ಪ ಅಂತ ಜೀವಿಗಳು ಕಲ್ಪ ಅಲ್ಲಿದೆ ಆಗಿರ್ಬೋದು, ಜೀವಿಗಳು ಅಲ್ಲಿದೆ ಆಗಿರ್ಬೋದು, ಹಾ. ಆದ್ರೆ ಕಾಲ ಇಲ್ಲಿಗೆ ಬರುವಾಗ ಬೇರೆ ಆಗಿರ್ತದೆ. ಹಾ. ಅದಕ್ಕೆ ಹೇಳುದು ಕಾಲವೇ ಪ್ರಧಾನವಾಗಿರುತ್ತೆ ಎಂಬುದಾಗಿ. ಹಿಂದಣ ಕಲ್ಪದಲ್ಲಿ ಇದ್ದ ಹಾಗೆ ಈ ಕಲ್ಪದಲ್ಲಿ ಇರುವುದಿಲ್ಲ. ಅಲ್ಲಿ ಲಕ್ಷ ವರ್ಷ ಬದುಕಂತ ಜೀವಿಗಳು ಇಲ್ಲಿ ಬರುವ ಅದರ ಆಯುಷ್ಯ ಕಡಿಮೆ ಆಗಿ ಹೋಗುತ್ತೆ. ಅಂತ ಜೀವಿಗಳು ಯಾವ ಕ್ಷೇತ್ರದಲ್ಲಿ ಎಲ್ಲಿ ಹೇಗೆ ಹುಟ್ಟಬೇಕು ತಿಳಿದುಕೊಂಡು ಆ ರೀತಿಯ ಚಿಕಿತ್ಸಕ ಬುದ್ಧಿ ಇದ್ರೆ ಅದು ಬ್ರಹ್ಮನಿಗೆ ಮಾತ್ರ. ಹಾ. ಆಮೇಲೆ ಒಂದು ವೇಳೆ ನನ್ನ ಸೃಷ್ಟಿಯ ಕಾಯಕನನ್ನು ಮಾಡದೆ ಹಾ. ಅಲ್ಲಿಗೆ ತಟಸ್ಥನಾದ್ರೆ ಹಾ. ಈಗ ನಿಮಗೆ ಇರುವವರಿಗೆ ಉದ್ಯೋಗ ಇಲ್ಲ. ಓಹೋ. ಹಾ. ಈಗ ನೀನು ಸೃಷ್ಟಿ ಮಾಡದೇ ಇದ್ರೆ ಹಾ. ನಿನಗೆ ಉದ್ಯೋಗ ಉಂಟಾ? ಹಾ, ಯಾಕಿಲ್ಲ?
ನನಗೆ ಗೊತ್ತುಂಟಲ್ಲ. ನಮಗೂ ಗೊತ್ತುಂಟಲ್ಲ. ಯಾವುದು ಗೊತ್ತುಂಟು? ಪಾಲಿಸುವುದು. ಪಾಲಿಸುದಲ್ವಾ? ಹಾ. ಸೃಷ್ಟಿ ಗೊತ್ತಿಲ್ಲಲ್ಲ. ಇಲ್ಲ. ಸೃಷ್ಟಿ ಆಗದೆ ಪಾಲನೆ ಆಗುವುದಿಲ್ಲ. ನಿನಗೆ ಪಾಲಿಸುವುದಕ್ಕೆ ಗೊತ್ತುಂಟಾ? ಆಹಾ. ಇಲ್ಲ ಅಲ್ಲ, ಅದು ಆಮೇಲೆ ವಿಷಯ. ಅಲ್ಲ, ಅದು ಮೊದಲ ವಿಷಯವೇ. ಹಾ. ನಿನಗೆ ಹೇಗೆ ಸೃಷ್ಟಿ ಗೊತ್ತಿಲ್ವೋ, ಹಾ. ಪಾಲನೆ ಗೊತ್ತಿಲ್ವೋ, ಹಾ. ಹಾಗೆ ನಮಗೆ ಸೃಷ್ಟಿ ಗೊತ್ತಿಲ್ಲದಿರಲೂಬಹುದು. ಹಾಗಲ್ಲದು. ಹುಟ್ಟಿಸ ತಂದೆ ಯಾವತ್ತು ಹುಲ್ಲ ಮೇಯ್ದಕ್ಕೆ ಬಿಡುವುದಿಲ್ಲ. ಹಾ. ಖಂಡಿತವಾಗಿ ಸಾಕೇ ಸಲಹುತ್ತಾನೆ. ಹೌದಾ? ಹಾ. ಹಾಗಿದ್ರೆ ಇದ್ದ ಬಂಡವಾಳವನ್ನು ಯಾರು ವ್ಯಯ ಮಾಡದೆ ಉಳಿಯುವುದಿಲ್ಲ. ಹಾ. ಸಂದರ್ಭಕ್ಕೆ ಅನುಗುಣವಾಗಿ ಮಾಡಿಯೇ ಮಾಡುತ್ತಾನೆ. ನಾನು ಕೂಡ ಸಂದರ್ಭಕ್ಕೆ ಅನುಗುಣವಾಗಿ ವರ್ತಿಸುವುದು. ಹೌದಾ? ಯಾಕೆ ನೀವು ನನ್ನ ದಾರಿಗೆ ಬರಬೇಕು, ಹಾ. ನಾನು ಹೇಳಂತೆ ಕೇಳಬೇಕು. ಹಾ. ಯಾಕೆ ನಾನು ನಿರುದ್ಯೋಗಿ ಆಗಿರುವುದೇ ಹಾ. ಈಗ ನನ್ನ ಉದ್ಯೋಗ. ಬ್ರಹ್ಮ ಹಾ. ಆದಿಮಾಯೆಯ ಮಕ್ಕಳು ನಾವು. ಹಾ. ಅಮ್ಮನ ನೇಮವನ್ನು ಪರಿಪಾಲಿಸುವಲ್ಲಿ ಕರಜೋಡಿದ್ದೇವೆ ನಾವು. ಹಾ. ಅಮ್ಮನ ನೇಮವನ್ನು ಮೀರಿದೆ ನೀನು ಅಂತಾದ್ರೆ ತಾಯಿಗೆ ತಪ್ಪಿದ ಮಗ ಅಂತ ಆರಂಭಕ್ಕೆ ಗುರುತಿಸಲ್ಪಡುವುದು ಬ್ರಹ್ಮ. ಹಾ. ನೀನು ಮಹಾಪರಾಧಿ ಅದನ್ನು ನೀನು ಹೇಳುದು ಬೇಡ. ಮತ್ತೆ? ಅಮ್ಮನ ಮೇಲೆ ಭಯಭಕ್ತಿ ನನಗೆ ಖಂಡಿತ ಉಂಟೇ ಉಂಟು. ಅಂತಾದ್ರೆ ಮಾಡು ಸೃಷ್ಟಿ. ಆದ್ರೆ ಇಲ್ಲಿ ನನ್ನ ದಾರಿ ಸುಗಮವಾಗಬೇಕಲ್ಲ, ಕೂಡ ಸರಿಯಾಗಿ ಕೇಳಬೇಕು. ಹಾ. ಇಲ್ಲಿ ಆವರಿಸುವ ನೀರಲ್ಲದೆ ಬೇರೆ ಯಾವುದು ಕಾಣುವುದಿಲ್ಲ. ಹಾ. ಇಲ್ಲಿಗೆ ಸೃಷ್ಟಿಗೆ ಬೇಕಾದ ಪಂಚಭೂತಗಳು ಸರಿಪಡಿಸಿಕೊಂಡು ಅಂಡಜ, ಪಿಂಡಜ, ಉದ್ವಿಜ, ಸ್ವೇದಜ ಹೀಗೆ ಚತುರ್ಥ ಸೃಷ್ಟಿಯನ್ನು ಮಾಡಿ ಮೊದಲಾಗಿ ನಾನೇ ಕಾಯಕ ತೊಡಗುತ್ತೇನೆ. ಹಾ. ಆಮೇಲೆ ಸೃಷ್ಟಿಯಾಂತ ಜೀವಿಗಳಿಗೆ ಬೇಕಾದಂತ ಅನ್ನಾಹಾರ ಬೇಕು. ಅಷ್ಟೊಂದು ಘನ ಅಲ್ಲ. ಓಹಾ. ಸಣ್ಣದು ಅಂತ ನಾನು ಹೇಳುವುದಿಲ್ಲ. ಮತ್ತೆ ನೀನು ಹೊಗಳುವಷ್ಟು ದೊಡ್ಡದಲ್ಲ. ದೊಡ್ಡದ್ದಿ. ನಿನಗೆ ಸೃಷ್ಟಿ ಮಾಡುವುದಕ್ಕೆ ಹೊತ್ತೆಷ್ಟು ಬೇಕು? ಕೇವಲ ಕ್ಷಣ ಸಾಕು. ಇವನಿಗೆ ಲಯಗೊಳಿಸುವುದಕ್ಕೆ ಸ್ವಲ್ಪ ಹೊತ್ತು. ಒಬ್ಬ ವ್ಯಕ್ತಿ ಹೇಗೆ ಹುಟ್ಟಿದ ಹೇಗೆ ಸತ್ತ ಅನ್ನುವುದು ಪ್ರಶ್ನೆಯಲ್ಲ. ಹಾ. ಹುಟ್ಟಿದಾರಭ್ಯ ಸಾಯುವಲ್ಲಿವರೆಗೆ ಆ ಜೀವಿ ತನ್ನ ಜೀವಿತಾವಧಿಯಲ್ಲಿ ಹಾ. ಏನು ಸಾಧಿಸಿದ ಎನ್ನುವುದೇ ಪ್ರಧಾನ ವಿಷಯ. ಓಹೋ. ಸಾಧಕನಾಗಿ ಸಾರ್ಥಕ ಬದುಕನ್ನು ಪ್ರಪಂಚ ಮುಖದಲ್ಲಿ ಸಾದರಪಡಿಸಬೇಕು ಅಂತಿದ್ರೆ ಹಾ. ಅವ ಚೆನ್ನಾಗಿ ಬಾಳಬೇಕು, ಬದುಕಬೇಕು. ಹಾ. ಅಂತಹ ಬದುಕನ್ನು ಕೊಡುವವ ಇಲ್ಲಿ ಯಾರು? ಯಾರು? ನಾನು. ಹ್ಮ್. ಬದುಕಿಗೆ ಭಾಷ್ಯವನ್ನು ಜೀವರಿಗೆ ಬರೆಯುವವ ನಾನಲ್ಲದೆ ನೀನಲ್ಲ. ಆಹಾ. ನಿನ್ನ ಸೃಷ್ಟಿ ಹಾ. ಎನ್ನುವುದು ಹೇಗೆ ಹೇಗೆ? ಆಡಿಬಿಟ್ಟೆಯಲ್ಲ ನೀನು. ಹಾ. ನಾನು ಸೃಷ್ಟಿ ಮಾಡಬೇಕು. ಹ್ಮ್. ಮೂಲ ವಸ್ತುವನ್ನೇ ಕಂಡುಕೊಂಡು ನಿನ್ನ ಸೃಷ್ಟಿ. ಹಾ. ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ ಎನ್ನುವ ಪಂಚಕಾರ್ಯಗಳು. ಹಾ. ಆ ತಿರೋಧಾನ ಅಂದ್ರೆ ಸಂಗ್ರಹಿಸಲ್ಪಟ್ಟದ್ದು. ಹಾ. ಅನುಗ್ರಹ ರೂಪವಾಗಿ ಆದಿಮಾಯೆಯಿಂದ ನಿನಗೆ ಸಂಪ್ರಾಪ್ತಗೊಂಡಾಗ ಹಾ. ನೀನು ಬಿತ್ತುವ ಕೆಲಸ ಮಾಡುವುದು. ಹಾ. ಸುಲಭದ ಉಪಮೆ ಹೇಳುವುದಿದ್ರೆ ಹಾ. ನೀನೊಬ್ಬ ಬಿತ್ತುವವ. ಓಹಾ. ಬೀಜ ಸಿದ್ಧವಾಗಿ ಬಂದಿದೆ ನಿನಗೆ. ಹಾ. ಈ ಬಿತ್ತುವವರೆಲ್ಲ ದೊಡ್ಡವರಾಗುತ್ತಾರೋ ಬ್ರಹ್ಮ? ಹಾ. ಬಿತ್ತುವವ ಬಿತ್ತುತ್ತಾನೆ, ಅವನದ್ದಾದ ಕೆಲಸ ಮುಗಿಸಿ ಅವ ಹೋಗುತ್ತಾನೆ. ಹಾ. ಕೊನೆಗೆ ಬೆಳೆಸುವವ ಬೆಳೆಸ್ತಾನೆ. ಹಾ.
ಕೊನೆಗೆ ಕೊಯ್ಲಿಕ್ಕಾಗುವಾಗ ಕೊಯ್ಯುವವ ಬರ್ತಾನೆ. ಹಾ ಅವನು ಆಚೆ ಈಚೆ ನೋಡುವುದಿಲ್ಲ, ಹಾ ಕೊಯ್ಯುತ್ತಾನೆ, ಕೊಯ್ದದ್ದಕ್ಕೆ ಬರ್ತಿ ತಕೊಂಡು ಹೋಗುತ್ತಾನೆ. ಹಾ ಈ ಬೆಳೆಸಿದವನಿಗೆ ಎಷ್ಟು ಲಾಭ ಆಗಿದೆ, ಹಾ ಎಷ್ಟು ನಷ್ಟ ಆಗಿದೆ, ಹಾ. ಅದು ಅವನಿಗೆ ಹೊಣೆಯೇ ಅಲ್ಲ. ಹ್ಮ್. ಇಲ್ಲಿ ಬೆಳೆಸಿದವನೇ ಲಾಭ ನಷ್ಟಗಳ ಹೊಣೆಗಾರ. ಹಾ ಯಜಮಾನ ಬಿತ್ತಿದವನು ಅಲ್ಲ, ಕೊಯ್ದವನು ಅಲ್ಲ, ಬೆಳೆಸಿದವನೇ ಹೌದಲ್ಲ. ಹಾ ಈಗ ಪ್ರಪಂಚವೆನ್ನುವಂತಹ ಈ ಹೊಲದಲ್ಲಿ ಹಾ. ಬೆಳೆಸಿದವ ನಾನು, ಬಿತ್ತುವವ ಇವ ನೀನು, ಮಾತ್ರವಲ್ಲ ಕೊಯ್ಯುವವ ಇವ. ಹಾ. ಹಾಗೆ ನೋಡಿದ್ರೆ ಹಾ. ಯಜಮಾನ ಯಾರಾಗುತ್ತವೆ? ಬಿತ್ತುವವನೇ ಆಗ್ತಾನೆ. ಹೇಗೆ? ಪೂರ್ಣ ಹೊಣೆಗಾರಿಕೆ ಅವನಿಗೆ ಇರುವುದು. ಎಲ್ಲಿ ಉಂಟು? ಯಾಕೆಂದ್ರೆ ಹಾ. ಬಿತ್ತುವವನು ಒಳ್ಳೆಯ ಬೀಜನು ಆಯ್ಕೆ ಮಾಡಿ ಒಳ್ಳೆಯ ರೀತಿಯಲ್ಲಿ ಬೀಜೋಪಚಾರ ಮಾಡದೆ ಹಾ. ಒಟ್ಟಿನಲ್ಲಿ ಎಲ್ಲೆಲ್ಲೋ ಹೇಗೆ ಬಿತ್ತಿದ್ರೆ ಅಥವಾ ಕ್ಷೇತ್ರ ಏನು ಯಾವ ರೀತಿ ಇದ್ರೂ ಆಗೋದಿಲ್ಲ. ಹಾ. ಯಾವ ರೀತಿ ಒಳ್ಳೆಯ ಕ್ಷೇತ್ರ ಇದ್ರೂ ಆಗ್ತದೆ, ಒಳ್ಳೆಯ ಕ್ಷೇತ್ರ ಇಲ್ಲದಿದ್ರೂ ಆಗೋದಿಲ್ಲ. ಬೀಜ ಒಳ್ಳೆದು ಇರಬೇಕು. ಆಗ ಒಳ್ಳೆಯ ಬೀಜವನ್ನು ಒಳ್ಳೆಯ ಕ್ಷೇತ್ರದಲ್ಲಿ ಹಾಕಿ ಆ ಫಸಲನ್ನು ಪಡೆಯುವಂತ ಆ ಹೊಣೆಗಾರಿಕೆ ಬಿತ್ತುವನಿಗೆ ಇರ್ತದೆ. ನಿನ್ನ ಬಿತ್ತುವಿಕೆಯಲ್ಲಿ ಏನು ಕೆಟ್ಟದ್ದಿಲ್ಲ ಅಂತ ಹೇಳುವುದ ನೀನು? ಇಲ್ಲ. ಹಾ. ಮತ್ತೆ ಕೆಟ್ಟವರು, ಶಿಷ್ಟರು, ದುಷ್ಟರು ಇದೆಲ್ಲ ಹೇಗಾಗುವುದು ಬ್ರಹ್ಮ? ಅದು ನೂತನ ಸೃಷ್ಟಿ. ಹಾ. ಹಾ. ನೂತನ ಅಲ್ಲ, ಅವರವರು ಮಾಡಿದ ಕರ್ಮದ ಫಲ. ಎಲ್ಲವೂ ಕರ್ಮದೇ ಆಗುವುದಿಲ್ಲ. ಕೆಲವು ಸಲ ಸ್ವತಂತ್ರತೆ ಬರುವುದು ನಿನ್ನ ಬರವಣಿಗೆಯಿಂದಲ್ಲ, ಕೊಡುವ ನನ್ನಿಂದ, ಹಾ. ಧೀಶಕ್ತಿಯ ವರ್ತನೆಯಿಂದ. ಹಾ. ನಿನ್ನ ಸೃಷ್ಟಿ ಅಂದ್ರೆ ಆಗ ತಾನೇ ಹುಟ್ಟಿದ ಮಗುವಿನಂತೆ. ಹಾ. ಆ ಮಗುವಿಗೆ ಬುದ್ಧಿ ಬರುತ್ತದೆಯೇ? ತನ್ನ ಹೆತ್ತವಳನ್ನಾದರೂ ಯಾರೆಂದು ಕಾಣುವ ಸ್ವಾಮ್ಯತೆ ಉಂಟೆ? ಹಾ. ಹಾಗಿದ್ರೆ ಅದು ಯಾವುದರಿಂದ ಬರ್ತದೆ? ಯಾವುದರಿಂದ? ಉಣ್ಣುವ ಆಹಾರದಿಂದ ಬರ್ತದೆ. ಹಾ. ಈ ಶಕ್ತಿಯ ವರ್ತನೆಗೆ ಕಾರಣವಾದದ್ದು ಆಹಾರ. ಹಾ. ಈ ಆಹಾರವೇ ಇದಕ್ಕೆ ಕೊಡಬೇಕು ಅಂತ ನೀನು ಬರೆಯುವುದಿಲ್ಲ. ನೀನು ಜೀವ ಪ್ರಪಂಚದ ಸೃಷ್ಟಿ ಮಾಡುತ್ತಿ. ಹಾ. ಅದು ಸಸ್ಯವಾಗಲಿ ಅಥವಾ ಪ್ರಾಣಿಯೇ ಆಗಲಿ, ಹಾ. ಯಾವುದಿದ್ರೂ ಸೃಷ್ಟಿ ಜೀವಸತ್ವ ಮಾತ್ರ ನಿನ್ನಲ್ಲಿ. ಹಾ. ಯಾವುದನ್ನು ಯಾವಕ್ಕೆ ಹೊಂದಿಸಬೇಕು ಅಂತ ನೀನು ಹಾ. ಸಿದ್ಧನಾಗುವುದಿಲ್ಲ. ಹಾ. ನಿನಗೆ ಸುಲಭವಾಗಿ ಹೇಳಬೇಕು ಅಂತಿದ್ರೆ ಹಾ. ಒಬ್ಬ ಅಡುಗೆ ಮಾಡುವವ, ಹ್ಮ್. ಒಬ್ಬ ಸಾಹಿತ್ಯ ತಂದು ಕೊಡುವವ. ಹಾ. ನೀನು ಸಾಹಿತ್ಯ ತಂದು ಕೊಡುವವ, ಹಾ. ಅಡುಗೆ ಮಾಡುವವ ಯಾರು? ಹಾ. ಇಲ್ಲಿ ನಾನು ಹಾ. ಯಾವುದನ್ನು ಯಾವುದಕ್ಕೆ ಹಾಕಬೇಕು ಅಂತ ಅಡುಗೆ ಮಾಡುವವ ಆಗಬೇಕು. ಹಾ. ಇವ ಮಾಡಿದ್ದು ಸರಿಯಾಗಲಿಲ್ಲದಿದ್ರೆ ತಂದು ಕೊಟ್ಟವ ತಲೆಯ ಮೇಲೆ ಕೈ ಇಟ್ಟುಕೊಳ್ಳಬೇಕಾಗುತ್ತದೆ. ಹಾ. 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 ಆದ್ದರಿಂದಲೇ ಅನ್ನ ಎನ್ನುವುದು ಬ್ರಹ್ಮ ಅನ್ನಿಸಲ್ಪಡ್ತದೆ. ಹಾ. ಅನ್ನ ಬ್ರಹ್ಮ, ಅನ್ನ ಸಂತರ್ಪಣ ಹೀಗೆ ಹೇಳಲ್ಪಡ್ತದೆ. ಹಾ. ಪೂಜ್ಯ ಭಾವದಿಂದ ಪ್ರಸಾದ ಸ್ವರೂಪವಾಗಿ ಸ್ವೀಕರಿಸುವುದಕ್ಕೆ ಸಾಧ್ಯವಾಗುತ್ತದೆ. ಅಂತಹ ಅನ್ನವನ್ನು ಕೊಡುವ ಅನ್ನ ಬ್ರಹ್ಮ ನಾನಿದ್ದೇನೆ. ಹಾ. ಜೀವಿಯೊಂದು ಪ್ರಾಣಮಯ, ಅನ್ನಮಯ, ಮನೋಮಯ, ಜ್ಞಾನಮಯ, ವಿಜ್ಞಾನಮಯಾದಿ ಕೋಶಗಳಿಂದ ವಿವರ್ತನೆಯನ್ನು ಹೊಂದಿ ಹಾ. ಆನಂದಮಯದತ್ತ ಸಾಗಬೇಕಿದ್ರೆ ಕಾರಣ ಕೊಡುವ ನಾನಲ್ಲದೆ ಬರೆಯುವ ನೀನಲ್ಲ ಬ್ರಹ್ಮ. ಕೊಡುವ ನೀನು ಆಗಿರ್ಬೋದು, ಒದಗಿಸಿ ಕೊಡುವ ನಾನೇ. ಹಾ. ಒಳ್ಳೆಯ ಆ ಜೀವಿಗಳಿಗೆ ಬೇಕಾದಂತ ಬುದ್ಧಿಯ ವಿಕಾಸಕ್ಕೆ ಬೇಕಾದ ಒಳ್ಳೆಯ ಆಹಾರವನ್ನು ಹಾ. ನಾನು ಒದಗಿಸಿ ಕೊಟ್ಟು ನೀನು ಹಂಚುವುದು. ಮತ್ತೆ ಹಂಚುವ ಏನು ಒಳ್ಳೆಯ ಕೆಲಸ? ಖಂಡಿತ ಅಲ್ಲ. ಯಾಕೆ ಅಲ್ಲ? ಒದಗಿಸುವುದಲ್ಲ. ಹಾ. ಅಲ್ಲ ಅನ್ನುವುದಕ್ಕೆ ನಾನೇ ಆಧಾರ ಕೊಡ್ತೇನೆ. ಹಾ. ಹೋದ ಕಲ್ಪದ್ದೇ ವಿಷಯ ಹಿಡಿದುಕೋ. ಹಾ. ನೀನೊಂದು ಭತ್ತದ ಸಸಿಯ ಹುಟ್ಟಿಗೆ ಕಾರಣನಾಗುತ್ತಿ, ಬಿತ್ತುತ್ತಿ. ಹಾ. ಬಿತ್ತಿದಲ್ಲಿಗೆ ಅಲ್ಲಿ ಆಹಾರ ಆಗುವುದಿಲ್ಲ. ಆಹಾ. ಯೋಚನೆ ಮಾಡು. ಅದು ಬೆಳೆಯಬೇಕು, ಹಾ. ಫಸಲು ಹೊಂದಬೇಕು, ಹಾ. ಅದರ ಮೇಲಿರತ್ತಾದಂತಹ ಏನುಂಟು ಅದನ್ನು ತೆಗೆಯಬೇಕು. ಹಾ. ಭತ್ತವನ್ನು ಅಕ್ಕಿಯಾಗಿ ಪರಿವರ್ತನೆಗೊಳಿಸಿ ಬೇಯಿಸಿ ಕೊಡಬೇಕು. ಹಾ. ಇಷ್ಟು ಮಾಡಿದಾಗ ಅದು ಆಹಾರ ಎನ್ನಿಸಲ್ಪಡ್ತದೆ. ಹಾ. ನಿನ್ನ ಸೃಷ್ಟಿಯನ್ನು ಪರಿಪಕ್ವಗೊಳಿಸುವವ ಇಲ್ಲಿ ನಾನಲ್ಲದೆ ಹಾ. ನೀನು ಹೇಗಾಗುತ್ತಿ? ಹೌದಪ್ಪ, ಭತ್ತ ಒಳ್ಳೆದು ಬೇಕಾ ಬೇಡವಾ? ಭತ್ತವೇ ಟೊಳ್ಳು ಆದ್ರೆ ಖಂಡಿತ ಪ್ರಯೋಜನಕ್ಕೆ ಬರುವುದಿಲ್ಲ. ಹೌದಪ್ಪ, ಭತ್ತವನ್ನೇ ತಿನ್ನುವುದಕ್ಕಾಗುವುದಿಲ್ಲ. ಆಗುವುದಿಲ್ಲ. ಸಂಸ್ಕರಿಸುವಂತ ಕೆಲಸ ನಿನಗೆ ಬೇಕಲ್ವಾ? ಸಂಸ್ಕರಿಸುವವನೇ ದೊಡ್ಡವನಲ್ಲದೆ ಸೃಷ್ಟಿ ಮಾಡಿದವ ದೊಡ್ಡವ ಅಲ್ಲವಲ್ಲ. ಆ ಸಂಸ್ಕರಿಸುವ ಕೆಲಸ ಆಳು. ಹಾ, ಭತ್ತದ ಯಜಮಾನ, ಭತ್ತದ ಹೊಣೆಗಾರಿಕೆ ಭತ್ತದ ಯಜಮಾನಿಗೆ ಇರುವುದು. ಖಂಡಿತ ಅಲ್ಲ. ಹಾ. ಆಳು ಸಂಸ್ಕರಿಸುವುದಲ್ಲ. ಮತ್ತೆ ಯಾರು? ಯಜಮಾನನಾದವನು ಹಲವು ಆಳುಗಳನ್ನು ಹೊಂದಿದವನಲ್ಲಿ ಹೇಳುವುದು. ಹಾ. ಇದನ್ನೊಂದು ಸಂಸ್ಕರಿಸಿ ಕೊಡಿ ಅಂತ. ಹಾ. ನಿನ್ನ ಈ ಸೃಷ್ಟಿಯನ್ನು ಸಂಸ್ಕರಿಸಿ ಹಾ. ನಿನ್ನ ಸೃಷ್ಟಿಗೆ ಪೂರ್ಣ ಬೆಂಬಲ ಕೊಡುವ ಹೊಣೆ ನನ್ನದ್ದು. ಕಡಿಯಲಿ ಹಾ. ಅಥವಾ ಕೊನೆ ಭಾಗನೇ ತುಂಡು ಮಾಡ್ಲಿ. ಹಾಗೇನಾಗ್ತದೆ? ಯಾ. ಬೇರು ಜೀವಿದ್ರೆ ಮತ್ತೊಮ್ಮೆ ಚಿಗುರುತ್ತದೆ. ಹಾ. ಹಾ. ಖಂಡಿತ ಇಲ್ಲ. ಹಾ. ಯಾಕೆ? ಯಾಕೆ? ಬೇರು ಕಡಿದರು ಹಾ. ಕೆಲವು ಸಲ ಹಳೆ ಬೇರು ತೆಗೆದಾಗ ಹೊಸ ಬೇರು ಬರುವುದು ಅಂತ ಉಂಟು. ಹಾ. ಈ ಹಳೆ ಬೇರು ಹೋದ್ರೂ ಹೊಸ ಬೇರು ಬರ್ತದೆ. ಹಾ, ಹಾ. ಯಾವುದರಿಂದ ಬರ್ತದೆ? ಯಾವುದರಿಂದ? ಬೇಳಿದ್ದು ಬೆಳೆಯುವುದರಿಂದ ಬರ್ತದೆ. ಆಹಾ. ಇದು ಇದ್ದದ್ದರಿಂದ ನಿನ್ನ ಬೇರು ಬೆಳೆಯುತ್ತದೆ. ಹಾ. ಒಂದು ಬೀಜವನ್ನೇ ನೋಡು ನೀನು. ಹಾ. ಮೊಳಕೆಯೊಡೆಯುವಾಗ ಮೊದಲು ಹಾ. ಚಿಗುರು ಬರುವುದು. ಆಹಾ. ಕಾಂಡ ಭಾಗದಿಂದ ಚಿಗುರೊಡೆದು ಬರುವುದು. ಹೌದಾ? ಹೌದಲ್ಲ? ಬೇರೆ ಬರುವುದು. ಖಂಡಿತ ಅಲ್ಲ. ಬೇರು ಮೊದಲು ಬಂದು ಆಮೇಲೆ ಮಣ್ಣಿಗೆ ತಾಗುವುದು. ಬೇರು ಬರಬೇಕು ಅಂತ ಮಣ್ಣಿನಲ್ಲಿ ಹೇಳು. ಭದ್ರವಾಗಿ ಊರುವುದು. ನಿನಗೆ ನಾನು ಆಮೇಲೆ ಮೊಳಕೆ ಬರುವುದು. ಹೌದಪ್ಪ. ಹಾ. ಈಗ ನೀನೇ ಹೇಳಿದ್ದನ್ನು ಇಟ್ಟುಕೋ. ಹಾ. ಯಾವಾಗಲೂ ಹೇಳುವುದು ಹೇಗೆ? ಹಾ. ಅದಕ್ಕೆ ಬೇರು ಬರಬೇಕು. ಹಾ. ಬೇರೆ ಮೊದಲು ಹುಟ್ಟುವುದು
ಹುಟ್ಟುವುದಲ್ಲವಲ್ಲ, ಹಾ. ಚಿಗುರಾಗಿ ಹುಟ್ಟಿದಾಗ ಬೇರು ಹೊರಗೆ ಬರುವುದು. ಹಾ. ಆದ್ದರಿಂದ ಮೊದಲು ಹಾ. ಕಾಂಡ ಚಿಗುರುಗಳ ಸೃಷ್ಟಿಯಾಗಿ ಹಾ. ಮತ್ತೆ ಬೇರಿನ ಬೆಳವಣಿಗೆಗೆ ಕಾರಣವಾಗುವ ಕಾರಣ ಓಹೋ. ಪ್ರಧಾನರು ನಾವಿರುವರಲ್ಲದೆ ನೀನು ಹೇಗೆ? ಇದು ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ, ಮತ್ತೆ? ಇದು ಮೊಂಡುವ ಅಂತ ಅದು ಹೇಳ್ಬೇಕಾಗ್ತದೆ. ಅಂಗೀಕರಿಸುವ ನಿನಗೆ ಬಿಟ್ಟದ್ದಲ್ವೋ? ನಿನ್ನನ್ನು ಸರಿ ಮಾಡ್ಬೇಕು, ನನ್ನ ಆಯುಷ್ಯ ಇಲ್ಲಿಯೇ ಕಳೆದು ಹೋಗ್ತದೆ. ನನಗೆ ಸಮಸ್ಯೆ ಅದೇ, ಈ ಆಯುಷ್ಯದಲ್ಲಿ ನೀನು ಸರಿಯಾಗುತ್ತೀಯೋ ಇನ್ನು ಇಲ್ಲೋ ನಿನ್ನಲ್ಲಿ ನಾನು ಮಾತಾಡುವುದಿಲ್ಲ, ಮತ್ತೆ? ಅವನ ಮಾತು ಕೇಳಬೇಕು. ನೋಡುವ. ಹರಮಂತ ನಾಶನ ಸರಿದಿನ ಪಚನಪೂ ಸರಿಯ ನಿನ್ನ ವಚನವೂ ಸರಿಯೇ ಪೊರೆಯೋ ಮಾತಾನೆ ಶ್ರೇಷ್ಠನು, ಪೊರೆಯೋ ಮಾತಾನೆ ಶ್ರೇಷ್ಠನು. ಹರಿಹರ ಬ್ರಹ್ಮನಿ ವೇದವಿಲ್ಲದೆಯೇ ನಿನ್ನೋ ಎರಕವಾಗಿಯನು ನಾನು ಸರಿಮಿಲ್ಲ ವಚನವೂ. ಹರನೇ, ಸರಿ ಸರಿ, ಯಾವುದು? 2 ಸಲ ಸರಿ ಅಂತ ಹೇಳಿದ್ದೇನೆ. ಹಾ. ಒಂದನೇದಾಗಿ ನಿನ್ನ ಮಾತು ಸರಿ ಅಂತ ಹೇಳಿದ್ದು. ಓಹೋ. ಎರಡನೇದಾಗಿ ಬ್ರಹ್ಮ ಏನು ನೀನು ವಾದದಿಂದ ಹಿಂದಕ್ಕೆ ಸರಿ. ನಿನ್ನನ್ನು ಸೇರಿಸಿ ಹೆಚ್ಚಾಯ್ತು ಅಂತ. ಇಲ್ಲಾದರೂ ಇವನನ್ನು ಅರಿ. ನಿನ್ನಲ್ಲಿ ಮಾತನಾಡುವುದಕ್ಕೆ ಇಲ್ಲ, ಬೇಡ, ನಾನು ಮಾತಾಡುವುದಿಲ್ಲ. ಸ್ವಲ್ಪ ಹಿಂದೆ ನಿಲ್ಲು. ಆಹಾ, ಹ. ಶ್ರೀಹರಿ, ಹಾ. ನಾನೀಗ ಆಲೋಚನೆ ಮಾಡುವುದು ಹಾ. ಯಾರ ಪಕ್ಷವನ್ನು ಸೇರಿದ್ರೆ ಉತ್ತಮ ಎನ್ನುವ ಹಾಗೆ. ಕೊನೆವರೆಗೆ ಉಳಿಯುವವರ ಪಕ್ಷ ಸೇರುವುದೇ ಉತ್ತಮ. ಅಂತಹ ಪಕ್ಷ ಯಾವುದು? ಹಾ. ಅದು ನಿನ್ನ ಪಕ್ಷ ಎನ್ನುವ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಸರಿ. ಒಂದು ವೇಳೆ ಇವನ ಪಕ್ಷವನ್ನು ಸೇರಿದ್ದು ಹೌದು ಅಂತಾದ್ರೆ ಹಾ. ಸೇರಿದವನಿಗೆ ನೆಲೆಯೂ ಇಲ್ಲ, ಬೆಲೆಯೂ ಇಲ್ಲ. ಸೇರುವ ಮೊದಲೇ ಆಲೋಚನೆ ಮಾಡುವುದು ಬಹಳ ಒಳ್ಳೆಯದು. ಹೌದು. ಹಾ. ಸೃಷ್ಟಿ ಸ್ಥಿತಿ ಲಯ, ಹಾ. ಲಯ ಮಾಡುವುದು ಸೃಷ್ಟಿ ಮಾಡುವುದು ಹಾ. ದೊಡ್ಡ ವಿಷಯವೇ ಅಲ್ಲ. ಹಾ. ಪಾಲನೆ ಮಾಡುವಂತಹ ಕಾರ್ಯ ಹಾ. ಇದು ಶ್ರೇಷ್ಠವಾದ ಕಾರ್ಯ. ಹ್ಮ್. ಹುಟ್ಟು ಆಕಸ್ಮಿಕ, ನಿಜ. ಬದುಕು ಅನಿವಾರ್ಯ, ಸತ್ಯ. ಸಾವು ಸಹಜ. ಹಾ. ಒಬ್ಬ ವ್ಯಕ್ತಿ ಹ್ಮ್. ಹುಟ್ಟುವುದು ದೊಡ್ಡ ವಿಷಯವಲ್ಲ, ಅಲ್ಲ. ಆತ ಸಾಯುವುದು ದೊಡ್ಡ ವಿಷಯವಲ್ಲ. ಹಾ. ಇದ್ದಷ್ಟು ದಿವಸ ಹ್ಮ್. ಆತ ಏನು ಸಾಧನೆ ಮಾಡಿದ್ದಾನೆ ಹಾ. ಎನ್ನುವುದು ಮುಖ್ಯವಾಗ್ತದೆ. ನಿಜ. ಆ ರೀತಿಯಲ್ಲಿ ಆಲೋಚನೆ ಮಾಡಿದವಾಗ ಹಾ. ಪಾಲನೆ ಮಾಡುವಂತಹ ನೀನು ಹ್ಮ್. ದೊಡ್ಡವನು ಹ್ಮ್. ಎನ್ನುವ ಹಾಗೆ ನಾನು ಒಪ್ಪಿಕೊಂಡಿದ್ದೇನೆ. ಹ್ಮ್. ಆದಿಮಾಯಿಯ ಮಕ್ಕಳಾದಂತಹ ನಾವು ಹ್ಮ್. ವಾದ ಮಾಡುವುದು ಸರಿಯಲ್ಲ ಹಾ. ಎನ್ನುವ ಆಲೋಚನೆ ಇವನಿಗೆ ಬೇಕಿತ್ತು. ಹ್ಮ್. ಹಾಗೆ ಮಾಡ್ಲಿಲ್ಲ, ಇಲ್ಲ. ಬದಲಾಗಿ ವಾದವನ್ನೇ ಮಾಡುವುದಕ್ಕೆ ಮುಂದಾಗಿದ್ದಾನೆ. ನಿಜ. ಹಾಗಾದರೆ ಹ್ಮ್. ರಾಜಸ ಗುಣ ಎನ್ನುವುದು ಹ್ಮ್. ಆತನಲ್ಲಿ ಇದೆ. ನಿಜ. ಅಹಂಕಾರಿಯಾಗಿದ್ದಾನೆ, ಹಾ. ಅವನ ಮದವನ್ನು ಇಳಿಸಬೇಕು. ಹ್ಮ್. ಅದಕ್ಕಾಗಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಏನು? ವಾದ ಮಾಡುವಾಗ ಇಬ್ಬರೇ ಇರ್ಬೇಕು. ಹ್ಮ್. ಅಲ್ಲಿ ಮೂರನೇವನು ಇದ್ರೆ ಅದು ವಿವಾದವಾಗ್ತದೆ. ಹ್ಮ್. ಈಗ ನೀವು ಇಬ್ಬರು ಇರುವಾಗ ಹ್ಮ್. ನನ್ನ ಅಗತ್ಯವೇ ಇಲ್ಲ. ಹ್ಮ್. ಹರಿಹರರಾದಂತಹ ನಮ್ಮಲ್ಲಿ ಹ್ಮ್. ಭೇದವಿಲ್ಲ, ಹ್ಮ್. ನಾವು ಇರುವರು ಸಮಾನರು ಹ್ಮ್. ಎನ್ನುವ ಹಾಗೆ ಭವಿಷ್ಯತ್ ಪ್ರಪಂಚಕ್ಕೆ ನಾವು ತೋರಿಸಿಕೊಡ್ಬೇಕು. ಅದಕ್ಕಾಗಿ ನಾನು ನಿನ್ನಲ್ಲಿ ಐಕ್ಯನಾಗ್ತೇನೆ. ಸರಿ. ಆದ್ರೆ ಒಂದು ಏನು? ನಾನು ಹೋದ ಮೇಲೆ ಹಾ. ನನ್ನ ಬಗ್ಗೆ ಹಾ. ಇವನು ಮಾತಾಡುವುದಕ್ಕೆ ತೊಡಗುವುದಕ್ಕೆ ಸಾಧ್ಯತೆ ಉಂಟು. ಹಾ. ಒಂದು ವೇಳೆ ಹಾಗೆ ಮಾಡಿದ್ದು ಹೌದಂತಾದ್ರೆ ಹಾ. ಆತನಿಗೆ ಉತ್ತರವನ್ನು ನೀನೇ ಕೊಡ್ಬೇಕು. ನೀನು ನಾನಾಗಿ ಕೊಡ್ತೇನೆ. ಸರಿ ಸರಿ. ಅವಕಾಶ. ಹರಿಹರ ದೇವೇರರಗುಮಾತಿರಲು ಹರಿಹರ
ಅಷ್ಟೇನು ಕಾರಣ ನನಗೆ ಬೇಸರವಾಯಿತು. ಯಾಕೆ? ಅವನೇನಂತ ಅವನಿಗೆ ಗೊತ್ತಿಲ್ಲ. ಹಾ. ಎಲ್ಲ ಬಣ್ಣ ಮಸಿನುಂಗಿದವಾಗಿ ಮಾಡಿಬಿಟ್ಟಲ್ಲ. ಅವನಿಗೆ ತಲೆ ಉಂಟು ಬ್ರಹ್ಮ. ತಲೆ ಅಲ್ಲ, ಈ ಸಲವು ನಿನ್ನ ಜೊತೆ ಇದ್ರೆ ಇದ್ದದ್ದು ಇಲ್ಲ ಅಂತ ಆಗುತ್ತದೆ ಅಂತ ನಮ್ಮ ಪಕ್ಷಕ್ಕೆ ಬಂದ. ತಲೆ ಅಲ್ಲ, ಹಾ. ಇದ್ದ ತಲೆಯನ್ನು ಹಾಳು ಮಾಡಿಕೊಂಡ. ಹಾ. ಈಗ ನಾನು ಆಲೋಚನೆ ಮಾಡುದು, ಹಾ. ಹೋಗಿ ಹೋಗಿ ದುರ್ಬಲ ಪಕ್ಷ ಸೇರಿ ಬಿಟ್ಟಲ್ಲ ಎಂಬುದಾಗಿ. ನೀವೆಲ್ಲ ಹೋಗುವುದು ಹಾಗೆ ಬ್ರಹ್ಮ. ಹಾ. ನೀವು ಗ್ರಹಿಸುವುದು ನಮ್ಮದ್ದು ಸರಿ ಉಂಟು, ನಮ್ಮದ್ದು ಈ ಸಲ ಬರ್ತದೆ ಈ ಸಲ ಬರ್ತದೆ ಅಂತ ಕೂತುಕೊಂಡು ಹಾ. ಪೂರ್ತಿ ಹೋಗುವಲ್ಲಿವರೆಗೂ ನಿಮಗೆ ತಲೆಗೆ ಹೋಗ್ಲಿಕ್ಕಿಲ್ಲ. ಹಾ. ಹಾ. ನಾವು ಅಷ್ಟರ ಮಟ್ಟಿಗೆ ಮುಟ್ಟಿದ್ದೇವೆ. ಹಾ. ಅವನಿಗೆ ತಿಳುವಳಿಕೆ ಇಲ್ಲ. ಹಾ. ಹಾಗಲ್ಲ ನಾನು ಆಲೋಚನೆ ಮಾಡುದು. ಹಾ. ಜತೆ ಕೂಡ ಒಳ್ಳೇದುಂಟು. ಏನು? ಒಬ್ಬ ಕುಂಟಡಿಗೆ ಮತ್ತೊಬ್ಬ ಕುರುಡ ಸೇರಿ ಬಿಟ್ಟ. ಆದ್ರೆ ಏನು ಮಾಡೋಣ, ಭಿಕ್ಷುಕನಿಗೆ ಗತಿಯೇ ಇಲ್ಲಲ್ಲ. ಯಾರಿಗೆ ಹೇಳಿದ್ರಿ ನೀನು? ನಿನಗೆ ನಾನು ನಿಮ್ಮ ಒಟ್ಟಿಗಿಲ್ಲ, ನಾನು ಪ್ರತ್ಯೇಕ ಆರಂಭದಲ್ಲಿ ಹೇಳಿದ್ದೇನೆ. ದೊಡ್ಡಸ್ತಿಕೆಯ ಭಿಕ್ಷೆ ಕೇಳ್ತಾ ಇದ್ದಿ. ನಾನು ತಾಯಿ ಒಬ್ಬ ಒಳ್ಳೆ ಮಗ. ಹೌದಾ? ಎಲ್ಲರೂ ಅಂಗವಿಕಲರಾಗಿ ಇರುವುದಿಲ್ಲ. ಹಾ. ಈಗೋ ಹಾ. ಕೊನೆಯದಾಗಿ ಎಚ್ಚರಿಸ್ತಾ ಇದ್ದೇನೆ. ಹಾ. ಕೃತಿಯ ಮೂಲಕ ಕೇಳೇ ಇದ್ದೆ, ಹಾ. ಮಾತಿನ ಮೂಲಕ ಕೇಳೇ ಇದ್ರೆ ಹಾ. ಕೃತಿಯ ಮೂಲಕ ಮಾಡಿ ತೋರಿಸುವ ನಾನು ಬುದ್ಧಿಯಾದ ಕಲಿಸ್ತೇನೆ. ಹೋದದಿ ಪದವಿ ಹೋದ ಶೋಧನೆ ಯುದ್ಧದಿ ಶೋಧನೆ ಯುದ್ಧದೆ ಸಾಧಿಸೆ ತಿಳಿಯುವ ನಿಜ ಸಾಧಿಸೆ ತಿಳಿಯುವ ನಿಜವ ಓದೋದೆ ಪದವೆಲ್ಲ ಶೋಧನೆಯುತ್ತದೆ ಅರಿತು ತಿಳಿಯುವ ನಿಜವೂ ಓದ ಕಲ್ಪತಿ ಲಯವಾದ ಪ್ರಪಂಚವೋ ಓದ ಕಲ್ಪತಿ ಲಯವಾದ ಪ್ರಪಂಚವೋ ಐದಿ ವರದಿ ಸಿರಿಸಿರುವ ಫಲ ಇಲ್ಲ, ಶೋಧನೆಯಿಂದಲೇ ಸಾಧಿಸಿ ತಿಳಿಯುವ ನಿಜವ. ಹೋದ ಕಲ್ಪದಲ್ಲಿ ಲಯವಾದ ಪ್ರಪಂಚದಲ್ಲಿದ್ದ ಸಕಲ ಸತ್ವಸ್ತುಗಳು ಅಂಶಭೂತವಾಗಿ ನಮ್ಮಲ್ಲೇ ಐಕ್ಯ ಹೊಂದಿದೆ ಎನ್ನುವುದು ಸ್ಪಷ್ಟ. ನಮ್ಮ ಉದರದಲ್ಲಿ ಇರುವಂತಹ ಮೂಲ ವಸ್ತುವಿನ ಅನ್ವೇಷಣೆ ಮಾಡೋಣ. ಯಾರ ಹೊಟ್ಟೆಯಲ್ಲಿ ಹೆಚ್ಚುಂಟು ಅವನೇ ದೊಡ್ಡವ. ವಿಷಯ ಒಳ್ಳೆದುಂಟು, ಮತ್ತೆ ಇಷ್ಟು ಒಳ್ಳೆ ವಿಚಾರ ಮೊದಲೇ ಗೊತ್ತಿರಿದ್ರೆ ಆಗ್ಲೇ ತಿಳಿಸ್ಬಿಡು ಪುಣ್ಯಾತ್ಮ. ಇನ್ನ ತಲೆಗೆ ಹೋಗಬೇಕಿತ್ತು ದೊಡ್ಡವ, ಹೇ ಹೋಗ್ಲಿಲ್ಲ. ಹಾಗಲ್ಲ, ಮತ್ತೆ ಕೊತ್ತ ಮುತ್ತಿಗಿಂತ ಅಮೂಲ್ಯವಾಗಿರ್ತದೆ. ಯಾಕೆ ಹತ್ತು ಮಾಡ್ತಿ ಮಾಡು ಶೋಧನೆ. ನಾನು ದೊಡ್ಡವ, ದೊಡ್ಡವರು ಕೆಲಸ ಮಾಡುವುದಿಲ್ಲ, ಕೆಲಸ ಮಾಡಿಸುವುದು ಮಾತ್ರ. ನಿನಗೆ ಗೊತ್ತಿಲ್ಲ ಬ್ರಹ್ಮ, ಯಾವಾಗಲೂ ದೊಡ್ಡವರೇ ಆರಂಭ ಮಾಡಬೇಕು. ಯಾವಾಗ ಪ್ರಧಾನ ಅಂತ ಹೇಳುವವನೇ ಸ್ವಚ್ಛ ಸ್ವಚ್ಛ ಅಂತ ಆರಂಭ ಮಾಡುತ್ತಾನೋ ಆವಾಗ ಉಳಿದವರೆಲ್ಲ ಎಚ್ಚೆತ್ತುಕೊಂಡು ಸ್ವಚ್ಛತೆಗೆ ತೊಡಗುತ್ತಾರೆ. ಹೌದಾ? ಈ ಸಲ ನಿನ್ನಿಂದಲೇ ಅರ್ಥಾತ್ ನಿನ್ನ ಕ್ಷೇತ್ರವನ್ನೇ ಸ್ವಚ್ಛ ಮಾಡುವ ದ್ವಾರ, ಸ್ವಚ್ಛತಾ ಅಭಿಯಾನದ ರೂವಾರಿ ನಾನಾಗುತ್ತೇನೆ. ಬ್ರಹ್ಮ ಮೊದಲೇ ಪೂರ್ಣ ಸ್ವಚ್ಛ ಆಯ್ತಾ? ನೋಡುವ ಎಷ್ಟು ಸ್ವಚ್ಛ ಉಂಟು. ಈತ ಅವಸರ ಸಂತಾನ, ಹೊಟ್ಟೆಯಲ್ಲಿ ಒಳಗೆ ನುಗ್ಗಿದ್ದಾನೆ. ಹೊರಗೆ ಬರೋದಕ್ಕೆ ಆಗ್ತಾ ಇಲ್ವ ಅಂತ ಈತನಿಗೆ ಗೊತ್ತಿಲ್ಲ. ಅದಕ್ಕಾಗಿ ನನ್ನಲ್ಲಿರುವಂತಹ ನವದ್ವಾರಗಳೇ ಒಮ್ಮೆಲೆ ಬಂಧಿಸಿ ಬಿಡ್ತೇನೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಅಂತ ನವದ್ವಾರಗಳು ಬಂಧಿಸಿದ ಒಳಗಿದಂತ ಜೀವಿಗಳಿಗೆ ಬದುಕುವುದು ಕಷ್ಟವಾಗ್ತದೆ. ಕೇವಲ ಅವುಗಳಿಗೆ ಮಾತ್ರವಲ್ಲ, ನನಗೂ ಕೂಡ ಬದುಕು ಕಷ್ಟವಾಗ್ತದಲ್ಲ. ಒಂದು ದ್ವಾರ ಬಿಡ್ಲೇಬೇಕು, ಯಾವುದನ್ನು ಬಿಡುವುದು? ಸರಿ ಸರಿ, ಎಲ್ಲಾ ದ್ವಾರಕ್ಕಿಂತ ಕೆಳದ್ವಾರ ಅದೋ ದ್ವಾರ, ಅದರಲ್ಲಿ ಹರಿ ಹೊರಗೆ ಬಂದ್ರೆ ಸುಲಭದಲ್ಲಿ ಸಣ್ಣವನಾಗ್ತಾನೆ. ಅದನ್ನೇ ಮುಕ್ತಗೊಳಿಸ್ತೇನೆ. ಹರಿಯ ಹೋಗುತ್ತಾದ ವಿಧಿಯ ಜಠರವೋ ಹರಿಗಿಸಲು
ಸರಿದನು ಸರಿದ ಕಲ್ಪತಿ ಪ್ರಳಯ ಮುದ್ದಿದ ಹರಿಗಳ ಹರಿಯೋ ಹರಿಯೋ ವಿಧಾತನ ಉದರದಲ್ಲಿ ಹೋದ ಒಂದು ಕಲ್ಪದಲ್ಲಿ ಲಯವಾಗಿದ್ದ ಪ್ರಪಂಚದಲ್ಲಿದ್ದ ಸಕಲವನ್ನು ಕಂಡೆನಲ್ಲ, ಹೋಗಿ ಹೇಳುವುದು ಬೇಡವೇ? ಸಾರವೆನು ಹೊರಗೆನು ತಾಯ್ ಸಾರವೆನು ಹೊರಗೆನು ತಾಯ್ ಮೇಲಸಿ ತೂದಿ ದೊರಕದಾಗಲು ಕೆಳಗೆ ಇಳಿದು ಅರಸುತ್ತ 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 ಕಂಡನು ಅದು ದೊರವನ್ನು ಶೋಧಿಸಿದನು ನೀವು ದರಬೋ ಶೋಧಿಸಿದನು ನೀವು ದರಬೋ ಒಳಗೈ ದಿನ ಕಂಡೆನು ಹೊರದಲ್ಲಿ ನೆರೆಬ ಹೋದ ಕಲ್ಪದಿ ದಯವಾದ ವೇದಿನಿಗಳು ನೆರೆಯುತ್ತಿಯ ವಿನೋದ ಶೋಧಿಸಿದೆನು ನೀನು ದರವ ಒಳಗೈದಿನ ಕಂಡೆನು ಬರದೆ ಮೆರೆವ ಶೋಧಿಸಿದೆನು ಹೋದ 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 ಯಾರೋ ಹೋದ? ಬ್ರಹ್ಮ ಹೋದ. ಏ, ಇಲ್ಲೇ ಇದ್ದೇನೆ ನಾನು. ಮೇಲೆ ಹೋದೆ. ಮೇಲೆಯ ಇದು ಹೊಟ್ಟೆಯ ಮತ್ತೆಂತದ್ದು ಗುಡಾಣವ? ಬ್ರಹ್ಮಾಂಡ. ಓ ಹೋದ ಒಂದು ಕಲ್ಪದಲ್ಲಿ ಲಯವಾಗಿದ್ದ ಪ್ರಪಂಚದಲ್ಲಿದ್ದ ಸಕಲ ಸದ್ವಸ್ತುಗಳು ಹಾ. ನಿನ್ನ ಈ ಹೊಟ್ಟೆಯಲ್ಲೇ ಇವೆ ಬ್ರಹ್ಮ. ಅಷ್ಟು ಉಂಟು ಮೊದಲೇ ಗೊತ್ತಿತ್ತ. ಆದರೆ ಒಂದಕ್ಕೂ ಜೀವ ಇಲ್ಲಲ್ಲ. ಜೀವ ಇಲ್ವಾ? ಆ ಜಡ. ಆಹಾ, ನಾನು ಆಲೋಚನೆ ಮಾಡುವುದು ಏನು? ಅವುಗಳಿಗೆಲ್ಲ ಜೀವ ಇಲ್ಲ, ಹಾ, ನಿನಗೂ ಜೀವ ಉಂಟಲ್ಲ. ಅದೇ ನಿನ್ನ ಉದ್ದೇನು? ವ್ಯಂಗ್ಯ ಯಾಕೆ ನಿನ್ನ ಜೀವ ಉಂಟಲ್ಲ ಅಂತ? ಒಳಗಿದ್ದಕ್ಕೆ ಇಲ್ಲ, ಹೊರಗಿದ್ದಕ್ಕೆ ಉಂಟು. ಹಾ, ಈಗ ಉಂಟು. ಅರ್ಥ ಆಯ್ತು ನನಗೆ. ಏನು? ಅವುಗಳಿಗೆ ಜೀವ ಬರಬೇಕೋ, ಹಾ. ನೀನು ಜೀವ ಬಿಡಬೇಕು. ನಿನ್ನ ದ್ವಂದ್ವ ನನಗೆ ಅರ್ಥವಾಗ್ತಾ ಇದೆ. ಏನು? ಏನು ಸಾಯ್ಬೇಕು ಅಂತ ಕಾಯ್ದ ನೀನು? ಅಲ್ಲಪ್ಪ, ಹಾ. ನೀನು ಸ್ವಲ್ಪ ಸ್ವಲ್ಪವೇ ಜೀವ ಬಿಡುವುದು. ಹಾಗಲ್ಲ ಪುಣ್ಯಾತ್ಮ, ಜೀವ ಕೊಡುವುದು, ಜೀವ ಅನುಗ್ರಹಿಸುವುದು, ಸರಿ, ಹಂಚುವುದು. ಮುಂದೆ ನೋಡಿದೆ. ಹಾ. ನಿನ್ನ ಹೊಟ್ಟೆಯಲ್ಲಿ ಹೋದ ಕಲ್ಪದ ಒಬ್ಬ ಬ್ರಹ್ಮ. ಹಾ. ನೋಡಬೇಕಿತ್ತು ನೀನು ಆ ಬ್ರಹ್ಮನನ್ನು. ಹ್ಮ್. ಅಯ್ಯೋ, ಅವನ ಅವಸ್ಥೆಯೇ ಆರಂಭಕ್ಕೆಲ್ಲ ಹೀಗೆ ಇದ್ದ. ಆಹಾ. ಮತ್ತೆ ಮತ್ತೆ ಏನಿಲ್ಲ ಅಲ್ಲಿಗೆ. ಹಾ. ಹೌದಾ? ಯಾಕೆ? ಹಾ. ಒಳಗೆ ಹೋಗುವಾಗ ನಾನಿದ್ದೆ ಅಲ್ಲ, ಹಾ. ತಿರುಗಿದಾಗ ಕತ್ತಲೆ. ಹಾ. ನಾವು ಹೋಗುವುದೇ ಬೆಳಕಾಗಿ. ನಂಬಲಿಕ್ಕೆ ಆಗುದಿಲ್ಲ. ಮತ್ತು ಹೊರನಿದ್ದಾನೆ, ಹಾ. ವಾದದಿ ಫಲ ಇಲ್ಲ, ಹಾ. ಅವನದ್ದು ಸುದ್ದಿಯೇ ಇಲ್ಲ. ಬೇಡ, ಅವನ ಹಾಗೆ ಇರ್ಲಿ. ನಾನಿರುವುದು ಬೇಡವೇ? ಇದ್ಯಾ? ಇಲ್ಲವಲ್ಲ. ಹಾ. ಯಾಕಿಲ್ಲ? ಅಗತ್ಯಲ್ಲರೂ ಬೇಡ. ನನಗದು ಕ್ಷೇತ್ರ ಅಲ್ಲ. ಬೇಡವೇ ಬೇಡ. ಆದರೂ ಉದರದ ಮಧ್ಯ ಭಾಗದಲ್ಲಿ ನಿಂತು ಒಮ್ಮೆ ಸುತ್ತಲೂ ನೋಡಿದೆ ಬ್ರಹ್ಮ. ಹಾ. ಬಿಟ್ಟ ಜಾಗಗಳಲ್ಲಿ ಬಂಗಾರದ ಪದರಂಗಳೇ ಒಪ್ಪಿಕೊಂಡಿವೆ. ಹಾ. ನಿಜವಾಗಿಯೂ ನೀನು ಬಂಗಾರಕ್ಕೆ ಅಪ್ಪ. ಬಂಗಾರಪ್ಪ. ಆ, ಇನ್ನೆಲ್ಲ ಹೆಸರು ಬೇಡ, ಪ್ರಚಾರ ಬರ್ಲಿಕ್ಕಿಲ್ಲ. ಬೇಡ, ಅದು ಒಳ್ಳೇದಾಗುದಿಲ್ಲ. ನಿನಗೆ ಬೇರೆಯೇ ನಾಮಕರಣ ಮಾಡುವ. ಏ, ಆ, ಯಾರು ನಾಮಕರಣ ಮಾಡುದು? ನಾನು. ನಾಮಕರಣ ತಂದೆ ಮಗನಿಗೆ ಮಾಡುವುದು. ಹೌದಲ್ಲ? ನೀನು ನನಗೆ ತಂದೆಯಾ? ಅಲ್ವಾ? ಏ, ಛೆ, ಹೆಚ್ಚಾಯ್ತಾಯ್ತಾ? ಅಲ್ಲವಲ್ಲ. ಅಲ್ಲ. ಬದಲಿಸುವ. ಬದಲಿಸಬೇಕು. ಇರುವುದು ಅಂತ ಸ್ವೀಕಾರ ಮಾಡು. ಅದಾದ್ರೆ ಆಗಬಹುದು. ಹಿರಣ್ಯಮಯವಾಗಿರುವ ಕಾರಣ ನಿನ್ನ ಉದರ, ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ಬಹಳ ತೃಪ್ತಿ ಆಯಿತು. ಹಾ. ಅಲ್ಲಿಗೆ ಒಂದು ಅಧ್ಯಾಯ ಮುಗಿಯಿತು. ಹಾ. ಅದಲ್ಲ ವಿಷಯ. ಹಾ. ನೀನು ಬಂದದ್ದು ಹೇಗಂತ ಬೇಕಿತ್ತು ನನಗೆ. ನೀನು ಬಿಟ್ಟದ್ದು ಯಾವ ದಾರಿ ಬ್ರಹ್ಮ? ಅದೇ ನೀನು ಅದೇ ದಾರಿ ಬಂದು ನಿನಗೆ ನೆನಪಿಲ್ವಾ? ನಾನು ಬಂದಿದ್ದೇನೆ, ಬಿಟ್ಟ ನಿನಗೆ ಏನು ಮರವೇ ಆಗುವುದು? ನಿನಗೇನು ಸಂಕೋಚ ಅಂತ ಹೇಳುವುದಕ್ಕೆ? ಈಗ ನಿನ್ನ ದಾರಿ ಹೇಳಲಿಕ್ಕೆ ನಿನಗೆ ನಾಚಿಕೆ ಆಗುತ್ತದೆ. ನಾಚಿಗೆಲ್ಲಪ್ಪ, ನಿನಗೆ ಒಂದು ಒಳ್ಳೆಯ ಕ್ಷೇತ್ರಕ್ಕೆ ಹೋದ ಮೇಲೆ ಮರವೇ ಆದ್ದು. ಒಳ್ಳೆಯ ಕ್ಷೇತ್ರ. ಹಾ. ಒಳ್ಳೆಯ ಕ್ಷೇತ್ರದ ಒಳ್ಳೆಯ ದ್ವಾರದ ಪರಿಚಯವೇ ದ್ವಾರ ರಕ್ಷಕನಿಗಿಲ್ಲ ಅಂತಾದ್ರೆ ಏನರ್ಥ?
ನನಗೆ ನನ್ನ ಪರಿಚಯ ಮೇಲೆ ಅಭಿಮಾನ ಉಂಟು, ಹೇಳಿಗಳು ಗೊತ್ತುಂಟು. ಹೇಳು. ಅದು ನಿನಗೆ ಬೇಕಾಗಿ ಬಿಟ್ಟದ್ದು ನಾನು. ಯಾವುದು? ಅದು ಅದೋ ದ್ವಾರ ಆಯ್ತಾ? ನಿನ್ನ ಬಾಯಿಂದಲೇ ಬಂತಲ್ಲ. ಯಾವುದು ನಿನಗೆ ಉಸಿರಾಡುವುದಕ್ಕೆ ತಕ್ಕೊಳ್ಳುವುದಕ್ಕಾಗುತ್ತದೋ, ಹೌದು. ಯಾವ ದ್ವಾರದಿಂದ ತಕ್ಕೊಂಡು ನೀನು ಬದುಕಿದೆಯೋ ನನ್ನದೇ ಅದೇ ದ್ವಾರದಿಂದ ನಾನು ಹೊರಗೆ ಬಂದೆ. ಹೌದಲ್ಲ? ಅದು ನಿನಗೆ ಗೊತ್ತು ಮಾಡಿದ್ದು ನಾನು. ಹೊರಗೆ ಹೋಗುವುದರಲ್ಲಿ ಒಳಗೆ ತಕ್ಕೊಳ್ಳಬೇಡ ಅಂತ. ನಿನ್ನ ಯೋಗ್ಯತೆ ಅನುಗುಣವಾಗಿ ನಾನು ಕೂಡ ಬಿಟ್ಟದ್ದು. ಆಯ್ತಾ? ಅಲ್ಲಿಂದ ಬಂದೆ. ಆ ದ್ವಾರದ ಬಂದ ಕಾರಣ ನೀವೊಂದು ಹೆಸರು ಕೊಡ್ತಾ ಇದ್ದೇನೆ. ಏನು? ಅದೋಕ್ಷಜ ಎಂಬುದಾಗಿ. ಸ್ವೀಕರಿಸಿದ್ದೇನೆ. ಆಯ್ತಲ್ಲ, ಇಲ್ಲಿಗೆ ನಮ್ಮದು ವಿವಾದ. ಬಾಕಿ ಉಂಟಲ್ಲ. ಯಾವುದು ಬಾಕಿ? ಶೋಧನೆ. ನಾನು ಮಾಡ್ಬೇಕಾ? ಮತ್ತೆ ಓ, ವಾಗ್ದಾನ. ಮೊದಲೇ ಹೇಳಿದ್ದೇನಲ್ಲ, ಬ್ರಹ್ಮ ಯಾವುದಕ್ಕೂ ಹಿಂದೆ ಸರಿಯೋ ಅಲ್ಲ. ಒಳ್ಳೆಯದು. ನನ್ನ ಪದ ಸ್ವಚ್ಛ ಆದ್ಮೇಲೆ ನಿನಗೊಂದು ಯೋಗ್ಯತೆ ಬರ್ತದೆ ನೋಡುವ. ನನ್ನ ಕ್ಷೇತ್ರಕ್ಕೆ ಹೋಗಿ ಆದ್ರೂ ಹೇಗೆ ಕ್ಷೇತ್ರೋದ್ಧಾರ ಮಾಡುವುದು? ನಾನು ಅಲ್ಲಿಗೆ ದೊಡ್ಡ ಗುಣ, ನನ್ನ ದೊಡ್ಡ ಗುಣ ಗೊತ್ತುಂಟ. ನೋಡುವ. ಈಗ ಬಿಟ್ಟಿದ್ದೇನೆ ಬಾಯಿ. ಏರಿದ ಬ್ರಹ್ಮನ ಪದವನ್ನು ಎಳಿಸಬೇಕು. ಅದಕ್ಕೆ ಒಂದೇ ಉಪಾಯ, 9 ದ್ವಾರಗಳ ಬಂಧನ. ನಾರಾಯಣನಿಂದ ಸಾಧ್ಯವೇ? ಸಾಧ್ಯ. ನಾನೇ ಪರಂ ಬ್ರಹ್ಮ, ಪರಂ ತತ್ವ, ಪರಂಜ್ಯೋತಿ, ಪರಂಧಾಮ, ಪರಾತ್ಪರ ಮೂರ್ತಿ ಎನ್ನುವುದನ್ನು ವಿಧಾತನ ಸ್ಮೃತಿಪಟಲಕ್ಕೆ ವೇದ್ಯಗೊಳಿಸುವುದಕ್ಕೆ ಬೇಕಾಗಿ 9 ದ್ವಾರಗಳ ಬಂಧನಗೈದು ಸುಮ್ಮನಿರಸೆ. ಹರಿಯ ಜಠರ ಬಳ ಭಗುತ ಪರಿಕಿಸಿ ಕಣ್ಣನು ಸರಿದ ಕಲ್ಪಗಳಲ್ಲಿ, ಪರಿಕಿಸಿ ಕಣ್ಣನು ಸರಿದ ಕಲ್ಪಗಳಲ್ಲಿ ಮರಿಗೊಂಡ ಧರಣಿಯದ ಬಂದು ಸುರತ ವೈಶ್ಯರು ಕೇಳಿ ಮಾಡಿದ್ದೇನೆ. ಒಂದು ನೋಡುವಾಗ ಬಹಳಷ್ಟು ಆಶ್ಚರ್ಯ ಕಾರಣವಾಗಿ ಹೋಗಿದ್ದಾನೆಲ್ಲ. ಹರಿ ಹೇಳಿದ ಕೇವಲ ಒಂದು ಬ್ರಹ್ಮಾಂಡವಾದ ಇನ್ನು ಹೊಟ್ಟೆಗೆ ಉಂಟು ಎಂಬುದಾಗಿ. ಆದರೆ ಈತನ ಉದರ ಶೋಧಿಸಿದಾಗ ಒಂದಲ್ಲ ಎರಡಲ್ಲ ಅದೆಷ್ಟು ಲಕ್ಷ ಕೋಟಿ ಬ್ರಹ್ಮಾಂಡಗಳು ಹೊಟ್ಟೆಗೆ ಗೋಚರಿಸ್ತಾ ಉಂಟು. ನನ್ನಂತ ಬ್ರಹ್ಮಾದಿಗಳು ಅಧಿಕ ಮಂದಿ ಕಾಣುತ್ತಾ ಇದ್ದಾನೆ. ಲಯಗೊಳಿಸುವ ಹರಾದಿಗಳು ಕಾಣುತ್ತಾ ಇದ್ದಾನೆ. ರವಿ ಶಶಿಯರ ಉದಯಾಸ್ತಗಳು ಹೊಟ್ಟೆಲಿ ಆಗುತ್ತಾ ಉಂಟು. ಅದೆಷ್ಟು ಪರ್ವತ ಬೆಟ್ಟ ಗುಡ್ಡಗಳು, ಅದೆಷ್ಟು ನದಿಗಳು ಸಾಗರಗಳು. ನನ್ನಂತ ಬ್ರಹ್ಮಾದಿಗಳು ಹೀಗೆ ಅಂಡ ಪಿಂಡ ಬ್ರಹ್ಮಾಂಡ ಇವರೆಲ್ಲ ಸೇರಿಸಿಕೊಂಡಿದ್ದಾನೆ ಎಂದಾದ್ರೆ ಇವನೇ ಬ್ರಹ್ಮಾಂಡದವರಿದ್ದ ಯಾವುದೇ ಸಂದೇಹವಿಲ್ಲ. ಛೇ, ಈ ಪುಣ್ಯಮೂರ್ತಿ ನಾನು ವಾದನ ಮಾಡಿ ತಪ್ಪನ್ನು ಮಾಡಿಬಿಟ್ಟೆ. ಮಾಡಿ ತಪ್ಪನ್ನು ಆತ ಸನಿಹೆಯಲ್ಲಿ ಅಪ್ಪಿಕೊಳ್ಬೇಕು, ಆತನ ಪಾದವನ್ನೇ ಅಪ್ಪಿಕೊಳ್ಬೇಕು. ತೆರಳುವಿ ಸರಿದು ಮೇಲಕೀರಿ ತುದಿ ದೊರಕದಾಗಲು ಕೆಳಗಿ ಇಳಿದು ಅರಸುತ್ತ 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 ಪಥವ ಕಾಣದಿ ತರಗರಿಸುತ್ತ ನೆರೆದೆವು ಸಗತ್ರ ಕಾಲ ತೆರಳುವೆ ಹೊರಗೆಂದು ತೆರಳುವೆನು. ಆ ದ್ವಾರದ ಕಡೆಗೆ ಹೋದ್ರೆ ಹರಿಯುಬಾಯನ್ನು ಮುಚ್ಚಿಬಿಟ್ಟಿದ್ದಾನೆ. ಮಿಕ್ಕ ಅಲ್ಲಿರುವಂತಹ 5 ದ್ವಾರಗಳು ಅದನ್ನು ಕೂಡ ಶೋಧಿಸಿದಾಗ ಅದು ಕೂಡ ಬಂಧನವಾಗಿದೆ. ಕೆಳಗಿರುವಂತಹ 3 ದ್ವಾರಗಳುಂಟು ಎಂಬುದಾಗಿ ಬಂದ್ರೆ ಅದು ಕೂಡ ದಿಗ್ಬಂಧನವಾಗಿ ಹೋಗಿದೆ. ಅಂತೂ ಶ್ರೀಹರಿಯು 9 ದ್ವಾರ ಮುಚ್ಚಿಬಿಟ್ಟಿದ್ದಾನಲ್ಲ, ಅವನು ಯಾಕೆ ಈ ರೀತಿ ವರ್ತಿಸಿಬಿಟ್ಟ? ನಾನಾದ್ರೂ ಅಹಂಭಾವದಿಂದ 8 ದ್ವಾರ ಮುಚ್ಚಿಬಿಟ್ಟದ್ದು. ಸರಿ ಅರ್ಥವಾಯಿತು. ಯಾವುದು ಅತಿಯಾಗಿ ಮಿತಿಯಿಲ್ಲದೆ ಮೇಲೆ ಇರ್ತದ ಅವನತಿಗೆ ಕಾರಣವಾಗ್ತದೆ. ಇಲ್ಲಿ ಸಮಸ್ಥಿತಿಗೆ ತರುವಲ್ಲಿ ಶ್ರೀಹರಿ ಮುಂದಾಗಿದ್ದಾನೆ. ನನಗೆ ಜ್ಞಾನೋದಯವಾಗಿದೆ. 1000 ವರ್ಷ ಹೊಟ್ಟೆಲೆಗೆ ಕಾಲ ಕಳೆಯುವಂತ ಪರಿಸ್ಥಿತಿ ಒದಗಿ ಬಂತು. ಸರ್ವ ಅಪರಾಧವಾಯಿತು. ಶ್ರೀಹರಿ ನೀನೇ ಗತಿ, ನೀನೇ ಮಂದಿ, ನೀನೇ ದಾರಿ ತೋರಿಸಬೇಕು. ಜಯ 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 ಜಯ. ದಾರಿಯನ್ನು ಗೋಚರಿಸ್ತಾ ಉಂಟು. ಹೊರ ನಡೀತೇನೆ, ಹೊರ ನಡಿ. ನಿದ್ರೆಯೊಳನ್ನು ಕಾಲ್ಬೆರಳೆಳೆದೆ ಬಾಯೊಳಗೆ ವಿಧಾತ ಗರ್ಭವನ್ನು ಸೇರಿದ್ದಾನೆ. ಹರ ಮೊದಲೇ ಐಕ್ಯನಾಗಿದ್ದಾನೆ. ತ್ರೈಗುಣಗಳ ಸಂಗಮವಾಗಿದೆ. ನನಗೆ ಹಾಕುವ ಎಡ ನಿವಾರಣೆಗಾಗಿ ಸಂಕಲ್ಪ ಮಾಡಿದ್ದೇ ತಡ. ಎಲೆ ಒಂದು ಜಲದಿಯ ಮೇಲೆ ತೇಲಿ ಬರುತ್ತಾ ಇದೆ. ಅದರ ಮೇಲೆ ಬಾಲ ಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿಟ್ಟು ಚಿಪ್ಪುತ್ತಾ ನಿದ್ರಾವಶನಾಗುತ್ತೇನೆ. ಬರುತ್ತಲ ಕಮಲಜಂ ಸರಸಿಜದ ಮೀನು ತಾನಿರದೆ ಪದ್ಮಾಸನವ ಪರದಿಂದ ಬಲಿದು ಕುಳ್ಳಿರುತ್ತ ನಾದ್ಯಸೆ ನೋಡಿ ಮೇರೆ ಬಂದು ಮೊಗದಿಂದ ಇರದೆ ಮೇಲಗೆ ನೋಡಿ
ವರ ಪಂಚವದನದಿಂ ಪರಿಶೋಭಿಸುತ್ತಲವ ಹರಿಯ ಪದ ಯುಗಗಳು ಸ್ಮರಿಸುತ್ತ ಭಕ್ತಿಗಳು ಸ್ಮರಿಸುತ್ತ ಭಕ್ತಿಯೊಳು ಶ್ರೀಹರಿ ಭಕ್ತ ವಿಷ್ಣು ಪ್ರಭುದಕ್ಕೆ ದಾರಿ ದರ್ಶನವಾಗಿದೆ. ಹೊಟ್ಟೆಲಗದ ಬೆಳಕನ್ನು ಕಂಡಿತು. ಆ ಬಟ್ಟೆ ಹಿಡಿದು ಹೊರಗೆ ಬಂದಿದ್ದೇನೆ. ಬಂದು ನೋಡಿದಾಗ ಶ್ರೀಹರಿ ವಟಭದ್ರಶಾಹಿಯಾಗಿದ್ದಾನೆ. ಸ್ಥೂಲವು ಸೂಕ್ಷ್ಮ ಮೂಲ ಸ್ವರೂಪ ಇವನೇ ಆಗಿದ್ದಾನೆ. ಬಾಲ ಮುಕುಂದನಾಗಿ ಅಂಗೊಳಿಸುವಂತ ವರ್ತನಾಕಾರ ದೇಹಸತಿಯಿಂದ ದಾರ್ಶನಿಕರನ್ನ ವಿಶ್ವರೂಪ ವಿವರಿಸಿಕೊಡ್ತಾ ಇದ್ದಾನೆ. ಏನಿವನ ನೀಲೆಯೋ ತಿಳಿಯಲು ಸದಳವಾಗಿ ಹೋಗಿದೆ. ಈಗ ನನ್ನನ್ನು ನಾನು ನೋಡಿದಾಗ ಚೇಚೆ ಮೊದಲಂತ ಒಂದು ಮುಖಕ್ಕೆ ಮತ್ತೆ 4 ಮುಖಗಳು ಕೂಡಿವೆ. ಈಗ ನಾನು ಪಂಚಮುಖ ಬ್ರಹ್ಮನಾಗಿದ್ದೇನೆ. ಎಲ್ಲವೂ ಶ್ರೀಹರಿಯ ಇಚ್ಛೆ ಇರಬಹುದು. ನನ್ನದ ಸೃಷ್ಟಿಯ ಕಾಯಕವನ್ನು ಕೈಗೊಳ್ಳಬೇಕಾದ ಶ್ರೀಹರಿಯ ಅಪ್ಪಣೆ ಬೇಕು. ಅಲ್ಲಿವರೆಗೆ ನಾನು ಕೂಡ ತಪೋಮಗ್ನಾಗಬೇಕು. ಜಯ ಜಯ ಅಚ್ಯುತ ಅನಂತ ಕೇಶವ ನಾರಾಯಣ ಜಯ ಜಯ ಹರಿಯ ಮಲಗಿರೆ ಯೋಗ ನಿದ್ರೆಯ ಇರದ ಕರ್ಣದ ಕಿಪಿಶವ ಕಿರು ಬೆರಳಿನಲ್ಲಿ ಹೊರಗಡೆ ದಾನವರೇ ಬರುವುದಿಸುತ್ತಾನೆ. ಮೈಯದಲ್ಲಿರುವುದು ಜಲಮಯವಾಗಿಯೇ ಹೊರತು ಕಾಣಿಸದಾನ್ಯವು. ಆಶ್ಚರ್ಯವಿದು. ಅತ್ತ ಇತ್ತ ಎತ್ತ ನೋಡಿದರತ್ತ ಸುತ್ತಲೂ ಕತ್ತಲೆ ಆವರಿಸಿದೆ. ಎಲ್ಲ ಕಡೆಯಲ್ಲಿ ನೀರಲ್ಲದೆ ಬೇರೇನೂ ಕಾಣಿಸುವುದಿಲ್ಲ. ಈ ಸಮಯದಲ್ಲಿ ನನ್ನ ಹೊತ್ತು ಯಾಕೆ ಹೇಗೆ ಯಾರಿಂದ ಅಂತ ಗೊತ್ತಿಲ್ಲ. ನಾನು ಎಲ್ಲಿಂದ ಬಂದೆ, ಯಾಕಾಗಿ ಇಲ್ಲಿ ನಿಂದೆ, ಯಾರು ನನ್ನ ತಂದೆ, ಸಮಸ್ಯೆಗೆ ಒಳಗಾದವನು ನಾನು. ಹುಟ್ಟಿನ ಬಗ್ಗೆ ಯಾರಲ್ಲಿ ಆದರೂ ಪ್ರಶ್ನೆ ಮಾಡೋಣವೇ? ಸದ್ಯಕ್ಕೆ ನಾನೊಬ್ಬನಲ್ಲದೆ ಬೇರೆ ಯಾರೊಬ್ಬರೂ ಕಾಣಿಸುವುದಿಲ್ಲ. ಹಾಗಿದ್ರೆ ಇನ್ನೇನು ಮಾಡೋಣ? ಏನು ಮಾಡುದು? ಸರಿ ಸರಿ,
ಉಳಿದದ್ದು ಶೋಧನೆ ಒಂದೇ ದಾರಿ. ಕಾಣುತ್ತಾ ಜಲರಾಶಿಯ ಮಧ್ಯೆ ಶೋಧನೆ ಮಾಡುತ್ತಾ ನಡೀತೇನೆ, ನೋಡೋಣ. ತುಂಬಿರುವ ಜಲರಾಶಿಯ ಮಧ್ಯೆ ನಾನು ಓರ್ವ ಹುಟ್ಟಿಕೊಂಡಿದ್ದೇನೆ. ಯಾರಿಂದ ಯಾಕಾಗಿ ಎನ್ನುವುದು ಅರ್ಥವಾಗುವುದಿಲ್ಲ. ತಿಳಿಬೇಕೆನ್ನುವ ಕುತೂಹಲ ಅಡಿಗಡಿಗೆ ಹೆಚ್ಚಾಗುತ್ತಾ ಉಂಟು. ಆದ್ರೆ ತಿಳಿಸುವುದಕ್ಕೆ ಯಾರೂ ಇಲ್ಲ. ಸುಮ್ಮನಾಗುವುದಲ್ಲ, ಶೋಧನೆ ಮಾಡಬೇಕು. ನೀರ ಮೇಲೆ ಹೆಜ್ಜೆ ನೀಡುತ್ತಾ ಮುಂದುವರಿದ್ದೇನೆ. ನಿನ್ನ ಅಮ್ಮ ಇಲ್ಲ, ಅಮ್ಮ ಉಮ್ಮ ಅಪ್ಪ ಇಲ್ಲ. ಇಲ್ಲಿ ಬಾ. ಹೀಗಿರಬಹುದು. ಹೇಗೆ? ನಾನು ನಿನ್ನ ಅಪ್ಪನು ಅಥವಾ ನೀನು ನನ್ನ ಮಗನು? ನಿನ್ನ ಅಪ್ಪ ನಾನು ಅಥವಾ ನನ್ನ ಮಗ ನೀನು? ಇದು ಎರಡು ಒಂದೇ ಆಯ್ತಲ್ವೇ? ಹೌದಾ? ಇಬ್ಬರು ಪರಿಸ್ಥಿತಿ ಒಂದೇ ಅಂದ ಮೇಲೆ, ಒಂದೇ ಸ್ಥಳದಲ್ಲಿ ನಾವೇ ಇರುವರು ಒಂದಾಗಿದ್ದೇವೆ ಎಂದಾದ ಮೇಲೆ ಇನ್ನು ಮುಂದಕ್ಕೆ ಜೀವನ ಪರ್ಯಂತ ಹೀಗೆ ಇದ್ದರೆ ಸಾಕಾಗದೇನು? ಮತ್ತೆ ಅಮ್ಮನಿಗೆ ಒಂದು ರೀತಿಯ ಸಂಬಂಧ ಬೇಡ. ಅದು ಬೇಕು. ಇಲ್ಲಿ ಸಂಬಂಧ ಮಾಡುವುದು ಯಾರು? ನೀನೇ. ನಾನೇಯೋ? ಅಲ್ಲೇ ನಿಲ್ಲೋ. ನೋಡಿದ ಹಾಗಲ್ವೇನು? ಗಟ್ಟಿ ಮುಟ್ಟಾದಂತ ಶರೀರ. ಮುಖ ನೋಡಿದಾಗ ಯಾಕೆ ಏನು ಅಂತ ಗೊತ್ತಿಲ್ಲ. ಏನಾಯ್ತು? ಒಂದು ರೀತಿಯ ಪ್ರೀತಿ, ವಾತ್ಸಲ್ಯ, ಪ್ರೇಮ. ಯಾವ ಪ್ರೇಮವ? ಕಾಣದೇ ಇರುವಂತಹ ಕುರುಡು ಪ್ರೇಮ ನನ್ನ ಮನಸ್ಸಿನಲ್ಲಿ ಹುಟ್ಟುವ ಕಾರಣ ಇನ್ನು ಮುಂದಕ್ಕೆ ನನ್ನ ಪಾಲಿಗೆ ನೀನು ತಮ್ಮ. ಹತ್ರ ಹತ್ರ ಸಾಲ ಉಂಟು. ಇನ್ನು ಮುಂದೆ ಪ್ರೀತಿಯಿಂದ ಕರೆಯುವುದು ಹೇಗೆ ಬಲ್ಲೆಯ? ಹೇಗೆ? ಅಣ್ಣ ಇದು ಅಣ್ಣ ತಮ್ಮಂದಿದು. ನೀ ತಮ್ಮ, ಅಣ್ಣ ನೀ ತಮ್ಮ, ಅಣ್ಣ. ಅನಿರೀಕ್ಷಿತವಾಗಿ ನಮ್ಮೇನವರು ಹೊಟ್ಟು ಸರಿ ಮಾತ್ರವಲ್ಲ, ಮೂರನೇ ಒಬ್ಬ ವ್ಯಕ್ತಿ ನಮ್ಮನ್ನು ಗುರುತಿಸಬೇಕು ಅಂತಾದ್ರೆ ಅಣ್ಣ ತಮ್ಮ ಅನ್ನುವಂತಹ ಸಂಬಂಧವನ್ನು ಮಾಡಿಕೊಂಡವರು ನಾವು. ಆದ್ರೆ ಏನು ಮಾಡೋಣ ಹೇಳು? ಅಡಿಗಡಿಗೆ ಅಡಿಗಡಿಗೆ ಒಂದಡಿಯಿಂದ ಹಸಿವು, ಮತ್ತೊಂದಡಿಯಿಂದ ಬಾಯಾರಿಕೆ ಬಾಧಿಸ್ತಾ ಇದೆ. ಏನು ಜನ
ಬಡಿಬೇಕು. ಆವಾಗ ಒಳಗಿರುವ ಸಣ್ಣ ಪುಟ್ಟ ಕೀಟಗಳು ಬೇರೆದ್ದು ಬರ್ತವೆ. ಅದನ್ನೆಲ್ಲ ತಿಂದಾಗ ಹಸಿವೆ ನಿವಾರಣೆ. ಕಾಣುವಂತ ಜಲರಾಶಿಯನ್ನು ಬಡಿಯುತ್ತಾ ತಿನ್ನುವುದಕ್ಕೆ ಏನಾದ್ರೂ ಸಿಗುತ್ತದೆ ಅನ್ನುವಂತ ಉದ್ದೇಶದಿಂದ ನಾವಿರುವರು ಜೊತೆಗೆ ಬಹಳಷ್ಟು ದೂರಕ್ಕೆ ಬಂದವರಲ್ವೇ? ನಿಜ. ಆ ಸಮಯದಲ್ಲಿ ನಿನ್ನ ಕೈಯೊಳಗೆ ಏನಾದ್ರೂ ಸಿಕ್ಕಿ ಹಾಕಿಕೊಂಡಿದ್ದೇರು? ನೀರಿಗೆ ಬಡಿಯುವುದರಿಂದ ಆಯಾಸ ಹೆಚ್ಚಾಯ್ತೆ ಹೊರತು ಬೇರೆ ಏನೂ ಸಿಗ್ಲಿಲ್ಲ. ಏನೂ ಸಿಗ್ಲಿಲ್ಲ. ಏನೂ ಇಲ್ಲ. ಏನೂ ಸಿಗ್ಲಿಲ್ವ? ಏನೂ ಇಲ್ಲ. ತಮ್ಮ ನಾನು ಕಂಡೆ. ನೀನು ಕಂಡೆ? ಅದು ಕೂಡ ನೀರಿನ ಮಧ್ಯದಲ್ಲಿ ಕಂಡೆ. ನೀರ ಮಧ್ಯದಲ್ಲಿ ಕಂಡೆ? ನಿನ್ನ ಕರ್ಮದ ಕಂಡೆ. ಕಾಣದೇ ಇರುವಂತದ್ದನ್ನು ನೋಡಿದೆ ಅಂತ ಹೇಳಿದೆ. ಎಲ್ಲ ದೂರದಲ್ಲಿ ನೋಡು. ಏನೋ ಮೇಲ್ಭಾಗದಲ್ಲಿ ಅದು ಅರೆಬಿರಿದತ್ತು ಅಂತ ಭಾವಿಸಬೇಡ. ಪೂರ್ಣ ಬಿರಿದತ್ತ ಅರಳಿದ ಕಮಲ. ಹೌದಾ? ಮೇಲಿರುವುದು ಕಮಲವೇ, ಗೊತ್ತಾಯ್ತಲ್ಲ? ಗೊತ್ತಾಯ್ತು. ಅದರ ಮಧ್ಯದಲ್ಲಿ ಚೋಟುದ್ದದ ಬೆಳ್ಳಗಿನ ಒಬ್ಬ ಪೋರ ತಮ್ಮ. ಈಗ ಕಮಲದ ಮಧ್ಯೆ ಬೇರೊಂದಿದೆ. ಅಷ್ಟೊಂದುಂಟು. ಸಿಕ್ಕಿದ್ದಕ್ಕೋ ಚಿಕ್ಕವ ತಡ ತಮ್ಮ ಹತ್ತಿರಕ್ಕೆ ಹೋಗಿ ಹಿಡಿಬೇಕು. ಮನಸ್ಸೇನು ಮಾಡಿದೆ ಅಷ್ಟು ಸುಲಭದಲ್ಲಿ ಅದು ನನಗೆ ಸಿಕ್ಕಿದ್ದೇ ಇಲ್ವೇನು? ಹೌದಾ? ತನ್ನ ಕಣ್ಣನ್ನು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ತಿರುಗಿಸೋ ಮುಖ್ಯನೋ ನಮ್ಮ ಕಣ್ತಪ್ಪಿಸಿ ಓಡಿ ಹೋಗುವುದಕ್ಕೆ ಪ್ರಯತ್ನ ಬರ್ತಾ ಉಂಟು. ಕೈಗೆ ಸಿಕ್ಕಿದ್ದು ಬಾಯಿಗಿಲ್ಲಂತ ಆಗಬಾರ್ದು. ಆ ಕಡೆಯಿಂದ ನೀನವ, ಈ ಕಡೆಯಿಂದ ನಾನಿದ್ದೇನೆ. ಅವಸರ ಮಾಡಬೇಡ. ಸರಿಯಾಗಿ ನೋಡಿದ್ದೇ ಇಲ್ಲ. ಹಿಡಿಯುವುದೇ ಹೇಗೆ? ಎಷ್ಟು ಹೊತ್ತಾದ್ರೂ ನೀನು ನೋಡಿದ್ದೇ ಇಲ್ವೇ? ಕಣ್ಣಿಗೆ ಬಿದ್ದದ್ದೇ ಇಲ್ಲ. ನೋಡ್ಲೇಬೇಕಾ? ನೋಡ್ಬೇಕು. ಒಂದು ಸುತ್ತು ತಿರುಗು. ನಿನಗೆ ಸುತ್ತು ಜಾಸ್ತಿ ಆಯ್ತು. ನೀನು ಸರಿಯಾಗಬೇಕು ಅಂತ ಆದ್ರೆ ಅರ್ಧ ಸುತ್ತೇ ಆಗಬೇಕು. ಹಸಿವೆಯಲ್ಲಿ ಗೊತ್ತಾಗ್ಲಿಲ್ಲ. ಅದು ಬೇಡ ಬೇಡ. ನನ್ನ ಬೆರಳ ತುದಿಗೊಮ್ಮೆ ಸರಿಯಾಗಿ ನೋಡು. ಅದಾದೀತು. ಏನೋ ಇದು ಒಂದಿಷ್ಟು ಉದ್ದದ ಉಗುರನ್ನು ಬಿಟ್ಟಾರೆ. ಬೇರೆ ಉಗುರು ನೋಡುವುದಕ್ಕೆ ಹೇಳಿದ್ಯಾರೋ ನಿನ್ನ? ಮತ್ತೆ ಹಾಗಲ್ವೇನು? ನನ್ನ ಬೆರಳ ತುದಿಗೆ ನೇರ ದೃಷ್ಟಿ ಹಾಯಿಸಿ
ಇಲ್ಲಿ ಬಾ. ಅಲ್ಲಿರುವಂತ ಪೂರನನ್ನು ನಿನಗೆ ನಾನು ತೋರಿಸಿದ್ದೆ ತಡ. ಇನ್ನು ಮುಂದೆ ಆಲೋಚನೆ ಮಾಡದೆ ಒಮ್ಮೆಲೆ ಹಿಡಿದು ತಿನ್ನುವುದನ್ನು ಬಿಟ್ಟು ಎತ್ತುದ ನಿನ್ನದು ಇದೆಲ್ಲ ಅವಂತರ. ಮೊದಲಿಗೆ ಬಿಡಿ ಆಮೇಲೆ ಬಿಡಿ ಕಡೆಗೆ ಬಿಡಿ. ಗೊತ್ತಾಗ್ಲಿಲ್ವಾ? ಇಲ್ಲ. ಜಲದ ಒಳಗೆ ಅಡಗುವ ಮುನ್ನ ಜಾರುವುದಕ್ಕಂತೂ ನೀನು ಬಿಡಬೇಡ. ಅಲ್ಲವಾ? ಬುಡಕ್ಕನ್ನ ಸರಿ ಕೈ ಹಾಕು. ನೀನು ಕೈ ಬಿಡಬೇಡ. ಅಣ್ಣ ತಪ್ಪಿತಾ? ತಪ್ಪು ಮಾಡುದು ಬೇರೆ, ತಪ್ಪಿತ ಅಂತ ಕೇಳ್ತಾನ ಇವ. ಎಲ್ಲೇ ಈಗ ಕಥೆಯಲ್ಲಿ ಮುಟ್ಟುತ್ತಿದ್ದ ಅದು ಗೊತ್ತುಂಟಲ್ಲ ನಿನಗೆ? ಆ ಕಡೆ ನೀನು, ಈ ಕಡೆ ಕಣ್ಣಂತ ಪ್ರಾಣಿಯನ್ನು ಬೆನ್ನಟ್ಟಿದ್ದು ಹೌದಾ? ಸಿಕ್ಕಿದ್ರೆ ನಮ್ಮ ಕೈಯೊಳಗೆ ಸಿಗ್ಲಿಲ್ಲ. ಅವ ಎಡೆಯಲ್ಲಿ ಜಾರುವುದಾ? ಹೌದಾ? ಬಿಟ್ಟ ಮಗನಲ್ಲ. ಏನು ಮಾಡಿದ? ಎರಡು ಕೈಯನ್ನು ಒಟ್ಟಿಗೆ ಸೇರಿಸಿದೆ, ಬಲವಾಗಿ ಹದಾದಲ್ಲಿ ಮೇಲಕ್ಕೆತ್ತಿ ನುಂಗಿದೆ. ಮತ್ತೆ ನನಗೆ ಗಂಟಲ ಕೆಳಗೆ ಪೂರ್ತಿ ಇಳಿದದ್ದಿಲ್ವೇನು? ಏನಾಯ್ತು? ಸ್ವಲ್ಪ ಇಳಿದದ್ದಷ್ಟೇ. ಹೌದಾ? ಆ ಹೊತ್ತಿಗೆ ಒಂದು ದೂರದಿಂದ ಸ್ವರ ಕೇಳಿಸಿತು. ಹೇಗೆ? ಈ ಸ್ವರ ಎಲ್ಲಿಯೋ ಕೇಳಿದ ಹಾಗುಂಟಲ್ಲ. ಬಹುಶಃ ಏನೋ ಅನಾಹುತ ಸಂಭವಿಸಿದ ತೀರ್ಮಾನ ಮಾಡಿದೆ. ಕಾರಿದೆ. ಹತ್ತಿರಕ್ಕೆ ಹೋಗಿ ಸರಿಯಾಗಿ ಇಣಿಕಿ ನೋಡಿದಾಗ ಅಲ್ಲಿ ಹೊರಲಾಟ ನೋಡಿ ಅದು ನೀನು ಅಂತ ಗೊತ್ತಾಯ್ತು. ಹೌದಾ? ಏ ತಮ್ಮ, ನೀನೇ ಕಾಣೋದು. ಇಕೋ ಇದ್ದೇನಾಯ್ತಾ? ನೀನು ಇನ್ನೂ ಜೀವಂತವಾಗಿಯೇ ಇದೆಯಲ್ಲ. ಅಯ್ಯಯ್ಯೋ, ಸಾಯ್ಬೇಕಂತ ಹೇಳುದು ಹಾಗಲ್ವೇನೋ? ಮತ್ತೆ ನಾನೇನೋ ತಿಳಿಯೋದೇ ನಿನ್ನನ್ನು ನುಂಗುತ್ತಿದ್ದಾರೆ. ನೀನು ನಿನ್ನ ಹೊಟ್ಟೆಯ ಒಳ ಸೇರುತ್ತಿದ್ದಾರೆ. ಧರ್ಮಕ್ಕೆ ನಿನ್ನ ಹೆಣ ಸಾಯ್ತಿತ್ತಲ್ಲ. ಅಯ್ಯಯ್ಯೋ, ಅದು ಹೆಣ ಸಾಯ್ದು ಹೇಗ? ಸುಮ್ಮನೆ ಅವ ನನಗೆ ಹೇಳಿಕೊಡ್ತಾರೆ. ಮತ್ತೆ ಸಾಯದೆ ಹೆಣ ಆಗ್ತಾರೆ. ಸತ್ತ ಮೇಲೆ ಹೆಣ. ಅದೇ ಸತ್ತ ಹೆಣ. ನಿನಗೆ ಹೇಳಿದಲ್ವೇನು? ಅದಕ್ಕೆ ಹೇಳಿದ್ದು. ನೀನು ಬದುಕಿದ್ಯಾ, ನಾನು ಬದುಕಿದ್ದೇನೆ. ಇಬ್ಬರಿದ್ದೇವೆ. ಬದುಕಬೇಕು ಅಂತಾದ್ರೆ ತಿನ್ನಬೇಕು. ಹರಿಯನ ಬೇಕನದಿ ಮನೆಗೊಳ್ಳುತ್ತಾನೆ ವಿಧಾತ ಮನದಲ್ಲಿ ತರಗರಿಸಿದನ ದೈತ್ಯರು ದಿನ ಬರುವ ಏನು ಮಾಡಲಿ? ಎಲ್ಲಿಂದ ಹುಟ್ಟಿಕೊಂಡ ಉತ್ಪಾದ ವಿಂಡಗಳು ನನ್ನನ್ನು ಬೆನ್ನಡೆದ ಮುನ್ನತ್ತಿ ಬರುತ್ತಾ ಇವೆ. ಕೈಗೆ ಸಿಕ್ಕಿದ್ರೆ ಖಂಡಿತ ಅದೆಂದು ಮುಗಿಸ್ತೇವೆ. ಹೇಗಾದ ಅವುಗಳ ಬಾಯಿಂದ ತಪ್ಪಿಸಿಕೊಂಡು ಇಲ್ಲಿಂದ ಓಡಾಡಿಕೊಂಡು ಬಂದಿದ್ದೇನೆ. ಈಗ ನನ್ನ ರಕ್ಷಣೆ ಆಗಬೇಕಲ್ಲ. ಓ ಭಯಂದ ರೋಧಿಸ್ತಾ ನನಗೆ ಒಮ್ಮೆ ಅಮ್ಮನ ನೆನಪಾಗಿ ಹೋಯಿತು. ಆದಿಯಲ್ಲಿ ಆದಿಮಾಯ ಹೇಳಿದ್ದಾಳೆ, ಕಷ್ಟ ಬಂದರೆ ನನ್ನನ್ನೇ ಪ್ರಾರ್ಥನೆ ಮಾಡಿ ನಿಮ್ಮ ಕಷ್ಟವನ್ನು ಪರಿಹರಿಸ್ತೇನೆ ಎಂಬುದಾಗಿ. ತಡಮಾಡು ಸರಿಯಲ್ಲ, ಅವಳನ್ನೇ ಪ್ರಾರ್ಥಿಸ್ತೇನೆ. ಮರುಗಲಿ ಕಿವಿದಾದ ಮನದಲ್ಲಿ ಪರಿಸುರಿಯಾದ್ಯಾಕೆ ಒಂದು ನೀ ಪರಿ ಹೊರೆಯ ಬಾರದೆ ಬಂದ ಕಷ್ಟವನ್ನರಿತುಕೊಂಬೆ. ಅಮ್ಮ, ಏಕೋ ಮನಸ್ಸಿನಿಂದ ನನ್ನನ್ನು ಪ್ರಾರ್ಥಿಸಿಕೊಂಡೆಯಾ ಕಂದ? ಮೈದಾರಿಗೇನೆ ನಿನ್ನನ್ನು ನೋಡಿದೆ ಎಂದಿದ್ರೆ ಕಣ್ಣಿನಿಂದ ಹರಿದಂತ ಕಣ್ಣೀರು ಕಪೋಲದಲ್ಲಿ ಹೆಪ್ಪು ಕಟ್ಟಿದೆ. ಯಾರಿಂದ ಬಂದದ್ದು ಬಹಳ ನಿರ್ಭೀತಿಯಿಂದ ತಿಳಿಸು ಕಂದ. ಮತಿಲಾಲ ಸುಜಲ ತೊಳ್ಳೆವರು ಧೂತರು ದಿಸುತ್ತ ಎನ್ನ ನಿಂದಿದೆಯೇ ಕಾಟುವರೋದರಿ
ಕಾಯುತ್ತಾ ಇದ್ದಾರೆ. ಈ ವೇಳೆಯಲ್ಲಿ ದಾರಿಕ ನಿನ್ನ ಮೊರೆ ಹೊಕ್ಕಿದ್ದೆ, ನಿನ್ನ ಕರುಣೆಯ ಕಂದ ನೀನೇ ಕಾಪಾಡಬೇಕು. ಮರುಗಬೀಡ ವಿಧಾತ ಮರುಗಬೀಡ ವಿಧಾತ ನಾ ಶ್ರೀಹರಿಯ ಸೇರಿಯ ಕಾರಣದೋ ಅವನಿರುವ ನಿದ್ರೆಯೋಳಿಯೊಂದು ಶೀಘ್ರದೋ ಅಗಲಿ ಹೋಗುವೆನು. ಬರದು ಎಚ್ಚರಗೊಂಡು ದೈತ್ಯರ ತರಿದು ಕೊಡುವನು. ಭೀತಿ ಬೇಡಿ ಮಗನೀ ಭೀತಿ ಬೇಡೆ ವರಸು ದರ್ಶನ ಕೊಡುತ್ತವಾಗಿ ನೀ ಮರೆಯುವುದೆಂದು. ಆದಿಮಾಯಾದ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಆವರಿಸಿಕೊಂಡಿರೋ ಕಾರಣದಿಂದಾಗಿ ಅವನಿಗೆ ಯೋಗ ನಿದ್ರೆಯಲ್ಲಿದ್ದಾನೆ. ಹರಿಯನ್ನು ಬಿಟ್ಟು ದೂರ ಸರಿಯುತ್ತೇನೆ. ನಿದ್ರೆಯಿಂದ ಎಚ್ಚರಗೊಂಡ ಹರಿಯು ದುಷ್ಟರನ್ನು ಸಂಹರಿಸುತ್ತಾನೆ. ಇದು ಅದಕ್ಕಾಗಿ ಚಕ್ರವನ್ನು ಹರಿಯ ಕೈಗೆ ಒಪ್ಪಿಸು. ನಾನೇನ್ ಮಾಡ್ಬೇಕಮ್ಮ? ಅಲ್ಲಿಯವರೆಗೆ ನೀನು ಹರಿಯ ನಾಭಿಕಮಲ ನಾಳದಲ್ಲಿ ಅಡಗಿರು ಮಗನೇ. ಸುಖಮಸ್ತು. ಮಾಯೆಯೋ ನಳಿನನಾಥನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ವದನದಲ್ಲಿ ಯೋಗ ನಿದ್ರೆಯಿಂದ ಎಚ್ಚೆತ್ತಿದ್ದೇನೆ. ವಿಶ್ವ ಸೃಷ್ಟಿಯ ಸಂಕಲ್ಪ ಮಾಡಿದ್ದೇನೆ. ನೋಡೋಣ. ಕಪ್ಪಿನವರನ್ನು ಕಂಡರೆ ಆಗುವುದಿಲ್ವಾ? ನಮಗೆ ಕಪ್ಪಿನದ್ದು ಆಗ್ತದೆ, ಬೆಳಗಿನದ್ದು ಆಗ್ತದೆ. ಅದಕ್ಕೆ ನೀನು ತಲೆ ಕೆಡಿಸಿಕೊಳ್ಳಬೇಡ. ಮತ್ತೆ ಬೊಬ್ಬೆ ಯಾಕೆ? ಜಲರಾಶಿ ಹೋಗಿ ಹೋಗಿ ನಿನಗೆ ಇಲ್ಲಿ ಮಲಗುವುದಕ್ಕೆ ಎಲ್ಲಿಯೂ ಜಾಗ ಸಿಗಲಿಲ್ವೇನೋ? ಇಷ್ಟು ಉಂಟಲ್ಲ. ಎಲ್ಲಿಯಾದ್ರೂ ಬಿದ್ದುಕೊಳ್ಳುವ ಜಾತಿ ಮರ್ಯಾದೆ ಇಲ್ಲದವ. ನೀರ ಮೇಲೆ ಮುಳುಗಿ ಸಾಯ್ಬೇಕಿತ್ತು, ಆದ್ರೂ ನೀನು ಬದುಕಿದ್ದೀಯ. ನೀರ ಮೇಲೆ ಬಿದ್ದಿದ್ದಿ, ಅದು ಸಾಕಾಗದೆ ಇತ್ತಗಾಲದ ಎಲೆಯ ಮೇಲೆ ಮಲಗಿದ್ಯಲ್ವೇನು? ನೋಡುವ, ನೀನೊಮ್ಮೆ ಮಲಗು. ನಿನ್ನ ಸಂತಾನದವರು ಹೀಗೆ ಎಲ್ಲೆಲ್ಲಿ ಬಿದ್ದುಕೊಳ್ಳುವ ಜಾತಿಗಳು ಕೆಲವೆಲ್ಲ ಇದ್ದಾವೆ. ಇದು ಯಾವ ಎಲೆ? ಆಲದ ಎಲೆ ಇರಬೇಕು. ಇದು ಆಲದ ಎಲೆ. ಹೊರಟಿದ್ದಾನವ ಅಧಿಕ ಪ್ರಸಂಗಿ ಅಷ್ಟೇ ಅಲ್ವೇನೋ? ನೋಡಿದಾಗ ನೀನು ಸಾಧಾರಣದ ವ್ಯಕ್ತಿ ಅಲ್ಲ ಅಂತ ಗೊತ್ತಾಗುತ್ತದೆ. ಇದು ಈ ಚಟ ಯಾವಾಗ ಪ್ರಾರಂಭ ಆದ್ದು? ಯಾವುದು? ಈ ಬಾಯಲ್ಲಿ ಹಾಕಿ ಚೀಪುವುದು. ಇದು ನಮ್ಮದ್ದೇ. ಗೊತ್ತಾಗಿದೆ, ಅದು ನಿನ್ನದ್ದೇ ಅಂತ. ಮತ್ತೊಬ್ಬರದ್ದು ನಿನಗೆ ಸಿಗುತ್ತದೆ. ಮೊದಲಿಗೆ ನಿನ್ನದ್ದೇ ಬಾಯಲ್ಲಿ ನಿನ್ನದ್ದನ್ನು ನೀನೊಮ್ಮೆ ಚೀಪು. ಚಟ ನನಗಿಲ್ವೇನೋ? ಇದು ಎಂತದ್ದು? ಇದು ಲೀಲೆ. ಇದು ವಿಷ್ಣು ಲೀಲೆ. ಈ ತೋಳದ್ದು ಬಾಯಲ್ಲಿ ಹಾಕಿ ಚೀಪುವ ಚಟ ಅದು ಲೀಲೆಯ? ಏನಪ್ಪ ನನಗೆ ಗೊತ್ತಿಲ್ಲ. ನಿನಗೆ ಅನುಭವಕ್ಕೆ ಬರಲಿಲ್ಲ. ಅದು ಬರುವುದೇ ಬೇಡ. ಇರಲಿ. ಬಾಯಲ್ಲಿ ಹೆಬ್ಬೆರಳನ್ನು ಚೀಪುತ್ತಾ ಕಿರುನಗೆಯನ್ನು ಸೂಸುತ್ತಾ ಇದ್ದಿ. ಯಾರು ನೀನು? ಹೆಸರೇನು? ಯಾಕೆ ಇಲ್ಲಿ ಬಿದ್ದಿದ್ದೆ? ಹೇಳು. ಸತ್ಯಕ್ಕೆ ಆಗುವುದಿಲ್ಲ. ನಿನ್ನತ್ಯಂತ ವಿಚಾರ ತಿಳಿಯ
ಯಾಕೆ ಬೊಬ್ಬೆ ಹಾಕಿ ಸಾಯ್ತೀರಿ? ಇಷ್ಟು ಬೊಬ್ಬೆ ಹಾಕಿದ್ರು ವ್ಯವಸ್ಥೆ ಇನ್ನೂ ಸರಿ ಆಗಲಿಲ್ಲ. ಇಂಥ ಸ್ವರವೂ ಹೋಯ್ತು. ಅಂದ್ರೆ ಗೊತ್ತಾಯ್ತಾ ನಿನಗೆ? ಅದು ನಿಮಗೊಂದು ವ್ಯವಸ್ಥೆ ಮಾಡುವ ಅದಕ್ಕೆ ನಾವು ಹುಡುಕಿಕೊಂಡು ಬಂದದ್ದು. ಸರಿ. ವ್ಯವಸ್ಥೆ ಮಾಡೋದು ಹಾಗಾದ್ರೆ ನಿನ್ನಲ್ಲಿ ಕೇಳೋದು ಏನು? ತಾರು ಬೇಗ ಮೊದಲು ಕಂಡ ಪೋರನಲ್ಲಿ ಹೊಸ ನಿನ್ನ ಕೈ ಮುರಿದನು. ನೀನು ಕೇಳಿದ್ದು ಅವನನ್ನೇ ಅಲ್ವಾ? ಅವ ಪಂಡ, ನೀವು ವೀರರು ಧೀರರು ಶೂರರು. ಅಯ್ಯೋ ನೀವು ಯಾರ ಕೌಂಡಿರಯ್ಯ ಮೊದಲು ನೀವು ಯಾರ ಕೌಂಡಿರಯ್ಯ ಮೊದಲು ನಾನು ಅರೆಯುವುದು ವೀರಶೂರನಯ್ಯ ನೀವು ಪೂರ್ಣ ದೋಷ ಮಾತಾಡ್ತಿದ್ದವು ಯಾರ ಕಂದನಯ್ಯ ಮೊದಲು ನಾನು ಅರಿಯಲಿದ್ದು ತೋರುವ ಜನದಿಗೆ ಅಧಿಕಾರಿದು ನಾಗಿರುವೆ ಅಧಿಕಾರಿದ ನಾಗಿರುವೆ ಅಧಿಕಾರಿ ನಾನಾಗದೆ ತೋರುವ ಜನದಿಗೆ ಅಧಿಕಾರಿ ನಾನಾಗಿರುವೆ ಬೇರೆ ಕಾರ್ಯದಿಂದ ಹೊರತು ವಾರತೆಯೊಳ್ಳುವ ವೀರ ವೀರ ಶೂರರೇ ವೀರರೇ ಘನ ಗಂಭೀರರೇ ಶೂರ ಧೀರ ಘನ ಗಂಭೀರ ರಯ್ಯ. ಅಲ್ಲ ಎಂತದ್ದು? ಹೋಗಿ ಹೋಗಿ ಇವ ನನ್ನನ್ನು ರಯ್ಯ ಅಂತ ಕೇಳ್ತಾನಲ್ಲ, ನಾನು ನಿನಗೆ ಹಾಗೆ ಕಾಣಿಸ್ತೇನು? ಏಯ್, ಅವ ಜನ ಬೇರೆ, ನಾನು ಬೇರೆ. ಅವನಿಗೂ ನನಗೂ ಸತ್ಯ ಹೇಳಬೇಕು ಅಂತಾದ್ರೆ ಸಂಬಂಧವೇ ಇಲ್ಲ, ನಾವು ಪ್ರತ್ಯೇಕವೇ. ನೀನು ಬೇರೆ ಬೇರೆ ತಕ್ಕೊಳ್ಳಬೇಡ, ಒಟ್ಟಿಗೆ ತಕ್ಕು. ನೀನು ಬೇರೆ ಬೇರೆ ಕೊಡಬೇಡ, ಒಟ್ಟಿಗೆ ಕೊಡು. ನಿನಗೆ ಬೇರೆ ಬೇರೆ ತಕ್ಕೊಂಡ್ರೆ ಆಗುವುದಿಲ್ಲ. ನೀನು ಬೇರೆ ಬೇರೆ ಕೊಟ್ಟರೆ ಆಗುವುದೇ ಇಲ್ಲ. ಎಂತದ್ದು? ಯಾರಿಗೂ ಗೊತ್ತು. ವಿಷಯ ಹಾಗೆ ದಾರಿಗೆ ಬಾ. ವೀರರಯ್ಯ. ಈಗ ಸರಿ. ಶೂರರಯ್ಯ. ಸರಿ. ವೀರರಯ್ಯ ನೀವು. ನಿಮ್ಮನ್ನು ಕಾಣುವಾಗ ಭೂರಿ. ಸಣ್ಣದ್ದ ದೊಡ್ಡದ್ದ? ಎಂತದ್ದು? ನಿನ್ನ ಪೂರಿ. ಅಯ್ಯೋ,
ಭೂರಿ ದೋಷ ವಾಂತೆ ದಿಟವು. ಹಾಗೆ ಅಡಿಗೆ ಸ್ವಲ್ಪ ಗಟ್ಟಿ ಹೊತ್ತು. ನಿಮ್ಮ ನಡೆ ನುಡಿ ಆಯ ಆಕೃತಿ ಒಂದೊಂದೊಂದು ಕಾಣುವಾಗ ಇಂಥದ್ದು ಉಂಟ. ಏನದು? ಆಶ್ಚರ್ಯ, ಅದ್ಭುತ, ವಿಚಿತ್ರ, ವಿಸ್ಮಯ ಹೀಗೂ ಉಂಟೆ. ಆದರೂ ಸತ್ಯ ಉಂಟಲ್ಲ. ನಿನ್ನ ಕಣ್ಣೆದುರಿಗೆ ನಾವಿರೋರು ಈ ರೀತಿ ಕಾಣುವುದಕ್ಕೆ ಕಾರಣ ಏನು ಬಲ್ಲ? ಏನು? ಸಾಮಾನ್ಯದವರು ನಾವು ಅಂತ ಭಾವಿಸಬೇಡ. ಏನು ಮಹಾ? ನಾನು ಒಬ್ಬ ಬಂಟನೇನು. ನೀನು ಬಂಟನೆ? ಎದೆ ತಟ್ಟುವಾಗ ಗೊತ್ತಾಗೋದಿಲ್ವಾ ನಿನಗೆ? ಇವ ಅವನು ಬಂಟ, ನೀವಿಬ್ಬರು ಬಂಟರು, ಅಂದರೆ ಹೊಂತಕಾರಿಗಳು. ನಿಮ್ಮ ಮುಂದೆ ನಿಂತ ನಾನೇನು ಸಾಮಾನ್ಯನೇ? ಎಂಟೆದೆಯ ಬಂಟ ಕುಂಟ. ಒಬ್ಬ ಬಂಟನೇನೋ? ಬಂಟರಿರುವುದಕ್ಕೂ ಹೀಗೆ ಹೀಗಲ್ಲ. ನಿನಗೆ ಹೀಗಿದ್ದ ಬಂಟರ ವಿಷಯ ಗೊತ್ತಿಲ್ಲ. ಇಂಥದ್ದು ಹೆಚ್ಚು ಸಮಯ ಉಳಿಯುವುದೂ ಇಲ್ಲ, ಇಂಥದ್ದನ್ನು ತೆಗೆಯದೆ ಹೋಗುವುದೂ ಇಲ್ಲ. ನೋಡುವ. ನನ್ನ ಮುಂದೆ ಪ್ರಶ್ನೆ ಇಟ್ಟಿರಲ್ಲ, ಕೇಳಿದ್ದು ಅದೇ ತೋರು ಬೇಗ ಮೊದಲು ಕಂಡ ಪೋರ ನೆಲ್ಲಿ ಪೋದ ಬಂಟ. ಕೈ ಮುರಿದೇನು? ಕೇಳಿದ್ದು ಪ್ರಶ್ನೆ ಉತ್ತರ ಕೊಡು. ನಾ ಕಾಣೆ ನಾಲ್ಕಾಣೆ ಅಲ್ಲ ಎಂಟಾಣೆ. ನಾನು ಕಾಣೆ. ಮತ್ತೆ ನೀನ್ಯಾರು? ಅಖಂಡವಾದ ಜಲನಿಧಿಗೆ ನಾನೇ ಅಧಿಕಾರಿ. ಶ್ರೀಮನ್ನಾರಾಯಣ. ಏನು? ಜಲಧಿಗಧಿಕಾರಿ ನಾನು. ಹೆಸರು ಶ್ರೀಮನ್ನಾರಾಯಣ. ಯಾವ ಸತ್ತ ಸೀಮೆಣ್ಣೆ ನಾರಾಯಣನ ನೀನು? ಸೀಮೆಗೆ ನಾರಾಯಣ. ಜಲದಿ ವೀರರು ಧೀರರು ಶೂರರು ಆದಂತ ನಾವೇ ಈ ಕ್ಷೇತ್ರಕ್ಕೆ ಅಧಿಕಾರಿಗಳಲ್ಲದೆ ನೀನು ಯಾವತ್ತಾದ್ರೂ ಆಗಲಾರ. ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುವ ಜೊತೆಯಲ್ಲಿ ಆ ತಪ್ಪಿಸಿದ ಆತನ ತೋರಿಸಿದ್ರೆ ಬಿಟ್ಟೆವು, ಇಲ್ಲದಿದ್ರೆ ತಿಂದೆವು. ಹೇಗಿದ್ದ? ನಿನ್ನ ಕಂಠಗಳಿಗೆ ಕರೆಯುವ ಹತ್ತಿವ ಮೊದಲೊಂದು ಕೀಟವನ್ನು ಕಂಡಿದ್ದೇವೆ. ಅದಕ್ಕೆ 5 ತಲೆ, ಹೌದೇ? 4 ಕರ, ಓಹೋ, ತೆಳ್ಳಗೆ ಬೆಳ್ಳಗೆ ಆ ಕೀಟವನ್ನು ಕೊಡಬೇಕು. ಇಲ್ಲದಿದ್ರೆ ನಿನ್ನ ತಿನ್ನುವುದು. ಅವನ ಹೇಳಿದ್ದನ ರಾಗ ಅವ ಬಂದಿದ್ದ. ಆಗ ಗೊತ್ತಿಲ್ಲ ಅಂತ ಹೇಳಿದಿ. ನೀವು ಬಂಡ ಅಂತ ಹೇಳಿದ್ದಲ್ಲ? ಹೌದು. ಬಂಡರಿಗಾಶ್ರಯ ಎನ್ನೊಳಗಿಲ್ಲವು. ದೀನನಾಗಿ ಬಂದ, ಪ್ರಾಣ ರಕ್ಷೆ ಕೇಳಿದ. ರಕ್ಷೆ ಚಿಕ್ಕದ ದೊಡ್ಡದ ಅವನಿಗೆ ಬೇಕಾದಷ್ಟು. ನನ್ನ ರಕ್ಷೆಯ ಕಕ್ಷೆಯ ಒಳಗೆ ಅವ ಇದ್ದಾನೆ. ನಿಮಗಾದರೂ ಎಚ್ಚರಿಕೆ. ಬದುಕು ಬೇಕು ಎನ್ನುವ ವಾಂಛೆ ಉಂಟು ಅಂತಾದರೆ ಮಣಿಯಿರಿ ಎನ್ನಯ ಪದಕ್ಕೆ ಹೇಳಿರಿ ಹರಿ ಪದ ಒಲಿದು ಪಾಲಿಪೆ. ಮೊಳತು ನಿಂತ್ರೆ ತಲೆ ತಲೆ ತೆಗೆದೇನು. ತಲೆ ನಾವು ತೆಗೆದ
ಸಾಯಲಿಕ್ಕೆ ಮಾರಿ ಹಿಡ್ದವ ಒಬ್ಬ ಹಾಕ್ತಾನೆ ಹೊಚ್ಚಾಡ್ತಾನೆ ಗ್ರಹಚಾರ ಎಲ್ಲ ಸರಿ ಇಲ್ಲದವ ನಾನು ಯುದ್ಧ ಭಾವಿಸಿ ಹೊರತಲ್ವೇನು ಬಿದ್ದದ್ದಲ್ಲ ನನಗೆ ಅಲ್ವಾ ನೋವಾಯ್ತಾ ತುಂಬಾ ನೋವಾಗಿದೆ ಸುಧಾರಿಸಿಕೋ ಆಯ್ತಾ ಅದೆಂತದ್ದು ಸುಧಾರಿಸುವುದು ತಿಳಿಯೋದ ಬಿದ್ದದ್ದಲ್ವೇನು ತಿಳಿಯೋದ ಬಿದ್ದಾಗ ಸುಧಾರಿಸಿಕೊಳ್ಬೇಕು ಹೌದಾ ಅದನ್ನು ಬಿಡಿಸಿ ಹೇಳ್ಬೇಕಾ ನಾನು ಆಯ್ತು ಅದು ಬೇಡ ಬೇಡ ಅಲ್ಲಿ ನೀನೇನು ಮಾಡ್ತಿದ್ದದ್ದು ಹೊರತಲ್ಲಿಗೆ ಹೊರತಿರೋ ರಕ್ತಮಾಂಸ ಚೆಲ್ಲಾಪಿಲ್ಲಾಗಿ ನೀರಿನಲ್ಲಿ ಕದಡಿ ಹೋದ್ರೆ ತಿನ್ನುವುದಕ್ಕೆ ನಮಗೆ ಏನುಂಟು ಅದು ಹೌದಲ್ವ ಅಡಿಗೆ ನೀರನ್ನೇ ನೆಕ್ಕಬೇಕಷ್ಟೇ ಹಾಗಾಗಬಾರ್ದು ಓಲೇನಲ್ಲೋ ಅದು ಪೂರ್ತಿಯಾಗಿ ಸತ್ತಿದೆ ಇಲ್ವ ಅಂತ ನೋಡಿ ಮಾಡ್ತಾರೆ ಆಯ್ತು ಅಲ್ಲ ಅಂತೆ ತಮ್ಮ ಏನೋ ವಿದ್ಯುಂತದ್ದು ಅಕ್ಕ ನೀನು ಕರೆಯುವುದು ನೋಡು ಹೌದಾ ಅಕ್ಕ ತಿರುಗುವುದು ಏನೋ ಸಾಯುವ ಕಾಲದಲ್ಲಿ ಕೈ ಮೇಲೆ ಬರುವುದು ಸ್ವಾಭಾವಿಕ ಹೌದು ಎಂತದ್ದು ಕೈ ಮೇಲೆ ಬರುವುದು ಸ್ವಾಭಾವಿಕ ಈಗ ಕೈ ಮೇಲೆ ಕಾಲು ಎಲ್ಲಿಯಾದ್ರೂ ಬರುವುದು ನೋಡಿದ್ದೇನು ಇಲ್ಲ ಈ ಕೈಯ ಬದಲಿಗೆ ಕಾಲು ಮೇಲೆ ಬಂತಲ್ಲ ಯಾಕೆ ಬಹುಶಃ ಇದು ಅತಂತ್ರ ಸ್ಥಿತಿ ಪೂರ್ತಿ ಆಗುವುದಿಲ್ಲ ಅಂತ ನೋಡುವಾಗಲೇ ಗೊತ್ತಾಗುತ್ತೆ ಇದು ಉಳಿಬಹುದಾ ಸರಿಯಾಗಿ ಬಿತ್ತು ಎತ್ತುವುದು ಜಾರುವುದು ಮುಳುಗುವುದು ತಮ್ಮ ಸಾಕ ಕೊಡು ಎಲ್ಲಿಗೆ ಮುಗೀತು ನಿನಗೇನಾಯ್ತು ಸೊಂಟ ಮುರಿತಪ್ಪ ಹಿಂದಿನಿಂದ ಸೊಂಟದ ಮಧ್ಯಕ್ಕೆ ಒಂದು ಪೆಟ್ಟು ಬಿತ್ತು ತಮ್ಮ ಹೌದಾ ಅಯ್ಯೋ ಅಣ್ಣ ಓ ಪೆಟ್ಟು ಬಿತ್ತ ನೋವಾಯ್ತಾ ಸುಧಾರಿಸು ಅದೆಂತದ್ದು ತಿಳಿಯದ ಬಿದ್ದಾಗ ಸುಧಾರಿಸಬೇಕಂತ ನೀನೇ ಹೇಳಿದ್ದಲ್ವಾ ಸುಧಾರಿಸು ತಿರುಗು ಮಾಡುವ ನನಗೆ ಹಿಂದಿನಿಂದ ಇದ್ದವ ಯಾರು ನಾನೇ ಮತ್ತದ್ದು ಯಾರು ನಾನಲ್ಲ ಅಲ್ಲ ಅಕ್ಕ ಇದು ಪೂರ್ತಿ ಸಾಯಲಿಲ್ವೇನು ಇದು ಅರ್ಧ ಸತ್ತದ್ದು
ಯಾವಾಗ ಮೇಲೆ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಜೋರುಂಟು. ಹೌದಾ? ಏತಮ್ಮ, ವಾತ ಪಿತ್ತ ಕಫ ಮೂರು ಒಂದಾದಾಗ ಕಟ್ಟಗಳಿಗೆ ಬರುವಂತಹ ಭಯಾನಕ ರೋಗ ಯಾವುದು ಬಲ್ಲೆಯ? ಅದೇ ಸನ್ನಿಪಾತ. ಈ ಮಗನಿಗೀಗ ಪ್ರಾರಂಭ ಆದ್ದು ಅದೇ. ನಿನ್ನ ವಾತದ ದೋಷ ಎಲ್ಲ ಅಡಿಗೆ ಬಿದ್ರು ಅಡಿಯಿಂದ ಹಂದಾಡಿ ಸುದಿಯುವ ಚಟ ಜೋರುಂಟು. ಅಕೋ ಸತ್ರು ಹಲ್ಲು ಬಿಡುದು ನೋಡು. ಇವ ಬದುಕಿದ್ದೆ ಈ ಮಗ ಅದ್ರಲ್ಲಿ. ನಾವಿರುವಾಗ ಅದೆಲ್ಲ ನಡೀಲಿಕ್ಕಿಲ್ಲ. ಇಲ್ಲಿವಾ ತಲೆಯಿಂದ ಕಾಲುವರೆಗೆ ಸರಿಯಾಗಿ ಪರೀಕ್ಷೆ ಮಾಡಿ ಎದೆಗೆ ಕಿವಿ ಕೊಟ್ಟು ಕೇಳಿದೆ. ಅದರ ಎದೆ ಬಡಿತ ನಿಂತೇ ಹೋಗಿದೆ. ಸತ್ತಿರದ ಮೇಲೆ ತಲೆ ಯಾಕೆ ತಿನ್ನುವುದಕ್ಕೆ? ಜೊತೆಯಲ್ಲಿ ಎಂತದಕ್ಕೆ? ತಿನ್ನುವುದಕ್ಕೆ. ಮತ್ತೆ ನಾನಿರುವುದು ನನಗೆ ಬೇಕು ತಿನ್ಲಿಕ್ಕೆ. ಬೇಕು ತಿನ್ನೋದಕ್ಕೆ. ಅಗೋ ತೋಟು ತದ ಬೆಳ್ಳಗಿನ ಪೋರ ಅಗೋ ಬಿಲಿ 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 ಕಂಡು ಬಿಡುದು. ಅಗೋ ಅದಾದಲ್ಲಿ ತಲೆ ಎತ್ತುತ್ತಾ ಉಂಟು. ನೀನು ಅಲ್ಲಿವರೆಗೆ ಹೋಗಿ ಅದನ್ನು ಹಿಡಿದು ನೀನೊಬ್ಬನೇ ತಿನ್ನು. ಇದೊಂದು ನನಗೆ. ನೀನು ಬರುದಿಲ್ವಾ? ನಿನಗೆ ಅದು ಸಾಕಾಗುದಿಲ್ವಾ? ಅಲ್ಲಿವರೆಗೆ ಹೋಗ್ಬೇಕಲ್ಲ. ಏನು ಕಾಲು ಸರಿ ಇಲ್ವಾ? ಆಯಾಸ ನಡೆದಕ್ಕಾಗುದಿಲ್ಲ. ಅದಕ್ಕೆ ಹೆಚ್ಚು ಬೇಡ, ಇಷ್ಟೇ ಸಾಕು. ಅಲ್ಲ, ಇರುವುದೇ ಸ್ವಲ್ಪ. ಅದ್ರಲ್ಲಿ ನಿನಗೆ ಪಾಲು ಕೊಟ್ಟರೆ ನನಗೆ ಸಾಕಾಗುತ್ತದೇನೋ. ನನಗೆ ಬೇಕು. ಕಡಿಮೆ ಆಯ್ತು ಅಂತ ತಲೆ ಬಿಸಿಯಲ್ಲಿ ನಾನಿದ್ದೇನೆ. ಹೆದರಿ ಬೇಡ. ಇನ್ನು ಸಿಕ್ಕಿದ್ರೆ ನಿನಗೆ ಕೊಡ್ತೇನೆ. ಸಿಕ್ಕಿದ್ದಾರೆ, ಇಲ್ಲದಿದ್ರೆ ಹುಡುಕುವ. ಹುಡುಕಿದ್ರೆ ಸಿಕ್ಕದಿದ್ದಾರೆ. ಸಿಗಬಹುದು, ನಿರೀಕ್ಷೆ. ಎಲ್ಲಿವಾ? ನೀನು ತುರ್ತಿದ್ಯಾ, ನಾನು ತುರ್ತಿದ್ದೇನೆ. ಇಬ್ಬರು ಸರಿಯಾದ ರೀತಿಯಲ್ಲಿ ನಾವಿರುವರು ತಿನ್ನಬೇಕು ಅಂತಾದ್ರೆ ಸರಿಯಾದ ಒಂದು ಪಾಲಾಗಬೇಕು. ಹಂಚುವುದು. ಇಲ್ಲಿ ಪಾಲು ಮಾಡಿದ್ಯಾ? ನಾನೇ. ಸರಿಯಾಗಿ ಕೇಳು. ಆ ಪ್ರಾಣಿಯ ರಕ್ತ, ಮಾಂಸ, ಚರ್ಮ ಎಷ್ಟು ನನಗೆ ಬೆಳೆದದ್ದು ನಿನಗೆ. ಎಂತದ್ದು? ರಕ್ತ, ಮಾಂಸ, ಚರ್ಮ ಎಷ್ಟು ನನಗೆ ಬೆಳೆದದ್ದು ನಿನಗೆ. ಉಳಿದ ಜಲಪು ನನಗೆ ಯಾಕ? ಗಟ್ಟಿ ಬಿಟ್ಟು ಜಾಗಿ. ಗಟ್ಟಿ ಜಾಗಿ ಏನೋ ಪಾಲು ಅಂತ, ಏನೋ ಪಾಲು. ಯಾರಿಗೆ ಬೇಕು ನಿನ್ನ ಪಾಲು? ಇದು ಒಂದು ಪಾಲು ಬೇಡವಾ? ನನಗೆ ಇರ್ಲಿ. ಧರ್ಮಕ್ಕೆ ಸಿಕ್ಕಿದ್ರೆ ನನಗೆ ಇರ್ಲಿ ಹೇಳ್ತಾರವ. ಎಲ್ಲಿವಾ? ನಾನು ಪಾಲು ಮಾಡ್ತಾನೆ ಕೇಳು. ಆಯ್ತು. ಹೆಚ್ಚು ರಕ್ತ ಮಾಂಸ ನನಗೆ, ಕಡಿಮೆ ಚರ್ಮ ಎಲುಬು ನಿನಗೆ. ನಿನಗೆ ಹೆಚ್ಚು, ನನಗೆ ಕಡಿಮೆ. ನಾನು ತಮ್ಮ, ನಿನಗೆ ಕಡಿಮೆ. ಒಂದೇ ರೀತಿ ಆಗ್ಬೇಕು. ಸರಿ ಇಲ್ವಾ? ಸರಿ ಇಲ್ಲ. ಇನ್ನೊಮ್ಮೆ ಕೇಳು. ಸೊಂಟದಿಂದ ಮೇಲೆ ಏನೆಲ್ಲ ಉಂಟೋ ಅದು ನನಗೆ. ಸೊಂಟದಿಂದ ಕೆಳಗೆ ಏನೆಲ್ಲ ಉಂಟೋ ಅದು ನಿನಗೆ. ಮೊದಲ ಬಾಯಾಕು. ನೀನೇ ಹೋಗು. ಸರಿಯಾಗಿ ನೋಡಿದ್ದೇನೆ, ನನಗೆ ಕಡಿಮೆ ಆಗಿದೆ. ನಿನ್ನ ಜೀವಮಾನದಲ್ಲಿ ಇಂಥ ಪಾಲು ಸಿಗಲಿಕ್ಕಿಲ್ಲ. ಮೊದಲು ಬಾಯಾಕು. ನನಗೆ ಅದು ಬೇಡ. ನೋಡು, ತೊಡ ನೋಡು, ಎಷ್ಟು ತೋರ ಉಂಟು. ಕೈ ಹಾಕಿದಾಗ ಎಲುಬು ಕಾಣಿಸ್ತದೇನೋ. ಮಾಂಸದ ಮುದ್ದೆ ಇದು ಬೇಡ ಅಂತ ಹೇಳ್ತಾನೆ. ಏಯ್, ಸತ್ಯ ಹೇಳ್ಬೇಕು ಅಂತಾದ್ರೆ ತೊಡೆ ಮಾಂಸ ಬಹಳಷ್ಟು ರುಚಿ ಅಂತ. ಹಾಕು ಬಾಯಿ. ನೀನೇ ತಿನ್ನು. ಹಾಕು ಬಾಯಿ. ಹಾಕು ಬಾಯಿ. ನನಗೆ ಬೇಡ. ಧರ್ಮಕ್ಕೆ ತೋರಿಸಿದ್ರೆ ಅದು ಬೇಡ ಅಂತ ಹೇಳಿ. ಒಂದೇ ರೀತಿ ಹಂಚಬೇಕು. ಸರಿ ಹಂಚು. ಆದೀತು. ನೀನು ಬಿಡುವ ಹಾಗಿಲ್ಲ, ನಾನು ಬಿಡುವ ಹಾಗಿಲ್ಲ. ಹೀಗೆ ಮಾಡಿದ್ದೇನೆ. ಹೇಗೆ? ಒಂದು ಕೈ ಒಂದು ಕಾಲನ್ನು ನಾನು, ಮತ್ತೊಂದು ಕೈ ಮತ್ತೊಂದು ಕಾಲನ್ನು ನೀನು ಬಲವಾಗಿ ಎಳೆದಾಗ ಯಾರ್ಯಾರ ಪಾಲಿಗೆ ಎಷ್ಟೆಷ್ಟು ಬರ್ತದೋ ಹಾಗೆ ತಿಂದ್ರಾಯ್ತು. ಅವಸರ ಮಾಡಬೇಡ. ಆಯಾಸವಾಗಿದೆ. ನುಂಗುವಾಗ ಗಂಟಲಲ್ಲಿ ಸಿಕ್ಕಿದ್ರೆ ಸತ್ತೇ ಹೋದಿ. ಅದು ಹೌದಲ್ಲ. ಬಿಟ್ಟದಲ್ಲಿ ಉಪ್ಪುನೀರಿನಲ್ಲಿ ಕೆಲವು ಸಮಯ ನಾವು ಇಲ್ಲೇ ಬಿಟ್ಟರೆ ಹೋಗ್ತದೆ. ಮೂಗಿಗೆ ಗಮ ಗಮ ಅಂತ ಪರಿಮಳ, ಗುಳುಮ್ ಅಂತ ನುಂಗುವುದಕ್ಕೂ ಸುಲಭ. ಧನುಜರಲಿ ಜಯತೆ ರತಿರುತಿರಿ ನಳಿನನು ಆಪನು ಸ್ಮರಿಸಿ ಭಕ್ತಿಯೋ ಆದಿಮಾಯೆಯ ಮನದಳರಿತನು ದುರದೊಳಗದಳು ಹಬದ ಕುರಿತು ಕಪಟ ಕೊಳಗುವುದೆನುತದ ಆ ವೀರರ ಪಗಳುತ್ತದೆ. ಸಂಹಾರಕ್ಕೆ ಯುಕ್ತಿ ಮಾರ್ಗವೇ ಸೂಕ್ತ. ಆದಿಮಾಯಾ ನಿರೂಪ ಬರಲಿ ನೋಡೋಣ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಬಾಲು ಹೆಚ್ಚಿನ ತೋಗತೊಗೆ ಆಶ್ಚರ್ಯವಾದಿನ ಉಚ್ಚರಿಸುವುದೇನು.
ಆಶ್ಚರ್ಯಬೋಧೇನ ಉಚ್ಚರಿಸುವುದೇನು ಅಚ್ಚಳಿಯದ ಪಟರಹುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪುರುಷಕ್ಕೆ ಬಲು ಹೆಚ್ಚಿನ ತೋಳದ ಸಖಿ ಮೆಚ್ಚಿದೆನೋ ಮೆಚ್ಚಿದೆ ಮೆಚ್ಚಿದೆ ಪೂರೆ ಪೂತುರೆ ಮಜರೆ ಮಜ ಪೂತು 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 ಬಡಿರೆ ಬಾಪುರೆ ಮಜ್ಜರ ಮಜ್ಜ ಪೂತು ಪೂತು ಮಜ್ಜ ಮಜ್ಜ ಪೂತು ಎಂತದ್ದು ಗೊತ್ತಾಗಲಿಲ್ವೇ? ಇಲ್ಲ ಅರ್ಥ ಆಗಲಿಲ್ವೇ? ಅರ್ಥ ಇದ್ರೆ ಅಲ್ವಾ ಆಗುವುದು? ಅರ್ಥ ಇಲ್ಲ ತಾನು ಹೇಳುವುದು ಯಾಕೆ? ನಿಮಗೆಲ್ಲ ಅರ್ಥ ಕಲ್ಪಿಸುವುದಕ್ಕೆ ಸಾಧ್ಯವೇ? ಆಹಾ. ಅನರ್ಥ ಪಿಂಡಗಳು, ಏನದು? ಅರ್ಥಕ್ಕೆ ಸಿಗದ ಪಿಂಡಗಳು ಯಾರು? ಇವು. ಏ ತಮ್ಮ, ನಾವಿರೋರು ಪಿಂಡಗಳಂತೆ. ಈ ಪಿಂಡಕ್ಕೆ ಅರ್ಥವೇ ಇಲ್ಲವಂತೆ. ಆದ ಕಾರಣ ನಾವಿರೋರು ಇನ್ನು ಮುಂದಕ್ಕೆ ಅನರ್ಥ ಪಿಂಡಗಳು. ನಾವು ದಂಡ ಪಿಂಡಗಳು. ಓ ದಂಡ ಪಿಂಡಗಳೇ, ಮಾತಾಡಬೇಡ. ಮಾಡಿದಿರಲ್ಲ ಹೋರಾಟ. ಎಷ್ಟಾಯಿತು ಸಮಯ? ಸಮಯ ಎಷ್ಟಾಯಿತು ನೋಡ್ಲಿಲ್ಲ. ದಿವ್ಯ 5,000 ವರುಷವೇ ಸಂದು ಹೋಯಿತು. ಇಷ್ಟೊತ್ತು ಪೆಟ್ಟು ಬೀಳೋಗ್ಲಿ ಲೆಕ್ಕಾಚಾರ ಸರಿ ಮಾಡಿದ್ದಿ. ಓಹೋ, ಇಷ್ಟರವರೆಗೆ ನಡೆದ ಘನ ಸಂಗ್ರಾಮದಲ್ಲಿ ಸೋತವರು ನೀವೇ. ಅಲ್ಲ, ಇದು ನಮಗಾಗುವುದಿಲ್ಲ. ಗೆದ್ದವ ನಾನೇ. ಕೈಯಲ್ಲಿ ಕೊಟ್ಟೇನೆ. ಇಲ್ಲ, ಒಮ್ಮೆ ಅಲ್ಲ ಒಮ್ಮೆ ಇಲ್ಲ. ಇದು ನಮ್ಮಲ್ಲಿ ಸಲ್ಲ. ಇತ್ಯರ್ಥವೇ ಆಗಲಿಲ್ಲ. ನಿರ್ಣಯ ಮಾಡಿಕೊಂಡೆ, ಗೆದ್ದವ ನಾನು. ಏನೋ ನಾಳೆಗೆ ತಡವರಿಸುವುದು ಸರಿ ಮಾಡ್ಬೇಕಾ? ತಪ್ಪಿತ ಸರಿ ಮಾಡ್ಬೇಕಾ? ಬೇರೆ ತಪ್ಪಿತ ಅಂತ ಕೇಳ್ತಾರೆ. ಗೆದ್ದವರು ನೀವು, ಸೋತವ ನಾನು. ಗೆದ್ದಂತಹ ನಿಮಗೆ ಏನನ್ನಾದರೂ ಕೊಡಬೇಕು ಅಂತ ಆಲೋಚನೆ ಮಾಡಿದ್ದೇನೆ. ಏನು ಬೇಕು ಕೇಳಿಕೊಳ್ಳಿ. ಕೊಡು ಕೊಡು. ಗೆದ್ದವರು ನಾವು, ಸೋತವರು ನೀನು. ಸೋತವನು ಅಂತ ನೀನು ನಮ್ಮಲ್ಲಿ ಬೇಡಬೇಕಲ್ಲದೆ, ಗೆದ್ದ ನಾವು ನಿನ್ನಲ್ಲಿ ಬೇಡುವ ಕ್ರಮ ಉಂಟೇನು? ಇದು ಏನು ಗೊತ್ತಾ? ಕೈ ಎಲ್ಲುಂಟು? ಮೇಲೆ ಹೋಗಿದೆ. ಒಮ್ಮೆ ಹೇಳು. ಮೇಲೆ ಹೋಗಿದೆ. ಹೋಗುವ ಮೊದಲು ಏನು ಬೇಕು ಕೇಳಿಕೋ, ಕೊಡ್ತೇವೆ. ಇನ್ನೆಂತ ಭರವಸೆ ನಿಮ್ಮಲ್ಲಿ ನನಗೆ? ನಂಬು. ನಂಬಿಕೆ ಬರಬೇಕು ಅಂತಿದ್ರೆ ಕರ ತಟ್ಟಿ ಮಾತು ಕೊಡಬೇಕು. ಇವ ಹೋಗಿ ಹೋಗಿ ಬಂದು ಮುಟ್ಟಿದ್ದು ಕರ ತಟ್ಟುವಲ್ಲಿ. ಒಳ್ಳೆ ಕೆಲಸ. ಒಮ್ಮೆ ಕರ ತಟ್ಟ. ಒಮ್ಮೆ ಕರ ತಟ್ಟ. ಯಾವ ಕರವು? ಅದೇ ನೀನು ಹೇಳಿದ್ದು. ಕೈ. ನೀನು ಏನು ಕೇಳ್ತೀವಿ ಅದನ್ನು ಈ ಕ್ಷಣದಲ್ಲಿ ಕೊಡ್ತೇವೆ. ಸಿಕ್ಕಿದರು ನಿಜ ಕೈಗೆ ಬಲು ಸೊಕ್ಕಿದ ಮೂರ್ಖರನಿ ಮಗೆ ತಕ್ಕುದಾದ ಮಾದಿಕ್ಕಿದೆಯದರಿವು ದಕ್ಕದು ನಿಮ್ಮಯ ವಿಕ್ರಮ ಮುದಕ್ಕೆ ಸಿಕ್ಕಿದಿರು ನಯ ಕೈಗೆ ಬಲು ಸೊಕ್ಕಿದ ಮೂರ್ಖರ ನಿಮಗೆ ಸಿಕ್ಕಿದಿರಿ ಎನ್ನ ಕೈಯೊಳಗೆ. ಒಂದು ಸುಳ್ಳು ಹೇಳ್ತಾನೆ ನೋಡಿ ಅಲ್ವಾ? ಸೊಕ್ಕಿದ ಮೂರ್ಖರೇ ನಿಮಗೆ. ಹೇಳೋದು ಮೂರ್ಖ ಅಂದ್ರೆ ಗೊತ್ತಿಲ್ವೇ? ಗೊತ್ತಿಲ್ಲ. ಮೂರ್ಖ ಅಂದ್ರೆ ಒಳ್ಳೆಯವ. ಯಾರು? ನೀನು. ಏ ತಮ್ಮ, ನಾನು ಒಳ್ಳೆಯವ, ಆದ ಕಾರಣ ಮೂರ್ಖ. ನೀನು ಶತ ಮೂರ್ಖ ಅಂದ್ರೆ 100 ಪಾಲು ಹೆಚ್ಚಿನವ. ಅವನನ್ನ ತಮ್ಮ, ನಾನು ಅವನ ಅಣ್ಣ. ನಾನು ಶತ ಮೂರ್ಖ, ಅವ ಬರೇ ಮೂರ್ಖ. ನೀನು ಕೋಟಿ ಮೂರ್ಖ. ಮೂರ್ಖ ಇಲ್ಲಪ್ಪ, ನಿಮಗೂ ತಲೆ ಉಂಟಲ್ಲ. ದೊಡ್ಡ ತಲೆ ಉಂಟು. ಅದರ ಒಳಗೆ ಏನಾದ್ರೂ ಬೇಕಲ್ಲ. ಯಾರಿಗೊತ್ತು? ಏನು ಉಂಟು ಅಂತ ಗೊತ್ತಾಗಬೇಕಿದ್ರೆ ನಿಮ್ಮ ತಲೆಗೆ ಮದ್ದೆ ಹಾಕಬೇಕು. ಯಾರು ಹಾಕುದು? ನಾನೇ. ಯಾರೋ ನೀನು? ವೈದ್ಯ ನಾರಾಯಣ. ನಾರಾಯಣ ವೈದ್ಯನು? ನಾರಾಯಣ ವೈದ್ಯ ನಿನ್ನ ಸಂತಾನದವ. ಬೇಕು ಅಂತಾದ್ರೆ ಸೇರಿಸಿಕೋ. ವೈದ್ಯೋ ನಾರಾಯಣೋ ಹರಿ ಎಂದೇ ಕರೆಸಲ್ಪಡುವವ. ಹಾಗಾದ ಕಾರಣ ಮತ್ತೆಲ್ಲ ಕೊಡುವಷ್ಟು ಸುಲಭ ಇಲ್ಲ. ಏನಾದ್ರೂ ತಕ್ಕೊಂಡೇ ನಾವು ಮದ್ದು ಕೊಡುವುದು. ನಿನಗೆ ನಾವು ಕೊಡ್ಬೇಕಲ್ಲ. ನೀವು ಕೊಟ್ಟು ಆಗಿದೆಯಲ್ಲ. ಅವಾಗಂತ ಬೇಕಲ್ಲ. ಮೊದಲೇ ಇತ್ತೀರಿ ಭಾಷೆ. ಆಡಿದ ಮಾತಿನಂತೆ ನೀವು ನಿಮ್ಮ ಪ್ರಾಣವನ್ನೇ ಏನಮ್ಮ
ಪದಮ ಪ್ರಾಣವ ಕೇಳಿದ ಜಾನದಾನದಲ್ಲಿ ಪೂಜಿಸುತ್ತೋ ಸಾನೂರಾಗದು ನೀವೆ ಮನದಿರುತ್ತದೆ ಸಾನೂರಾಗದು ನೀವೆ ಮನದಿರುತ್ತದೆ ತಾನೇ ಮಾಡುವುದಂತ ಮಾತ ತಮ್ಮ ಅಣ್ಣ ತಮ್ಮ ಅಣ್ಣ ಏನು ಮಾಡುವುದ ತಮ್ಮ ಹೋಯ್ತಲ್ವೇನೋ ನಮ್ಮಿರುವರ ಜೀವ ಹೋಯ್ತಲ್ವೇನೋ ಯಾತ ಕಿತ್ತೆವು ಭಾಷೆ ಚಾತುರ್ಯದಿಂದೆಮ್ಮ ಪ್ರಾಣವನ್ನೇ ಕೇಳಿಬಿಟ್ಟನಲ್ಲ ತಮ್ಮ ಅಣ್ಣ ತಮ್ಮಂದ್ರ ಅಂತ ನಾವಿರೋರು ಕೆಲವು ಸಮಯದವರೆಗೆ ಬಾಳಿ ಬದುಕಬೇಕು ಅನ್ನುವಂತ ಆಸೆ ನೀರಿಸಿಕೊಂಡೆವು ಎಲ್ಲವೂ ಒಮ್ಮೆಲೆ ಹಾಳಾಗಿ ಹೋಯಿತು ಅವನಿಗೇನೋ ನಾವಿರೋರು ಮಾತು ಕೊಟ್ಟಿದ್ದೇವೆ ಮಾತು ಕೊಟ್ಟಂತೆ ಪ್ರಾಣವನ್ನು ಕೊಡದೇವೇದೊಂದಾದ್ರೆ ನಮ್ಮ ಪಾಲಿಗೆ ಲೋಕಪವಾದ ಬರ್ತದೆ ಲೋಕಪವಾದ ಬರ್ತದೆ ಅಂತ ಹೇಳಿ ಪ್ರಾಣವನ್ನು ಕೊಟ್ಟವೆಂದಾದ್ರೆ ಏಕಕಾಲದಲ್ಲಿ ನಾವಿರೋರು ಸಾಯುವುದಿಲ್ವೇನೋ ಅತ್ತ ಸಾಯುವ ಹಾಗೂ ಇಲ್ಲ ಇತ್ತ ಬದುಕುವ ಹಾಗೂ ಇಲ್ಲ ಹೋಯ್ತಲ್ವೇನೋ ನಮ್ಮ ಜೀವ ಹೋಯ್ತಲ್ವೋ ನಾವು ಅವನಿಗೆ ಮಾತು ಕೊಟ್ಟಿದ್ದೇವೆ ಇಲ್ವೋ ಕೊಟ್ಟಿದ್ದೇವೆ ಮಾತು ಕೊಟ್ಟಂತೆ ಪ್ರಾಣ ಕೊಡಬೇಕು ಪ್ರಾಣ ಕೊಡದಿದ್ರೆ ಅಪವಾದ ಬಾರದೆ ಉಳಿಬೇಕು ಅಂತಾದ್ರೆ ಒಮ್ಮೆಗೆ ನೀನು ಸಾಯಬೇಕು ತಮ್ಮ ನಾನು ಸಾಯುವುದ ನನಗೆ ಬೇಕಾಗಿ ಒಮ್ಮೆಗೆ ನೀನು ಪ್ರಾಣ ಕೊಡು ತಮ್ಮ ಹೆದರಿಕೆ ಆಗ್ತದೆ ಎಂತದ್ದು ಭಯ ಭಯವ ಬಿಡು ನಾನಿರುವೆ ಒಮ್ಮೆ ಜೀವ ಕೊಡು ನಿನಗೆ ಭಯವೇ ಇಲ್ಲ ಹಾಗಾದ್ರೆ ನೀನೇ ಕೊಡು ನನಗೆ ಬದುಕಬೇಕು ಅನ್ನುವಂತ ಆಸೆಯೋ ತಮ್ಮ ಇಬ್ಬರಿಗೇನೋ ಉಂಟೆ ಆದ್ರೆ ಇಲ್ಲಿ ನೋಡುವ ಆಗದಿಂದ ಕೈ ಚಾಚಿ ಕೂತಿದ್ದಾನೆ ಯಾರದ್ದು ಧರ್ಮದ್ದು ಯಾವಾಗ ಸಿಗುತ್ತದೆ ಅಂತ ಇವ ಎಲ್ಲಿಂದ ಬಂದ ಅಂತ ಇಲ್ಲ ಮಾರಿ ಸಂತಾನ ಬಿಂಡ ಇದ್ದವ ನಿನಗೆ ದುಡಿಯುವುದಕ್ಕೆ ಸಂಕಟ ನಿನಗೆ ಧರ್ಮದ್ದೇ ಆಗಬೇಕು ಎಲ್ಲೆಲ್ಲಿ ತಿರುಗಾಟ ಮಾಡಿ ಹೊತ್ತಿಗಾಗುವಾಗ ಬರುವುದು ನಮ್ಮದು ಕೇಳುವುದು ಹೇಗಾದ್ರೂ ಮಾಡಿ ನಾವು ಬದುಕಲೇಬೇಕು ನಾವು ಸಾಯಲೇಬಾರದು ಹಾಗಾಗಬೇಕು ಅಂತಾದ್ರೆ ತಲೆಗೆ ಸ್ವಲ್ಪ ಕೆಲಸ ಕೊಡಬೇಕು ಹಾಗೆ ಮಾಡಿದ್ರೆ ಆಗೋದಿಲ್ಲ ಹೀಗೆ ಮಾಡಿದ್ರೆ ಸರಿ ಇಲ್ಲ ಎರಡೂ ಸರಿ ಇಲ್ಲ ಕೊಡಿ 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 ಆಗಲೇ ವ್ಯವಸ್ಥೆ ಆಗಿದೆ ಕೊಡ್ತೇವೆ ಸರಿ ಪ್ರಾಣ ಪಡೆಯುವಂತ ನೀನು ದೇಹಕ್ಕೆ ಬಿಂದು ನೀರು ಸೋಂಕದ ತೆರನಾಗಿ ಪ್ರಾಣವನ್ನು ತೆಗೆದುಕೋ ಸಾಯುವ ಕಾಲದಲ್ಲಿ ನಾವು ನೀರು ಮುಟ್ಟಬಾರದು ಎಲ್ಲರೂ ಸಾಯುವಾಗ ನೀರು ಬಿಡಬೇಕು ಅಂತ ಹೇಳುವುದು ಹೌದಾ ನಿಮಗೆ ನೀರೇ ಬಿಡುವುದು ಬೇಡ ಅದೇ ನಮ್ಮ ವಿಶೇಷ ಅಲ್ಲ ನಿಮಗೆ ನೀರು ಬಿಡ್ಲಿಕ್ಕೆ ಯಾರಾದ್ರೂ ಬೇಕಲ್ಲ ಈಗ ಇರುವುದು ನೀನೊಬ್ಬ ಮಾತ್ರ ಹೌದಪ್ಪ ನಿಮ್ಮ ಎದುರಿಗೆ ನಿಮ್ಮ ಅಪ್ಪ ಇದ್ದರೂ ನಿಮಗೆ ಗೊತ್ತಾಗುವುದಿಲ್ಲಲ್ಲ ಎದುರಿಗೆ ನಮ್ಮ ಅಪ್ಪ ಅಪ್ಪ ಅವ ಎಲ್ಲಿ ಅಪ್ಪ ನಾನೇ ಮಾತ್ರ ಅಲ್ಲ ಅಮ್ಮನೂ ನಾನೇ ಹೇಗೆ ಹುಟ್ಟಿದಿರಿ ಬಲ್ಲಿರ ಬಾಲ ಮುಕುಂದನಾಗಿದ್ದ ವೇಳೆ ಕರ್ಣ ಕಲ್ಮಶವನ್ನು ತೆಗೆದು ಜಲದಿಯ ಮೇಲೆ ಬಿಸುತ್ತೆ ಆವಾಗ ಅದರಿಂದಲೇ ನಿಮ್ಮಿರುವರ ಹುಟ್ಟು ಹಾಗಿದ್ದರೆ ನಮ್ಮಪ್ಪ ಕಿಲ್ಪಿಸಪ್ಪ ಎಂದು ನಿಮ್ಮಲ್ಲಿ ವಾದ ಇಲ್ಲ ನನ್ನನ್ನು ತಿಳಿಯುವುದಕ್ಕೆ ಬೇಕಾಗಿ ಇದು ದಿವ್ಯ ಜ್ಞಾನ ನೋಡಿ ನೋಡಿ ಕ್ಷೀರಾಣವಶಯದ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ದಿನೋಧಾರಿ ರಮಣ ಕ್ಷೀರಣವಶಯನ ಶ್ರೀಹರಿ
ಕೇಶವ ಮಾಧವ ಗೋವಿಂದ ಮುಕುಂದ ವೈಕುಂಠವಾಸ ಹಾ. ಕಾಪಾಡು ತಂದೆ, ನಮ್ಮನ್ನು ನೀನು ಕಾಪಾಡು. ಹಾ. ನೀನ್ಯಾರು ನಾವ್ಯಾರು ಅನ್ನುವಂತ ವಿಚಾರವನ್ನು ತಿಳಿಯದೆ ಮಾಡಬಾರದ ಕೃತ್ಯಕ್ಕೆ ಕೈ ಹಾಕಿದವರು ನಾವು. ಹಾ. ಆ ಸಮಯದಲ್ಲಿ ನಿನ್ನ ಪರಮ ಪಾವನವಾದಂತ ವಿಶ್ವರೂಪವನ್ನು ತೋರಿಸಿದೆ. ಹಾ. ನೋಡಿದ್ದೆ ತಡ ನಮ್ಮಲ್ಲಿ ಅಡಕವಾಗಿರುವಂತ ಅಜ್ಞಾನವು ದೂರವಾಯಿತು. ಸುಜ್ಞಾನ ಅನ್ನುವಂತ ಬೆಳಕಿನೊಳಗೆ ನಾವೀರರು ಕೊಂಡಾಲ್ಪಟ್ಟಾಗ ನಿನ್ನ ಮತ್ತು ನಮ್ಮ ಸಂಬಂಧ ಏನು ಅಂತ ತಿಳಿಯಿತು. ನಿನ್ನ ಮಕ್ಕಳಲ್ಲೇ ನಾವು ಅಪರಾಧ ಎಸಗಿದ್ದೇವೆ. ಇನ್ನು ಮುಂದಕ್ಕೆ ಬದುಕುವ ಅರ್ಹತೆಯನ್ನು ಕೂಡ ನಾವು ಕಳ್ಕೊಂಡಿದ್ದೇವೆ. ಹಾ. ಆದ್ರೆ ಒಂದು ಆಸೆ ತಂದೆ, ಏನು? ಕಟ್ಟ ಕಡೆಯದಾದಂತಹ ಮೋಕ್ಷ ಸಾಮ್ರಾಜ್ಯವನ್ನು ನಾವಿರುವರು ಪಡೆಯಬೇಕು. ಅದನ್ನು ನೀನು ಇಯ್ಯಬೇಕು ಅಂತ ನಮ್ಮ ಕೇಳಿಕೆ. ಸರಿ. ಜಯ 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 ವಿಶ್ವವಿರಾಟ್ ಸ್ವರೂಪಿಯ. ಏನು? ಬದುಕು ಆಶೆ ಇಲ್ಲದಿದ್ರು ಹೆಸರು ಬೇಕಾದ್ರೂ ಶಾಶ್ವತವಾಗಿ ಉಳಿಯಬೇಕು ಎನ್ನುವ ಇಚ್ಛೆ ಇದೆ. ಹಾ. ಹೆಸರು ನಿಲ್ಲಿಸಿ ಹಸುವನ್ನು ಪಡೆಯಬೇಕ ಸತ್ಯನಾಗು ಸ್ವಾಮಿ. ಸರಿ ಸರಿ. ಮದಿರೆಯ ಕಾಂತಿಯ ನಿನಗೆ ಮಧುವೆನ್ನುವೆ ಕಠಿಣ ತರವ ತನ್ವಿರ್ಪನೀತನ ಕೈಟಪ ಎಂದೆನ್ನುವೆ ಮುದದಿ ನಿಮ್ಮ ಇಚ್ಛೆಯಂತೆ ಪರಿಪಾಲಿಪೆ ಎಂದನ ಶ್ರೀಹರಿಯೋ ಮದಿರೆಯ ಗಾತಿಯ ನಿನಗೆ ಮಧುವೆನ್ನುವೆ ಕಠಿಣವಾದ ತನುವಿರ್ಪಯಿತನ ಕೈ ಎಂದೆನ್ನುವೆ ಮುದದಿ ನಿಮ್ಮ ಇಚ್ಛೆಯಂತೆ ಪರಿಪಾಲಿಪಿಯಂದನ ಶ್ರೀಹರಿಯೋ ಮಧು ಕೈಟಬರೇ ನನ್ನ ಮುದ್ದು ಮಕ್ಕಳೇ, ಶ್ರೀಮನ್ನಾರಾಯಣನ ಕಂದಮ್ಮಗಳು ನೀವು ಎತ್ತಿರಿ ಎನ್ನುವುದನ್ನು ಭವಿಷ್ಯತ್ ಪ್ರಪಂಚ ತಿಳಿಯುವುದಕ್ಕೆ ಬೇಕಾಗಿ ನಿಮಗೆ ಇರುವರಿಗೂ ಶುಭ ನಾಮಕರಣವನ್ನು ಮಾಡುವವನಿದ್ದೇನೆ. ಹೇಗೆ? ನಾಡು ನೋಡುತ್ತಲೇ ಮದಿರೆಯ ಕಾಂತಿಯಿಂದ ನೀರು ಕಂಗೊಳಿಸುತ್ತಾ ಇರುವೆ. ಮೃದುವಾದ ಶರೀರ ನಿನ್ನದ್ದು, ಸಿಹಿಯ ಅನುಭವ ನಿನ್ನಲ್ಲಿ ಆಗುತ್ತಿರುವ ಕಾರಣ ನೀನೇ ಮಧು. ಧನ್ಯನಾದೇನು ತಂದೆ. ಮಧುವನ್ನು ಅರಸಿಕೊಂಡೋ ಅನುಸರಿಸಿಕೊಂಡೋ ಬರುವುದು ಕೀಟ. ಕೀಟಕ್ಕೆ ಕೈಟಭ ಎನ್ನುವುದೇ ಅನ್ವರ್ಥ. ಈತನನ್ನು ಅನುಸರಿಸಿಕೊಂಡು ಕೀಟ ಸದೃಶನಾಗಿ ಬಂದಾತ ನೀನು. ಮಾತ್ರವಲ್ಲ ಕಠಿಣ ಶರೀರಿಯಾಗಿರ್ಪೆ. ಆದ ಕಾರಣ ನೀನೇ ಕೈಟಭ. ಮುಂದಕ್ಕೆ ನಿಮ್ಮ ಉಭಯರ ಅಪೇಕ್ಷೆಯಂತೆ ನಿಮ್ಮ ಶಿರವನ್ನು ಈ ಮಹಾರ್ಣವದ ಮೇಲೆ ಕಡಿದೆ ಅಂತಾದರೆ ಇದು ರುಧಿರಾರ್ಣವವಾದೀತು, ಸಾಗರವಾದೀತು. ಹಾಗಾಗದಂತೆ ತಡೆಯುವುದಕ್ಕೆ ಬೇಕಾಗಿ ನನ್ನ ಜಂಘಾ ಪ್ರದೇಶವನ್ನೇ ಜಲಧಿ ಮಧ್ಯದಲ್ಲಿ ವಿಸ್ತೃತಗೊಳಿಸಿ ಅದರ ಮೇಲೆ ನಿಮ್ಮ ಶಿರವನ್ನಿತ್ತು ಕಡಿದು ಮುಕ್ತಿ ಕರುಣಿಸ್ತೇನೆ. ಹೀಗೆ ಬನ್ನಿ. ಜಯ 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 ಜಯ. ಅದು ಕೈಟಭರಹನನವಾಯಿತು. ಅವನಿರುವರ ಕಾಯದ ಮೇಧಸ್ಸನ್ನು ತೆಗೆದು ಅದೋ ಜಲಧಿ ಮಧ್ಯಕ್ಕೆ ಸೇರಿಸಿದ್ದೇನೆ. ಸುಕ್ಷೇತ್ರವೊಂದರ ನಿರ್ಮಾಣವಾಯಿತು. ಇದಕ್ಕೆ ಮೇದಿನಿ ಎಂಬ ಹಾಗೆ ಹೆಸರನ್ನು ಇರಿಸಿದ್ದೇನೆ. ಅಜನಿಗೆ ಇಲ್ಲೇ ಸೃಜಿಸುವ ಅಧಿಕಾರ ಹರನಾದರೂ ರಜತಗಿರಿ ಸೇರಿದ. ನಾನು ವೈಕುಂಠವನ್ನು ಸೇರಿ ಪಾಲನಾಧಿಕಾರವನ್ನು ಕೈಗೊಳ್ಳುತ್ತೇನೆ. ವರ್ತನುಜಪೇಕ್ಷೆಯಲ್ಲಿ ಕಾಮಿನಿಯು
ಜನನಿಯಾತೆಯಲಿ ಮಾಲಿನಿಯು ವರದನುಜಾಪೇಕ್ಷೆಯಲಿ ಕಾಮಿನಿಯು ವರದನುಜಾಪೇಕ್ಷೆಯಲಿ ಕಾಮಿನಿಯು ಕನಕಗರ್ಭನ ತಪ್ಪವನು ಗೈವೆಯನು ತಲ್ಲಿ ವನಕ್ಕಾಗಿ ನಡೆದಂದು ಮನದಿ ಯೋಚಿಸಿದಳು ಮಾಲಿನಿ ಪರಿಪಾಲಿಸು ದೇವ ಪರಿಪಾಲಿಸು. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಹಿರಿಯ ವಲ್ಲಭೆ ನನ್ನಮ್ಮ ದಿತಿದೇವಿ. ಅವರಿರುವರ ದಾಂಪತ್ಯದ ಫಲವೇ ನಾನು. ಮಾತೆಯ ಮಡಿಲಲ್ಲಿ ಮಮತೆಯ ಮಗಳಾಗಿ ಮಾಲಿನಿ ಎಂದು ನಾಮಾಂಕಿತಳಾಗಿ ಭುಜದೆತ್ತರಕ್ಕೆ ಬೆಳೆದು ನಿಂತವಳಿದ್ದೇನೆ. ಕ್ಲಪ್ತ ಸಮಯದಲ್ಲಿ ಸಕಲ ವಿದ್ಯಾಭ್ಯಾಸಗಳನ್ನ ಪೂರೈಸಿ ಪುರವನ್ನ ಸೇರಿದಂತಹ ಹೊತ್ತು ತಾಯಿಯನ್ನು ನೋಡಿದೆ ಅಂತಾದ್ರೆ ಮೊಗದಲ್ಲಿ ಬೇಸರ. ಕಾರಣವನ್ನು ಕೇಳಿದವಾಗ ಹೇಳಿದಂತಹ ಮಾತುಗಳಾದರೂ ಏನು? ನ್ಯಾಯವಾಗಿ ನಮಗೆ ದಕ್ಕಬೇಕಾದ ಸಗ್ಗಲೋಕ ಸುರರ ಪಾಲಾಗಿ ಹೋಗಿದೆ. ವಶಪಡಿಸಿಕೊಳ್ಳುವುದಕ್ಕೆ ಹೋದಂತಹ ನನ್ನಂದಿರೆಲ್ಲ ಮೋಸದಿಂದ ಮಡಿದು ಹೋದರಮ್ಮ. ಅಸುರ ಕುಲ ಅಳಿವಿನ ಅಂಚಿನಲ್ಲಿದೆ ಎಂಬ ಹಾಗೆ ನೊಂದ ಜೀವಕ್ಕೆ ಭರವಸೆಯ ಮಾತುಗಳನ್ನು ಕೊಟ್ಟೆ. ನನ್ನ ನುಡಿಗಳಿಂದ ಆಶ್ರಿತ ಅಂತಹ ತಾಯಿ ಬಿತ್ತರಿಸಿದ ಆಶಯಗಳಾದರೂ ಏನು? ನಾಡನ್ನು ಬಿಟ್ಟು ಕಾಡನ್ನು ಸೇರಿಕೋ ಮಗಳೇ. ವಿಧಿಯ ಕುರಿತಾಗಿ ಘನವಾದ ತಪಸ್ಸನ್ನಾಚರಿಸು. ಮೆಚ್ಚಿಸಿ ಪ್ರತ್ಯಕ್ಷಗೊಳಿಸಿ ಮುಂದೊಂದು ದಿನ ಯೋಗ್ಯನಾದ ವರನನ್ನು ವರಿಸಿ ದುರ ಸಮರ್ಥ ಮಗನನ್ನೇ ಪಡೆಯುವ ಹಾಗೆ ವರವನ್ನು ಬೇಡಿಕೋ ಎಂದು ಮಾತೆಯ ಮಾತಿಗೆ ಮಣಿದು ಬಂದವಳಿದ್ದೇನೆ. ಸೇರಿರುವಂತಹದ್ದು ಕಾನನ ಪ್ರದೇಶ ನೋಡಬಾರದೆ. ಮನೋಹರವಾದ ಪರಿಸರ, ರಮಣೀಯವಾದ ಪ್ರಕೃತಿ, ಅನುಕೂಲವಾದ ವಾತಾವರಣ. ಇನ್ನೇನು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಮೊದಲಾದ ಅಷ್ಟಾಂಗಗಳನ್ನೇ ಬಳಿದು ವಿಧಿಯ ಕುರಿತಾಗಿ ಘನವಾದ ತಪಸ್ಸನ್ನಾಚರಿಸಬೇಕು ಎನ್ನುವ ಯೋಚನೆಯಲ್ಲಿ ನಾನಿರುವಾಗ ಪ್ರಶ್ನೆಗಳ ಸುರಿಮಳೆಯ ಸುರಿಮಾಲೆಯಾಗಿ ನನ್ನನ್ನು ಸುತ್ತುವರಿಯುತ್ತಾ ಇದೆ. ಕಾರಣವಿದೆ. ಚೆಲುವಿಗೆ ಯೌವನದಿಂದ
ಯೌವನದಿಂದ ಯೌವನದಿಂದ ಯೌವನದಿಂದ ಯೌವನದಿಂದ ಶೋಭಿಸುವೆನು ಅದರಿಂದ ಸಲೆ ಶೋಭಿಸುವೆ ಸಲೆ ಶೋಭಿಸುವೆ ಸಲೆ ಶೋಭಿಸುವೆ ಅದರಿಂದ ಚೆಲುವಿಗೆ ಯೌವನದಿಂದ ನಾ ಸಲೆ ಶೋಭಿಸುವೆ ಅದರಿಂದ ಇಳೆಯ ಕಾಮುಕರನ್ನ ಕಂಡರೆ ಮೋಗಿಸದೆ ಉಳಿಯರು ಇಳೆಯ ಕಾಮುಕರನ್ನ ಕಂಡರೆ ಮೋಗಿಸದೆ ಉಳಿಯರು ವಿಘ್ನವಾಗುವುದೈಸೆ ಉಳಿಯರು ತಬಗಿನ್ನು ವಿಘ್ನವಾಗುವುದೈಸೆ ಇಳೆಯ ಗಮಕರನ್ನ ಕಂಡರೆ ಮೋಗಿಸದುಳಿಯರು ತಬಗಿನ್ನು ವಿಘ್ನವಾಗುವುದೈಸೆ ಚೆಲುವಿಗೆ ಯೌವನದಿಂದ ಚೆಲುವಿಗೆ ಆ
ತಪಸ್ಸಿಗೆ ವಿಘ್ನ ಉಂಟಾಗುವುದಕ್ಕಿಲ್ವೇ? ಅವರಾದರೂ ಸರಿ, ಆದರೆ ಇದ್ದಾರಲ್ಲ ಸುರರು, ನನ್ನ ತಪಸ್ಸಿನ ಕುರಿತಾಗಿ ಅರಿತರು ಅಂತಾದ್ರೆ ತಪಸ್ಸು ಈಡೇರುವುದಕ್ಕೆ ಸಾಧ್ಯವೇ? ತಾಯಿಗೆ ಕೊಟ್ಟಂತಹ ಮಾತು ಈಡೇರಿಸಲೇಬೇಕು. ಯೋಚಿಸಿದ್ದೇನೆ, ಅನಿಮಾದಿ ಅಷ್ಟ ಸಿದ್ಧಿಗಳನ್ನ ಬಲ್ಲವರು ನಾವು. ಯಾವುದೇ ಕ್ಷಣದಲ್ಲಾದರೂ ನಮ್ಮದಾದ ನಿಜ ರೂಪವನ್ನು ಮರೆಮಾಚಿ ಅನ್ಯ ಜಂತುವಿನ ರೂಪವನ್ನು ತನ್ನದಾಗಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆ. ಯೋಚಿಸಿದ್ದೇ ತಡ. ನೋಡಬಾರದೆ, ನೀಲವಾಗಿ ಬೆಳೆದು ನಿಂತಹ ಮರ ಕೇಳುತ್ತಾ ಇದೆ. ಹಕ್ಕಿಗಳ ಇಂಚರ ಧ್ವನಿ. ಹಕ್ಕಿಯಾದ್ರೆ ಹೇಗೆ? ಬೇಟೆಗಾರನಿಗೆ ಆಹಾರವಾಗಿ ಹೋದೇನು? ಉರಗಗಳು ಉರಗವಾದ್ರೆ ಹೇಗೆ? ಅದು ಬೇಡ. ನೋಡಿ ಮರದ ಮೇಲೆ ಗಿಡುಗನಿಗೆ ಆಹಾರವಾಗಿ ಹೋದೇನು? ಉರಗವೂ ಬೇಡ, ಹಕ್ಕಿಗಳು ಬೇಡ. ಸರಿ ಸರಿ, ಒಂದಲ್ಲ ನೂರಲ್ಲ ಸಾವಿರಾರು ಮಹಿಷಿಗಳ ಹಿಂಡು ಇತ್ತ ಕಡೆಗೆ ಸಾಗಿ ಬರುತ್ತಾ ಇದೆ. ಅನ್ಯ ಜಂತುವಿನ ಉಪಟಳವಿಲ್ಲ, ಬೇಟೆಗಾರನ ಉಪದ್ರವವಿಲ್ಲ. ಹಾಗಾದ್ರೆ ಮಹಿಷಿಯ ರೂಪವನ್ನು ತನ್ನದಾಗಿಸಿಕೊಂಡು ವಿಜಯ ಕುರಿತಾಗಿ ಘನವಾದ ತಪಸ್ಸನ್ನು ಆಚರಿಸುತ್ತೇನೆ. ತಪಸ್ಸನ್ನು ಬಿಟ್ಟು ಎದ್ದಿದ್ದೇನೆ. ನಾನು ಯಾಕೆ? ಈ ಕಾಡಿನಲ್ಲಿದ್ದಂತ ಎಲ್ಲ ಮೃಗಗಳು ಕೂಡ ಕಾಡನ್ನು ಬಿಟ್ಟು ಓಡುತ್ತಾ ಇವೆ. ಉರಿಯನ್ನು ತಾಳಲಾರದೆ. ಹಾಗಾದ್ರೆ ಈ ಉರಿ ಬರೋದಕ್ಕೆ ಕಾರಣ ಅಂತ ಒಮ್ಮೆ ಜ್ಞಾನ ದೃಷ್ಟಿನ ನೋಡ್ತಾನೆ. ಆಶ್ಚರ್ಯವೇ ಸರಿ, ಉರಿ ಬರೋದಕ್ಕೆ ಕಾರಣ ಅಂತ ಜ್ಞಾನ ದೃಷ್ಟಿಯಿಂದ ನೋಡಿದ್ರೆ ಅರ್ಥವಾಗುತ್ತಾ ಉಂಟು ನನಗೆ. ದಿತ್ತಿ ಕೋರಿ ಅಂತ ಮಾಲಿನಿಯು ಮಹಿಷಿ ರೂಪದಿಂದ ಪುತ್ರನನ್ನು ಬಿಡಬೇಕೆಂಬ ಉದ್ದೇಶದಿಂದ ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ. ಅವಳದ್ದಂತ ತಪದ ಪ್ರಭಾವದಿಂದ ಈ ರೀತಿ ಅಂತ ಉರಿ ಬರ್ತಾ ಉಂಟು. ಇದು ಋಷಿ ಕುಲಕ್ಕೆ ಅಪಮಾನ. ಹಾಗೆ ಬಿಡಬಾರ್ದು. ಇವಳಿಗೆ ಗೌರವಂತ ಶಿಕ್ಷೆ ಆಗ್ಲೇಬೇಕು. ಇವನಿಗೆ ಮಗ ಬೇಕಾ? ಮಗ ಹುಟ್ಟಬೇಕಾ? ಇವನ ಉದರದಲ್ಲಿ ಹುಟ್ಟುವಂತ ಮಗು ಕೋಲಾಟನಾಗಿ ಹೋಗ್ಲಿ, ಕೋಲಾಟನಾಗಿ ಹೋಗ್ಲಿ, ಕೋಲಾಟನಾಗಿ ಹೋಗ್ಲಿ. ನಾನು ಕೊಟ್ಟಂತ ಶಾಪವನ್ನು ಪರಿಹರಿಸುವುದಕ್ಕೆ 3 ಮೂರ್ತಿಗಳಿಂದ ಅಸಾಧ್ಯವಾಗದೆ ಹೋಗ್ಲಿ. ಈ ಕಾಡು ನನಗೆ ಯೋಗ್ಯವಾದಲ್ಲ, ಬೇರೆ ಕಾಡಾಗಬೇಕು. ನಡೀತೇನೆ. ಶಾರದ ರಮಣ ಸೇರಿದೆ ಚರಣ, ಬೀರುತ ಕರುಣ ತೋರೋ ದರ್ಶನ, ವಾಣಿ ರಮಣ
ಬಲು ತವರಿಚ್ಛೆಯ ನೀಗುವೆ ಸಕ್ಕರಿತನದಲ್ಲಿ ಪೇಳು ನಿಂತಿದ್ದೇವಿದು. ಮಗಳೇ ಮಾಲಿನಿ, ನಿನ್ನ ಬಳಿಯಲ್ಲಿ ಪ್ರತ್ಯಕ್ಷನಾದ ನಾನೇ ಬ್ರಹ್ಮದೇವ. ಕಾಯ ವಾಚ ಮನಶ ಪರಿಶುದ್ಧವಾಗಿ ತೈಲಧಾರಂತ ವಿಚ್ಛಿನ್ನಾದ ಭಕ್ತಿನ ನನ್ನ ಪ್ರಸನ್ನಗೊಳಿಸಿದೆಯಾ? ಇದು ತಪಸ್ಸನ್ನು ಬಿಡು, ಏಳು ಮೇಲೇಳು. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ, ಹರುಷದಿಂದಲಿ ಮನದಿರವ ಧರದಿರನಾಗಿಗ ತರಳನ ಬಯಸಿ ವಿರಚಿಸಿದೆನು ಘೋರ ತಪವ. ಕರುಣ ಸಾಗರ ದೇವಾ ನಮಸ್ಕರಿಸುತ್ತಾ ಇದ್ದೇನೆ. ಶುಭವಾಗಲಿ ತಂದೆ, ಮಾಲಿನಿ. ನನ್ನ ಈ ಅಂತರಂಗದ ಭಾವದಲ್ಲಿ ಅವ್ಯಕ್ತ ಸ್ವರೂಪಿಯಂತಹ ನೀನು ಕಣ್ಣೆದುರಿಗೆ ಕಾಯಿ ರೂಪದಲ್ಲಿ ವ್ಯಕ್ತಗೊಂಡಿಯ ದೇವ. ನಿಜ. ಇದೋ ನೋಡಿದೆ ಅಂತಾದ್ರೆ ಕಣ್ಣಂಚಿನಲ್ಲಿ ಕಣ್ಣೀರ ಧಾರೆ, ಬಯಕೆಗಳನ್ನ ಹೇಳಿಕೊಳ್ಳುವಲ್ಲಿ ಸಂಕೋಚ. ಯಾಕದು ತಂದೆ, ನನ್ನ ಆಶೆಗಳನ್ನು ಈಡೇರಿಸುವೆಯಾ? ಏನು ಕೇಳೋಣ? ನನ್ನ ಇಚ್ಛೆಗೆ ಅಸ್ತು ಎನ್ನುವೆಯ? ಖಂಡಿತವಾಗಿಯೂ. ಹಾಗಾದರೆ ಸರಿ. ಅಸುರ ಕುಲ ತಿಲಕ ಧುರಧೀರ ಮಗನನ್ನೇ ಪಡೆಯುವ ಹಾಗೆ ಅನುಗ್ರಹಿಸು ತಂದೆ, ಅನುಗ್ರಹಿಸು. ಮಾಲಿನಿ, ನಿನ್ನ ಆಶೆ ಖಂಡಿತವಾಗಿ ಫಲಿಸುತ್ತದೆ. ಮುಂದೆ ನಿನಗೆ ಹುಟ್ಟುವಂತ ಮಗು ರಣವಿಕ್ರಮಿಯಾಗಿ ಬೆರೆಯುತ್ತಾನೆ. ಸಂತೋಷ. ಆದರೆ ತಾಳ್ಮೆ ಎಂಬ ಜೀವರಿಗೆ ತಪಸ್ಸಿಗಿಂತ ಪ್ರಧಾನವಾಗಿರುತ್ತದೆ. ಸರಿ, ಸಮಾಧಾನ ಕೇಳಬೇಕು. ನಿನಗೆ ಹುಟ್ಟುವಂತ ಮಗುವಿನ ಮುಖ ದೈತ್ಯರಾಗಿ ಇರುವುದಿಲ್ಲ, ಮತ್ತೇನು? ಬದಲಾಗಿ ಆತ ಕೋಣಾಗಿರುತ್ತಾನೆ. ಕೋಣನೆ? ನಿಜ. ಏನಿದು ತಂದೆ? ಎಲ್ಲ ತಾಯಂದಿರ ಹಾಗೆ 10 ಹಲವು ಆಶೆ ಆಕಾಂಕ್ಷೆಗಳನ್ನ ತನ್ನದಾಗಿಸಿಕೊಂಡು ನಿನ್ನ ಕುರಿತಾಗಿ ಘನವಾದ ತಪಸ್ಸನ್ನು ಆಚರಿಸಿದೆ ಅಂತಾದ್ರೆ ಕೋಣನ ತಾಯಿ ನಾನಾಗಬೇಕೆ? ಆ ಮಗುವನ್ನ ಎತ್ತಿ ಮುದ್ದಾಡಿಸುವುದಾದರೂ ಹೇಗೆ? ಪ್ರೀತಿಯಿಂದ ಎದೆ ಹಾಲನ್ನು ಉಣಬಡಿಸುವ ಪರಿಯಾದರೂ ಹೇಗೆ? ಪರಿಮಾರ್ಜನೆ ಇಲ್ವೇ ತಂದೆ? ದುಃಖಿಸಬೇಡ. ಮರುಗದಿರು ಮಾಲಿನಿ, ಮುನಿವರ ನೊರೆದ ವಚನವು ತಪ್ಪಲರಿಯದು. ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ದುರಪರಾಕ್ರಮಿಯನಿಸಿ ತ್ರಿಜಗತಿ ಮೆರೆಯುವನು ಘನ ಕೀರ್ತಿಯಿಂದಲೇ. ಮರೆಯ ಮಾತಲ್ಲ ಎಂದೆನು ಸಂತೈಸಿದನು ಮಾಲಿನಿಯ. ಮರುಗದಿರು ಮಾಲಿನಿಯೇ, ನಿನಗೆ ಮಹಿಷನಂತ ಮಗು ಹುಟ್ಟುವಂತೆ ನಾನು ಕೊಟ್ಟಂತ ವರವೆಂದು ನೀನು ಖಂಡಿತ ಭಾವಿಸಬೇಡ. ಮತ್ತೇನು? ವಾಸ್ತವ ಘಟನೆಯಲ್ಲಿ ಬೇರೆ ಆಗಿದೆ. ಏನದು? ಇದು ಶುಭಾರ್ಷ ಮುನಿಯ ತಪಸ್ಸು ಮಾಡಿದಂತ ಪವಿತ್ರ ತಾಣವಿದು. ಆದರೆ ಏನಾಯಿತು ತಂದೆ? ಆತ ಇಲ್ಲಿ ತಪಸ್ಸು ಮಾಡುತ್ತಾ ಇದ್ದ. ನಿನ್ನ ತಪಸ್ಸಿನಿಂದಾಗಿ ಆತನ ತಪಸ್ಸು ಭಂಗವಾಗಿ ಹೋಯಿತು. ಪರಿಣಾಮ ಕೇಳಿದಂತ ಆತ ನಿನ್ನ ಉದರದಲ್ಲಿ ಕೋಣನೆ ಹುಟ್ಟಲೆಂಬುದೇ ಘೋರವಾದ ಶಾಪವನ್ನು ಕೊಟ್ಟು ಬಿಟ್ಟಿದ್ದಾನೆ. ಬ್ರಹ್ಮಾಸ್ತ್ರದ ಗುರಿಯನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಾಗ್ತ ಮಗಳೇ ಋಷಿವಚನ ಯಾವತ್ತೂ ಸಿಯಾಗುವುದೇ ಇಲ್ಲ. ಆದರೆ ನಿನ್ನ ಬಯಕೆ ಏನು? ಎಲ್ಲರನ್ನು ಸ್ಮರಿಸಬಲ್ಲ ಅಂತ ಧುರ ಧೀರಣದ ಮಗನು ಹುಟ್ಟಬೇಕು ತಾನೆ? ಈಡೇರುವುದಕ್ಕೆ ಸಾಧ್ಯವೇ? ಖಂಡಿತವಾಗಿಯೂ. ಹೇಗೆ? ನಿನಗೆ ಹುಟ್ಟುವಂತ ಮಗು ಕೋಣಾದ ಕೂಡ ಜಾಣಾಗಿ ಬೆರೆಯುತ್ತಾನೆ, ಪ್ರಬಲನಾಗಿ ಬೆರೆಯುತ್ತಾನೆ, ತ್ರೈ ಭುವನವನ್ನು ಆಳ್ತಾನೆ. ಸಂತೋಷ. ಮೆಚ್ಚುಗೆಯ ನುಡಿಗಳು, ಸಂತಸದ ವಿಚಾರ ತಾಯಿಯಲ್ಲಿ ಹೇಳಬೇಕು. ಕನ್ನಕ ಗರ್ಭನನ್ನೆಮ್ಮವನ್ನು ಗಂಡು ಮಾಲಿನಿ ಮನದಿ ಗರುಷವನು ತಾಳಿ ಕ್ಷಣದಳು ನಿಜ ರೂಪವನ್ನು ತಳೆಯುತ್ತಲಿ ಮನಗೈದು ಜನನಿಯಲಿ ಈತಲ ಕಶ್ಯಪ ಮುನೀಶನ ಪತ್ನಿಯಾಗಿ ಗದಿತಿಯೋ ತನ್ನಯ ಪುತ್ರರೆಲ್ಲರೂ ಸುರಪುರದಿ ಸಂಗರದಿ ಮಡಿದುದ ದಿತಿಯೋ ಕಾಶ್ಯಪ ಬ್ರಹ್ಮರಿಗೆ 13 ಜನ ಹಿಂದಿನಲ್ಲಿ ನಾನೊಬ್ಬಳು ಹಿರಿಯವಳಾಗಿದ್ದೇನೆ. ಸಂಪತ್ತಿನಿಂದ ಕೂಡಿ
ಜೋಡಿತಾಪುರಕ್ಕೆ ಮಹಾರಾಜ ಇಲ್ಲದಿದ್ರು ಸಹ ಮಹಾರಾಣಿಯಾಗಿಯೇ ನಾನು ಕಾಲವನ್ನು ಕಳೆದುಕೊಂಡಿದ್ದವಳು. ಹಾಗೂ ದೈತ್ಯ ಮಾತಿಯೂ ಹೌದಲ್ವೇ. ಆದ್ರೆ ಏನ್ ಮಾಡೋಣ, ನಿತ್ಯವೂ ನನ್ನ ಪಾಲಿಗೆ ಕಣ್ಣೀರು ಸುರಿಸುವಂತಹ ಪರಿಸ್ಥಿತಿ ಬಂದೊದಗಿದೆ. ಯಾಕೆಂದ್ರೆ ಈ ಹಿಂದೆ ಎಷ್ಟೋ ಜನ ಗಂಡು ಮಕ್ಕಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಿಕೊಂಡ್ರು ಸಹ ಅವರನ್ನು ಇಟ್ಟುಕೊಳ್ಳುವಂತಹ ಭಾಗ್ಯವೇ ನನ್ನ ಪಾಲಿಗೆ ಇಲ್ಲದಂತಾಯಿತು. ಎಲ್ಲವರು ಅಳೆದು ಬಿಟ್ಟಿದ್ದಾರೆ. ನನ್ನ ವಂಶವೇ ನಿರ್ಮೂಲಾಗಿ ಹೋಗಿದೆ. ಇದೆಲ್ಲವನ್ನೂ ನಾನು ಎಣಿಸುತ್ತಾ ಕಣ್ಣೀರು ಸುರಿಸ್ತಾ ಇರುತ್ತಿರುವಾಗ ನನ್ನ ಮಗಳಾಗಿರುವಂತಹ ಮಾಲಿನಿ ನೇರವಾಗಿ ಬಂದು, ಅಮ್ಮ ನೀನು ಯಾಕೆ ಕಣ್ಣೀರು ಸುರಿಸ್ತಾ ಇದ್ದಿ, ನಿನಗೆ ಬಂದಂತಹ ಚಿಂತೆ ಏನು, ನನ್ನಲ್ಲಿ ಹೇಳಬಾರದಂತೆ ಹೇಳಿದಾಗ ಸಂಪೂರ್ಣವಾಗಿ ಅವಳಲ್ಲಿ ನಾನು ಬಿತ್ತರಿಸಿದೆ. ಮಗಳೇ, ನಮ್ಮ ವಂಶದ ಏಳಿಗೆ ಮುಂದೆ ಆಗಬೇಕಾದ್ರೆ ನಿನ್ನಿಂದಲೇ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಮಗಳೇ, ಹೋಗು, ಕಾಂತಾರವನ್ನು ಸೇರು, ಬ್ರಹ್ಮನ ಕುರಿತು ತಪಸ್ಸನ್ನಾಚರಿಸಿ ಒಂದು ಗಂಡು ಮಗು ಹುಟ್ಟುವಾಗಿ ವರವನ್ನು ಪಡೆದುಕೊಂಡು ಬಾ ಅಂತ ಕಳುಹಿಸಿಕೊಟ್ಟಿದ್ದೇನೆ. ಕೆಲವು ಸಮಯ ಆಯಿತು, ಅರಮನೆಯನ್ನು ಸೇರಲಿಲ್ಲ. ವಿಧಿ ಒಲಿದಿದ್ದಾನೋ ಒಲಿಲಿಲ್ಲವೆಂಬ ವಿಚಾರ ನನಗೆ ಗೊತ್ತಾಗದೆ ಹೋಯ್ತಲ್ಲ. ನೋಡೋಣ, ಅವಳ ನಿರೀಕ್ಷೆಯಲ್ಲೇ ಇದ್ದು ಬಿಡ್ತೇನೆ. ಹೊಂದಿಸಿಕೊಂಡಿದ್ದೇನಮ್ಮ. ಏಳು ಮಗಳೇ, ಸಂತೋಷವಾಯ್ತು ನಿನ್ನನ್ನು ನೋಡಿದಾಗ. ಮಗಳೇ, ಹತ್ತಿಲ್ಲ ಹಲವಿಲ್ಲ ಪ್ರೇಮದ ಸುಕುಮಾರಿ, ನಿನ್ನನ್ನು ಅಕ್ಕರೆಯಿಂದ ಲಾಲಿಸಿದವಳು ಪಾಲಿಸಿದವಳು ನಾನಾಗಿದ್ದೇನೆ. ಏನು ನನ್ನ ಕಣ್ಣೀರನ್ನು ತಿಳಿದಂತಹ ನೀನು ನನ್ನ ಆಸೆಯನ್ನು ಈಡೇರಿಸುವುದಕ್ಕಾಗಿ ಕಾಂತಾರಕ್ಕೆ ತೆರಳಿದವಳು. ಬ್ರಹ್ಮನ ಕುರಿತು ತಪಸ್ಸನ್ನಾಚರಿಸಿಕೆ ಹೋದಂತ ನಿನ್ನ ಪಾಲಿಗೆ ಆ ದೇವರು ಒಲಿದಿದ್ದಾನೋ ಒಲಿಲಿಲ್ಲವೆಂಬ ವಿಚಾರ ನನಗೆ ಗೊತ್ತಾಗದೇ ಹೋಯ್ತು. ಮಗಳೇ, ಹೇಳು ಮಗಳೇ ಅಂತ ವಿಚಾರ. ನೀನೇ ಹೇಳಿದ ಹಾಗೆ ಕಾಡನ್ನು ಸೇರಿದೆ, ವಿಧಿಯನ್ನು ಮೆಚ್ಚಿಸಿದೆ, ಹೇಳಿಕೊಟ್ಟು ಉಪಾಧಿಯಲ್ಲಿ ವರವನ್ನ ಬೇಡಿಕೊಂಡಾಗ ತಥಾಸ್ತು ಎಂದು ಅನುಗ್ರಹಿಸಿದ ತಾಯಿ. ಅನುಗ್ರಹವಾಯ್ತಲ್ಲ, ಸಂತೋಷ ಮಗ. ಆದರೆ ಏನು ಹುಟ್ಟುವ ಮಗ ಮಾತ್ರ ಕೋಣನಾಗ್ತಾನಂತಮ್ಮ. ಛೇ, ಹೀಗೆ ಆಗಲಿಕ್ಕೂ ಒಂದು ಕಾರಣ ಬೇಡವೆ ಮಗಳೇ? ಸುರರಿಗೆ ಬೆದರಿದಂತಹ ನಾನು ನಿಜ ರೂಪವನ್ನ ಮರೆಮಾಚಿ ಮಹೇಶ ರೂಪವನ್ನ ತನ್ನದಾಗಿಸಿಕೊಂಡು ವಿಧಿಯ ಕುರಿತಾಗಿ ಘನವಾದ ತಪಸ್ಸನ್ನಾಚರಿಸುತ್ತಿದ್ದಂತಹ ಸ್ಥಳದಲ್ಲಿ ಸುಪಾಶ್ವಕ ಮುನಿವರಿಯರು ಕೂಡ ತಪದಲ್ಲಿ ನಿರತರಾಗಿದ್ದಂತಹ ಹೊತ್ತು ಏನಾಯ್ತು? ನನ್ನದಂತಹ ರೂಪದ ಪರಿವರ್ತನೆಯ ಕಾರಣದಿಂದಲಾಗಿ ತಪಸ್ಸಿನ ಹಿಂದಿನ ಉದ್ದೇಶದಿಂದಲಾಗಿ ಅಮ್ಮ ಏನು ಅವರ ಕಾರ್ಯದಲ್ಲಿ ತೊಡಕಾಯಿತು ತಾಯಿ. ಮುನಿದ ಅವರು ಎನ್ನುದರದಲ್ಲಿ ಕೋಣನೆ ಮಗನಾಗಿ ಬರಲಿ ಎಂಬ ಹಾಗೆ ಶಪಿಸಿದರಮ್ಮ. ಅಯ್ಯೋ ದೇವ್ರೇ, ನಮ್ಮ ಆಶಾ ಗೋಪುರವೇ ನೆಲಕ್ಕೆ ಬಿದ್ದಂತಾಯಿತು. ನಮ್ಮ ಆಸೆ ಆಕಾಂಕ್ಷೆಯ ವೀರ ಮಗನನ್ನೇ ಪಡೆಯಬೇಕು ಎಂಬ ಉದ್ದೇಶ ಅಲ್ವ ಮಗ? ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತ ಮಗು ಮುಂದೆ ಗೋಡನಾಗಿಯೇ ಬೆಳೀತು ಅಂತಾದ್ರೆ ಅದನ್ನು ಎತ್ತಿ ಮುದ್ದಿಸುವುದಾದ್ರೆ ಹೇಗೆ ಮಗ? ಆಡಿಸುವುದಾದ್ರೆ ಹೇಗೆ ಸಹಿಸಿಕೊಂಡಿರಲಿ? ಚಿಂತಿಸಬೇಡಮ್ಮ ಮಗ. ವಿಧಿಯೇ ಹೇಳಿದ ಹಾಗೆ ಹುಟ್ಟುವ ಮಗ ಕೋಣನಾದರೂ ಜಾಣನಾಗುತ್ತಾನಂತೆ. ಸಮಸ್ತ ಲೋಕವನ್ನ ಗೆಲ್ಲುವಂತ ಧುರ ಪರಾಕ್ರಮಿ ಆಗ್ತಾನಂತಮ್ಮ. ಹೌದಾ ಮಗಳೇ? ಇಷ್ಟು ಸಾಲದೆ ನಿಜವಾದ ಮಾತ. ಹೌದಮ್ಮ. ನಮಗೆ ರೂಪವೇ ಪ್ರಾಮುಖ್ಯ ಅಲ್ಲ, ಪರಾಕ್ರಮ ಉಳ್ಳಂತ ಹುಡುಗ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತಾನಂತ ಮೇಲೆ ವಿಧಿ ಹೇಳಿದ ಮೇಲೆ ಸಂತೋಷ ಪಡಲೇಬೇಕು. ನಿನಗೆ ಸಂತೋಷ ತಾನೆ? ಕಾರ್ಯ ನೆರವೇರಿಸಿಕೊಂಡು ಬಂದಿಯಲ್ಲ, ಬಹಳ ಸಂತೋಷ ಮಗ. ಏನು ಮಗ? ಹಸಿವು. ಅಯ್ಯೋ ದೇವರೇ, ಅಮ್ಮನನ್ನು ನೋಡಿದಾಗ ನಿನಗೆ ಹಸಿವು ಉಂಟಾಯ್ತ ಮಗ? ಚಾಗ್ತಾ ಇದೆ. ಹೌದಾ? ನೋಡು, ಒಳಗೆ ಎಲ್ಲ ತಯಾರಿಸಿದ್ದೇನೆ. ಬೇಕು ಬೇಕಾದ ರೀತಿಯಲ್ಲಿ ಯಾವ ವಸ್ತು ನಿನಗೆ ಬೇಕು ಅದನ್ನು ತಿಂದುಬಿಡು. ಸರಿ. ಮಾಲೆಯಲ್ಲಿ ಆಡುತ್ತಿರುವಂತಹ ಮಾತನ್ನು ಕೇಳಿದಾಗ ಸಂತೋಷವಾಯಿತು. ಈಗ ಮನಸ್ಸಿಗೂ ನೆಮ್ಮದಿ ಉಂಟಾಯಿತು. ಈಗ ವಿಧಿಯಿಂದ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ ಅಂತ ನಾವು ಹಾಗೆ ಅರಮನೆಯಲ್ಲಿಯೇ ಕುಳ್ಳಿರಿಸಿಕೊಂಡ್ರೆ ಮುಂದೆ ಮಕ್ಕಳು ಹುಟ್ಟಲಿಕ್ಕೆ ಸಾಧ್ಯ ಉಂಟೆ? ಸಾಧ್ಯವಿಲ್ಲ. ವಿಧಿವತ್ತಾಗಿ ಮದುವೆ ಅಂತ ಶಾಸ್ತ್ರವನ್ನು ಮೊದಲಾಗಿ ಪೂರೈಸಬೇಕಾಗಿದೆ. ರೂಪವತಿಯಾಗಿರುವಂತಹ ಮಗಳಿಗೆ ಯೋಗ್ಯ ರೀತಿಯಲ್ಲಿ ವರ ಬೇಕಲ್ಲ. ಯಾರಿದ್ದಾರಂತ ನನ್ನಲ್ಲಿ ಈಗ ತರ್ಕಿಸಿಕೊಳ್ಳುವಾಗ ಈಗ ಒಬ್ಬ ಇದ್ದಾನೆ ನೋಡಿ, ಪಾತಾಳದ ಅಧಿಕಾರಿ ವಿದ್ಯುರ್ಮಾಲಿ, ರೂಪದಲ್ಲಿಯೂ ಪರಾಕ್ರಮದಲ್ಲಿ ಹೆಚ್ಚಿನವಂತ ನಾನು ಕೇಳಿದ್ದೇನೆ. ಇವತ್ತಿನ ದಿವಸದಲ್ಲಿ ಅವನಿಗೆ ಕೊಡುವುದಂತ ನಾನು ನಿರ್ಧಾರ ಮಾಡಿಕೊಂಡಿದ್ದೇನು ಸತ್ಯ. ಆದ್ರೆ ವಿಷಯ ಅವನಿಗೆ ಗೊತ್ತಾಗಬೇಕಾದ್ರೆ ಹೀಗೆ ಮಾಡೋಣ, ಓಲಿಯಲ್ಲೆಲ್ಲ ಬರೆಸಿ ನೂತನ ಮೂಲಕವಾಗಿ ಕಳಿಸಿಕೊಡ್ತೇನೆ. ವಿದ್ಯುನ್ಮಾಲೆ ಓಲಗ ವಿಚಾರ ಕಾಲಕೀಯರ ಕುಲದೊಳು ವಿಧಿರ ವಿಲವಿತ ಕಾಲಿ
ಏರಿ ಪೀಠದಿ ನಂದಿಸುತ್ತಲಿ ಬೇಟನ ತ್ಯಾಗದ ಭಾಗದ ಅಕ್ಕರದ ಅಲಂಪಿನ ಪೆಂಪಿನ ಸಕಲ ಸೌಭಾಗ್ಯಕ್ಕೂ ಆಗರವೆನಿಸಿದಂತಹ ಮಧುವನದ ಶ್ವೇತಚಕ್ರದ ವತಿಯಿಂದಲೇ ತುಂಬಿದಂತಹ ಮನೀಷಿಗಳಿಗೆಲ್ಲ ಅನಂತ ಪ್ರಣಾಮಗಳನ್ನು ಅರ್ಪಿಸುತ್ತಲೇ ವರ್ತಮಾನದಲ್ಲಿ ರಕ್ಕಸ್ಯ ಸಂಘಟನೆಯೊಂದು ಸುಭದ್ರವಾಗಿ ಶಾಂತಿಯನ್ನು ಸಮಾಧಾನವನ್ನು ಅನುಭವಿಸಿ ಜೀವನದಲ್ಲಿ ಮುಂದುವರಿಬೇಕು ಅಂತಿದ್ರೆ ಇದರ ಹಿಂದಿರುವಂತಹ ಸಾಧನೆ ಏನು? ಇದರತ್ತ ಒಂದು ವಿಹಂಗಮ ನೋಟವನ್ನು ಬೀರಿದಾಗ ವಿದ್ಯುನ್ಮಾಲಿ ತನ್ನ ಸಾಧನಾ ಪಥದಲ್ಲಿ ಮುಂದುವರೆದಂತಹ ಒಂದೊಂದು ಅಡಿಯೂ ಕೂಡ ಇವತ್ತು ರಕ್ಕಸ್ಯ ಸಂಘಟನೆ ತಾವು ಅನುಭವಿಸುವಂತಹ ಪೂರ್ಣ ಆನಂದಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಎಂತೆಂತ ಮಹಾಭಾಗರೆಲ್ಲ ರಕ್ಕಸಲ್ಲಿ ಉದಿಸಿದರು. ಜೀವನದಲ್ಲಿ ಯಥಾಯೋಗ್ಯವಂತಹ ಗುರಿಯನ್ನು ತಲುಪುವುದಕ್ಕಾಗಿ ಮುಂದುವರಿತಿರುವಂತಹ ಆ ಮಂಗಲಮಯ ಸಮಯದಲ್ಲಿ ಅಳ್ತಿರುವ ವ್ಯಸನದಿಂದಲೇ ಮುಂದುವರಿಯುವಂತಹ ಅಮರ್ಥರಿಗಳಂತಹ ಸುಮನಸವಿಂದ ಅವರನ್ನು ಅಡಿಗಡಿಗೂ ಅಧಪತನಕ್ಕೆ ತಳ್ಳಿತು. ಜೀವನದಲ್ಲಿ ನೆಲೆಗೆಟ್ಟು ಬೆಲೆಗೆಟ್ಟು ಗತಿಗಟ್ಟು ಮತಿಗೆಟ್ಟಂತಹ ರಕ್ಕಸ್ಯ ಸಂಘಟನೆ ಗಿರಿಗಾಹಗಳಲ್ಲಿ ಅಲೆದು ಜೀವಿಸುವುದಕ್ಕೆ ಆರಂಭಿಸಿ ವಿದೀರ್ಣವಂತಹ ಹೃದಯ ಬೇಗುದಿಯನ್ನು ತೋಡಿಕೊಳ್ಳುವುದಕ್ಕೂ ಯುಕ್ತವಾದಂತಹ ನಾಯಕತ್ವವಿಲ್ಲದೆ ತತ್ತರಿಸಿ ನೋವಿನಿಂದಲೇ ಮಧುಪಾನಿಗಳಾಗಿ ಪಾಷಾಂಟಿಗಳಾಗಿ ತತ್ತರಿಸುವಂತಹ ದೀನ ಸ್ಥಿತಿಗಳಿದೆ. ಮಧುವನದಲ್ಲಿ ಯೋಗ್ಯವಂತಹ ರಾಜಧಾನಿಯನ್ನು ನಿರ್ಮಿಸಿ ಆ ಮುಖಾಂತರವಾಗಿ ನಾನೇ ನಿರ್ದೇಶನವನ್ನು ಇತ್ತು ಮುಂದುವರಿಸಿದಂತಹ ರೀತಿಯನ್ನು ಕಂಡಾಗ ಸಭ್ಯತೆಯ ಮುಖವೆತ್ತಂತಹ ಸಭೆಯಿಂದಲೇ ಗೊತ್ತಾಗ್ತದೆ ನಮ್ಮ ಸಂಘಟನೆ ಎಷ್ಟು ಪ್ರಬುದ್ಧವಾಗಿದೆ ಅಂತ. ಎಂತಹ ಮಹಿಮಾನ್ವಿತರೆಲ್ಲ ಉಪಸ್ಥಿತರಿದ್ದಾರೆ. ಒಂದೆಡೆಯಲ್ಲಿ ವೇದವಿದರೆನಿಸಿದಂತಹ ಮಹಿಮಾನ್ವಿತ, ಮತ್ತೊಂದೆಡೆಯಲ್ಲಿ ಅರ್ಥಶಾಸ್ತ್ರ ನೈಪುಣ್ಯವನ್ನು ಪಡೆದರು, ರಾಜಕೀಯ ತಂತ್ರಜ್ಞಾನದಲ್ಲಿ ಇದವಿತ್ತಂತ ತೀರ್ಮಾನಿಸಬಲ್ಲಂತಹ ನಿಷ್ಠಾತರು, ಇವರೆಲ್ಲರಿಂದಲೂ ಉಪಯುಕ್ತವಾದಂತಹ ಸಭೆಯನ್ನು ಕಂಡಾಗ ಪ್ರಬುದ್ಧವಾದಂತಹ ರಕ್ಕಸ್ಯ ಸಂಘಟನೆಯೊಂದು ಇನ್ನು ಮುಂದಕ್ಕೆ ನಮ್ಮನ್ನು ವಂಚಿಸಿದಂತಹ ಸುಮನಸ್ಸನ್ನು ಇರಿಯುವುದಕ್ಕಾಗಿ ಸದಾ ಸಿದ್ಧವಾಗಿದೆ ಅಂತ ಹೇಳುವುದಕ್ಕಾಗ್ತದೆ. ಅಂತಹ ಮಂಗಲಮಯ ಸಮಯದ ನಿರೀಕ್ಷೆಯಿಂದಲೇ ಕ್ಷಣಾಮಂದಯುತವಾಗಿ ಕಾತರಿಸಲೇ ಇದ್ದೇವೆ. ಏನು ಓನೆ ಶೀಲ ಗುಣ ಪರಿತ ಕಟ್ಟಾಳುಗಳ ಎರೆಯ ಪಾತಾಳಾಧಿಪತಿ ವಿದ್ಯುನ್ಮಾಲೆ ಪ್ರೀತಿಯೊಳು ವಿಧಿಸುವರಿ ಮಾಲಿನಿಯವರಿ ಮುದಗಿ ಸಲ್ಲೀಲೆಯೊಳು ಕೂಡಿದಿ ಬಣವ ಸೃಷ್ಟಿಸಿ ಪಾತಾಳವನ್ನಾಡುವಂತಹ ಕಾಲಕ್ಕೆ ವಂಶ ಸಂಭೂತ ವಿದ್ಯುನ್ಮಾಲಿಗೆ ದಿತ್ತಿದೇವಿ ಕೊಡುವಂತಹ ಅನಂತ ಆಶೀರ್ವಾದಗಳು. ನಾವೆಲ್ಲರೂ ಸುಕ್ಷೇಮಿಗಳು, ನೀನು ಕೂಡ ಕ್ಷೇಮಿ ಎಂದೇ ತಿಳಿಯುತ್ತೇವೆ. ಸಾಂಪ್ರದಾಯ ತಿಳಿಸುವುದೇನೆಂದರೆ ನನ್ನ ಮಗಳ ಅಂಥ ಮಾಲಿನ್ಯ ಪೂರ್ವ ರೂಪಿಸಿ ಶ್ರುತಿಯಲ್ಲಿಯೂ ಮತಿಯಲ್ಲಿಯೂ ಗತಿಯಲ್ಲಿಯೂ ಯೋಗ್ಯರಾದಂತಹ ಕನ್ನೆಯ ಅದ್ದರಿದಲಿ ನಿನಗಿತ್ತು ವಿವಾಹ ಮಾಡುವುದಕ್ಕಾಗಿ ಸಿದ್ಧರಾಗಿದ್ದೇವೆ. ಬರುವ ಸಪ್ತಮಿಯಲ್ಲಿ ವಿವಾಹ ಸಮಾರಂಭ ಅದ್ದರಿದಲಿ ತಲೆಯಿಂದಲೇ ದಿಪ್ಪಣೆಯನಾಗಿ ಬಾ. ಫಲೈ 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 ಎಂತಹ ಶುಭಯೋಗ ತಾನಾಗಿ ಬದಿಗೆ ಬಂದಿದೆ. ಜೀವನದಲ್ಲಿ ಇದು ತನಕ ಎಲ್ಲ ಕಡೆಯಲ್ಲಿಯೂ ಕೂಡ ಅಸ್ಪೃಶ್ಯತೆಯಿಂದಲೇ ನಮ್ಮದಂತಹ ಸಂಘಟನೆಯಲ್ಲೂ ಕಾಲಕೀಯ ವಂಶಸ್ಥರು ಬಹಳ ಹಿಂದೆ ಉಳಿದಿತ್ತು. ಈಗ ನಾವು ಸಾಧಿಸಂತಹ ಸಾಧನೆಯಿಂದ ನಾವು ಕೂಡ ಸಬಲರು ಅಂತ ತೋರಿಸಿದ್ದೇವೆ. ಅದಕ್ಕೆ ಕುರುವಾಗಿ ದಿತಿದೇವಿ ಸಂಬಂಧವನ್ನು ಬೆಸೆಯುವುದಕ್ಕಾಗಿ ಕಳಿಸಿದಂತಹ ಒಲೆ, ಈ ಒಲೆಯನ್ನೇ ಮಾನಿಸಿ ಸಂಬಂಧವನ್ನು ಬೆಸೆದು ಅಖಂಡವಾದಂತಹ ಸಾಮ್ರಾಜ್ಯಕ್ಕೆ ನಾವು ಚೇತನವನ್ನು ನೀಡುವುದಕ್ಕೆ ಇದಕ್ಕಿಂತ ಸೂಕ್ತ ಕಾಲ ಬೇರಿಲ್ಲ. ಫಲವಾನ್ ಪೃಥ್ವಿ ಎಲ್ಲಿ ಬಲ ಇದೆಯೋ ಅಲ್ಲಿ ಎಲ್ಲವನ್ನು ಸಾಧಿಸಿಕೊಳ್ಳುವುದಕ್ಕಾಗ್ತದೆ. ತುಮೆಯ ಮೃಗೇಂದ್ರ ಆ ಸಿಂಹ ತಾನಾಗಿ ತನ್ನದಾದಂತಹ ಅಧಿಕಾರವನ್ನು ಒತ್ತುವಂತೆ ನಮ್ಮದಾದಂತಹ ವಿಕ್ರಮದ ಆ ನೆಲೆಯಲ್ಲಿ ನಾವೇನು ಅಂತ ಲೋಕಕ್ಕೆ ತೋರಿಸುವುದಕ್ಕಾಗಿ ಇದೊಂದು ಸಂಬಂಧ ನಮ್ಮ ಮಾತ್ರವಾಗಿ ಅಂಗೀಕರಿಸಿಕೊಳ್ತೇವೆ. ಹೋಗುದು ಅಂತ ತೀರ್ಮಾನಿಸಿದ್ದೇನೆ. ಯಾರಲ್ಲಿ ನಿಮ್ಮನಿಗೆ ನಿಮ್ಮನ್ನೆಲ್ಲ ಮದುವೆಗೆ ಹೋಗುವುದಕ್ಕಾಗ ಯಾರಿಗೆ ನನಗೂ ಇಷ್ಟು ಬೇಗ
ಬೇಗನೆ ಆಗುದಕ್ಕೆ ಮದುವೆ ಅಂತ ಹೇಳುದು, ಮನೆಗಾಗುದಕ್ಕೆ ಅಪರಕ್ರಿಯೆ ಅಂತ ಹೇಳುದು. ಎಲ್ಲಿ ಪುರೋಹಿತ? ಎಲ್ಲ ಸತ್ತು ಹೋದ್ರು. ನಿನಗಿನ್ನೂ ದಿನ ಬರಲಿಲ್ಲ. ಒಳ್ಳೆಯವರು ಬೇಗ ಮಾಡುತ್ತಿರ್ತಾರೆ. ಇನ್ನ ಹಣ ಹೋಗಬಿಡ್ತಕ್ಕೆ ಯಾರಿಗೆ ಗೊತ್ತು? ಒಂದು ಹಾಲಿನ ನನ್ನ ಹೆಂಡತಿಗೆ ಸಾವಿರ ಆಗಿರ್ತದೆ. ಸಂತಾನಕ್ಕೆ ಮಿಟ್ಟಿಗೆ ಹಾಕಲಿಕ್ಕೆ ಯಾವ ನೋಡಿದ್ರು ಹೀಗೆ ಸಂಧಿನಂತ ಪ್ರಾಣ ಒಂದು ಸಲ ಹಾಳಾಗಿ ಮಣ್ಣು ತಿಂದು ಹೋಗು. ಶುಭ ನಿಮ್ಮ ಸಂತಾನಕ್ಕಾಗಲಿ ಮಂಗಳವಾಗಲಿ ಅಂತ ಹೇಳಿ ಆದಷ್ಟು ಬೇಗನೆ ಬರಬೇಕು ಅಂತ ಹೇಳಿ ಕಳುಹಿದ್ದು. ಏನು ತಡವಾಗಿ ಬಂದದ್ದೇನು? ಊಟಕ್ಕೆ ಎಂತದಿರ್ಲಿಲ್ಲ, ಬರೇ ಮೊಸರಿದ್ದು, ಅದರಲ್ಲೇ ಊಟ ಮಾಡಿದೆ. ಬ್ರಾಹ್ಮಣರಿಗೆ ಮೊಸರಿಗಿಂತ ಪಕ್ವಾನ ಬೇರೆ ಬೇಕು ಅಂತಿಲ್ಲ. ಶರಶ್ಚಂದ್ರ ಚಂದ್ರಿಕಾದವಳ ಮಹಿಷಂಚದದಿ ಅಂತ ಒಳ್ಳೆ ಶರಶ್ಚಂದ್ರ ಹಾಗೆ ಶುದ್ಧವಾದಂತಹ ಬಿಳಿ ಇರುವ ಎಮ್ಮೆ ಮೊಸರಿದ್ರೆ ತಿಂಗಳಿಗೆ ಸಾಕು ನಿಮಗೆ. ಅಯ್ಯೋ, ಸಾರು ಇಲ್ಲ, ಪಲ್ಯವೂ ಇಲ್ಲ, ಬರೇ ಉಪ್ಪಿನ ಕಾಯಿತ. ನಿನ್ಗೊಂದು ಯಾರು ಹೇಳಿದ್ದಾರೆ? ಸ್ವಾಮಿ, ನಿಮಗೆ ಕೇಳವೇ ಇರುವುದು. ನೀವೇ ಪುರೋಹಿತರಾಗಿ ನಮಗೆ ಗಂಟು ಬಿದ್ದದ್ದು. ಎಂತಹ ದುರಂತ ನೋಡಿ. ನಾವು ಹೇಳಿದ್ರೆ ನಿಮಗೆ ಅರ್ಥ ಆಗುವುದಿಲ್ಲ, ನೀವು ಹೇಳಿದನ್ನು ಅಂಗೀಕರಿಸುವುದಕ್ಕೆ ಪರಿಸರ ಸೂಕ್ತವಾಗಿರುವುದಿಲ್ಲ. ಎಂತಹ ದುರಂತ ಸ್ವಾಮಿ. ನಿನಗೆ ಏನು ಆಗ್ತದೆ ಮಾರಾಯ? ಮದುವೆಗೆ ಪೌರೋಹಿತ್ಯಕ್ಕೆ ಬರ್ಲಿಕ್ಕೆ ಹೇಳಿದೆ ನಿಮ್ಮನ್ನು. ಮದುವೆಗೆ ಅದು ಮಾಡ್ಬೇಕು. ನಿನಗೆ ಹಿಂದೆ ಮುಂದೆ ಯಾರಿಲ್ಲ. ನಾಳೆ ಎಲ್ಲಿಯಾದ್ರೂ ಕೊಟ್ಟಕ್ಕಂತಾಗಿ ಅಂತರ್ಪಿತಕ್ಕಾಗಿ ಕಾಡು ಯಾಕೆ? ಪೂಜೆ ಮಾಡು, ಆಯ್ತಾ? ಅದು ನಿಮ್ಮ ಅಜ್ಜಿಗೆ ಮಾಡಿ. ಎಂತದ್ದು ಜೋರು ಮಾಡುದು? ಎಂತದ್ದು ಅದು ಕೇಳ್ತಾ ನಿಮಗೆ? ಈ ಕಿವಿ ಕೇಳದವರಿಗೆಲ್ಲ ನಾವೇನಾದ್ರೂ ಅವರಿಗೆ ಆಗದ್ದನ್ನು ಹೇಳಿದ್ರೆ ಪಕ್ಕನೇ ಕೇಳ್ತಾರೆ. ಬೇಕಾದ್ದು ಹೇಳಿದ್ರೆ ಕೇಳುವುದಿಲ್ಲ ನಿಮಗೆ. ಮತ್ತೆ ಮಾರ ಯಾವಾಗ? ಸ್ವಾಮಿ, ನನಗೆ ಮದುವೆ ನನಗೆ ಮತ್ತೆ ಸುರಿ ಹೇಳ್ಬಾರ್ದ? ಮದುವೆ ಮಾಡುವ ಆಯ್ತಾ? ಏನು ಉಡಾವಣಾ ಸ್ಥಿತಿಯಲ್ಲಿ ಇತ್ತಲ್ಲ ಉಪಗ್ರಹ ನಿಮ್ದು? ಏನು ಕೆಳಗಿಳಿಸಿದ ತಾಂತ್ರಿಕ ದೋಷ? ಬರುವಾರಲ್ವ ಮದುವೆ? ಬರುವ ವಾರ ನಿಮ್ಮ ಅಜ್ಜನ ವೈಕುಂಠ ಸಭರಾದನ ಹೇಳಿ. ಎಂತ ನೀನು ಪದೇ ಜೋರು ಮಾಡ್ತೀನಿ. ನಾಳೆ ಸ್ವಾಮಿ ಮುಹೂರ್ತ. ನಾಳೆ ಮತ್ತೆ ಸುರಿ ಹೇಳಲಿಕ್ಕೆ ಅವಳು ಬರ್ತಾಳೆ. ಯಾರು? ಐಶ್ವರ್ಯ. ಬರ್ಲಿ. ಓ ಐಶ್ವರ್ಯ, ಅಮ್ಮ ಕಲ್ಲುರ್ಟಿ ಸ್ವಲ್ಪ ಬದಿಗೆ ಸರಿ. ಸ್ವಾಮಿ, ನಿನಗೊಂದು ಆವೇಶ ಬರುವುದು. ಈ ಹುಂಡಿಗೆ ಕೈ ಹಾಕುವ ಇಬ್ಬರು ಸೇರಿ ಹಾಕಿದ್ದು ಅಂತ ಕಾಣ್ತದೆ. ಇಬ್ಬರಿಗೂ ಬಂದದ್ದು ಅಂತ. ನನ್ನ ಹೆಂಡತಿ ಐಶ್ವರ್ಯ, ನನ್ನ ಹೆಂಡತಿ ಎಂತದ್ದು ಮಾಡ್ತಾ ಇದ್ದದೆ? ಒಳಗೆ ಅಡುಗೆ ಮಾಡ್ತಾ ಇದ್ದೆ. ಇಲ್ಲ ಮಾರೆ, ಇವಳು ಮನೆ ಇಡೋದಿಲ್ಲ. ಒಂದು ತೆಂಗಿನಕಾಯಿ ಒಂದು ವಾರಕ್ಕೂ ಬರುವುದಿಲ್ಲ. ಏನು ಹೀಗೆ ಮನೆ ತೆಗಿತೆ ನೀನು? 1 ವರ್ಷಕ್ಕೆ ಬಂದಿದ್ದು ಅಕ್ಕ. ಹೌದಾ? ನೀವು ಮಲಗುವಲ್ಲಿ ನಿಮ್ಮ ತಲೆಗೆ ಸರಿಯಾಗಿ ಮೇಲೆ ಕಟ್ಟಬೇಕು. ಬೇಕಾದ್ರೆ ಒಂದು ಕುಂಕುಮದ ಬೊಟ್ಟು ಕೂಡ ಹಾಕಬೇಕು. ನೀವು ಇಲ್ಲಿ ಏನು ಪಾಕ ಮಾಡೋದಿದ್ರು ತೆಂಗಿನಕಾಯಿಯನ್ನು ಅಲ್ಲಾಡಿಸ್ಬೇಕು ಅಕ್ಕ. 1 ವರ್ಷಕ್ಕೆ ಧಾರಾಳ ಸಾಕು. ಒಂದು ಬೊಟ್ಟು ಒಟ್ಟು ಹಾಕ್ಬೇಕು ಅಂತ ಹೇಳುದು, ಗೊತ್ತಾಯ್ತಾ? ಹಾಗೆ ಮಾಡು. ಹೋಗೋ ಮದುವೆ. ಅವರೆಲ್ಲವರನ್ನು ಮನ್ನಿಸಿ ಕರೆತರ್ತೇನೆ. ದಿಬ್ಬಣಿಗರೇ, ನಿಮಗೆಲ್ಲವರಿಗೂ ನಮಸ್ಕಾರ. ನಮಸ್ಕಾರ. ಆಗಲೇ ಮದುಮಗಯ್ಯ ಇವರು ನಮ್ಮ ಪುರೋಹಿತರು. ಪುರೋಹಿತ್ರ ಇವರು? ಓಹೋ, ವೇದಾಂಗ ಪಾರಂಗತ, ಶ್ರುತಿಶಾಸ್ತ್ರ ಕೋವಿದರು, ಷಟ್ಶಾಸ್ತ್ರಗಳಲ್ಲಿ ಇದವಿತ್ತಂತ ತೀರ್ಮಾನಿಸಿ ಹೇಳಬಲ್ಲಂತ ನಿಷ್ಠಾವಂತ ವಿದ್ವಾಂಸ. ಓಹೋ, ಆಗಲೇ ಅವರು ನಿಲ್ಲುವುದು ಯಾವಾಗಲೂ ಹೀಗೆ? ಆನುವಂಶಿಕವಾಗಿ ಬಂದಂತಹ ಅವರ ಒಂದು ರೀತಿಯ ಟಿವಿ, ಒಂದು ಶಂಕಧ್ವನಿ ಕುದುರೆ ನಿತ್ಯ ಹಾಗೇ ನಿಲ್ಲುವುದು. ಹೌದಾ? ಆಗ್ಲೇ ಅವರ ತಲೆಯಲ್ಲಿ ಇರುದು? ತಲೆಯಲ್ಲಿ ತಲೆಪಾಗರ. ಅದ್ಯಾಕೆ? ಬಹಳ ಸಂವೇದನಾಯುಕ್ತವಂತ ಮಿದುಳು ಒಳಗಿರುವುದರಿಂದ ಹೊರಗಿನಿಂದ ಸೋಂಕಾಗ್ತದೆ ಎನ್ನುವ ಕಾರಣಕ್ಕಾಗಿ ಪಾಗರ ಹೊರಗಿನಿಂದ. ಬಹಳ ವಿಚಿತ್ರ, ಬಹಳ ಆಶ್ಚರ್ಯ. ವಿದ್ಯುರ್ಮಾಲೆ, ಇಲ್ಲಿಯೇ ಕುಳಿತುಕೊಳ್ಳು. ಈಗ ನಿನ್ನವರು ಬಂದಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ 1000 ಗಟ್ಟಲೆ ಜನ ಬರ್ತಾ ಇದ್ದಾರೆ. ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗಿದೆ. ನಮ್ಮಲ್ಲಿ ನಿಶ್ಚಿತಾರ್ಥಿಗೆ 10 ಪಟ್ಟು ಜನ ಹೆಚ್ಚಿಸಿರ್ತಾರೆ. ಹೌದಾ? ಮೇಲೆ ಏರಿ ಬರುವುದು ಅಂತ ಹೇಳುವಾಗಲೇ ಹೆಂಗಸರ ಮಕ್ಕಳೆಲ್ಲ ಹಿಂದಿಸ್ತಾರೆ. ಯಾಕೆ? ಇಲ್ಲಿ ಅಕಾಲದಲ್ಲಿ ಸ್ಫೋಟ ನಡೀತದೆ, ಉಗ್ರ ಸಂಘಟನೆ ದಾಳಿ ನಡೀತದೆ. ಇಳಿದು ಹೋದಂತಹ ಮಾನವತಿ ಹೆಣ್ಣು ಮಕ್ಕಳು ಜೀವಂತವಾಗಿ ಮಾನವತಿಯರಾಗಿ ಮನೆಗೆ ಸೇರುವುದಿಲ್ಲ. ಇಂಥದನ್ನೆಲ್ಲ ಕೇಳಿಯೇ ಭಯಗೊಂಡು ಹಿಂದೆ ಸೇರಿದ್ರು. ಬಂದವರೆಲ್ಲ ಯೋಧರೇ. ಆಗಲಿ, ಅವರನ್ನು ಉಪಚಾರ ಮಾಡ್ತೇನೆ. ಬಹಳ ದೂರಿಂದ ಬಂದವರು. ಹೌದು. ಮಾರ್ಗಾಯಾಸ ಆಗಿರಬಹುದು. ನಿಮಗೆ ಕುಡಿಲಿಕ್ಕೆ ಎಲ್ಲ ಬಂದಿದೆ, ತಿನ್ಲಿಕ್ಕೆ ಈಗ ಬಂದದಷ್ಟೇ. ಬೇಕಾದ ರೀತಿಯಲ್ಲಿ ತಯಾರಿಸಿದ್ದೇವೆ ನಾವು. ಆಯ್ತು, ಬೇಸರಿಸಬಾರ್ದು. ನಿಮ್ಮ ಮನೆಯಂತೆ ಆಯ್ತು. ವಿದ್ಯುರ್ಮಾಲೆ, ವಿಷಯ ಹೇಳಬೇಕಂತಿಲ್ಲ. ಮುಹೂರ್ತಕ್ಕೆ ಸರಿಯಾಗಿ ಆಗುವಂತ ಕಾರ್ಯಕ್ರಮ ಆದಷ್ಟು ಬೇಗನೆ ಆಗ್ಬೇಕಾಗಿದೆ. ಆದ್ರೆ ಪುರೋಹಿತರು ಬೇಕಲ್ಲ. ನೋಡಿ, ಪಾಣಿಪೀಠದಲ್ಲಿ ಪ್ರತೀಕ್ಷೆ ಮಾಡಿದ ಹಾಗೆ ಯಾವುದೇ ಸ್ಪಂದನೆಗೊಳಗಾಗುವುದಿಲ್ಲ. ನೋಡಿ, ಅವರೇ ಪುರೋಹಿತರು. ಇವರೇ? ಹಾಗಾದ್ರೆ ಅವ್ರನ್ನ ಮಾತಾಡಿಸಿ ಬಹಳ ಸುಲಭ, ಆಯಾಸವೇ ಇಲ್ಲ. ಹೌದು, ಹೇಳಿದ್ರಲ್ಲೂ ಆಯಾಸ ಆಗುದು. ಕೇಳುವುದಿಲ್ಲ ಅವರಿಗೆ. ಧ್ವನಿ ಹೊರಗೆ ಬರಬೇಕು ಅಂತಿಲ್ಲ. ಈ ಗರಿಕೆ ಹೊಲದಿನ ಹಾಡು ನೋಡಿದ್ದೀರಿ? ಹೌದು. ತ್ರುಟಿ ಸ್ಪಂದನೆಗೊಳಗಾದ್ರೆ ಸಾಕು, ಒಳಗೆ ನಿಂಗಿದ್ದೇನು ಅಂತ ಗೊತ್ತಾಗ್ತದೆ. ಗೊತ್ತಾಗ್ತದೆ. ಒಮ್ಮೆ ನಿಮ್ಮ ಹತ್ರ ಸೆಳೆಯುವುದಕ್ಕೆ ಮಾತ್ರ ಏನ್ ಮಾಡ್ಬೇಕು? ನೀವೊಂದು
ತತ್ಕಾಲಕ್ಕೆ ಒಂದು ಚಪ್ಪಾಳೆ ತಟ್ಟೆ ಸಾಕು. ಈ ಚಪ್ಪಾಳೆಯ ತರಂಗಾಂತರದಲ್ಲಿ ಅವರ ಸಂವೇದನೆ ಒಂದು ರೀತಿ ಬಾವಲಿ ಹಾಗೆ ತಟ್ಟಿ ಹಾಗೆ ಮಾಡ್ತೇನೆ. ಹೋಯ್ ಪುರೋಹಿತರು, ಆ ಕಡೆ ಅಲ್ಲ ಈ ಕಡೆ ಈ ಕಡೆ ನಮಸ್ಕರಿಸಿದೆ. ಒಳ್ಳೇದಾಗಲಿ ಮದುಮಗಳಿಗೆ. ಯಾರು ಮದುಮಗಳು? ಮದುಮಗಳು ನಾನಲ್ಲ, ಮದುಮಗಳಿಗೆ ತಾಯಿ ನಾನು. ಮದುಮಗಳಿಗೆ ತಾಯಿ ಪುರೋಹಿತ್ರೆ. ಮದುಮಗಳ ಅಜ್ಜಿ ಏನು ಕೇಳಿಸುದಿಲ್ಲ, ಇದರಲ್ಲೇ ಗೊತ್ತಾಗ್ತದೆ. ಹಾಗೆಲ್ಲ ಪುರೋಹಿತ್ರೆ, ಮದುಮಗಳಿಗೆ ನಾನು ಅಮ್ಮ. ಮದುಮಗಳಿಗೆ ಅಮ್ಮ. ಮದುಮಗಳ ಅಮ್ಮನ? ಹೌದು. ಮತ್ತೆ ಸುರಿಗೆ ಹೇಳಿದ್ದೇನಲ್ಲ ಪುರೋಹಿತ್ರೆ. ಈಗ ಮದುವೆ ಕಾರ್ಯಕ್ರಮ ಎಲ್ಲವೂ ನಿಮ್ಮಿಂದ ಆಗ್ಬೇಕಾಗಿದೆಯಲ್ಲ? ವ್ಯವಸ್ಥೆ ಆಗಿಲ್ಲ. ಸರಿಯಾಗಿ ಉಂಟು. ವ್ಯವಸ್ಥೆ ಆಗಿಲ್ಲ. ಸರಿಯಾಗಿ ಮಾಡಿದ್ದೇನೆ. ವ್ಯವಸ್ಥೆ ಆಗಿಲ್ಲ. ನನಗೆ ಕೇಳ್ತದೆ. ಈ ಕೆಫರ್ ಹತ್ರ ಯಾರು ಮಾತಾಡಿ ಸಾಯಿ? ಅಯ್ಯೋ, ನನಗೆ ಹೇಳ್ತಾ ಇದ್ರಲ್ಲ ಇವರು. ಸಿಡಿಮದ್ದಿನವರು ಆಚೆ ಕಡೆಯಲ್ಲಿದ್ದಾರೆ. ಓಲಗದವರು ನೋಡಿ ಇಲ್ಲೇ ಕುಳಿತುಕೊಂಡು ಏನಾದ್ರೂ ಕೈ ಸಣ್ಣ ಮಾಡಿ ನನಗೆ ಮಾತಾಡ್ಬೇಕು. ಹುಟ್ಟು ಮದುವೆಗೆ ಬಂದು ಕೆಟ್ಟೆ. ಹುಡುಗಿಯಲ್ಲಿ 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 ಓ ದೇವ್ರೆ, ಗ್ರಾಚಾರ ಹುಡುಗಿ ಶೃಂಗಾರ ಅಂದ್ರೆ ಸಭೆಗೆ ಬರ್ಲಿ ರಾಮಗಳೇ. ಬಂದಾಯ್ತು ನೋಡಿ. ಏನು ದೋಣಿ ಕರೀತೀರ? ಇಲ್ಲಿ ಇದ್ದೇನೆ. ಹುಡುಗಿ ಬಂದಾಯ್ತು ನೋಡಿ, ಹುಡುಗಿ ಬಂದಾಯ್ತು. ಸ್ವಾಮಿ, ನಿಮ್ಮನ್ನೇ ಕರೆದುಕೊಂಡು ಪಾತಾಳದ ಮೂಲೆ ಮೂಲೆಯನ್ನು ಶೋಧಿಸಿದೆವು ನಾವು. ಅನುರೂಪಣ ಅಂತ ಕುಲವಧು ಎಲ್ಲಿ ಅಂತ ಎಲ್ಲಿಯೂ ಕಾಣಲಿಲ್ಲ. ಎಲ್ಲ ಮಾದಕ ಸೌಂದರ್ಯದ ಒಪ್ಪುವಂತ ಹುಡುಗಿಯರನ್ನೇ ಕಂಡದ್ದು. ಇವಳನ್ನು ಕಂಡಾಗ ನಾವು ಯಾವ ಎಣಿಕೆಯಲ್ಲಿ ಇದ್ದೆವು, ಯಾವ ಪ್ರತೀಕ್ಷೆಯಿಂದಲಾಗಿ ನಾವು ವಧುವನ್ನು ಅರಸಿ ಹೋಗಿದ್ದೆವು, ಅಂತಹ ಪರಿಪೂರ್ಣವಾದಂತಹ ಪಕ್ವವಾದಂತಹ ಉಭಯ ಕುಲೋದ್ಧಾರಣೆ ಹುಡುಗಿಯನ್ನು ನಾವು ಕಂಡುಕೊಳ್ಳಿ. ಎಂತಹ ಅಪೂರ್ವವಂತ ಸೌಂದರ್ಯ, ಆ ಮುಖದಲ್ಲಿದ್ದಂತಹ ತೇಜಸ್ಸೆ ಅಖಂಡವಂತ ಸಾಮ್ರಾಜ್ಯವನ್ನು ಬೆಳಗಬಲ್ಲಂತ ದೀವಿಗೆಯಾಗಿ ಪರಿಣಮಿಸುತ್ತದೆ ಅನ್ನೋ ಕಣ್ಣಾಳಿಗಳ ಅತ್ಯಂತ ಸಂಚಾರಗುವ ರೀತಿಯಿಂದಲೇ ತಿಳಿ ನೀನು ನೋಡುವ ಎಳೆ ಮೀನಿನ ಹಾಗೆ ಕಮನೀಯವಂತ ದಾಂಪತ್ಯದ ಕಥೆಯನ್ನೇ ಹೇಳ್ತದಂತ ಅನ್ನಿಸ್ತು. ಅದು ಕಣ್ಣಿನ ಕೆಳಗಿರುವಂತಹ ರೇಖಾ ವಿನ್ಯಾಸ, ಮೂಗಿನ ಕೆಳಗಿರುವಂತಹ ಕೋನ ವ್ಯತ್ಯಾಸ, ಕನ್ನಡಿ ಕನ್ನೆಯ ಗುಳಿ ವ್ಯತ್ಯಾಸ ಪೂರ್ತಿ ಹೊಂದಿಸಿದಾಗ ಗಣಿತ ಸ್ಫುಟದಲ್ಲಿ ಸಿಂಗಾರ ಸಾರವನ್ನೇ ಉಳಿಸುವಾಗಿ ನಿಮ್ಮ ಮಗಳ ಭಾಗ್ಯಮ್ಮ, ನಿಮ್ಮ ಮಗಳ ಭಾಗ್ಯ. ಮದುವೆಯ ಮೇಲೆ ಹುಡುಗಿಯನ್ನು ಕರ್ಕೊಂಡು ಎಷ್ಟು ಕಡೆಗೆಲ್ಲ ಮಧುಚಂದ್ರಕ್ಕೆ ಹೋಗ್ಲಿಕ್ಕೆ ಏನೆಲ್ಲ ಕತೆ. ಮದುವೆಯ ಮೇಲೆ ಹುಡುಗಿಯನ್ನು ಕರ್ಕೊಂಡು ಉಚ್ಚಿಲಕ್ಕೆ, ಪಣಿಯೂರು, ಎಳ್ಳೂರು ಎಲ್ಲ ತಿರುಗಾಟ. ಇವರ ಬಾಯಲ್ಲಿ ಏನೆಲ್ಲ ನೀವು ಬೆಸರಿಸಬೇಕು ಅಂತಿಲ್ಲ. ಅಂದ್ರೆ ಹೇಳಿದಕ್ಕೆ ಸ್ಪಂದಿಸುವುದೇ ಅಲ್ಲ, ಕೇಳುವುದೇ ಇಲ್ಲ. ಆ ಇಂದ್ರಿಯವೇ ಇಲ್ಲದ ಕಾರಣ ಯಾವಾಗಲ ಕೇಳಿದ್ದ ಸಂವೇದನೆಗಳು ಉಳಿದಿದ್ದದ್ದು ಈಗ ಅದೇ ಸಂವೇದನೆ ಹೊರಗೆ ಬಂದಾಗ ಅದನ್ನೇ ಹೇಳುದು. ಕಾಲದ ಪರಿಸರದ ಅಂತ ಯಾವುದೇ ಭೇದ ಅದಕ್ಕಿಲ್ಲ. ಮೊನ್ನೆ ಇವರ ಬದುಕಿದ ಭಾಗ್ಯ ಏನಾಯ್ತು. ಇವರ ಆಪ್ತ ಮಿತ್ರರೊಬ್ಬರು ಅಸೌಖ್ಯದಲ್ಲಿದ್ದರು. ನೋಡ್ಬೇಕು ಅಂತ ಹೋದ್ರು. ಇವರು ಹೋಗುವ ಮೊದಲೇ ಸಂಭಾಷಣೆ ಇವರೇ ಹೇಳಿದ್ರು. ಕೇಳುವುದಿಲ್ಲ ಅಲ್ಲ, ಹೋದಾಗಲೇ ಹೇಳುದು ಹೇಗಿದ್ದಾರೆ ಅಂತ ಕೇಳುದು. ಆರಾಮವಾಗಿದ್ದಾರೆ ಅಂತ ಹೇಳ್ತಾರೆ. ಔಷಧಿ ಎಲ್ಲಿ ಅದು? ಓ ಇಲ್ಲಿ ಅದು, ಮುಂದುವರಿಸದನ್ನು ಅಂತ ಹೇಳುದು. ಉತ್ಪ್ರಶ್ನೋತ್ತರ ಅಲ್ಲಿಗೆ ಮುಗಿಯಿತು. ಇಷ್ಟೊಂದು ಎಣಿಸಿ ಹೋದ್ರು ಇವರು. ಹೋಗುವಾಗ ಅವರು ಸತ್ತಿದ್ದಾರೆ. ಅಂಗಳದಲ್ಲಿ ಹೆಣ ಎತ್ತುವಂತೆ ಜನ ಸೇರಿದ್ದಾರೆ. ಕೇಳಿದ್ರು ಒಬ್ಬರಲ್ಲಿ ಹೇಗಿದ್ದಾರೆ ಅಂತ. ಅವರು ತೀರಿ ಹೋದ್ರು ಅಂತ ಹೇಳಿದ್ರು. ಒಳ್ಳೇದಾಯ್ತು ಅಂತ ಹೇಳಿದ್ರು. ಯಾರು ಇವರು? ಹಾಗೆ ಹೇಳಿದ್ರು. ಅಂದ್ರೆ ಔಷಧಿಯ ಆ ನೆನಪಿನಲ್ಲಿ ಹೇಳಿದ್ದು ಒಳ್ಳೇದಾಯ್ತು ಅಂತ. ಹಿಡಿದು 4 ಬಾರಿಸಬೇಕು. ಬಂದದ್ದು ಭಾಗ್ಯ. ಚಟ ಉಂಟು. ನಿನಗೆ ಹೋಗುವ ಕಾಲಕ್ಕೆ ಬಂದ ಬುದ್ಧಿ. ಆ ಹುಡುಗಿಯನ್ನು ಬಾವಿ ಹಾಕ್ತೀರ? ಬಾವಿ ಹಾಕ್ತೀಯಾ? ಮಧುಚಂದ್ರಕ್ಕೆ ನೀವು ಬನ್ನಿ ಅತ್ತೆ. ಆ ಮುದುಕಿಯನ್ನು ತೆಗೆ ನಿನ್ನ ಕಾರ್ಮಿಕ ಕರ್ಕೊಂಡು ಹೋಗು. ನೀವು ಒಟ್ಟಿಗೆ ಅಷ್ಟು ತಲೆ ಇಲ್ವಾ? ಅವ ಕರೀತ ನಿಮಗೂ ಗೊತ್ತಿಲ್ಲ. ನಾನು ಬರ್ತೇನೆ ನಿಮ್ಮ ಮಧುಚಂದ್ರ. ನಾನು ಹೇಳಲಿಲ್ಲ ಪುರೋಹಿತರೆ. ನಮ್ಮ ಮಧುಚಂದ್ರಕ್ಕೆ ಬೆಂಕಿ ಬಿತ್ತು. ಮದುಮಗಳ ಕಡೆಗೆ ಅಣ್ಣ ಪೂಜೆ 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 ಅವರು ಊದ್ತಾರೆ ಸಂಜೆಯಿಂದಲೇ. ನಿಮಗೆ ಸಿಡಿಲು ಬಿದ್ದರೂ ಕೇಳೋದಿಲ್ಲ.
ಹೋದ ಮೇಲೆ ಏನಿದ್ರು ಕೂಡ ನೀವು ಎಲ್ಲ ನಿವೃತ್ತಿಯನ್ನು ಹೋದ ಮೇಲೆ ಮಾಡುವ. ಹೀಗೆ ನಿಮಗೆ ಆಗ್ತದೆ, ನಾವು ಎಣಿಸೇ ಇರಲಿಲ್ಲ ನೋಡಿ. ಏನೋ ಸಾಮಾನ್ಯ ದೇವರದ್ದಲ್ಲ, ಈ ಕ್ಷಮಿಸದಂತ ಕೆಲವು ದೇವರಿದ್ದಾರೆ. ವೀರಭದ್ರ ಸ್ವಾಮಿ ಅದರಲ್ಲಿ ಮುಖ್ಯ. ಅದೇ ಇರಬೇಕು ನಿಮಗೆ ಬಾಧೆ. ಇಲ್ಲಿ ಹುಂಡಿಗೆ ಮತ್ತು ಕೈ ಹಾಕಿದ್ದೀರಾ ಅಂತ. ಏನು ಸ್ವಾಮಿ, ಪಾಗರ ಒಮ್ಮೆಲೆ ಕೆಳಗೆ ಬಿತ್ತು, ಪಾಗರ ಬೀಳುವಾಗ ಮತ್ತೆ ನಿಮ್ಮ ಗುರುತವೇ ಸಿಕ್ಕುವುದಿಲ್ಲ, ನೀವೆಲ್ಲಿಂತ ಕಾಣುವುದಿಲ್ಲ. ಈ ತಂಬಿಗೆ ಮಾತ್ರ ಕಾಣ್ತೇವೆ ನೋಡಿ, ಹೀಗೆ ತಿರುಗೋದು. ಮಕ್ಕಳೆಲ್ಲ ನೋಡೋದು, ಈ ಭೂಗೋಳದಲ್ಲಿ ಅಕ್ಷಾಂಶ ರೇಖಾಂಶ ಯಾವುದೂ ಗುರುತಿಸಿಲ್ಲ, ಗೋಲ ಮಾತ್ರ ತಿರುಗೋದು ಕಾಣೋದು. ಎಂಥ ಅವಸ್ಥೆ ಸ್ವಾಮಿ ಇದು. ತಮಾಷೆ ಮಾಡ್ತೀಯೇನೋ, ತಮಾಷೆ ಮಾಡ್ತೀವಿ. ನನ್ನದು ಬೋಳು ಬಂಡೆ, ನಿನ್ನ ಬಂಡೆ ಸರಿ ಉಂಟ. ಕಿರೀಟನಿಗೆ ಗೊತ್ತಾಗ್ತದೆ, 4 ಕೂದಲು ಮಧ್ಯದಲ್ಲಿ ಅದನ್ನು ಬಾಕ್ತಾ ಇರ್ತೀನಿ. ನಿಮ್ಮೊಟ್ಟಿಗೆ ಮನುಷ್ಯ ಬಂದ್ರೆ ಸರಿ ಇರ್ತಿತ್ತ? ಖಂಡಿತ ಇರ್ಲಿಕ್ಕಿಲ್ಲ. ಇನ್ನೊಬ್ಬರಿಗೆ ತಮಾಷೆ ಮಾಡ್ತೀವಿ, ಖಂಡಿತ ಇಲ್ಲ. ಇನ್ನೊಬ್ಬರಿಗೆ ತಮಾಷೆ ಮಾಡ್ತೀವಿ. ಅದೇ ಮತ್ತೆ ಪ್ರಶ್ನೆ. ತಮಾಷೆ ಮಾಡೋದಕ್ಕೊಂದು ಅರ್ಥ ಬೇಕು, ಏನಾದ್ರೂ ಮಾಡೋದಲ್ಲ. ಸಾಕು ಸಾಕು, ಇದಕ್ಕೆ ತಾಳ ಹಾಕುದು ಯಾಕೆ? ಎಣ್ಣೆ ಎಣ್ಣೆ ಎಣ್ಣೆನ ಖರ್ಚು ನಿಮ್ಮದ, ಅಮ್ಮನಿಗೆ ಉಳಿಸುವುದ? ಎಣ್ಣೆ ಉಳಿಸುವುದ? ನಿನ್ಗೆ ಬೇಕಾ? ನನಗೆ ಬೇಡ, ನಿಮಗೆ ಉಳಿಸಿ. ಈ ಪ್ರಾಯದಲ್ಲಿ ನಿಮಗೆ ಅದು ಸೂಕ್ತ. ಏನು ಬಾಬಾ, ಯಾಕೆ ನಿಮ್ಮ ಅನ್ನ ಮನೆಗೆ ನಾಳೆ ಬನ್ನಿ, ಬರದಿರಬೇಡಿ, ನಾಳೆ ಬನ್ನಿ ಆಯ್ತಾ? ಹಾಗಾಗಿ ಮಣ್ಣು ತಿಂದು ಹೋಗಿದ್ದೆ. ಕತ್ತೆ ನೀನು ಯಾರ ಹತ್ರ ಮಾತಾಡ್ಕೊಂಡು? ಭಾವನಲ್ಲಿ ಯಾರ ಹತ್ರ ಮಾತಾಡುದು? ಭಾವನ ಮಗ ಭಾವ. ಏ ಮಡಿಯ, ಏ ಮಟ್ಟಿ, ಏ ಮುಟ್ಟಾಳ, ಏ ಕೋಣ, ಏ ಹೊರಲಿಂಗ, ಉಷ್ಣ ಸ್ಥಾವರ ಊರ ನಿಲ್ಲಿದ್ದೇನೆ. ನಿಮಗೆ ಮನೆಗೆ ಹೋಗ್ಲಿಕ್ಕೆ ಸಂಕಟ ಮಂಗ. ನಂದಿಕುರಿ ಹೋಗ್ತೀನಿ, ನಂದಿಕೂರಲ್ಲಿ ಬೈತಾನ. ಈಗ ನಿಮಗೆ ಸಿಟ್ಟು ಸಿಟ್ಟು ಬಾರದಕ್ಕೆ ಬೈತೇನೆ. ಎಂತದನ್ನು ಮಾತಾಡ್ದವರ ನನ್ನ ಭಾವನಲ್ಲಿ ಭಾವ, ನನ್ನ ಭಾವನ ಮಗ. ಎಂತದನ್ನು ಮಾತಾಡ್ದವರ? ನೀವು ಮದುವೆ ಆಗೋದಕ್ಕಿಂತ ಮೊದಲೇ ನನ್ನ ಮನೆಗೆ ಬರ್ತಾ ಇದ್ರು ಅವರು. ಶಂಕರ ನಾರಾಯಣ, ನನಗೊಂದು ತಾಗಿದ್ದೆ, ಇನ್ನು ಮಾತಾಡೋದನ್ನು ನೋಡ್ತೇನೆ. ಬನ್ನಿ ಮನೆಗೆ ಬನ್ನಿ. ಎಲ್ಲೂ ನಿನ್ನನ್ನು ಏನು ಮಾಡ್ತೇನೆ ನೋಡು. ಭಟ್ರೆ, ಒಳ್ಳೆ ಎರಕವಾದ ದಾಂಪತ್ಯ ನಿಮ್ಮದು. ಎರಕವಾದ ದಾಂಪತ್ಯ ಅಂತ ದ್ವಿದಳ ಧಾನ್ಯದ ಹಾಗೆ. 4 ತಿಂಗಳು ಕಳೀಲಿ, ನಿನ್ನ ಧಾನ್ಯ ಕೂಡ ಬಿಡ್ಲಿಕ್ಕೆ ಶುರು ಆಗ್ತದೆ, ಆಯ್ತಾ? ಯಾವಾಗ ನೋಡಿದ್ರು ಹೀಗೆ ನನ್ನ ಮರ್ಯಾದೆ ತೆಗೆಯು. ಗಂಡ ಹೆಣ್ಣು ಅಂತ ನೆನಪಿಲ್ಲ. ಇನ್ನೆಲ್ಲಿ ಕರೆದುಕೊಂಡು ಹೋಗಬೇಡಿ ಅವರು. ನನ್ನಿಂದ ಮೊದಲು ಹೊರಡ್ತದೆ ಅವಳ ಹೆಣ್ಣ. ಆಗುಂಟಾ? ಈಗ ಒಂದ್ಸಲ ಹಾಳಾಗಿ ಮಣ್ಣು ತಿಂದು. ಯಾರಿಗೆ ಬೈಯುವುದು ನೀವು? ಅವಳಿಗೆ ನಾನು ಹೇಳಿಯಾಗಿ ಹೇಳ್ಬೇಕು. ಎಣ್ಣ ರಸ, ಹೊನ್ನ ರಸ, ಪಟ್ಟದ ರಸ, ನಿಮ್ಮ ಮುತ್ತಿನ ಚಾಮಕಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅಚ್ಚು ಅಚ್ಚು ಅಚ್ಚು. ನೀವೇನು ಅರ್ಧ ವೃತ್ತದಲ್ಲಿ ಬರುದು ಗಾಢವೆಚ್ಚಿನ ಹಾಗೆ? ನೇರ ಬಂದ್ರೆ ನಿಮಗೆ ಪಂಚಾಂಗ ಬರುವ ವರ್ಷ ಹಾಕುವ. ಈ ವರ್ಷ ಒಳ್ಳೆಯ ದಿನ ಇಲ್ಲ, ಗೊತ್ತಾಯ್ತಾ? ನಿಮ್ಮ ತಿಥಿ ಅವತ್ತೇ ಮಾಡುವ. ಅವತ್ತು ಮಾಡುವ. ನಾನು ಹೇಳಿದಾಗೆ ಹೇಳು. ನನ್ನ ರತಿ, ನೀನು ಊಟ ಮಾಡಿದ ಎಷ್ಟು ವರ್ಷ ಆಯ್ತು? ಬರುವಾಗ ನಿಮ್ಮ ಎದುರಿನಲ್ಲಿ ಊಟ ಮಾಡಿ ಬಂದದ್ದು. ಇಷ್ಟು ದೊಡ್ಡ ಸಭೆ ಉಂಟು, ಕೇಳ್ಬೇಕ ಬೇಡುವ? ಸ್ವಲ್ಪ ಗಟ್ಟಿಯಾಗಿ ಹೇಳು. ಆಯ್ತು. ಎಣ್ಣ ರತಿ ಮೊದಲೇ ಏನು ನೋವು ಅಂತ ಹೇಳ್ತಾ ಇದ್ರು, ಇವರು ಸತ್ತು ಹೋದ್ರಿಂದ ನನಗೆ ಯಾರಿದ್ದಾರೆ? ಓ ಫಿರಿಯೇ, ಓ ಐಶ್ವರ್ಯ, ನೀನೇನು ತಲೆ ಬಿಸಿ ಮಾಡಬೇಡುವೆ. ನಾನು ಸತ್ರೆ ನಿನ್ನ ಭಾವ ಇದ್ದಾನೆ, ಸುಧಾರಿಸ್ತಾನೆ. ಸ್ವಾಮಿ, ಯಾಕೆ ಆಗಾಗ ರಟ್ಟುತ್ತೀರಿ? ನೋಡಿ, ನಿಮ್ಮ ಆಯುಧ ಪೂಜೆ ಶೃಂಗಾರ ಎಲ್ಲ ಹಾಳಾಗಿ ಹೋಯ್ತು ನೋಡಿ, ಭಸ್ಮ ಎಲ್ಲ ಉಜ್ಜಿ ಹೋಯ್ತು ನೋಡಿ. ನಿಮಗೆ ತಜ್ಞರಲ್ಲಿ ತೋರಿಸಬೇಕು, ಹೃದಯಕ್ಕೇನೋ ದೊಡ್ಡ ರೋಗ ಇರಬೇಕು. ನಿಮ್ಮ ಅಭಿಧಮನಿ ಎರಡೂ ಕೆಟ್ಟು ಹೋಗಿದೆ ನೋಡಿ. ಎರಡರಲ್ಲಿಯೂ ಕಲುಷಿತ ರಕ್ತವೇ ಹೋಗೋ ಕಾರಣ ಹೀಗೆ ಕಪ್ಪಾಗಿ ನೀಲಿ ಕಾಣೋದು ನೋಡಿ. ಅದನ್ನು ತೋರಿಸಿ ಸರಿ ಮಾಡಿದರೆ ಮತ್ತೆ ಒಂದು 10 ವರ್ಷದ ದಾನಿ ಬೆಟ್ಟಿ ಗುಡಿ ಮಾಡ್ತೇನೆ. ಏನು ತಾರಕಕ್ಕೆ ಇರುವುದು? ಏನಾಯ್ತು? ನಿನ್ನ ಮದುವೆ ಲೆಕ್ಕದಲ್ಲಿ ಪುರೋಹಿತರಿಗೆ ಗೊಜ್ಜ ಮಾಡ್ತೇವೆ. ಏನು ಏರುವುದು? ಅಚ್ಚು 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 ಅಚ್ಚು. ಪುರೋಹಿತ್ರೆ, ಈಗ ಉಡುಗೊರೆ ಆಗ್ಬೇಕಲ್ಲ? ಉಡುಗೊರೆ ನೋಡಿ, ಉಡುಗೊರೆ ಕೊಡ್ಲಿಕ್ಕಾಯ್ತು. ಬನ್ನಿ, ಉಡುಗೊರೆ ಉಡುಗೊರೆ. ಏನು ರಂಜಕಕ್ಕೆ ಬೆಂಕಿ ಕೊಡ್ತೀರಾ? ಅವರಿಗೆಲ್ಲ ಕೇಳ್ತೋ, ನಿಮಗೆ ಮಾತ್ರ ಕೇಳದೇ ಇರುವುದು. ಸಿಡಿಲು ಬಿದ್ದಾಗ ಯಾಕೆ ಹೇಳುದು?
ಹೇಳುದೇ ಬೇಡ. ಬೇಡವಾ? ಆಶೀರ್ವಾದವೇ ಹುಡುಗರಂತ ನಾವು ತೀರ್ಮಾನಿಸಿದ್ದೇವೆ ಪುರೋಹಿತ್ರೆ. ಮತ್ತೆ ಸುರಿಗೆ ಹೇಳಲಿಕ್ಕೆ ಆಗುದಿಲ್ವಾ? ಯಾರು ಗಡಿಬಿಡಿ ಮಾಡಬೇಡಿ, ಏನು ಕೊಡ್ಲಿಕ್ಕಿಲ್ಲ. ನೀವು ಬರುವಾಗ ತಕೊಂಡು ಬಂದ ನೀವೇ ತಕೊಂಡು ಹೋಗಿ, ತೊಂದರೆ ಇಲ್ಲ. ಪುರೋಹಿತ್ರೆ, ಈಗ ನಿಮ್ಮಿಂದ ಆಗಬೇಕಲ್ಲ, ನೀವು ಕೊಡಬೇಕಾದ್ದು ಹುಡುಗರೆ. ನಿಮ್ಮಲ್ಲಿ ಉಂಟಲ್ಲ ಈ ಪಟ್ಟೆ, ಆದಷ್ಟು ಬೇಗನೆ ಕೊಟ್ಟು ಬಿಡಿ ಆಯ್ತಾ? ಬಹಳ ಒಳ್ಳೇದುಂಟಲ್ಲ. ಓ ಪಟ್ಟೆ, ಇದರಲ್ಲಿ ಎಲೆಂಟು ಹೊಟ್ಟೆ, ಇದನ್ನು ಕೊಟ್ಟೆಗೆಟ್ಟೆ ಕೊಡುವುದು ಮಾತ್ರ ಹೊಟ್ಟೆ. ಪುರೋಹಿತರ ಕಡೆಯಿಂದ ಮದುಮಗನಿಗೆ ಹೊಟ್ಟೆ ಜಾಲು ಉಡುಗೊರೆ, ಆಮೇಲೆ ಮದುಮಗಳಿಗೆ, ಆಮೇಲೆ ಪುರೋಹಿತರಗಳಿಗೆ. ಅವರಲ್ಲಿ ಇರುವುದು ಬಹಳ ಒಳ್ಳೇದು. ಬರಲೇಬಾರ್ದು. ಭಟ್ರನ್ನ ಗುರುತು ಹೇಳಿಕ್ಕೂ ಆಗ್ತದೆ. ಹೌದೌದು, ಜನ ಬೇಕು ಅಂತಿಲ್ಲ. ಭಟ್ರು ಎಲ್ಲಿದ್ದಾರಂತ ಪಟ್ಟೆ ಅಂತಲೇ ಗೊತ್ತಾಗ್ತದೆ. ಆ ದುರ್ಗಂಧ ಸಂಘರ್ಷದಲ್ಲಿ ಗಾಳಿ ಹೋದಲ್ಲೆಲ್ಲ ಭಟ್ರನ್ನು ಎಲ್ಲಿ ಅಂತ ಗುರುತಿಸ್ಲಿಕ್ಕಾಗ್ತದೆ. ಪುರೋಹಿತ್ರೆ, ಮದುಮಗಳನ್ನು ಇಳಿಸಿಕೊಡುವಂತಹ ಒಂದು ಕ್ರಮ ಉಂಟಲ್ಲ, ಇಳಿಸಿಕೊಡು. ಮಗಳು ಎಳಿದು ಹೋಗ್ಬೇಕು, ಇಳಿದು ಹೋಗುದಲ್ಲ, ಇಳಿಸಿಕೊಡುದು. ಬಾ ಮಗ, ಬಾ 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 ಬಾ. ಒಂದೇ ಸಾರಿ ಹೇಳಿದ್ರೆ ಸಾಕಲ್ಲ. ಬಾ, ಕೈ ಮುಗಿ. ನನಗೆಲ್ಲ ಸಭೆಗೆ ನಾನು ಹೇಳಿ ಹಾಗೆ ಹೇಳ್ಬೇಕು. ನಾನು ಹೇಳಿ ಹಾಗೆ ಹೇಳ್ತಾಳೆ. ಓ ನನ್ನ ಬಂಧು ಮಿತ್ರರೇ, ನನ್ನ ಬಂಧು ಮಿತ್ರರೇ, ಅಕ್ಕ ತಂಗಿಯಂದಿರೇ, ಇಷ್ಟರವರೆಗೆ ನಿಮ್ಮ ಜೊತೆಯಲ್ಲಿದ್ದೆ. ಇಂದು ನಾನು ನನ್ನ ಪತಿದೇವರ ಜೊತೆಯಲ್ಲಿ ಹೊರಟೋಗ್ತೇನೆ. ನೀವೆಲ್ಲ ಆಶೀರ್ವಾದ ಮಾಡಿ. ಹಾಗೆ ಹಾಗೆ. ಅವರಿಗೆ ಗೊತ್ತಾಗ್ಲಿಲ್ಲ, ಅವರು ನಮ್ಮ ಊರಿನವರಲ್ಲ ಪುರೋಹಿತ್ರೆ. ನಮ್ಮ ಊರಿನವರಲ್ಲ, ಬೇರೆ ಊರ. ಈ ಕಡೆ ಬಾ ಮಗ, ಕೈ ಮುಗಿ. ನಾನು ಹೇಳಿದಾಗೆ ಹೇಳ್ಬೇಕು. ನಾನು ಹೇಳಿದಾಗೆ ಆವ ಅಂತ ಹೇಳಿದ್ರೆ ಇದು ಯಾವ ಭಾಷೆ ಅಂತ? ಕೊಂಕಣಿ. ಓಹೋ, ಹಾಗೆಯಾ? ಆವ ನಾನು ಆವ ಅಂತ ಹೇಳ್ತೇನೆ. ಅವಳು ಆವ ಮೇಗೆಲೆ ಪುಗೇರಲ್ಲ ನಿನ್ನ ಕರ್ಮ. ಮೇಗೆಲೆ ಬೊಮ್ಮನಗರಾಂಕ ಓ ಚೋಣಿ ಎತ್ತ. ಹಾಗೆ ಏನು ಅವರು ಹಾಗೆ ಬೇರೆ ದೇಶದವರು, ಬಹಳ ದೂರಿನವರು ಪುರೋಹಿತರೆ. ಎಷ್ಟು ಕಡೆಗೆ ಆಮಂತ್ರಣ ಕೊಟ್ಟಿದ್ದೀರಿ ಮಾರ್ರೆ, ಆಚಾರ ಎಲ್ಲ. ಬಾ ಮಗ, ಕೈ ಮುಗಿ. ನಾನು ಹೇಳಿದಾಗೆ ಹೇಳ್ಬೇಕು. ನಾನು ಹೇಳಿದಾಗೆ ಓ ಅಣ್ಣನ ಕುಲೆ, ಅಣ್ಣನ ಕುಲೆಲ್ಲ ಬೇತೆ ಮಾಡ್ಕೊಂಡು ಅಣ್ಣೆಲ್ಲ ಕುಲೆ ಎಲ್ಲ ಒಟ್ಟಿಗೆ ಪಡಿ. ಓ ಅಣ್ಣನ ಕುಲೆ, ಓ ಅಕ್ಕನ ಕುಲೆ, ಓ ಅಜ್ಜರ್ನ ಕುಲೆ, ಓ ಅಜ್ಜಿನ ಕುಲೆ, ಓ ಜೋಕುಲೆ, ಓ ಜೋಕುಲ್ನ ಕುಲೆ. ಯಾನೆ ಎನ್ನ ಕಂಡನೇರೆ ಕಂಡೋನೇರೆ ವಾಯನ ಸೊಂಟ ಒಳಗೆ ಕಂಡನೇರೆ ಇಲ್ಲಡೆ ಹೋದು ಬರ್ತೆ ನಿಕ್ಕಳು ಮಾತ ಆಶೀರ್ವಾದ ಮಣಪುಲೆ. ಸರಿ ಇರೇ ಗೊತ್ತಾಗುದ ಅವೇ ಹುಣ್ಣನ್ನು ವಿದಾಯ ಮಾಡಕ್ಕೆ ಬುಯ್ತಾರೆ. ಇರ್ದಲ್ಲ ಮದುವೆ ಆದ ಕಂಡ ನಿಲ್ಲಡೆ ಹೋಗ್ತಾರೆ. ಒಂಜೆ ನಂಜಿ ಏಕರೇನೆ ಓಲಿಂದ ಅಜ್ಜಮ್ಮ ಕೂತ್ಕೊಂಡು ಹೇಳುದು, ಆ ಮಗ ಇವರ ಕೈತ ಇದೆಟ್ಟಿ ಬಲ ಮಗ ಅಂತೇಳಿ. ಕೈ ಮುಗೀರಿ. ನಾನು ಹೇಳಿದಾಗೆ ಹೇಳ್ಬೇಕು. ನಾನು ಹೇಳಿದಾಗೆ ಓ ನನ್ನ ಬಂಧು ಮಿತ್ರರೇ, ಅಕ್ಕ ತಂಗಿಯಂದಿರೇ, ನಾನು ಈ ಊರಿಗೆ ಬಂದು ಒಂದು ಹುಡುಗಿಗೆ ಕೈಗೊಟ್ಟಿದ್ದೇನೆ. ಉಪ್ಪರಿಗೆ ಸರಿ ಇಲ್ಲ ನಿಮಗೆ, ವಿವಾಹವಾಗಿದ್ದೇನೆ. ಆದ್ರಿಂದ ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತೇನೆ. ಓ ಸಾರ್ವಜನಿಕ ಸೊತ್ತೆ, ನಿನ್ನದೊಂದು ಸಲ ಇಲ್ಲಿಂದ ಗಾಡಿ ಹೋಗ್ಲಿ. ಈಗ ಅವನು ಹೇರಿದಲ್ಲ. ಓ ಇಲ್ಲಿ ಬನ್ನಿ ಸ್ವಾಮಿ, ಇಲ್ಲಿ ಬನ್ನಿ. ನೀವು ಹೇಳಿದ ಹಾಗೆ ಹೇಳಿದ್ದೇನೆ, ನನಗೆ ಕೇಳುವುದಿಲ್ಲ. ನೋಡಿ, ನಿಮ್ಮ ಈ ಕಾವ್ಯದ ಅನುಪಲ್ಲವಿ ಉಂಟಲ್ಲ, 2 ಗೀಟು, ಇದರಲ್ಲಿ ಗಾಳಿ ಹೊರಗೆ ಬರುವುದಿಲ್ಲ. ಆದ ಕಾರಣವೇ ನೀವು ಏನು ಹೇಳಿದಿರಿ ಅಂತ ನನಗೆ ಗೊತ್ತಾಗ. ಎಂತದು ಪುನಃ ಹಲ್ಲು ತೆಗಿದ್ಯಾ? ಬಾರೋ ತೆಗಿಯೋ. ತೆಗಿಯಾಕೆ? ಸುಮ್ಮನೆ ಹಲ್ಲು ತೆಗಿತೀನಿ. ಸುಮ್ಮನೆ ಖರ್ಚಲ್ಲ, 2 ದಿವಸದಲ್ಲಿ ತಾನಾಗಿ ಹೋಗುದಿಲ್ಲ. ಮತ್ತೆ ಹಾಗೆ ಹೇಳು. ಆಗಲೇ ಆಶೀರ್ವಾದ ಮಾಡಿದ್ದೇನೆ. ಈಗ ಪುರೋಹಿತರಿಂದ ಒಂದು ಆಶೀರ್ವಾದ ಪಡೆದುಕೊಳ್ಳಿ. ನೀವು ಯಾಕೆ ಪಾದರಸದ ಗೊಂಬೆ ಮಾಡುದು? ನಿನ್ನ ಒಂದೊಂದು ಮಾತು ಇಲ್ಲಿ ಕರುಳು ಕಿತ್ಕೊಂಡು ಬರ್ತದೆ. ಪುರೋಹಿತರಿಗೆಲ್ಲ ಕರುಳುಂಟ? ಇಲ್ಲ, ಕಬ್ಬಿಣದ ಸರಳ ಇರುವುದು. ನೀವಾದಷ್ಟು ಬೇಗ ನಮ್ಮ ಜೊತೆಯಲ್ಲೇ ಬರಬೇಕು. ಹೌದು. ಯಾಕೆ? ಇವರನ್ನು ಬಹಳ ಅದ್ದೂರಿಯಾಗಿ ನಾವು ಸನ್ಮಾನಿಸಬೇಕು ಅಂತ ಇದೆ. ಅಂದ್ರೆ ಹೆಚ್ಚು ಸಮಯ ಇರುವುದಿಲ್ಲ. ಇನ್ನು ಮೇಲೆ ಹೋಗ್ತಾರ? ಮೇಲೆ ಹೋಗುದಲ್ಲ ತಾಯಿ, ಇವರು ಅಪರ ಕ್ರಿಯೆಯಲ್ಲಿ ನಿಷ್ಣಾತ ಭಟ್ರು. ಅಂದ್ರೆ ಎಲ್ಲಿ ಬೊಜ್ಜ ಇದ್ರು ಕೂಡ ಇವರನ್ನೇ ಕರೆಯುದು. ಬೊಜ್ಜದ ಭಟ್ರ ಇವರು? ಬೊಜ್ಜದ ಭಟ್ರು. ಆದ ಕಾರಣ ಇರುವಾಗ ಇವರನ್ನು ಅಭಿನಂದಿಸುವ ಅಂತ. ಪುರೋಹಿತ್ರೆ, ನೀವು ಹೆಚ್ಚು ದಿವಸ ಇಲ್ಲ, ನೀವು ಮೇಲೆ ಹೋಗ್ತೀರಿ. ನೀವು ತಲೆ ಬಿಸಿ ಮಾಡಬೇಡಿ. ನಿಮ್ಮ ಮಗಳ ವಿಷಯ ಬಿಟ್ಟುಬಿಡಿ, ನಾನಿದ್ದೇನೆ. ಏನು ಹೇಳ್ತಾ ಇದ್ರಿ ಪುರೋಹಿತ್ರೆ?
ಅವರಿಗೆ ಕುಜರಾಹು ದೋಷ. ಯಾವಾಗ ಏನಾಗ್ತದೆ ಹೇಳಲಿಕ್ಕೆ ಆಗುದಿಲ್ಲ. ಸರಿ ಸರಿ. ಮೊನ್ನೆಯಿಂದ ಹೇಳ್ತಾ ಇದ್ದಾರೆ ಒಟ್ಟೆ ಒಂದು ಶಾಂತಿ ಹೋಮ ಮಾಡಬೇಕು ಅಂತ. ಅದು ಮಾಡಿಕೊಡ್ತೇನೆ, ತಲೆ ಬಿಸಿ ಮಾಡ್ಬೇಕು. ಆಗಲಿ ಪುರೋಹಿತ್ರೆ, ಮದುವೆ ಕಾರ್ಯಕ್ರಮ ಎಲ್ಲವೂ ಮುಕ್ತಾಯ ಆಯ್ತಲ್ಲ, ಈಗ ಭೋಜನಕ್ಕೆ ಸಿದ್ಧವಾಗಿದೆ. ಈಗ ಎಲ್ಲರಿಗೂ ಹೇಳಬೇಕು ಊಟ. ನೀವು ಹೇಳಿ. ಎಲ್ಲರಿಗೂ ಊಟದ ವ್ಯವಸ್ಥೆ ಉಂಟು. ಊಟ ಆಗದಿದ್ದವರು ಪೂರ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಬರಬೇಕು. ಊಟ ಬೇಡ ಅಂತ ಆದರೆ ಫಲಾರ ಉಂಟು, ಅದು ಬೇಡ ಅಂದರೆ ಫಡಿ ಉಂಟು. ಫಡಿ ಹಟ್ಟಿಯ ಮೊದಲು ತಗೊಂಡು ಹೋಗಿ ಆಯ್ತಾ. ಮುಂದೆ ಗತಿಯನಗೆ ಎನ್ನಯ ಕಂದರು ಮಾಡಿದ ಮೇಗೆ ಇಂದ್ರಲೋಕವ ಬಯಸಿ ದುರಗೆಂದು ಮಾರ್ಬಲ ಬೆರಸಿ ವಿಧಿಯೇ ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದೀರಿ. ಕೆಲವು ಸಮಯದೀಚೆಗೆ ಒಂದು ಗಂಡು ಮಗುವಿಗೂ ತಾಯಿಯಾಗಿದ್ದಾಳೆ. ಆ ಮಗುವಿನ ಬಾಲಲೀಲೆ ನೋಡಿ ನಾನು ಸಂತೋಷದಲ್ಲೇ ಇರಬಹುದಿತ್ತು. ಗತಿಸಿ ಹೋದ ವಿಚಾರವನ್ನು ಎಣಿಕೆ ತಂದಾಗ ನನ್ನ ಪಾಲಿಗೆ ಕಣ್ಣೀರು. ನಾನೊಬ್ಬಳು ಹಿರಿಯ ಸ್ಥಾನದಲ್ಲಿ ಇದ್ದವಳಲ್ವೇ? ಹಿರಿಯವಳಾಗಿರುವಂತಹ ನನ್ನ ಪಾಲಿಗೆ ಸಿಗಬೇಕಾದಂತಹ ವಸ್ತು ನಾಲ್ಕದ ಸಂಪತ್ತು. ಅಂತ ಸಂಪತ್ತನ್ನು ಕೊಡಿಸುವಂತಹ ಮಹಾಶಕ್ತಿಶಾಲಿಗಳು ನಮ್ಮಲ್ಲಿ ಯಾರೂ ಇಲ್ಲದೆ ಹೋಯ್ತಲ್ಲ. ನಿಮ್ಮದಂತ ಅನುಗ್ರಹದ ಕಲ್ಪತೃಣ ತಣ್ಣೇನಾಂತರವಲ್ಲರು ನಿತ್ಯ ಸುಖಿಗಳೇ ಇದ್ದು ನಿಮ್ಮ ಆಶೀರ್ವಾದ ಅನುಪಸ್ಥಿತಿರುವುದಿಂದಲೇ ನನಗೆ ಕಲ್ಯಾಣ ನಗು ನಗುತ್ತಲೇ ಇದು ತನಕ ಶಾಂತಿಯಿಂದಲೇ ಮುಂದುವರಿಯುತ್ತಿರುವಾಗ ನೀವು ಅಣುವುದಕ್ಕೆ ಆರಂಭಿಸಿದರೆ ಏನು ದುಃಖ. ಅನುಜಯ ಸುತರೆಲ್ಲರೂ ನಾಕವ ಭಾಗ್ಯದ ಅನುಭವಿಸುತ್ತ ಈಗರು ಎನಗಿಲ್ಲದಿರಿಸುತ್ತರು ಆ ಸಂಪದವ ಪಡೆಯುವುದು ಇನ್ಯಾರು ಕಂದ. ನನ್ನ ಜೀವನದಲ್ಲಿ ಸಂತೋಷ ಎನ್ನುವುದೇ ಇಲ್ಲ. ಯಾಕಿಲ್ಲ? ನಿತ್ಯವೂ ನಾನು ಕಣ್ಣೀರು ಸುರಿಸಲಿಕ್ಕೂ ಕಾರಣ ಹೀಗೆ. ಏನಮ್ಮ? ಈ ಹಿಂದೆ ಎಷ್ಟೋ ಜನ ಗಂಡು ಮಕ್ಕಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಿಕೊಂಡಿದ್ದಾರಪ್ಪ. ಸಾಮಾನ್ಯದವರಲ್ಲ, ಪರಾಕ್ರಮ ಉಳ್ಳಂತಹ ಮಕ್ಕಳು. ಸರಿ, ಅಂತಹ ಮಕ್ಕಳೇ ಅಮ್ಮನಿಗೆ ನಾಲ್ಕದ ಸಂಪತ್ತನ್ನು ಕೊಡಿಸಬೇಕು ಎಂಬ ಉದ್ದೇಶದಿಂದಾಗಿ ಹಿಂದೆ ದೇವನಗರಿಗೆ ತೆರಳಿದ್ದಾರೆ. ಆದ್ರೆ ಏನ್ ಮಾಡೋಣ, ಅಲ್ಲಿಗೆ ಅಧಿಕಾರಿ ಇರಿಸಿಕೊಂಡಿರುವಂತಹ ದೇವೇಂದ್ರ ಮೋಸದಿಂದ ಕರ್ತವ್ಯದಿಂದ ನನ್ನ ಮಕ್ಕಳೆಲ್ಲವನ್ನೂ ನೀವು ಅಳುವುದೇ ತಾಯಿ. ಏನ್ ಮಾಡ್ಲಿಕ್ಕೆ? ನಿಮ್ಮ ದುಃಖವನ್ನು ತೊಳೆಯುವುದಕ್ಕಾಗಿ ಅಖಂಡವಾದಂತಹ ಸಾಮ್ರಾಜ್ಯದಲ್ಲಿ ವಿಜೃಂಭಿಸುವಂತಹ ಆ ವಿಕ್ರಮಗಳನ್ನು ಸಂಚಯಿಸಿ ಈ ಕ್ಷಣದಲ್ಲಿ ಸರಿ ಕಭ್ಯವನ್ನು ಮಾಡ್ತೀವಿ. ಆಗ್ಲಿಪ್ಪ. ಕಿತ್ತನ ಭುಜಸಿನ ಆಗಲ್ಲಿ ಸುರಮಗೆನ ಒಂದು ಬರಸಿ ಸುಮನಸವಿಂದವನ್ನು ದೆಸೆಗಳಿಸಿ
ನಿಮ್ಮದಾದ ಅನ್ಯಾಯಕ್ಕೆ ಪ್ರತೀಕಾರ ಮಾಡ್ತೀನಿ. ಹರಿವಂಶವನ್ನು ತರಿಸಿ ಒಳಪ್ರವೇಶ ಮಾಡಿದ್ದೇ ಮಾಡಿದ್ದು ಸಮಾಜ ರಂಗದಲ್ಲಿ ಪುನರ್ತು ತಿರುಕಿದಂತಹ ಸುಮನಸವಿಂದ ಸೋಲಿನ ಕುಪ್ಪದಲ್ಲಿ ಹಿಂಗುತ್ತಿರುವ ದುರವಸ್ಥೆ ಎಂದರೆ ಹಿಂದೆ ಸರಿಯಿತಲ್ಲ. ವಿಜಯೋತ್ಸವದ ಆನಂದ ಏ ರೀತಿಯ ಪೀಠವನ್ನು ವಿಜಯೋತ್ಸವದ ಸೋನೆಯಲ್ಲಿ ಒಯ್ಯನ ವಿಹರಿಸುವಂತಹ ಮಂಗಲಮಯ ಸಮಯದಲ್ಲಿ ಒಮ್ಮೆಲೆ ಶಿವಪೂಜೆಯಲ್ಲಿ ಬಂದ ಕರಡಿಯಂತೆ ಒಳ ಪ್ರವೇಶ ಮಾಡಿದೆಯೋ? ಹೌದು. ಯಾರು ನೀನು? ಏನು ಉದ್ದೇಶ?
ಸರಿ. ಹಾಗೆಂದು ಹಾ. ನೀರಿನಲ್ಲಿ ಜೀವಿಸುವ ಮೀನಂದು ನಾನು ಹಾಲಿನಲ್ಲಿ ಜೀವಿಸ್ತೇನೆ. ಹೀಗೆ ಮುಂದುವರಿದ್ರೆ ಯಾವತ್ತು ಬದುಕಿ ಉಳಿಯುವುದಕ್ಕೆ ಸಾಧ್ಯವಿಲ್ಲ. ಏನು ಈಗ ನಿನ್ನ ವರ್ತನೆಯು ಹಾಗಾಯ್ತು. ಪಾತಾಳ ಲೋಕವನ್ನು ಬಿಟ್ಟು ಸರಿ ಸ್ವರ್ಗ ಲೋಕಕ್ಕೆ ಪ್ರವೇಶ ಮಾಡಿ ದೇವತೆಗಳನ್ನೆಲ್ಲ ಯುದ್ಧದ ಮುಖೇನ ಸೋಲಿಸಿ ಸುರಪೀಠವನ್ನು ಅಲಂಕರಿಸಿದೆಯಾ? ನೀನು ಕುಳಿತುಕೊಂಡು ಚಂದ ಹೇಗಾಯ್ತು ಗೊತ್ತಾ? ಧ್ವಜಸ್ತಂಭದ ಮೇಲೆ ಕಾಗೆ ಕುಳಿತಂತೆ ಆಯ್ತು. ದೇವತೆಗಳ ಪಕ್ಷದಿಂದ ಬಂದವನು ಸಾಮಾನ್ಯನಲ್ಲ, ಯಕ್ಷರಾಜ ಪಿಂಗಲ. ಕ್ಷಮಾಯಾಚನೆ ಮಾಡು, ಇಲ್ಲದಿದ್ರೆ ಸಾಯುವವರಿಗೆ ನೀತಿ ಮಾತು ಹೇಳಬಾರ್ದು. ಬಂಡೆಯ ಮೇಲೆ ನೀರು ಸುರಿದಂತೆ ನೀರು ಸಾಲಿಗಿದ್ದಲ್ವಾ? ಯಮಲೋಕಕ್ಕೆ ಕಳಿಸಿದ್ದೇನೆ. ಏನೇ ಆಗಲಿ ಸುರಪೀಠವನ್ನು ಸುರಪಾಲನಿಗೆ ಒಪ್ಪಿಸಿದ್ದೇನೆ. ಸಂತೋಷದ ವಿಚಾರವೇ ಹೌದು. ನಮ್ಮವರಿಗೆ ತಿಳಿಸಬೇಕು ನೇರವಾಗಿ ಯಕ್ಷಲೋಕಕ್ಕೆ.
ಪಡಲು ಬಾಲಕ ಮೈಷನ್ನಾಗ ಸಮಯವೇ ಕಳೆದು ಹೋಗಿದೆ. ದಾಂಪತ್ಯದ ಫಲರೂಪವಾಗಿ ಇವರ ಮಗನನ್ನ ಪಡೆದಿದ್ದೇನೆ. ಮಹಿಷ ಎನ್ನುವ ಹೆಸರು ಗೆಳೆಯರ ಕೂಡ ಆಡುವುದಕ್ಕೆ ಹೋದವನಿದ್ದಾನೆ. ಸ್ವಾಮಿ ನನ್ನ ಪಾಲಿಗೆ ಭರವಸೆಯ ಮಾತುಗಳನ್ನು ಕೊಟ್ಟು ಸಗ್ಗದ ಕಡೆಗೆ ದಾಳಿ ಮಾಡುವುದಕ್ಕಾಗಿ ಹೋದವರಿದ್ದಾರೆ. ಇನ್ನೂ ಬಂದಿಲ್ಲ ತಾನೇ. ಪರಿಗಿಸುತ್ತ ಬಳಿಗೋರ್ವ ಚರಗರಿಸುತ್ತ ಪಯದಿ ಅಮ್ಮ 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 ಯಾರಯ್ಯ ನೀನು? ನನ್ನ ಪರಿಚಯ ಆಗ್ಲಿಲ್ಲ ತಾಯಿ. ಅದಕ್ಕಾಗಿ ಕೇಳಿದೆ. ನಾನಲ್ವೇ ನಿಮ್ಮ ಗಂಡ? ಹೌದೇನು? ಯಾರು ನೀನು? ಎಲ್ಲಿಂದ ಬಂದವ? ಅಮ್ಮ, ನಾನು ನಿಮ್ಮ ಗಂಡ ಗುರುಪುರಕ್ಕೆ ಹೋದ ವಿಷಯ ಗೊತ್ತಿಲ್ವೇ ತಾಯಿ? ಸುರಪುರದೆಡೆಗೆ? ಹೌದಮ್ಮ. ಆಯ್ತಯ್ಯ. ಲಾಲಿಸಬೇಕು ತಾಯಿ ಭಿನ್ನಗಗಳ ಮಾಲಿನಿ ಗುಣ ಬನ್ನಿ ಭಿನ್ನಗಗಳ ಮಾಲಿನಿ ಗುಣ ಬನ್ನಿ ಲಾಲಿಸಬೇಕು ತಾಯಿ ಭಿನ್ನಗಗಳ ಮಾಲಿನಿ ಗುಣ ಬನ್ನಿ ಭಿನ್ನಗಗಳ ಮಾಲಿನಿ ಗುಣ ಬನ್ನಿ ಕಾಳಗದಲ್ಲಿ ಸುರಜಾಲವ ಗೆಲ್ಲಲೆಂದು ಕಾಳಗದಲ್ಲಿ ಸುರಜಾಲವ ಗೆಲ್ಲಲೆಂದು ಲೀಲೆಯೊಳೈದಿದಂತ ನಿನ್ನಯ್ಯ ಲಾಲಿಸಬೇಕು ತಾಯಿ ಅಮ್ಮ ಜನನಿ ಅಮ್ಮ, ನಾವು ಗುರುಪುರಕ್ಕೆ ಉದ್ದಕ್ಕೆ ಹೋದ ವಿಷಯ ಗೊತ್ತು. ಸುರಪುರದೆಡೆಗೆ? ನಾವು ಓದದ್ದೇ ತಡ. ಇದಕ್ಕಾಗಿ? ಓದದ್ದೇ ತಡ. ಹಾ. ದೇವರ ಕಳ್ಳರ ಅಲ್ಲಿಗೆ ಬಂದು ದೇವತೆಗಳು? ಒಬ್ಬೊಬ್ಬರಾಗೆ ಯುದ್ಧ ಮಾಡೋದಕ್ಕೆ ಪ್ರಾರಂಭ ಹಾ. ಆಗಿ ಬಂದ. ಬರುವಾಗಲೇ ನಮ್ಮ ರಾಯರು ಒಂದಷ್ಟು ನೀರು ಹಚ್ಚಿದಾಗ ಕೆರೆಸಿಬಿಟ್ಟು ಪರಿಣಾಮ? ಓಡಿ ಹೋದ. ಸಂತೋಷ. ಆ ಬಳಿಕ ಕುಂಬಾರ ಬಂದಮ್ಮ. ಕುಬೇರ? ಅವ ನಮ್ಮ ರಾಯರನ್ನು ಕಂಡದ್ದೀತ ಪರಾರಿಗೆ. ಆ ಬಳಿಕ ವಾಯು ಬಂದ. ಹೇಗೆ ಬಂದ? ಎಲ್ಲರಾಗೆ ಬರಲಿಲ್ಲ. ಎಲ್ಲರೂ ಮುಂದಿನಿಂದ ಬಂದು ಯುದ್ಧ ಮಾಡಿದ್ರೆ ಈತ ಹಿಂದಿನಿಂದ ಬಂದ. ಪರಿಣಾಮ? ಪಾಯಸ ಪ್ರಾಯಶಃ ನಮ್ಮ ರಾಯರಿಗೆ ಗೊತ್ತಾಯ್ತು. ಗೊತ್ತಾಗದಿದ್ದಿದ್ದೆ ಹೇಳು. ಈಗ ವಾಯು ಹಿಂದಿನಿಂದ ಬರುವ ಲಕ್ಷಣ ಯೋಚನೆ ಮಾಡಿದ್ರು ಎಡಗಲ್ಲಿ ಒಂದೇ ಬಿಟ್ಟು ಅಲ್ಲಿ ಓಡಿ ಬಂದ. ಅವಲ್ಲಿ ಕನ್ಯಾಮ ಬಂದಮ್ಮ. ಯಮ? ಅವನ ಅವಸ್ಥೆ ನೋಡ್ಬೇಕು. ಏನಾಗಿತ್ತು ಅವನಿಗೆ? ಬರುವಾಗಲೇ ಕೋನವನ್ನು ಏರಿಕೊಂಡು ಪಾಯಸವನ್ನು ಕಟ್ಟಿಕೊಂಡು ಬಂದ. ಆಯ್ತು. ಮತ್ತೆ ಯಾರು ಬಂದ್ರು? ಅಮ್ಮ ಅವರೆಲ್ಲ ನಮ್ಮವರ ಮುಂದೆ ಯುದ್ಧ ಮಾಡ್ಲಿಕ್ಕೆ ಅಲ್ವೇ? ಯಾವಾಗ ಅವರೆಲ್ಲ ನಮ್ಮನ್ನು ನೋಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಕಟ್ಟಗಡೆಗೆ ಸೂರಪ್ಪ ಬಂದಮ್ಮ, ಚಚ್ಚಿ ಬಿಚ್ಚಿ ಗಂಡ. ಶಚಿಯ ಗಂಡ? ಹೌದು. ಸುರಪ್ಪ? ನೀವು ಟಿವಿ ನೋಡಿದ್ರಾ? ಬಣ್ಣದ್ದು ಟಿವಿ. ಬರುವಾಗಲೇ ಉಜ್ರಮುನಿಯನ್ನು ಕೈಯಲ್ಲಿಟ್ಕೊಂಡು ಏನದ ಉಜ್ರಮುನಿ
ವಜ್ರಾಯುಧವನ್ನ ಹಿಡಿದು 56ರಲ್ಲಿ ಬಂದು ಬಿಟ್ಟ. ಐರಾವತ ಹೋದರು. ಹಾ, ನೇರವಾಗಿ ಬಂದವ ನಮ್ಮ ರಾಯರ ಬಳಿ ಬಂದು ನಿಂದ. ಯಾಕಂತೆ? ಯುದ್ಧಕ್ಕಾಗಿ. ಹೌದಮ್ಮ. ಹಾ, ಆವಾಗಲೇ ನಮ್ಮ ರಾಯರಿಗೊಂದು ಸಿಟ್ಟು ಒಂದು ಮಾತಾಡಿದ್ದಾಗಿ. ಏನೆಂಬುದಾಗಿ? ಕೆಲವು ಕಾಫಿ ಟೀ ಮಗನೇ. ದರಿದ್ರವೇ, ಕಪಟಿ ಮಗನೇ. ಕಪಾಟಿ ಏನೋ ಒಂದು ಮುಂದುವರಿಸು. ಕಾಫಿ ಮಗ ಬಹಳಷ್ಟು ರೀತಿಯ ಆ ಚಿಕ್ಕ ಪ್ರಸಂಗಿ ಯಾರನ್ನು ಮಾತಾಡಿದ್ರು? ಮಾತಾಡುದು ಯಾರಲ್ಲಿ? ನಿಮ್ಮಲ್ಲ ಹಾ, ಅಲ್ಲಿ ಅಲ್ಲಿನ ವಿಚಾರ. ನಿನಗೆ ಜನನಾರು ಯಾರು ಅಂತ ಗೊತ್ತುಂಟ ಮಗನೇ? ಗೊತ್ತಾದ್ರೆ ಬಿಡ್ತಿರ್ಲಿಲ್ಲ ಒಳಗೆ. ಈಗ ನೀನು 1ಕ್ಕೆ 2ಕ್ಕೆ ಎಲ್ಲ ಅಲ್ಲಿಗೆ ಹೋಗ್ತಿಲ್ಲ. ಅಲ್ಲಿ ಯಾರು ನಿನ್ನ ಅಪ್ಪ ಜನ? ಏನಾದ್ರೂ ಸಂಬಂಧ? ಸೀಮೆಯನ್ನು ನಾನು ನಿನ್ನ ಅಪ್ಪನ ಮಗನೇ. ನನ್ನ ಆಲಗೆ ಹಗಲು ಅದು ಒಂದೆರಡು ವಿಷಯಗಳಿಗೆ ಹರಿಯ ಬಳಿ ದೂರು ಕೊಡೋ ವಿಚಾರವಾಗಿ ಅಲ್ವೇ? ಅದನ್ನು ಇನ್ನೂ ಸರಿಯಾಗಿ ಹೇಳುವುದಕ್ಕೆ ಬರುವುದಿಲ್ಲ ನಿನಗೆ? ಸುಮ್ಮಗೆ ಕೂತಿದ್ದಿ ಮಗನೇ. ಬದುಕು ಇಲ್ಲಿ ಮುಖ ಬಾರಿಸಿ ಹಲ್ಲುವುದ್ರೆ ಸೇರು. ನಿಮ್ಮಲ್ಲ ಅಲ್ಲಿ ನನ್ನ ಲಾರಿಯಲ್ಲಿ ಬಿದ್ದದ್ದು. ಅಲ್ಲಿನ ವಿಚಾರ. ಹೌದಮ್ಮ. ಭಾವನಾ ಲಾರಿ. ನಿಜ. ಸಾಕು ಮಾಡು, ಸಾಕು ಮಾಡು. ಅಮ್ಮ ಹೀಗೆ ಮಾತಾಡಲಿನಲ್ಲಿ ನಿಲ್ಲಿಸ್ಬೇಕು. ಮಾತು ಯಾರಿಗೆ ಬೇಕು? ಅಗತ್ಯ ಇಲ್ಲ. ದುಡಿಮೆಗಾಗಿ ಹೋದವರು ದುಡಿಮೆ ಕಾಣಬೇಕು ಅಲ್ವೇ? ಮಾತು ನಿಲ್ಲಿಸಿದ ತಡ ಆವಾಗ ನಿಮ್ಮವರೊಂದು ಬಿಡುವುದಕ್ಕೆ ಪ್ರಾರಂಭ ಮಾಡಿದ್ದಾಗೆ. ಏನು ಬಾಣ ಪ್ರಯೋಗ? ಟ್ವಿಂಕ್ 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 ಅಂತ ಬಿಡುವಾಗ ಯಾರೂ ಕೂತ್ಕೊಳ್ಳಿಲ್ಲ. ನೀನಿದ್ದಿ ತಾನೆ? ನಾನು ನಮ್ಮಳೆ. ಸಾಕು ಅಮ್ಮ ಇದನ್ನು ಕಂಡು ನೋಡಿ ಸೂರಪ್ಪ ಕೂಡ ಪ್ರತಿಯಾಗಿ ಬಾಣ ಪ್ರಯೋಗಮ್ಮ. ಕಾಲಗ ಮುಂದುವರಿತಾ ಹೋಗ್ತಾ ಇದ್ದಾಗ ಸುರಭ ಸೋತವನಿದ್ದಾನೆ. ನಿಜ. ಸಕ್ಕದ ಗದ್ದುಗೆಯನ್ನು ಅಲಂಕರಿಸಿದವರು ನನ್ನವರು. ಹೌದಮ್ಮ. ಸಂತಸದ ವಿಚಾರ. ನಿಜ. ನಗು ನಗುತ್ತ ಹೇಳಬಾರದೇನು? ಅಮ್ಮ ಹಾಗಿದ್ರೆ ನನ್ನ ನಕ್ಕಿ ಹೇಳ ತಾಯಿ. ನನ್ನ ಮಾಡಿ ಹೋದದ್ದು ನೀನು. ನಗು ಮಾಡುತ್ತಾ ಹೇಳು ಅಂತ ಹೇಳಿ. ಏನದು? ನೀವು ನಕ್ಕಿ ತಪ್ಪು ನಿನ್ನದಲ್ಲ. ನಿನ್ನ ಸೃಷ್ಟಿಯೇ ಸರಿ ಇಲ್ಲ. ನಾನು ಹೇಳಿದ್ದು ನೋಡು, ಹೇಳಬೇಕು. ಗೊತ್ತಾಗಲಿಲ್ಲ. ಗೊತ್ತಾಗುವಾಗ ಇಲ್ಲಿ ಏನ್ ಮಾಡ್ಲಿಕ್ಕೆ ಆಗ್ತದೆ? ಆಯ್ತಮ್ಮ. ಹೀಗೆ ನಮ್ಮ ರಾಯರೇಂದ್ರ ಸೋತು ಓಡಿ ಹೋದ ಬಳಿಕ ಮಸಾನಲ್ಲಿದ್ದ ಹುಡುಕಾಟ ಮಾಡಿದ್ರು. ಏನದು ಮಸಾನ? ಎಷ್ಟು ಬಾರಿ ಹೇಳದೆ ಹೋದೆ. ಹೇಳಕ್ಕಮ್ಮ. ನಿನಗೊಂದು ವ್ಯವಸ್ಥೆ ಮಾಡಬೇಕು. ಒಂದೋ ನಿನ್ನ ಜೀವಿತಾವಧಿಯಲ್ಲಿ, ಇಲ್ಲವೋ ನೀನು ಹೋದ ಬಳಿಕ 6 ಅಡಿ 3 ಅಡಿ ವ್ಯವಸ್ಥೆ ಅಲ್ವೇ? ಕುಳಿತುಕೊಳ್ಳುವುದಕ್ಕೆ. ನಾನು ನಿನಗೊಂದು ಶಾಶ್ವತ ವ್ಯವಸ್ಥೆ ಮಾಡಿದ್ರು ಅಂತ ಅನಿಸಿದೆ. ಸಿಂಹಾಸನ ಅದು. ಹೌದಮ್ಮ. ಹೋಗಿ ಕೂತದೇ ತಡ ಸಾಲಾಗಿ ಬಂದು ಬಿಟ್ರಲ್ಲ. ಮತ್ತೆ ಯಾರು? ಅಪ್ಸರೆಗಳು ನಾಷ್ಟ ಮಾಡುವವರು. ಅಪ್ಸರೆಯರು ನಾಷ್ಟ ಮಾಡುವರು. ನಾಟ್ಯಂಗನೇ ದಂಬೆ, ಊದುವತ್ತಿ, ಮೇಣದವತ್ತಿ, ಮಂಜು ಮೂಸೆ, ಆಂಬುಲೆನ್ಸ್, ಪಿಸಾಚಿ. ಎಲ್ಲಿಯವರು ಅವರೆಲ್ಲ? ದಂಬೆ, ರಂಬೆ, ಊದುವತ್ತಿ, ಊರ್ವಶಿ, ಮೇಣದವತ್ತಿ, ಮೇನಕೆ, ಮಂಜು ಮೂಸೆ, ಮಂಜುಗೋಶಿ, ಆಂಬುಲೆನ್ಸ್, ಆಲಂಬುಶಿ, ಪಿಸಾಚಿ. ಇವರೆಲ್ಲ ಬಂದು ನಮ್ಮ ರಾಯರ ಬಳಿ ನಿಂದು ನಾಷ್ಟ ಮಾಡಿದ್ರು. ಕೆಲಸವೇ ಅದು ನಾಟ್ಯ ಮಾಡುವಂತಹದ್ದು. ಏ ಚಂದಪ್ಪ, ಹೊಸ ಪರಿಚಯ, ಸೊಬಗು ನೋಡಿ. ಅಮ್ಮ ಸ್ವಲ್ಪ ಸ್ವಲ್ಪ ನೋಡಿ ಕಲಿತಿದ್ದೆ. ಅವಕಾಶ ಕೊಟ್ರೆ ಖಂಡಿತ ಇಟ್ಕೊಳ್ಳಿ. ಈ ಕೈ ತಿಂದಟ್ಟೆ, ಈ ಮುಖ ತಿಂದಟ್ಟೆ, ಈ ನಕ್ಕ ತಿಂದಟ್ಟೆ, ಈ ಗುಟ್ಟು ತಿಂದಟ್ಟೆ, ಈ ನೈ ತಿಂದಟ್ಟೆ, ಈ ಸೈತಟ್ಟ, ಈ ಸೈತಟ್ಟ. ಏನೋ ಅದು? ಸಾಯ್ತಾಳ. ಬಾಯ್ತಾಳವು ಅಲ್ಲಿತ್ತು. ಕೈ ತಿಂದಟ್ಟೆ, ಈ ಮುಖ ತಿಂದಟ್ಟೆ, ಈ ನಕ್ಕ ತಿಂದಟ್ಟೆ, ಈ ಗುಟ್ಟು ತಿಂದಟ್ಟೆ, ಈ ನೈ ತಿಂದಟ್ಟೆ, ಈ ಸೈತಟ್ಟ, ಈ ಸೈತಟ್ಟ. ನೀನು ಸ್ವಲ್ಪ ಸ್ವಲ್ಪ ಹೇಳುವಾಗಲೇ ನಾನು ಅನಿಸಿದೆ ಅಲ್ಲಿಗಿಂತ ಹೆಚ್ಚಿಗೆ ಏರ್ಲಿಕ್ಕಿಲ್ಲ ಇದು ಅಂತ. ಹೌದೇನು? ಒಂದು ಸಂತೋಷ. ಯಾಕಮ್ಮ? ಯಾವುದೇ ತಾಳ ಇರ್ಲಿ, ತೈಯಲ್ಲಿ ಮುಕ್ತಾಯ ಕೊಟ್ಟಿನ ನಾವು ಕೊನೆಯಲ್ಲಿ ಮುಕ್ತಾಯ ಅದರಲ್ಲಿ ಮಾಡಲ್ಲ. 3 ಮುಕ್ತಾಯದ ಕ್ರಮವೇ ಮತ್ತೆ ಎಂತದಮ್ಮ? ಓಹೋ ಅಮ್ಮ, ಹೀಗೆ ನಮ್ಮ ರಾಯರು ಸಿನಿಮಾಸನದಲ್ಲಿ ಸಂತಸದಲ್ಲಿ ಇರುವಾಗ ಆಲಡಿ ಒಂದು ಬಿಟ್ಟ. ಯಾರು? ಹಾರಾಡಿಕೊಂಡು ಅವ ಎಂತದ್ದು ತಾಯಿ ಎಸ್ಕೇಪಿಂಗ್ ಅಮ್ಮ. ತಿಂಗಳಾಕ್ಷ ಏನಂತ ಬಂದವಾಗ ನೇರವಾಗಿ ಬಂದು ನಮ್ಮ ರಾಯರ ಬಳಿ ಬಂದು ದೇಶವನಿ ಗಾಳಿ ಬಿಸಿದ.
ಹೇಗೆ? ನಾನು ಎಣಿಸಿದ್ದಮ್ಮ, ಇದು ಇವನದು ಡಾಮರ ಸೇವೆ ಆಗಿರಬಹುದು ಅಂತ. ಚಾಮರ ಸೇವೆಯು? ಹೌದು, ಭಾವಿಸಿದ್ರೆ ಆವಾಗಲೂ ಇವ ಪುನಃ ಪರಿಣಾಮದಲ್ಲಿ ಕೂತವರು ಅಲ್ಲಿಂದಲ್ಲಿಗೆ ಹೊರಗಿದ್ರು. ಏನು ಆಗ್ಲಿಲ್ವಮ್ಮ. ಅಮ್ಮ, ನಾನು ಆವಾಗ ಮತ್ತು ಯೋಚನೆ ಮಾಡಿದ್ದೆ, ಈ ಸಲ ಇವರು ಮಲಗಿ ಏನಾದರೂ ಬೆಟ್ಟು ಮಾಡಬಹುದು, ಹೇಳುವುದಕ್ಕಾಗುದಿಲ್ಲ. ನಿಮ್ಮವರ ಕ್ರಮ ಇರಬಹುದು. ಭಾವಿಸಿದ್ರೆ ಕಟ್ಟಗಡೆಗೆ ನೋಡ್ತಾ ಇದ್ದಾರೆ, ಕೊಡ ಕೊಡ ರಕ್ತ ಕಳಿಸ್ತಿದ್ದೆ ನನಗೆ ಹೊರಗೆ ಪತಿಯೇ ನೀ ಮಾಡಿದ ಎಲ್ಲ ಎನಗಿನ್ನ ಗತಿನಲ್ಲ, ಹಿಡಿಯೊಳು ನಿನ್ನ ಬಿಟ್ಟಗಲಿ ಬದುಕಿರಲ, ವ್ಯಥೆಯನಾರೊಡನೆ ಉಸುರಲಿ ಪತಿಯಲ್ಲಿ ಮಾಡಿದೆಯಲ್ಲ ಪತಿ ಆಶಾ ಗೋಪುರವನ್ನ ಕಟ್ಟಿ ಹೋದವರು ನೀವು. ನಿಮ್ಮ ಬರುವಣದ ನಿರೀಕ್ಷೆಯಲ್ಲಿ ಇದ್ದೆ ಅಂತಾದ್ರೆ ಎಂದು ಮರಳಿ ಭಾರತ ಲೋಕವನ್ನೇ ಸೇರಿದಿರ ಸ್ವಾಮಿ. ಇಲ್ಲ, ನೀವಿಲ್ಲದೆ ಮಾಲಿನಿ ಅನಾಥಳಾದಳು. ಇನ್ನು ನನ್ನನ್ನು ಕೇಳುವವರಿದ್ದಾರೆಯೇ? ನನ್ನ ಕಣ್ಣೀರಿಗೆ ಬೆಲೆ ಇದೆಯೇ? ದೇವತೆಗಳೇ, ನನ್ನ ಗಂಡನ ಮರಣದ ಗುಟ್ಟನ್ನು ಅರಿತಂತಹ ನೀವು ಮೋಸವನ್ನ ಮಾಡಿದಿರಾ. ಬಿಡಲಾರೆ, ನಾನು ಅತ್ತು ಫಲವಿದೆಯೇ? ಅತ್ತು ಬಲವೇ ನಿನ್ನ ಸುಮ್ಮನೆ ಸತ್ತವರು ಜೀವಿ ಬರೀ ಸರಳ ಸಮರ ಸಮರ್ಥನಾಗಿಯ ಮಹಿಷಾಸುರಗೆ ಬಿತ್ತರಿ ಬೆಗದನಗಳ ಮತ್ತೆ ಸಮರದ ನಾಗವನ ಸಾಧನೆ ಬೇರುದಲ್ಲಿ ಅರ್ತಿಗಳು ದೀರ್ಘರವದಲ್ಲಿ ಕರೆಯಲು ಬಾಲಗ ಮಹಿಷನ ದೇವತೆಗಳೇ, ನನ್ನ ಕುಂಕುಮ ಸೌಭಾಗ್ಯವನ್ನ ಕಸಿದು ನಸನಾಗುತ್ತಿರುವಿರಾ? ಬಿಡಲಾರೆ, ನನ್ನ ಮಗನಿದ್ದಾನೆ, ಪುರ ಸಮರ್ಥನಿದ್ದಾನೆ. ಕರೆದು ಸಕಲ ವಿಚಾರವನ್ನು ತಿಳಿಸುತ್ತೇನೆ, ತಕ್ಕ ಪಾಠವನ್ನ ಮಾಡುತ್ತೇನೆ. ಮಗ, ಕಂದ, ಮಗನೇ, ಬಾ 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 ಮಗ.
ಅಮ್ಮ ನನ್ನ ಗೆಳೆಯರನ್ನೆಲ್ಲ ಸೇರಿಕೊಂಡು ರಾಜಾಂಗಣದಲ್ಲಿ ಗುಂಡುಗಳನ್ನ ಚೆಂಡನ್ನಾಗಿಸಿ ಕಾಲ್ಚೆಂಡಾಟ ಆಡುತ್ತಿದ್ದೆಯಮ್ಮ. ಆ ಸಮಯದಲ್ಲಿ ದೀರ್ಘವಾದಂತ ಕರೆಯನ್ನು ಆಲಿಸಿ ಬಿತ್ತಗಳಿಗೆ ಬಂದು ಬರುತ್ತೀರ ತಾಯಿ. ಅಮ್ಮ ಏನಿದು ಆಶ್ಚರ್ಯ! ನೆಲ ನೋಟಗಳಾಗಿರುವೆ, ಧಾರಾಕಾರವಾಗಿ ಕಣ್ಣು ನಡೀತಾ ಇದೆ, ಶ್ವೇತವತನ ಧಾರಣೆ ಆಗಿರುವೆ, ಹಣೆಯ ಕುಂಕುಮದ ಒಟ್ಟು ಮಾಸಿ ಹೋಗಿದೆ. ಅಮ್ಮ 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 ಹರಿಯ ಶಂಕರನ ಮೇಯ ನಿನ್ನ ಬಾರಿಗೆ ಕಷ್ಟವಿದ್ದವರು ಯಾರು? ಹರಿಯೋ ಹರಳು ಸರದಿ ಜೋತ್ವವನು ಸೌರಾನಾರ ಕಿನ್ನರ ಕಿರುಪುರಿದ್ದೇನು ಯಾರೇ ಆಗಿರಲಿ ತಾಯಿಯೇ, ದುರ ಸಮರ್ಥನು ನಾನಿದ್ದೇನೆ. ನನ್ನಲ್ಲಿ ಹೇಳು ವಿಚಾರ. ಅಯ್ಯಯ್ಯೋ ಮುದ್ದು ಕಂದ ನಮ್ಮ ಬಾಳು ಬಿದ್ದೀರಿದು ಮಗನೇ ಕಂದ ಕಂದ ಮೇಲುನಾಥವನ್ನು ಬಯಸಿ ಮೇಲುನಾಥವನ್ನು ಬಯಸಿ ಕಂದ ಕಂದ ನಿನ್ನಯ ಪಿತಾ ಕಾಳಗಕ್ಕೆ ಸೈನ್ಯ ಬೆರೆಸಿ ನಿನ್ನಯ ಪಿತಾ ಕಾಳಗಕ್ಕೆ ಸೈನ್ಯ ಬೆರೆಸಿ ಕಂದ ಕಂದ ಪೇಳಲೇ ಅಯ್ಯಯ್ಯೋ ಮಗನೇ
ವೃತ್ತಾಂತವನ್ನು ಹೇಳಬಾರದೆ ತಾಯೇ? ನಾಕವನ್ನು ವಶಪಡಿಸಿಕೊಂಡು ಬರುತ್ತೇನೆ ಎಂಬ ಹಾಗೆ ಹೊರಟವರು ನಿನ್ನ ತಂದೆ. ಆ ವಿಚಾರವನ್ನು ನಾನು ಕೂಡ ಬಲಬಲ ಇದ್ದೇನೆ. ಸುರಪ ಮುಖ್ಯರನ್ನೆಲ್ಲ ಗೆಳೆದು ಸಗ್ಗದ ಗದ್ದುಗೆಯನ್ನೇರಿದರು ಮಗ. ನನ್ನ ಏನದಾದಂತಹ ಸಂಕಲ್ಪದಂತೆ ಸುರ ಪದವಿಯನ್ನು ವಶಪಡಿಸಿಕೊಂಡವನಿದ್ದಾನೆ. ಕದನ ಕಟ್ಟಾಳು ಎಂಬುದರಲ್ಲಿ ಅನುಮಾನವೇ ಇಲ್ಲ. ಈ ವಿಚಾರದಿಂದ ಸಂತೋಷ ಪಡುವುದರ ಬದಲಾಗಿ ದುಃಖಿಸುವುದಕ್ಕೆ ತೊಡಗಿದೆಯಲ್ಲಮ್ಮ. ವಂಚಿಸುವೆ ತಾಯಿಯೇ? ಆ ದೇವತೆಗಳ ಮೋಸದಿಂದ, ಮೋಸ ಅವರ ಮೋಸದಿಂದ ಏನು ಮತ ಹೇಳ್ತಾಯೇ? ತಂದೆ ಸತ್ತೇ ಹೋದರು ಮಗ. ಸತ್ಯ ವೃತ್ತಾಂತವನ್ನು ಹೇಳಿದೆನಮ್ಮ. ಸ್ವರ್ಗಲೋಕವನ್ನು ಏರಿದಂತ ನನ್ನಯ್ಯನ ಪಾಲಿಗೆ ಅವಸಾನ ಸಂಭವಿಸಿದ್ದೆ. ನಾವು ತಪ್ಪಲಿಗಳಾಗಿದ್ದೇವೆ. ಚಿಂತಿಸಬೇಡ ತಾಯಿ. ಮಿಂಚಿ ಹೋದ ಕಾರ್ಯದ ಬಗ್ಗೆ ಚಿಂತಿಸ ಫಲವಿಲ್ಲ. ಈ ಕ್ಷಣವೇ ಇಂದ್ರಾದಿ ಸಮನತರನು ದಂಡಿಸ್ತೇನೆ. ಯಕ್ಷ ಮಗ ತಂದರೂ ಕೂಡ ನಿರ್ಲಕ್ಷ್ಯವೇ ಸರಿ. ವಿಕ್ರಮದವರಿಗೆ ಶಂಕೆ ಬೇಡ. ಭರವಸೆಯನ್ನು ಇರಿಸು. ಈ ಕ್ಷಣವೇ ಮುಂದುವರಿದು ಯಕ್ಷ ಗಿಕ್ಷಾತರನು ಹೀಗೆ ಬಾ. ಅಲ್ಲಿಲ್ಲ ಅವರು ಅಲ್ಲಿಲ್ಲ ಅಂತ ನಿಮ್ಮ ಮಾತನ್ನು ನಂಬಬೇಕಾ? ಏನು ಮಧ್ಯರಾತ್ರಿಯಲ್ಲಿಯೇ ಕೈಗೊಡುವವರು ಇನ್ನೊಬ್ಬರು ಕಾಯ್ತಾ ಇದ್ದಾರೆ. ನುಡಿಗೆ ಮಾಲಿನಿ
ನುಡಿಗೆ ಮಾಲಿನಿ ಮನದಿ ಹರ್ಷವನ ನುಡಿದಳು ಕಂದ ಮನದಿ ಹರ್ಷವನ ನುಡಿದಳು ಮಗನೇ ಅನಿಮಿಷರ ಗೆಲ್ಲಬಹುದು ನಿನಗೆ ಸಮರದಿ ಘನತರದ ಕೆಲಸವಲ್ಲ ವನ ಜನಾಪನು ವನ ಜನಾಪನು ಬರುವ ಕೃತಗತಿ ಯಾರಿಗೆ ಬೆಂಬಲ ನೀಡ್ತಾನೆ ತಾಯಿ ಅನವರತವು ಸುಮನಸರ ಪಕ್ಷದಿ ಅವ ಒಬ್ಬ ಯಾಕೆ ಇನ್ನು ಇಬ್ಬರಿದ್ದಾರಲ್ಲ ಅನವರತವು ಸುಮನಸರ ಪಕ್ಷದಿ ನೀನು ಯಾಕೆ ಚಿಂತಿಸಬೇಕು ನಿನಗೆ ಬೇಳುವ ಒಂದು ಹಾದಿಯ ವಿಧಿಯಲ್ಲಿ ವರಗಳನ್ನು ಪಡೆದು ವಿಧಿಯಿಂದ ಬೇಕಾದಂತ ನಿಧಿಯೇ ನಿರೀಕ್ಷೆಯಲ್ಲಿಟ್ಟುಕೊಳ್ತಾ ನಿನಗೆ ಬೇಳುವ ಒಂದು ಹಾದಿಯ ವಿಧಿಯಲ್ಲಿ ವರಗಳನ್ನು ಪಡೆದು ಮಗನೇ ನನಗೆ ಸಮಾಧಾನವಾಗ್ತದೆಯೇ ತನಯನ ನುಡಿಗೆ ಮಾಲಿನಿ ಕಂದ ಆ ಆ ಆ ಆ ಸಂತೋಷವಾಯಿತು ಮಗ. ಅದರ ಹರಿದ್ದಾನೆ ಅವ ಏನು ಮಾಡಿ ತಾಯಿ ಅನವರದ ಸುಮನಸರ ಪಕ್ಷಪಾತಿಯಾಗಿ ಬರುತ್ತಾನೆ. ಹಾಗೊಂದು ವೇಳೆ ಬಂದ ಎಂದಾದರೆ ಮೋಸವನ್ನ ಮಾಡ್ತಾನೆ ಮಗ. ನಮ್ಮ ಪಾಲಿಗೆ ಮೋಸವನ್ನು ಎದಕುವುದಕ್ಕೆ ಮುಂದಾಗ್ತಾನೆ. ಅವನ ಮೋಸಕ್ಕೆ ಪ್ರತಿ ಮೋಸವನ್ನು ಎದಕದ ಇದ್ದಾನೆ. ನಿನ್ನ ತನದೊಂಬವನಲ್ಲ ನನ್ನದೊಂದು ಮಾತು ಕೇಳುವೆಯಾ? ನಿನ್ನ ಮಾತನ್ನು ಆಲಿಸುವುದಕ್ಕೆಂದೇ ಇರುವವನಲ್ಲೇ. ಕಾಡನ್ನು ಸೇರಿಕೋ, ವಿಧಿಯನ್ನ ಮೆಚ್ಚಿಸು, ಆಮೇಲೆ ಬೇಕಾದಂತಹ ವರಗಳನ್ನ ಪಡೆದುಕೋ. ಸಾಕೆ ಬಳಿಕ ಸಗ್ಗಕ್ಕೆ ಮುತ್ತಿಗೆ ನಿಟ್ಟು ಆಗಲೇ ಮಾನಸರನ್ನ ದಂಡಿಸುವ ಮಗ. ಅನುಮಾನ ಬೇಡ ತಾಯಿ, ನೀನು ದಾರಿದಂದಾಪದಲ್ಲಿ ಮುಂದುವರಿದ್ದೇನೆ. ಕೈಗೊಂಡಂತಹ ಕಾರ್ಯದಲ್ಲಿ ಯಶೋವಂತನಾಗಿ ಹಿಂದಿರುಗಬೇಕು ಎಂದಾದರೆ ಹೆತ್ತಪ್ಪೆಯಾಗಿ ಮತ್ತು ನೀನು ಆಶೀರ್ವದಿಸಬೇಕು ತಾಯಿ. ನನ್ನ ಆಶೀರ್ವಾದ ಸದಾ ನಿನ್ನ ಜೊತೆಗಿರುತ್ತದೆ ಕಂದ. ಆದರೆ ತೆಗೆದುಕೋ ಈ ಪಟ್ಟದ ಕತ್ತಿಯನ್ನ. ಯಾಕೆ ತಾಯಿ? ಸ್ವಯಂ ನಿನ್ನ ರಕ್ಷೆಗೆ, ಆಮೇಲೆ ದೇವತೆಗಳನ್ನ ಶಿಕ್ಷಿಸುವುದಕ್ಕೆ, ತ್ರಿಮೂರ್ತಿಗಳ ದಶೆಗೆಡಿಸಿ ಬಾ ಮಗ. ಹೋಗಿ ಬಾ. ಮಾತುಗೆ ಬಳಿದು ವಿಖ್ಯಾತ ಬಗೆಗಳು
ವಿರಾತನ ತಬಗಿವಿಯನುದ ಆತತು ಕ್ಷಣ ಹೊರಟಿದ್ದನೊಂದು ಪುಷ್ಕರ ಕ್ಷೇತ್ರವ ಪೊಗದಲ್ಲಿ ಬಳಿಕ ಶೋಣಿಯೊಳು ಲೆಕ್ಕಿ ಬಿರುನಾಗಿ ಮಾಡ ಕುಲವ ನಮ್ಮಂತಾದಂತ ಶಾಣಿದಾಪುರವನ್ನು ಬೆಳೆದು ಕಾನನ ಮನುಷ್ಯರಿದ ಎಂದು ಸಂಚಿರಭೂತನಾಗಿ ಅಗ್ನಿಗುಂಡದಲ್ಲಿ ಶಿರವನ್ನು ಊರಿ ಅದರ ಕುರಿತು ಭಜನೆಗೆ ತೊಡಗಿದೆ. ಒಲಿದ ವಿಧಾತ ಕೇಳಿಕೊಂಡ ವರಗಳು ಹೀಗೆ ತಲೆಯ ಯೋನಿಜರಿಂದ 3 ಮೂರ್ತಿಗಳಿಂದ ಹಾನಿ ಸಂಭವಿಸದೇ ಇರಲಿ ತಥಾಸ್ತು ಎಂದಿದ್ದಾನೆ. ಗಿರಿವಾಣನ ಕಿವಿಯಲ್ಲಿ ತಾಯಿಗೆ ವಿಚಾರವನ್ನು ತಿಳಿಸಬೇಕು ನಡೀತೇನೆ.
ಶಂಕಾಸುರ, ದುರ್ಗಾಸುರ, ಚಾಮರಾಸುರ, ವಿಡಲಾಸುರ ಮೊದಲುಗೊಂಡವರು ಬೇಕಾದಷ್ಟು ಸಂಪತ್ತನ್ನು ಸಾಧಿಸಿಕೊಂಡೆವು. ಅಧಿಕಾರ ನಮ್ಮ ಪಾಲಿಗೆ ಇತ್ತು. ಆದ್ರೆ ಸ್ವರ್ಗಲೋಕದ ಮೇಲೆ ಆಸೆ ಉಂಟಾಯಿತು. ಸುರಲೋಕವನ್ನು ಸ್ವಾಧೀನ ಮಾಡಿಕೊಳ್ಬೇಕು, ಅಧಿಕಾರವನ್ನು ಸ್ಥಾಪಿಸಿಕೊಳ್ಬೇಕೆನ್ನುವಂತ ಉದ್ದೇಶ ನಮ್ಮದಿತ್ತು. ಹಾಗೆ ಒಟ್ಟು ಸೇರಿಕೊಂಡು ಸ್ವರ್ಗಕ್ಕೆ ಮುತ್ತಿಗೆ ಹಾಕಿದೆವು. ಇಂದ್ರಾದಿ ಸುಮನಸರನ್ನು ಹೊಡೆದೋಡಿಸಿದೆವು. ಸ್ವರ್ಗಲೋಕ ನಮ್ಮ ಪಾಲಿಗಾಯಿತು. ಆದ್ರೆ ಏನು ಮಾಡೋಣ? ಆ ದೇವೇಂದ್ರ ಸುಮ್ಮನಿರಲಿಲ್ಲ. ಹೋದ ವೈಕುಂಠಕ್ಕೆ ಹರಿಯಲ್ಲಿ ದೂರು ಕೊಟ್ಟ. ಆ ಹರಿ ಚಕ್ರವನ್ನೇ ಕಳಿಸಿದ. ಚಕ್ರದ ದೆಸೆಯಿಂದಲಾಗಿ ನಮ್ಮ ಅಂಗಾಂಗವನ್ನೇ ಕಳ್ಕೊಂಡೆವು. ಕಾಡು ಗುಡ್ಡಗಳಲ್ಲಿ ಅವಿತು ಕುಳಿತುಕೊಂಡೆವು. ಇಂದೆಲ್ಲ ನಾಳೆ ಆದ್ರೂ ಸ್ವರ್ಗ ಸ್ವಾಧೀನ ಮಾಡಬೇಕೆನ್ನುವ ಆಸೆ ನಮ್ಮದಾಯ್ತು. ಹಾಗೆಯೇ ನಾವು ಸಮಯವನ್ನು ಕಾದುತ್ತಾ ಇದ್ದೇವೆ. ಏನು ಮಾಡೋಣ? ನಮ್ಮಿಂದ ಪರಾಕ್ರಮಶಾಲಿ ಅಂತ ವ್ಯಕ್ತಿಯೊಬ್ಬ ಮುಂದೆ ಹೋಗುವ ಇದ್ರೆ ಸ್ವಾಧೀನ ಮಾಡಬಹುದಿತ್ತು. ಹುಟ್ಟಿ ಬೆಳೆಯುತ್ತಾ ಇದ್ದಾನೆ. ಮಾತ್ರವಲ್ಲದೆ ಪರಬಲದಿಂದ ಪ್ರಬಲ ಪರಾಕ್ರಮಿಯಾಗಿ ಬೆರೆಯುತ್ತಾ ಇದ್ದಾನೆ. ನಾವೆಲ್ಲರೂ ಸೇರಿ ಆತನ ಸಹಾಯವನ್ನು ಪಡೆದೆವೆಂದಾದರೆ ಬಡ ಸುರಪನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುವುದಕ್ಕೆ ಸಾಧ್ಯವಾಗುತ್ತದೆ. ನೇರವಾಗಿ ಸೋನಿತಾಪುರಕ್ಕೆ ತೆರಳೋಣ. ದೈಹಿಕವಾಗಿ ಭೌತಿಕವಾಗಿ ಸಮರ್ಥನಾದುದರಿಂದಲೇ ವಿಶೇಷವಾದಂತಹ ವನಬಲವನ್ನು ಸಾಧಿಸಿಕೊಂಡಿದ್ದೇನೆ. ಈ ವಿಚಾರದಿಂದ ತಾಯಿ ಸಂತೋಷಗೊಂಡವಳಿದ್ದಾಳೆ. ತದನಂತರ ತುಂಬಿದಂತಹ ಸಭಾಸದರ ಮುಂದೆ ಶೋಣಿತಾಪುರದ ಅಧಿಕಾರಿ ಕಾಳಮಹಿಷ ಎನ್ನುವಂತೆ ಕಂಠಾಘೋಷವಾಗಿ ಘೋಷಿಸಿದವಳಿದ್ದಾಳೆ. ಅಧಿಕಾರ ಸಿಕ್ಕಿದ ಕ್ಷಣವೇ ನಮ್ಮವರ ಶ್ರೇಯಸ್ಸನ್ನು ಬಯಸಿದೆ. ಬೇಕಾದಂತಹ ಸೇನೆಯನ್ನೆಲ್ಲ ಸೇರಿ ಪಾತಾಳ ಲೋಕಕ್ಕೆ ಇಳಿದೆ. ಭೂಭುಜನ ದರ್ಪವನ್ನು ಸಾಕಾಗುವುದಿಲ್ಲ. ನಂಜಿನ ಬುರುಡೆಗಳು, ಮಹಾಮತ್ಸರಿಗಳು, ಇವಲ್ಲ ದೇವತೆಗಳು ಅವರ ಕುರಿತಾಗಿ ಯೋಚಿಸುತ್ತಾ ಇರುವಾಗ ಯಾರೋ ಬಂದಿದ್ದಾರಂತೆ. ಬರಲಿ ಒಳಗೆ. ನಡೆದ ದೈತ್ಯರ ಗಡಣವನಿಜಿಸಿ ಕಡುಗರುಷದಲ್ಲಿ ಮಗಿಷನು ಆಡರಿಸಿ ಪೀಠವ ಬಿಡದು ಪಚರಿಸುತ್ತ ನುಡಿಸಿದನು ಯಾರೆಂಬುದವನು. ನಡೆದ ದೈತ್ಯರ ಭಯ ಹೆದರಿಕೆ ಎಲ್ಲರೂ ಧೈರ್ಯವನ್ನು ಒಳ ಪ್ರವೇಶ ಮಾಡಿ ನಡೆದಂತ ದೈತ್ಯ ಗಣನವನ್ನು ವೀಕ್ಷಿಸಿದೆ. ನಿಮ್ಮದಾದಂತಹ ಯೋಗ್ಯತೆಗೆ ಸರಿಯಾದಂತಹ ಮಣಿಯನ್ನು ಇರಿಸಿದೆ. ವಿಧ ವಿಧವಾಗಿ ಸತ್ಕರಿಸಿದೆ. ಸಂತೋಷವಾಯಿತು ತಾನೆ? ಸಂತೋಷ. ಆಶ್ಚರ್ಯ ಪರಮಾಶ್ಚರ್ಯ. ಅಂಗಹೀನತೆ ಎದ್ದು ಕಾಣ್ತಾ ಇದೆ ಎಂದಾದ್ರೆ ಇದಕ್ಕೆ ಕಾರಣ ಏನು? ಬಂದಿರುವಂತ ನೀವುಗಳು ಯಾರು? ನಿಮ್ಮ ಹೆಸರು ಏನು? ನನ್ನಿಂದ ಏನಾಗಬೇಕು? ಕಾಣೆ ನಾಲಿಪುದಾದರೆ ಮಾಲಿನಿ ಸುಕುಮಾರ ಜಾಲವಲ್ಲಿದು ದುರ್ಗ ಚಿಕ್ಷುರನಿದಕೋ ಶೋಣಿತಾಪುರದಲ್ಲಿದ್ದವರು. ಹಾಗಾದ್ರೆ ನನ್ನ ಪಾಲಿಗೆ ಹಿರಿಯರೆಂಬುದರಲ್ಲಿ ಅನುಮಾನವಿಲ್ಲ. ಸತ್ಯ. ಮತ್ತೊಮ್ಮೆ ನಾನು ನಮಸ್ಕರಿಸಿದೆ. ನಮಸ್ಕಾರ. ಸ್ವರ್ಗವನ್ನು ಸ್ವಾಧೀನಪಡಿಸಬೇಕೆನ್ನುವ ಆಶಯ ಚಿಕ್ಕವಾಯಿತು. ತಪ್ಪಲ್ಲ. ಮೇಲೇರಿದೆವು. ಮೇಲೇರಿದ್ರಿ. ಇಂದ್ರಾದಿ ಸುಮನಸರನ್ನು ಬಡಿದು ಆಡಿಸಿ ಹೋರಾಟದ ಕಾರಣದಿಂದ ಬಳಲಿದವರಿದ್ದೀರಿ. ವಿಶ್ರಾಂತಿಗೆ ವ್ಯವಸ್ಥೆ ತಾನೆ? ಒಳಗೆ ತಗೊಳ್ಳಿ. ಹಿಂದೆ ನಡೆದ ಕಥೆ ಇದು. ಪೂರ್ವ ವೃತ್ತಾಂತ. ಹೌದು. ಸ್ವರ್ಗವನ್ನು ಏರಿದಂತ ನಿಮ್ಮ ಹೆಸರೇನು? ಬಿಡಲಾಸುರ, ಮತ್ತೊಬ್ಬ ಶಂಕಾಸುರ, ಇವ ದುರ್ಗಾಸುರ. ಮುಂದೆ ನಮ್ಮವರೇ, ಹಿಂದೆ ನಮ್ಮವರೇ, ಎಲ್ಲರೂ ನಮ್ಮವರೇ. ಯಾಕೆ ಇಲ್ಲಿವರೆಗೆ ಬಂದಿರಿ? ಸ್ವತಂತ್ರ ದೇವೇಂದ್ರ ಹರಿಯ ಬಳಿಗೆ ಹೋದ.
ಹೋದನೆ ಹೋದ. ಸರಿ ಬಂದನೆ ಬರ್ಲಿಲ್ಲ. ಮತ್ತೆ ಚಕ್ರ ಪ್ರಯೋಗಿಸಿದ ಪರಿಣಾಮ ಅಂಗಾಂಗವನ್ನು ಕಳ್ಕೊಂಡೆವು. ಅಂಗಹೀನರಾಗಿ ಎಲ್ಲಿ ಕಾಲ ಕಳೆದರೆ ಗಿರಿಗುಹೆಯಲ್ಲಿ ಉಣ್ಣುವುದಕ್ಕೆ ತಿನ್ನುವುದಕ್ಕೆ ಗೆಟ್ಟೆ ಗಣಸು ಅನ್ಯಾಯವಾಗಿದೆ ದೇವತೆಗಳಿಂದ. ಹಾಗಾಗಿ ನ್ಯಾಯ ದೊರಕಿಸಿಕೊಡಬೇಕು. ಎಲ್ಲ ಶಂಕದುರ್ಗರ ನಡೆಯಾಳದ ಇರುವಂತಹ ಸ್ಥಳ ದೇವೇಂದ್ರ ಎಂಬುದಾಗಿ ಓಲು ಗವಿತ ವಿಚಾರ ಕೇಳು 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 ನಿರ್ಜರೆ ಕೇಳು 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 ನಿರ್ಜರೆ ರಾತ್ರಿಯ ನುಡಿಯ ಜಾಲದಲ್ಲಿ ಕಸುಗುಣ ಓಡಾಡ್ಕೊಂಡು ಬಂದಿದ್ದು ಏನೋ ಉದ್ದೇಶ? ಪ್ರಭು, ನಿಮ್ಮ ಅಪ್ಪನೇ ಅಂತ ಸ್ವರ್ಗಲೋಕದ ಬಾಗಿಲಲ್ಲಿ ಇಷ್ಟ ತನಕ ಕಾಯ್ತಾ ಇದ್ದೆ. ಆದ್ರೆ ಇಂದು ಮಾತ್ರ ವಿಶೇಷ. ಏನದು? ನಮ್ಮ ಸ್ವರ್ಗಲೋಕದ ಬಾಗಿಲಿಗೆ ದಾನವರ ಆಗಮನ. ದಾನವರೇ? ಹೌದು. ಯಾರಂತ ವಿಚಾರಿಸಿದ್ಯಾ? ವಿಚಾರಿಸಿದೆ. ಮಾಲಿನಿ ಸುಕುಮಾರನಂತೆ ಮಹಿಷ ದಾನವ ಒಬ್ಬನೇ ಬಂದದ್ದ? ಜೊತೆಯಲ್ಲಿ ಸಂಘದುರ್ಗಾದಿಗಳನ್ನು ಸೇರಿಸಿಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ ಪ್ರಭು. ಉದ್ದೇಶ? ನಾಲ್ಕಲೋಟ ಈ ಪೀಠದ ಆಸೆ ಒಳಗೆದ್ದು ಮಾಲಿನಿ ಸಂಜಾತನಾದ ಮಹಿಷ ದಾನವ ಸಂಖ್ಯದುರ್ಗಾದಿಗಳನ್ನೆಲ್ಲ ಕೂಡಿಕೊಂಡು ನಮ್ಮ ಶ್ರೀಲೋಕಕ್ಕೆ ದಾಳಿ ಮಾಡಿದಾನಂತೆ. ಸುಮ್ಮನಿರುವುದಲ್ಲ, ಹೋರಾಡಬೇಕಾಗಿದೆ. ಬರಲಿ ದೇವತೆಗಳು.
ಅದೆಷ್ಟೋ ದೈತ್ಯರೆಲ್ಲ ಕೂಡಿಕೊಂಡು ನಮ್ಮದ್ದಾದ ಸುರಲೋಕಕ್ಕೆ ದಾಳಿ ಮಾಡಿದಾನಂತೆ. ಕ್ಷಣ ಕಾಲ ವಿಲಂಬಿಸುವುದು ಸರಿಯಲ್ಲ. ನೀವೆಲ್ಲರೂ ನಿಮ್ಮ ನಿಮ್ಮ ಆಯುಧಗಳನ್ನು ಹಿಡಿದುಕೊಳ್ಳಿ, ಸಮರಾಂಕಣಕ್ಕೆ ಹೋಗೋಣ.
ಹರ್ಷದಿ ನಾಗವನ್ನ ತಪ್ಪಿಸಿದರ ಕರುಣದಿ ರಕ್ಷಿಪೆ ವಜ್ರಾಯುಧವಾಣಿಯಾಗಿ ಗಜವನ್ನು ಏರಿ ರಣದಾರುಣಿಯನ್ನು ಪ್ರವೇಶ ಮಾಡಿದೆ. ನೀನು ಸುಲಭನೆಂಬುದನ್ನು ಸರಿಯಾಗಿ ಅರ್ಥೈಸಿಕೊಂಡವನಿದ್ದೇನೆ. ನನ್ನ ತಂದೆಯಾದಂತ ವಿದ್ಯುನ್ಮಾನಿದಾನವನ್ನು ಕೊಲಿಸಿದೆ. ಶಂಕದುರ್ಗಾದ್ಯರನ್ನು ಅನ್ಯಾಯವಾಗಿ ದಂಡಿಸಿದೆ. ಪಾತಕವನ್ನು ಎಸಗಿದಂತ ಪಾತಕಿಯೇ ಕಾಮದಿಂದ ಸುರಲೋಕವ ಬಿಟ್ಟುಕೊಡ. ವೇಗವಂತ ಪರ್ವತವನ್ನು ಸೇರಿ ದುರಗದನ್ನು ಮಾಡಿ ಮೂರು ಮೂರ್ತಿಗಳ ಮನಸ್ಸನ್ನು ಮೆಚ್ಚಿಸಿ ವರ ಪ್ರಸಾದವಾಗಿ ಬರೆದುಕೊಂಡಿದ್ದೇವೆ. ಇದು ನಮ್ಮಂತಹ ಪುಣ್ಯ ಸಂಚಯವುಳ್ಳವರಿಗೆ ಮಾತ್ರ ಇದನ್ನು ಆಡುವುದಕ್ಕೆ ಸಾಧ್ಯ. ನಿಮ್ಮಂತ ದಾನವರಿಗೆಲ್ಲ ನಿನ್ನ ತಂದೆ ಜೀವಂತ ಸಾಕ್ಷಿಯಾಗಿದ್ದಾರೆ. ಬಂದಂತೆ ಹೋದರೆ ಸರಿ, ಇದಂತೆ ಕಥೆಯಿಂದ ಪಾಲಿಸ್ತೇನೆ. ವಿಧ ವಿಧವಾಗಿ ಹೊಗಳುವುದಕ್ಕೆ ಆರಂಭಿಸಿದ್ದೇನೆ. ಸಂತೋಷ ಆಯ್ತು ನೋಡಿ. ಒಂದಲ್ಲ ಎರಡಲ್ಲ, ಎಷ್ಟು ಲೋಕಕ್ಕೆ ಅಧಿಕಾರಿ ಯಾರು? ಆಕಾದಿತ ಬೇರೇನಾದ್ರೂ ಬೇಡವಾ? ಈ ವಿಚಾರ ಲೋಕಮುಖದಲ್ಲಿ ಸಾಧನ ಬಲಿಸುವರೆ ಏನು ವ್ಯವಸ್ಥೆ? ಡಂಗುರ ಸಾರಿಸ್ತೇವೆ. ಸಮರ್ಥರು ಕೇಳುವಂದಾದಿ ಇಷ್ಟು ಮಾಡಿದಿರಿ ಎಂದಾದರೆ ನನ್ನ ಪಾಲಿಗೆ ಸಂತೋಷವಾಗ್ತದೆ. ಆಯ್ತು. ಅವ ಸೂರ್ಯ ಮತ್ತಪ್ಪ ಚಂದ್ರ. ಸೂರ್ಯ ಚಂದ್ರರು ಇನ್ನು ಮುಂದೆ ಅತ್ಯಂತ ಸಂಚರಿಸಬೇಕು ಎಂದಾದರೆ ನನ್ನ ತಾದಂತ ಕಷ್ಟಪಣೆ ಆಗಬೇಕು. ಅಪ್ಪಣೆ ವಿನಃ ಸಂಚರಿಸುವುದಕ್ಕೆ ತೊಡಗಿದಿರಿ ಎಂದಾದರೆ 1000 ಹೋಳಾಗಬೇಕಾದಿತ್ತು ಒಂದೇ ಹೊಡೆತಕ್ಕೆ. ಅಷ್ಟೇ ಅಲ್ಲ, ನಮ್ಮ ಪಾಲಿನ ವಿರೋಧಿಗಳು ಬ್ರಾಹ್ಮಣರು, ಋಷಿಗಳು, ಯೋಗಿಗಳು, ಜೋಗಿಗಳು, ಭೋಗಿಗಳು ಇವರನ್ನೆಲ್ಲ ಕಾಲಾದು ನನ್ನಂತಾದಂತ ವೃತ್ತಾಂತವನ್ನು ಹೇಳಿ ಕೇಳದೇ ಇದ್ದರೆ ನನ್ನ ಅಪ್ಪಣೆಯ ನಿರೀಕ್ಷೆ ನಿಮಗೆ ಬೇಡ. ಹಿಡಿದಂತ ಕುರದಿನ ವೃಷವು ಗರ್ಭಿಣಿ ಸ್ತ್ರೀಯರು ಅವರ ಉದರಕ್ಕೆ ಜಾರಿಕೊಂಡದನ್ನು ಅಲ್ಲಿಯೇ ಬಿಡಬೇಡಿ. ಬಿತ್ತದನ್ನು ಕೊಳೆಯುವುದಕ್ಕೆ ಮೊದಲಾಗಿ ಬೇಕಾದಂತೆ ತಿನ್ನುತ್ತಾ ಕಾಲ ಕಳೆಯಿರಿ.
ಸೂಕ್ತವಾದಂತಹ ಶಾಸನ ಏನಿದೆಯೋ ನಾಳೆಯ ದಿನ ಪ್ರಕಟಗೊಳ್ಳುವುದಕ್ಕಿದೆ. ಅದನ್ನು ಕೇಳಿ ತಿಳಿದು ನನ್ನ ಇಚ್ಛೆಯಂತೆ ನಡೆದುಕೊಂಡು ಬಂದರೆ ಸರಿ. ಕೇಳದೇ ಇದ್ದಾರೆ ಹಾಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಂತ ತಮಗೆಲ್ಲರಿಗೂ ನಾವೆಲ್ಲರೂ ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮಹಾಮಾತೆಯು ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನು ಕರುಣಿಸಲೆಂದು ಶ್ರೀದೇವರಲ್ಲಿ ಬೇಡಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸಕ್ಕೆ ಸಭ್ಯರಲ್ಲಿ ಅಪ್ಪನೆಯನ್ನು ಬೇಡಿಕೊಳ್ಳುತ್ತಾ ಈ ಯಕ್ಷಗಾನ ಗೆಲ್ಗೆ ವೈಶ್ಯರು ಕೇಳಿ ದುರುಳರಿ ಪರಿಯಲಿ ಸುಮನಸರೆ ಮೆರೆಯುತ್ತಲಿರಲು ನಾಟದಲ್ಲಿ ಸುರರ ತಾನೊಳಗೊಂಡು ಪುರುಹೂತನಾಕ್ಷಣ ಚರಿಸುತ್ತಗಿರಿ ಕೋನದಲ್ಲಿ ಅರಿತೆಂದನಾಕ್ಷಣ ಮರುಗಿ ಮಾಡುವುದೇನು ಸರಸಿಗೋದ್ಭವನ ಪಾದದಲ್ಲಿ ಅರಿತಗೈದರೆ ಹೋಗಿ ಕರುಣ ಸಾಗರ ತಪ್ಪ ಪೊರೆಯದೇ ಬಿಡದು ಕೃಪೆಯಲಿ ಪೊರೆಯದೇ ಬಿಡದು ಕೃಪೆಯಲಿ ಎಂತಹ ದುಸ್ಥಿತಿ ನಮ್ಮ ಪಾಲಿಗೆ ಬಂತು. ಬಂದಂತಹ ದಾನವರಲ್ಲಿ ಕಾಡ್ಯವಾಗಿ ಹೋರಾಟ ಮಾಡಿದರೂ ಕೂಡ ನಮ್ಮ ಪಾಲಿಗೆ ಸೋಲಾಗಿ ಹೋಯಿತು. ಧರ್ಮಕ್ಕೆ ಜಯವಿಲ್ಲದೆ ಅಧರ್ಮಕ್ಕೆ ಜಯವಾಗಿ ಹೋಯಿತು. ಸತ್ಯಾತ್ಮರಾದ ಧರ್ಮಾತ್ಮರಾದ ನಾವುಗಳೆಲ್ಲರೂ ಕೂಡ ಗಿರಿ ಗುಹೆ ಕಾನನದಲ್ಲಿ ಅಲೆದಾಡಬೇಕಾದಂತಹ ಪರಿಸ್ಥಿತಿ ಎದುರಾಗಿ ಬಂತು. ಇವರು ಮಾಡ್ತಿರುವಂತಹ ಅನ್ಯಾಯದ ಭಾರವನ್ನು ತಾಳಲಾರದೆ ಭೂದೇವಿ ಅಳುತ್ತಾ ಅಳುತ್ತಾ ದಿವದತ್ತು ನೋಡ್ತಾ ಇದ್ದಾಳೆ. ಹಾಗಾದ್ರೆ ನಮ್ಮ ಕಷ್ಟಕ್ಕೆ ಕಾರಣ ಯಾರು? ಆ ಬ್ರಹ್ಮದೇವ ಮೈಸೂರಿಗೆತ್ತಂತ ವರಬಲದಿಂದ ನಮಗೆ ಸೋಲಾಗಿ ಹೋಗಿದೆ. ಹಾಗಾಗಿ ನಾವೆಲ್ಲರೂ ಕೂಡಿಕೊಂಡು ಸತ್ಯಲೋಕಕ್ಕೆ ಹೋಗೋಣ. ಅವಧನಿ ತೂರಿ ಕಮಲ ಸಂಜಾತ ದುರುಳರ ತುಳಿಯನ್ನು ಒಲೆಯುವ ನಿನ್ನೇನು ಗದೆಯನ್ನು ಹೊರುವನು ಹರನೋರ್ವಲ್ಲನು ಒಲೆಯೋಬೇಕಿದೆ ವಾಣಿನಾಥ ಎಲ್ಲರೂ ಎದ್ದೇಳಿ. ದೇವಾ, ನಮ್ಮ ಗದಗಿ ಬಂದಂತಹ ಕಷ್ಟವನ್ನು ತಿಳಿದು ಕೂಡ ತಿಳಿಯದಂತೆ ವರ್ತಿಸ್ತಿದ್ಯಲ್ವಾ ದೇವ? ಇಲ್ಲವಾದ್ರೆ ನಿನ್ನ ಭಜಕರಾದ ನಮಗೆ ಈ ರೀತಿಯ ಕಷ್ಟ ಬರಬೇಕಿತ್ತೇ ಪ್ರಭು. ನಿನ್ನಿಂದಲೇ ಬರವಲನ್ನು ಪಡೆದಂತ ಮಹಿಷ ದಾನವ ಅದೆಷ್ಟೋ ದೈತ್ಯರೆಲ್ಲ ಕೂಡಿಕೊಂಡು ಸುಲೋಕಕ್ಕೆ ದಾಳಿ ಮಾಡಿದ. ಸುಮನಸರಾದ ನಮ್ಮನ್ನೆಲ್ಲ ಬಡಿದೋಡಿಸಿದ. ಸುರ ಪೀಠವನ್ನು ಏರಿದ. 3 ಲೋಕವನ್ನೇ ತನ್ನವಾಸವಾಗಿ ಮಾಡಿಕೊಂಡಿದ್ದಾನೆ. ಇಂತಹ ಸಂದರ್ಭದಲ್ಲಿ ಬೇರೆ ದಾರಿಗಳನ್ನೇ ನಿಮ್ಮ ಬಳಿಗೆ ಬಂದಿದ್ದೇವೆ ಪ್ರಭು. ನಮ್ಮನ್ನು ಕೊರಬೇಕು. ಆದರೆ ತೋರುವೆ ಹಾದಿಯನೊಂದನು ಮಾಧವನಲ್ಲಿಗೆ ಹೋಗುವ ಆದ ನಾಮಧುಸೂದನ ನಡಿಯಲು ಸಾಧನದಿಯೂ ಬಿಟ್ಟೈರುವ ನೀವ್ಯಾರು ದುಃಖಿಸಬೇಡಿ. ಮಹಿಷಾಸುರಿ ವರವನ್ನು ಕೊಟ್ಟು ನಾನೇ ಹೌದು. ಆದರೆ ವರವನ್ನು ದುರಾಚರಣೆಗೆ ಬಳಸಿಕೊಂಡಿದ್ದಾನೆ. ದುಷ್ಟನ ವಧೆ ಶೀಘ್ರವೇ ಆಗಲೇಬೇಕು. ಅದಕ್ಕಾಗಿ ಮೊದಲಿಂದ ಮದಿಸಿದ ಮಾಲಿನಿಯ ಮಗನಾದ ಮಹಿಷನ ಮರಣಕ್ಕೆ ಮಾರ್ಗವನ್ನು ಆ ಮಧುಸೂದನಲ್ಲೇ ಮತಿಸೋಣ. ಸಂಹಾರದ ಬಗ್ಗೆ ಚಿಂತಿಸುವುದಕ್ಕಾಗಿ ಬಂದು ಸೇರಿದ್ದೇ ಮಣಿ ದ್ವೀಪ. ಹೌದು, ಇದೋ ಚಂದ್ರಕಾಂತಾಶಿಲೆ ಸಿದ್ಧವಾಗಿ ಉಂಟು. ಕುಳಿತು ಸಮಾಲೋಚಿಸುವ. ಕುಳಿತವನು ಚಂದ್ರಕಾಂತಾಶಿಲೆಯೊಂದಾಗಿ ಕಳನ ವಧಿಸುವ ಎಂದ ಯೋಚಿಸುತ್ತಲಿರಲಿದ್ದ ನಳಿನ ಭವಸುರನೊಳಗೊಂಡು ನಡೆ ತಂದು
ವೈಕುಂಠನ ಕಾಣದಿರಲು ಅಲ್ಲಿ ಹರಿ ಇಲ್ಲ. ಎಲ್ಲಿ ಬಳಿಕ ಕೈಲಾಸ ಕೈತರಲಾಗ ಅಲ್ಲಿ ಹೋದಾಗ ಪುನಃ ನಿಲಯದೊಳಗಿಲ್ಲದಿರೆ ಹರಿಹರನ ಇರವೇ ಇಲ್ಲ. ಏನು ಮಾಡಲಿ ಹಾಗಾದ್ರೆ? ಕಳವಳಿಸೆ ಬಳಿಕವರು ಹರಿಹರ ತುಹಿನೋದ್ರಿಯೊಳಗಿ ಪಾದನವತ್ತು ಹರಿಹರನ ಒನಕೆ ಗೀತ ಕಲರು ಎದ್ದೇಳಿ ಹರಿಹರ ಪದಕ್ಕೆ ಗೀತ ಕಲರು ತುರುಳ ಮಹಿಗ ದುರನು ಪಠಣದಿ ತರಹರಿ ನುಡಿಹೆ ಎಮ್ಮನಿ ಕಾರಣುಂಟು ಸ್ವಾಮಿ. ಏನು? ಭೂಲೋಕದಲ್ಲಿ ಮಾಲಿನ್ಯ ಯಾತನಾಗ ಮಹಿಷ ಎಂಬ ವೀರನ ಉಂಟಾಗಿದೆ. ಬೆಳೆದಂತ ಆತ ತನ್ನಿಂದ ವರವನ್ನು ಪಡೆದುಕೊಂಡು ವರಬಲ ವತ್ತನಾಗಿ ಮೆರೆಯುತ್ತಾ ಇದ್ದಾನೆ. ಸರ್ವರು ನೊಂದು ಬೆಂದು ನರಳುತ್ತಾ ಇದ್ದಾನೆ. ಅವನ ಹಾವಳಿ ಜಗತ್ತೆಲ್ಲ ಕ್ಷೋಭೆಗೊಂಡು ಹೋಗಿದೆ. ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಆ ದುಷ್ಟ ಮಹಿಷನ ಒದಗೆ ಯಾವುದೋ ದಾರಿಯನ್ನು ಹುಡುಕಬೇಕು. ಸರಿ ಸರಿ ಕೇಳಿದ ಕ್ಷಣದೊಳಗೆ ಲಕ್ಷ್ಮೀ ಖದಿತರಾದನ ದಿವ್ಯ ಜ್ಞಾನವು ಕದನೆ ಮಾರುತಿ ಶಕ್ತಿಯಾಗಿ ಬೆಳೆಯುತ್ತಾ ಇವನೇ ಕೂಳ ಮಹೇಶ. ಅವನ ಸಂಹಾರಕ್ಕೆ ಬೇಕಾಗಿ ನನ್ನಲ್ಲಿ ಅಂತಸ್ಥವಾಗಿರುವ ದಿವ್ಯ ತೇಜಸ್ಸನ್ನು ಗುಣಗುಣಿಸಿದನು ಒಲವಿನ ಶವವು. ಗುಣಗುಣಿಸಿದನು ಒಲವಿನ ಶವವು. ಧೈರ್ಯ ಮಹಿಳಾದುರನು ಪದ. ಹಳೆಯದಾಯಿತೆಯನ್ನು ಬೇಡವ ಅನನ್ಯನಾಥ. ನನ್ನಲ್ಲಿ ಅಡಕವಾಗಿರುವಂತಹ ಶಕ್ತಿಯ ಭವನದ್ದು ಭವನದ್ದು ಖಾದಿಯ ತಲೆಯವ ತಲ ದಿವ್ಯ ತೇಜವು. ಒಲವಿನಿಂದಲೇ ಭವಜಾನಿ ಕುಚ್ಚಲು ಹಲ್ಲೆ. ಬೇಕಾಗಿ ನನ್ನನ್ನು ಹೊಂದತ್ತು ಶಕ್ತಿಯೇ ಹೊರಗಡೆ ಇದ್ದೇನೆ. ಮಹಿಷನ ವಧೆಗೆ ಬೇಕಾಗಿ ದೇವತೆಗಳಾದಂತಹ ನಮ್ಮ ದಿವ್ಯ ತೇಜಸ್ಸನ್ನೇ ಹೊರಗಡೆ ಇದೆ. ಮೂರು ಮೂರ್ತಿಗಳ ಮುಖದಿಂದ ಪರಟಿಹ ತೇಜ. ಚಾರು ನಿಪಾಲಕನ ತೇಜವು ತಾಗುತ್ತಲಿ. ನಾರಿಯ ಕೃತಿ ತಳೆದು ಧಜಗಿರಿಯೇ ಸುಧರು ಜಯ ಜಯವಂದು ನುಡಿದ ಈದರು.
ಇದ್ದಂತಹ ಶಕ್ತಿಯನ್ನು ಹೊರಗಡೆ ಇದ್ದೀರಾ. ಆ ಸತ್ವವೆಲ್ಲವೂ ನಬದಲ್ಲಿ ಬಂದಾಗಿ ನಾರಿ ರೂಪವನ್ನು ಅಂತೂ ಅಷ್ಟಭುಜಿಯಾಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಕಣ್ಣುಗಳಿಂದ ಹರಿದಂತಹ ಕಂಬನಿಯ ಕೋಡಿ ಕಪೋಲಗಳಲ್ಲಿ ಹೆಣಗಟ್ಟಿದೆ. ನನಗೆ ತರವಿಸುತ್ತಾ ಇದೆ, ಕಾಯ ಕಂಪಿಸುತ್ತಾ ಉಂಟು. ಯಾರಿಂದ ಏನು ಕಷ್ಟ ಒದಗಿತು ನನ್ನಲ್ಲಿ ಹೇಳಬಾರದೆ? ಮಾತೆವಾಲಿದು ಕಳ ಮಹಿಷನು ವಿಧಾತ ನಿಂತಿಹ ವರದ ಬಲದಿ ಸುರಭೂತವೆಲ್ಲ ಜಗಗರಿಸಿ ನಿರ್ಭೀತಿಯಿಂದ ಪ್ರತ್ಯಕ್ಷೀಕರಿಸುವರೇ ಘನಮುದ್ದೇಶವಿದೆಯಮ್ಮ. ಅದ ಧರಿತ್ರಿಯಲ್ಲಿ ಹುಟ್ಟಿಕೊಂಡ ದೈತ್ಯ ಮಹೇಶಾಸುರ ವಿಧಾತನ ವರಬಲದ ಪ್ರಮತ್ತತೆಯಿಂದ ದೇವಭೂಮಿಯನ್ನು ಸೇರಿದ. ಸುಮನ ಸವ್ರಾತವನ್ನು ಸಮರ ಮುಖದಲ್ಲಿ ಜಯಿಸಿದ ತಾಯೇ, ಮೂರು ಲೋಕವನ್ನು ಕೈವರ್ತಿಸಿಕೊಂಡು ಕಂಟಕ ಸದೃಶನಾಗಿ ಮೆರೆಯುತ್ತಾ ಇದ್ದಾನಮ್ಮ. ಮೂರು ಮೂರ್ತಿಗಳಿಂದ ವಧಿಸಲು ಸಾಧ್ಯವಾದ ವರಬಲವುಳ್ಳಂತಹ ಉಳ್ಳ ಮಹೇಶನ ಕೊಂದು ಧರ್ಮ ರಕ್ಷಣೆ ಮಾಡುತ್ತಾನೆ. ಸುರರನ್ನು ಸಾಧಿಸಿ ಮೆರೆವನ ಕಳಕರಿ ಇಲ್ಲಿಯ ವರಬಲದಿಂದ ಕಪ್ಪಿದ ಮಹಿಷ ಅನ್ನವನುಗುತ್ತಿರುವನೇ, ಮೂರು ಲೋಕಗಳನ್ನೇ ಗೋಳುಗುಟ್ಟಿಸುವನೇ, ಯಜ್ಞಯಾಗಾದಿಗಳನ್ನೆಲ್ಲ ಹಾಳಸಗಿರುವನೇ, ಸೂರ್ಯ ಚಂದ್ರಮನ ಸಂಚಾರಕ್ಕೆ ತಡೆ ನಿಂತಾನೆ. ನೀವ್ಯಾರು ಭಯಪಡಬೇಡಿ. ಲೋಕಕಂಟಕರಾದಂತಹ ಕೂಳ ಮಹಿಷರನ್ನು ಓದಿಸಿ ನಿಮ್ಮನ್ನೆಲ್ಲ ಸಲಹುತ್ತೇನೆ. ಧೈರ್ಯ ತಾಳಿರಿ. ದುಃಖಾದಿಗಳ ಭೀತಿಯೇ ನಿಮಗೆ. ಮಹಿಷನನ್ನೇ ಹೊಂದಿಕೊಂಡು ಅನ್ಯಾದ ಪಥವನ್ನೇ ತುಳಿತಿರುವಂತಹ ತರುಳ ಶಂಕ ದುರ್ಗಾದಿಗಳನ್ನು ನಿಗ್ರಹಿಸಿ ಬ್ರಹ್ಮಸ್ಥಾಪನೆ ಮಾಡುತ್ತೇನೆ. ನಿರ್ಭೀತರಾಗಿರಿ, ನಿರ್ಭೀತರಾಗಿರಿ. ಎಲ್ಲರೂ ಜಯ ಜಯವೆಂದು ಸಕಲರು ಮಣಿಯಲಾಗಿಯೇ ಜಯ ಜಯವೆಂದು ಸಕಲರು ಮಣಿಯಲಾಗಿಯೇ ವಿಶ್ವಕರ್ಮನು ಘನಧರನಿ ಭೂಷಣ ವಸನ ವರ್ಪಿಸಲು ಇಂದ್ರಾದಿ ಸುಮನಸರೇ, ಮಹಾಮಾತೆಯ ಭಯವಾಕ್ಯವನ್ನು ಕೇಳಿ ನಾವೆಲ್ಲರೂ ಆನಂದ ತುಂದಿಲರಾದೆವು. ಇದೇ ಸಂದರ್ಭದಲ್ಲಿ ನಮ್ಮಿಂದ ಹೊರಟಂತಹ ಉದ್ಘೋಷ ಜಯ ಜಯವೆಂಬನಾದ. ನಮ್ಮ ಸ್ವರಕ್ಕೆ ಸ್ವರ ಕೂಡಿಸುವವರು ಯಾರು ಎಂಬ ಹಾಗೆ ಮುಂದೆ ನೋಡಿದರೆ ಅದ ವಿಶ್ವಕರ್ಮನೇ ಶಿಷ್ಯವಾರದ ಜೊತೆಯಲ್ಲಿ ಸಕಲ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದಮೂಲದಲ್ಲಿ ಇರಿಸಿದ್ದಾರೆ. ನಿರಾಭರಣೆಯಾಗಿ ನಿಶಿಚರರ ಸಂಹಾರಕ್ಕೆ ಶ್ರೀದೇವಿ ಗಮಿಸಬಾರದು ಎನ್ನುವುದೇ ಅವರ ಸತ್ಸಂಕಲ್ಪ. ಸಾಕಾರಗೊಳ್ಳುವುದಕ್ಕೋ ಎಂಬಂತೆ ಸುರನಾರಿಯರು ಒಂದಾಗಿ ಬಂದು ಶ್ರೀದೇವಿಯನ್ನು ಶೃಂಗರಿಸುತ್ತಾ ಇದ್ದಾರಲ್ಲ. ಈ ವೇಳೆಯಲ್ಲಿ ಮಾತೆಗೆ ಮಕ್ಕಳಾಗಿ ದೇವಿಗೆ ಭಜಕರಾಗಿ ನಾವು ಸೇವೆ ಮಾಡುವುದು ಬೇಡವೇ? ಏನು ಮಾಡೋಣ? ವನಗನಾಭನು ಕನದ ಚಕ್ರವಂಗ ಕಳ ಸಂಹಾರಕ್ಕಾಗಿ ವರ ಸುದರ್ಶನ ಪ್ರಣಯನಾದ ಕನಕಗರ್ಭನು ಬ್ರಹ್ಮರತ್ನವನಿತ್ತು ಸುರಭವಕ್ರವನಿತ್ತು ದಿಕ್ಪಾಲನು ಶಸ್ತ್ರಾಯುಧಗಳನ್ನು ಕಿತ್ತು ಪದ ಕೆಳಗಿ
ಇಲ್ಲಿ ಸಮರ್ಪಣೆ ಗೈಸಿದ್ದೇವೆ. ಅವಶ್ಯಕತೆ ಎಷ್ಟು ಅದು ದೇವಿಯ ಚಿತ್ತಕ್ಕೆ ವೇದ್ಯ. ಕಳರ ಸಂಹಾರಗೈಯುವರೇ ಮಹಾಮಾತೆ ಕನ್ನಡಿಗೆಯಿಂದ ಗಮಿಸುವುದೇ ಯುಕ್ತವಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡಂತಹ ಪರ್ವತರಾಯ ತಾನೇ ವಾಹನವಾಗಿ ಪಂಚಾಜ್ಯನಾಗಿ ಬರುತ್ತೇನೆ. ಎತ್ತಿದ್ದಾನೆ ವಾಗ್ದಾನ ಗರ್ಜನೆ ಕೇಳಿಸ್ತಾ ಇದೆಯಲ್ಲ. ನೀವೆಲ್ಲವರು ಜಯಘೋಷ ಮಾಡ್ತಿರುವಂತೆಯೇ ವಾದ್ಯ ನಿನಾದದೊಂದಿಗೆ ಶಂಖಧ್ವನಿಯನ್ನು ಮಾಡಿ ಕೂಳಮಹಿಷನ ವಧೆಗಾಗಿ ಈ ಕ್ಷಣದಲ್ಲಿಯೇ ಸಿಂಹವಾಹಿನಿಯಾಗುತ್ತೇನೆ. ಪರಿಪರ್ಯ ಉತ್ಪಾದವೇ ಕಾರಣವಾಗಿದ್ದೆ. ಹಿನ್ನೆಲೆಯಾಗಿ ಹೆಣ್ಣೊಬ್ಬಳು ಬಂದಿದ್ದಾಳೆ, ತಿಳಿಯಬೇಕಾಗಿದೆ. ನಡೆಯುತ್ತೆ ರಥಗಳಿಗೆ.
ಜಾಗ್ರತೆ ಏನಿದ ಆಶ್ಚರ್ಯ ಅಷ್ಟಭುಜಾದಿ ಮೇರವನಾರಿ 8 ಕೈಗಳನ್ನು ಹೊಂದಿರುವೆ ಆಯುಧಗಳನ್ನು ಧರಿಸಿ ಸಿಂಹವನ್ನು ಏರಿ ಚೋರಿತಾಪುರವನ್ನು ಪ್ರವೇಶ ಮಾಡಿದೆ. ನಮ್ಮವರಾದಂತಹ ಶಂಕರ ದುರ್ಗಾದ್ಯರನ್ನು ತರಿದಂತಹ ವಿಚಾರವನ್ನು ಅರಿತು ಪ್ರಶ್ನಿಸುವುದಕ್ಕೆ ಬಂದವ ಕಾಳಮಹಿಷ. ಒಂದು ಹೆಜ್ಜೆ ಮುಂದುವರಿಸಿದೆಯಾದ್ರೆ ಜಾಗ್ರತೆ. ಏನಾದಿಲ್ಲಿ ಕೋಡುಗಳನ್ನು ಹೊತ್ತ ಮಾತ್ರಕ್ಕೆ 3 ಲೋಕಗಳಲ್ಲಿ ನಾವು ಧಿಮದಾಗ ತಿಳಿದುಕೊಂಡು ಏನೋ ಜಗತ್ತನ್ನೇ ನಿಯಂತ್ರಿಸುವುದಕ್ಕೆ ಇನ್ನೊಂದು ಶಕ್ತಿಯ ಮುಂದೆ ನೆನಪಿರಲಿ. ನನ್ನ ಬಗ್ಗೆ ಅರಿತೇ ಬಂದವಳು ನಾನು. ಇಲ್ಲಿಂದ ಹೊರಬಡುವಂತಹ ನೀನು ಹೆಚ್ಚಾಗಾದಿಗಳನ್ನೆಲ್ಲ ಹಾಳಚಗಿದೆಯಾ? ದೇವತೆಗಳನ್ನು ಕೆಣಕಿದೆಯಾ? ಸಂಚಾರಕ್ಕೆ ತಡೆ ನಿತ್ಯ ಧೂಳ ಸಾರಿ ಹೇಳುತ್ತಾ ಇದ್ದೇನೆ. ಸುರರ ಪಕ್ಷ ವಹಿಸಿ ಬಂದವಳು ನಾನು. ದೇವಪೀಠವನ್ನು ಬಿಟ್ಟು ಶರಣಾಗುವೆಯೋ? ಏನು ಮಾಡುವೆ? ಏನು ಹೇಳಿದೆ? ಕೊಂದೇನು ಎಚ್ಚರ ಅಂದೆ. ಅಷ್ಟು ಸುಲಭ ಇಲ್ಲ. ವರವಲಾನ್ವಿತನಿದ್ದೇನೆ. ನಾ ವರವನ್ನು ಸುಳ್ಳಾಗಿಸ್ತೇನೆ. 3 ಲೋಕಾಧೀಶ ಆರಿತ್ತವನು ನಿನಗೆ ಅಧಿಕಾರ ಸ್ವಯಂ ದಾತನೆ. ನನ್ನನ್ನು ಕೆಣಕಿ ನೋಡು. ಆದ್ದರಿಂದ ಹೇಳ್ತಾ ಇದ್ದೇನೆ. ಏನು? ದೇವ ಪಕ್ಷಪಾತಿಯಾದಂತಹ ನೀನು ಆಚಾರ್ಯಗಳನ್ನು ಕೆಳಗಿಳಿಸು. ಏರ್ಕೊಂಡು ಬಂದಂತಹ ಸಿಂಹ ಕಾಡಿಗಟ್ಟು ದೇಹದ ಕಪ್ಪಲನ್ನು ಸಿಕ್ಕಬೇಕಾಗಿ ಜಗನ್ಮಾತೆಯೇ ಬಯಸಿದೆಯ ಮೂರ್ಖ. ನಿನ್ನ ನಾಶಕ್ಕೆ ಬೇಕಾಗಿಯೇ ಬಂದವಳು ನಾನು. ಅಷ್ಟಭುಜೆ ಅಯ್ಯೋ ನಿಜ ವಾಹಿನಿ ನಿನ್ನ ಮೃತ್ಯು
ಆದಿತು ಮಾನವರೆಲ್ಲರೂ ಬಂದು ಅರಿಮನೆಯಿಂದಲೇ ನುಡಿದು ತರಂದು ಕರುಳ ಮಾಹಿಕನನ್ನು ತಿಳಿದಿ ಮಹಿಳಾತಗಿಗೆ ಕುರುತಿರದಾರತಿಯ ಬೆಳಗಿದರು ಶೋಭಾನು ಮಹಿಷಾಂತಕ್ಕೆ ಶಾಂತನಾಗಬೇಕು ಮನುಗದಿರು ತುರಪಾಲ ತೆರಳಿನಾಟಗಳು ದುರುಳರು ಪಟಳ ಮುಂದೆ ಒದಗಿದರೆ ನೀರಲ್ಲ ಮರುತನು ಹಿರಾತಿಯಳು ಧ್ಯಾನಿತನು ಮೈದಾನೆ ಕರುಣಿಸುವ ದುಃಖವ ನಿಮಗೆ ಮರುಗಡಿರೋ ಮಹಿಷವದಗಾಗಮನಾದಂತಹ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೆ ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಹೌದಮ್ಮ. ಇದು ಶಾಂತಳಾಗಿದ್ದೇನೆ ಇಂದ್ರ. ದುರ್ಳನಾದಂತಹ ಮಹಿಷರಣನೆ 9 ದಿವಸಗಳ ಪರ್ಯಂತರ ಒಂದೊಂದು ರೂಪದಲ್ಲಿ ಹೋರಾಡಿದವಳು ನಾನು. ಆದ ಕಾರಣ ಇನ್ನು ಮುಂದೆ ದರೆಯಲ್ಲಿ ಈ 9 ದಿವಸವನ್ನು ನವರಾತ್ರಿ ಎಂಬುದಾಗಿ ಆಚರಿಸಲಿ. 10ನೇ ದಿನದಂದು ಅವನೊಂದಿಗೆ ವಿಜಯವನ್ನು ಸಾಧಿಸಿದ್ದೇನೆ. ಈ ದಿನವನ್ನು ವಿಜಯದಶಮಿ ಎಂಬುದಾಗಿಯೂ ಆಚರಿಸಲಿ. ನವರಾತ್ರ ಹಾಗೂ ವಿಜಯದಶಮಿಯನ್ನು ಯಾರು ಶ್ರದ್ಧಾಭಕ್ತಿಯನ್ನು ಆಚರಿಸುತ್ತಾರೋ ಅಂತವರಿಗೆಲ್ಲ ಆಯುಷ್ಯ ಭಾಗ್ಯಾದಿಗಳನ್ನು ಕೊಟ್ಟು ಕಾಪಾಡುತ್ತೇನೆ. ಇಂದ್ರ, ಇನ್ನು ಮುಂದೆ ಕಳರ ಭೀತಿ ನಿನಗಿಲ್ಲ. ಕಷ್ಟ ಬಂತು ಎಂದಾದರೆ ನೇರವಾಗಿ ತುಹಿಣಗಿರಿಯನ್ನೇ ಸೇರು. ಭಕ್ತಿ ನನ್ನನ್ನೇ ಧ್ಯಾನಿಸಿಕೊಂಡಿದ್ದಾದಲ್ಲಿ ನಿನ್ನ ಪಾಲುವುದು ಪ್ರತ್ಯಕ್ಷಳಾಗಿ ನಿನ್ನ ಕಷ್ಟನೆಲ್ಲ ಬರೆದುಕೊಟ್ಟೇನೆ. ಧೈರ್ಯ ಶೋಣಿತ ಪಟ್ಟಣವನ ಶುಂಭನಾದವನ ಧಿಗ ವಿಭವದಲ್ಲಿ
ಬಕಾರ ಭೀತಿಪಡಿಸುವಂತಹ ಸ್ನಾಮಾಂಶ ಯಾರೆಂಬುದಾಗಿ ಕೇಳಿದ್ದೇನೆ. ಶುಂಭಾನಿ ಶುಂಭರು ಅಂತ ಹೇಳಿದರು. ಸರಿ ನಾವೇ ಸರಿ ಕವಿತೆ ತಮ್ಮ ಹುಟ್ಟಿಕೊಂಡವರು ನಾವು ಶುಂಭ ನಿಶುಂಭರೆಂಬ ಹೆಸರನ್ನು ಗಳಿಸಿಕೊಂಡೆವು. ತಮ್ಮ ನಮ್ಮ ಕೀರ್ತಿಯೋ ನಿಮಿತ್ತವಾಗಿ ಉಳಿಯದೆ ಎತ್ತರದ ವಿತ್ತರದ ಕೀರ್ತಿಯನ್ನು ಸಂಪಾದಿಸಿಕೊಳ್ಳುವಂತಹ ಮಹಾಕಾಂಕ್ಷೆಯಿಂದ ಘೋರ ಕಾಂತಾರವನ್ನು ಸೇರಿ ಅಜನನ್ನು ಭಜನ ಮೂಲಕ ಮೆಚ್ಚಿಸಿ ಬೇಕಾದಂತಹ ಹೊರಗಳನ್ನು ಪಡೆದುಕೊಂಡ ಬಳಿಕ ನಾವು ಮಾಡಿದ ಘನಕಾರ್ಯ ಯಾವುದು ತಮ್ಮ? ಮೊದಲಾಗಿ ಪಾತಾಳ ಲೋಕವನ್ನು ಪ್ರವೇಶ ಮಾಡಿದೆವು. ಪುರಗಾದಿಗಳನ್ನು ಮಾಡಿದೆವು. ಭೂಲೋಕವನ್ನು ಸಂಚಾರ ಮಾಡಿ ಹೊಂದಿದ್ದೇವೆ. ಪಾತಾಳ ಲೋಕ ಭೂಲೋಕ ನಮ್ಮ ಸ್ವಾಧೀನ. ನಮ್ಮ ಕರ್ತವ್ಯ ಏನು ಅಭಿಪ್ರಾಯ ಹೇಳು? ವಿಶೇಷವಾಗಿ ದೈವಬಲವನ್ನು ಕೂಡ ಸಂಪಾದನೆಯನ್ನು ಮಾಡಿದ್ದೇವೆ. ಯಾರಿಗೂ ಭಯಪಡಬೇಕಾಗಿಲ್ಲ. ಆ ನಿಮಿಷ ಅಧೀನ ಮಾಡುವ
ಯುದ್ಧದಲ್ಲಿ ನೀನೊಬ್ಬನಲ್ಲ, ನಿನ್ನ ಜೊತೆಯಲ್ಲಿ ನಾನು ಕೂಡ ಬರ್ತೇನೆ. ತಡ ಮಾಡುದು ಸರಿಯಲ್ಲ. ಏರುವ ಸಮರಾಂಗಣಕ್ಕೆ ಬಂದೆಯೋ? ಹೌದು. ಅಧಿಕಾರ ಬಿಟ್ಟು ಕೊಡುತ್ತೀಯೋ? ಯಾಕೆ ಹೇಳಿದೆ? ಈ ಹಿಂದೆ ನಮ್ಮ ದೊಡ್ಡ ಅಸುರವೀರರು ನಾಲ್ಕು ಪ್ರವೇಶ ಮಾಡಿದ ಕ್ಷಣದಲ್ಲಿ ಏನು ಮಾಡಿದೆ? ನಿನ್ನಿಂದ ಕೊಲ್ಲುವುದಕ್ಕಾಗದಿದ್ರು ಯಾರ್ಯಾರೆಲ್ಲ ಹೇಳಿಕೊಂಡಿದ್ದಂತ ದುರಾತ್ಮರೇ ಸ್ವರ್ಗವನ್ನು ಪಡೆಯುವ ಛಲದಿಂದ ಬಂದ ಶುಂಭ ನಾನಿದ್ದೇನೆ. ಓಹೋ, ನಿನ್ನೆಲ್ಲ ಹೇಳ್ತಿದ್ದೇನೆ, ಸ್ವರ್ಗದ ಸಂಪತ್ತನ್ನು ನಮ್ಮ ಪಾಲಿಗೆ ಕೊಡು. ನಿನಗೆ ಬದುಕಿನ ಆಶೆ ಉಂಟಾದ್ರೆ ಹೋಗಿ ಸೇರು ಕಾಂತಾರ. ಕೊಡದೆ ಹೋದ್ರೆ ಯುದ್ಧದ ಮೂಲಕ ಮಾಡಿದರೆ ಏನು
ಬಂದಂತಹ ಚಂದ್ರನನ್ನೇ ಹಣ್ಣೆಂದು ತಿನ್ನಲು ಬಯಸಿದಂತೆ ಅದು ಸಾಧ್ಯವಿಲ್ಲ. ನನ್ನ ಪರಿಸ್ಥಿತಿ ಕೂಡ ಹಾಗಾಯ್ತು. ಹೌದಾ? ಆಕದ ಸಂಪತ್ತನ್ನು ಬಯಸಿ ಬಂದಿದ್ದೀಯಲ್ಲ, ನೀನು ನನಗೊಂದು ಯಮನಾಲಯ ಕೆಲಸ ಬಡಿಬೇಕೆ. ನೋಡು, ಇಂದ್ರಾದಿ ದೇವತೆಗಳೆಲ್ಲರೂ ಓಡಿ ಹೋಗುತ್ತಾ ಇದ್ದಾರೆ. ಏನಾಗಲಿ, ಓಡಿ ಹೋದವರು ಬೆನ್ನಟ್ಟು ಸರಿಯಲ್ಲ. ನಮಗೆ ಬೇಕಾದ ಯಾವುದು? ಗದ್ದುಗೆ. ಸ್ವರ್ಗದ ಕ್ಷಣದಲ್ಲ. ನೋಡು ನೋಡು ನೋಡು, ನಮ್ಮವರೆಲ್ಲರೂ ಶುಂಭಾಡಿ ಶುಂಭರಿಗೆ ಶುಭವಾಗಲೆಂಬುದಾಗಿ ಜಯಘೋಷವನ್ನು ಆಡ್ತಾ ಇದ್ದಾರೆ. ನೋಡು, ನಮಗೆ ಬಹಳ ಸಂತೋಷವಾಯ್ತು. ಈ ವೇಳೆಯಲ್ಲಿ 3 ಲೋಕವೇ ನಮ್ಮ ಸ್ವಾಧೀನವಾಗಿದೆ. ಇನ್ನು ಮುಂದೆ ಹೊಸ ಅಧಿಕಾರ ಇಲ್ಲಿದಂತ ಅಂಗನಮಣಿಯರು, ರಂಬೆ, ಉರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜು ಭಾಷೆ ಇವರೆಲ್ಲರನ್ನು ನಮ್ಮ ಸೇವೆಗಿರಿಸಿದ್ದಾರೆ. ಆ ಬಳಿಕ ನೋಡು, ಭೂಲೋಕದಲ್ಲಿ ಕೆಲವರು ಬ್ರಾಹ್ಮಣರು, ಕೆಲವರು ಋಷಿಗಳು ಅಲ್ಲಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇದ್ದಾರೆ. ನೋಡು, ಯಾರಿಗೆ ತಪ್ಪಿಸು? ದೇವತೆಗಳಿಗೆ ಕೂಡದು ಇಲ್ಲಿ ಮುಂದೆ ಅರ್ಪಣವಾಗಲಿ ತರ್ಪಣವಾಗಲಿ ಎಲ್ಲವೂ ನಮಗೆ. ಅದು ಸೇರ್ಬೇಕು ಯಾರಿಗೆ? ಎಲ್ಲವೂ ನಮಗೆ ಸೇರ್ಬೇಕು. ಒಂದು ವೇಳೆ ನಮ್ಮ ಮಾತಿಗೆ ಯಾರಾದ್ರೂ ವಿರೋಧವಾಗಿ ನಡೆದರೆ ಜಾಗ್ರತೆ ಜಾಗ್ರತೆ. ಆ ಬಳಿಕ ಅದು ಯಾರು? ಸೂರ್ಯಚಂದ್ರ ಎಲ್ಲಿಗೆ ಪ್ರಯಾಣ? ಇನ್ನು ಮುಂದೆ ಸಂಚಾರ ಆಗ್ಬೇಕಾದ್ರೆ ನಮ್ಮ ಆಜ್ಞೆ ಹೋಗಂತ ಹೇಳಿದ್ರೆ ನಿಲ್ಲಂತ ಹೇಳಿದ್ರೆ ತಪ್ಪಿದ್ದಾರೆ. ಜಾಗ್ರತೆ. ನೋಡು, ನಾವು ಹೇಳಿದ ಕ್ಷಣದಲ್ಲಿ ಸೂರ್ಯಚಂದ್ರ ಅಲ್ಲೇ ನಿಂತಿದ್ದಾರೆ. ನೋಡು ಅಮ್ಮ, ಆದರೆ ನಾನು ಅದೆಲ್ಲ ಯೋಚಿಸು. ಸ್ವರ್ಗಲೋಕ ನಮ್ಮ ಪಾಲಿಗೆ ಸಂತೋಷವಾದ್ರು ಕೂಡ ಈ ಹಿಂದೆ ನಮ್ಮ ಶೋಡಿತಾಪುರವನ್ನು ನಮ್ಮವನೇ ಆಗಿರುವಂತಹ ಮಾಲಿನಿ ಸುಕುಮಾರನಾಗಿರುವಂತಹ ಮಹಿಷ ಕ್ಯಾಲಿಕೊಂಡು ಬಂದನಂತೆ. ಆದರೆ ಅವನಲ್ಲಿ ನಾವೆಲ್ಲಿ? ಮಹೇಶನಿಗಿಂತ 100 ಪಾಲು ಮಿಗಿಲಾದವರು ಶುಂಭಾಣಿ ಶುಂಭರಂತೆ ಹೇಳಿದ್ರೆ ಹೆಚ್ಚಾಗ್ಲಿಕ್ಕಿಲ್ಲ ಅಲ್ವೇ ಅಮ್ಮ? ಇಂದಿನ ದಿವಸ ಸ್ವರ್ಗಲೋಕ ನಮ್ಮ ಪಾಲಿಗೆ ಸಂತೋಷವೇ. ಎಂದು ದೇವತೆಗಳ ಯುದ್ಧ ಆಯಾಸ, ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳುವ ಅಗತ್ಯ. ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ನಾವಿರುವರು ಒಟ್ಟಲಸ್ಥರಾಗೋಣ. ಮನ ಕರಗಿ ದುರವಾರ ಅನಿಮಿಷರ ಕರೆದೆಂದ ಧನುಜರು ಪಟಲವು ದಿನಕ್ಕೆ ಹೆಚ್ಚಾಯ್ತೆ. ಧನುಜವಂತಕಿ ದೇವಿ ಗಿರದೆ ಬೇಳುವುದೆಂದು ಅನಿಮಿಷನೊಳಗೊಂಡು ತುಹಿನಗಿರಿಗೆನೆಗೆ ಏನು ಮಾಡಲಿ? ರಕ್ಕಸರ ಬಾಧೆ ದಿನ ದಿನ ಅಧಿಕವಾಗುತ್ತಾ ಇದೆ. ಬಂದಂತಹ ದಾನವರನ್ನು ಶತ ಪ್ರಯತ್ನ ಮಾಡಿ ಸಂಹಾರ ಮಾಡಿದರೂ ಕೂಡ ಮತ್ತೆ ಹುಟ್ಟುತ್ತಾರೆ, ಮತ್ತೆ ಸಾಯ್ತಾರೆ, ಮತ್ತೆ ಹುಟ್ಟುತ್ತಾರೆ. ದೇವತೆಗಳಾದಂತಹ ನಮ್ಮ ಆಯುಷ್ಯ ಪೂರ್ತಿ ರಕ್ಕಸರಲ್ಲಿ ಹೋರಾಡದೆ ಆಗಿ ಹೋಯಿತು. ಆ ಕಷ್ಟವನ್ನು ಅನುಭವಿಸುವುದರಲ್ಲೇ ಆಯಿತು. ಹಾಗಾದ್ರೆ ನಮ್ಮ ಕಷ್ಟವನ್ನು ಯಾರಲ್ಲಿ ಹೇಳಲಿ ಎಂದು ಯೋಚಿಸಿದಾಗ ಅಂದು ಶ್ರೀದೇವಿ ಮಹಾಮಾತೆ ಹೇಳಿದಂತ ಮಾತು ನೆನಪಾಗ್ತಾ ಇದೆ. ಕಷ್ಟ ಬಂತೆಂದಾದ್ರೆ ತುಹಿನಾದ್ರಿಗೆ ಬಂದು ನನ್ನನ್ನು ಪ್ರಾರ್ಥಿಸಿಕೊಳ್ಳಿರಿ ಎಂಬುದಾಗಿ ಅಭಯವಚನವನ್ನು ಇತ್ತಿದ್ದಾಳೆ. ತುಹಿನಗರಿಗೆ ಬಂದಿದ್ದೇನೆ, ತಾಯಿಯನ್ನೇ ಪ್ರಾರ್ಥಿಸ್ತೇನೆ. ಜಯ 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 ಜಯ. ಪೂಜಿಸಿದನು ಮಾಯೆಯ ನಿತ್ಯನ ನೆರೆಯ, ಪೂಜಿಸಿದನು ಮಾಯೆಯ ಮೂಜಗವ ಪಾಲಿಸುವ ಮಾತೆಯ ರಾಜರಾಜೇಶ್ವರಿಯ ಚರಣ ಸರೋಜಧರ್ಮವನ್ನು ದಿವರಾಜ ನವವಿಧ ಭಕ್ತಿಯಿಂದಲೇ ಪೂಜಿಸಿದನು ಮಾಯೆಯ. ತಸ್ಮಾ ಕಾರುಣ್ಯ ಭಾವೇನ ರಕ್ಷಾ ರಕ್ಷ ಕರುಣಾಕರಿ ರಕ್ಷಾ ರಕ್ಷ ಜಗದೀಶ್ವರಿ ಅಮ್ಮ ಕಾಪಾಡ. ಕುದಿಯುವುದೇತಕ್ಕೆ ಶೋಕದಲ್ಲಿ ಸುರ ಪದವಿಗೆ ತರ ಕಷ್ಟ ಒದಗಿತು. ಬೆದರ ಬೇಡನೆಂದ ದೈನ್ಯದಿ ನಿದರ್ಶನವೆಯ ಅನಿಮಿಷಾಧಿಪ ತುಹಿನಗಿರಿಯನ್ನು ಸೇರಿಕೊಂಡವ ನೀನು.
ಕಣ್ಣ ನೀರ ಧೈರ್ಯ ಮೂಲಕವಾಗಿ ನನ್ನ ಈ ಪರದ್ವಯಗಳನ್ನೇ ತೊಳೆಯುತ್ತಾರುವೆಯ ದೇವಲೋಕದ ಸಂಪತ್ತಿಗೆ ಯಾರಿಂದ ಯಾವ ರೀತಿಯ ಕೊರತೆ ಉಂಟಾಯಿತು ಸವಿಸ್ತಾರವಾಗಿ ಹೇಳಯ್ಯ. ಭಿನ್ನವಿಸುವುದೇನು ತಾಯೇ ಲೋಕ ಬಂದೇ ರಕ್ಷಿಪ ಆದಿಮಾಯೆ ಆದಿಮಾಯೆ ನಿನ್ನಾಜ್ಞೆಯಲ್ಲಿ ನಾಕವನ್ನು ಪಾಲಿಸುತ್ತೀರೆ ಬಂದಲ್ಲಿ ಕಲರಮ್ಮ ಬಂದ ಬಳಿಸಿದರು ಭಿನ್ನವಿಸುವುದೇನು ತಾಯೆ ಆದಿ ಮಾಯೇ ತಾಯೇ ನಮ್ಮ ಕಷ್ಟವನ್ನು ಏನೆಂದು ಹೇಳಲಿ ತಾಯಿ. ಏನಾಗಿದೆಯೋ? ಮಹಿಷಾವದ ನಂತರ ನಿನ್ನ ಆಜ್ಞೆಯಂತೆ ನಾಲ್ಕು ಆಳುತ್ತಿದ್ದೇವಮ್ಮ. ಆದ್ರೆ ಆ ಯೋಗ ಭಾಗ್ಯ ಹೆಚ್ಚು ಸಮಯ ಸಿಗಲಿಲ್ಲ ತಾಯಿ. ಧನುದೇವಿಯ ಮಕ್ಕಳಾದಂತಹ ಶುಂಭ ಶಿವನೆಂಬ ದಾನವರು ಅದೆಷ್ಟೋ ದೈತ್ಯರನ್ನೆಲ್ಲ ಕೂಡಿಕೊಂಡು ಸುಲೋಕಕ್ಕೆ ತಾಳಿತ್ತರಮ್ಮ. ವಿರೋಧಿಸಿದವು ತಾಯಿ. ಎಷ್ಟು ಹೋರಾಡಿದರೂ ಕೂಡ ನಮ್ಮ ಪಾಲಿಗೆ ಸೋಲಾಗಿ ಹೋಯ್ತಮ್ಮ. ಸೋಲವನ್ನದ ವಿದ್ಯೆ ನಿಜ ತಾಯಿ. ಪರಿಸ್ಥಿತಿ ಹೇಗಿದೆ? ಇಡೀ ಲೋಕವು ಅಶಾಂತಮಯವಾಗಿದೆ. ಲೋಕ ಕ್ಷೇಮಕರವಾದಂತಹ ಯಾಗ ಯಜ್ಞಾದಿಗಳು ಭಂಗಗೊಂಡು ಎಲ್ಲೆಲ್ಲಿಯೂ ಸ್ವಾರ್ಥ ಮೂಲವಾದಂತಹ ಮಾರಣಾದಿಗಳು ಹೆಚ್ಚುತ್ತಾ ಇದ್ದೆ. ಇಂತಹ ಪರಿಸ್ಥಿತಿಯಲ್ಲಿ ಬೇರೆ ದಾರಿ ಕಾಣದೆ ನಿಮ್ಮ ಬಳಿಗೆ ಬಂದಿದ್ದೇವೆ ತಾಯಿ. ಧರೆ ಧರ್ಮವನ್ನು ಕೆಡಿಸುತ್ತಿರುವಂತಹ ಶುಂಭಾರೀಶ್ವರನ್ನು ಕೊಂದು ನಮ್ಮನ್ನು ರಕ್ಷಿಸಮ್ಮ ರಕ್ಷಿಸಮ್ಮ. ಕೆಲ ದಿನದೊಳಗ ದುಷ್ಟರು ಕೆಲ ದಿನದೊಳಗ ದುಷ್ಟರ ಕುಲವ ಸವನು ತಳಿ ನಾಲ್ಕು ಸ್ಥಿರಗೊಳಿಸುವೆನು ನೆಲಸಿರಿ ಕುಪಿತ ದೊರೆಂದಯ ಮನೆಯೊಳಗೆಂದು ಗುರಿ ಧೈರ್ಯ ಯೋಜನೆ ಗೈದಲ್ಲ ಕೆಲವೇ ದಿನಗಳಲ್ಲಿ ಶುಂಭಾನಿ ಶುಂಭರೇ ಮೊದಲಾದಂತಹ ಕಳನೆಲ್ಲ ನಿಗ್ರಹಿಸಿ ನಾಪದ ಪಟ್ಟವು ನಿನ್ನ ಪಾಲಿಗೆ ಸ್ಥಿರಪಡಿಸ್ತೇನಯ್ಯ. ಅಲ್ಲಿಯವರೆಗೆ ನಾವೆಲ್ಲಿರಬೇಕಮ್ಮ? ನೀವೆಲ್ಲವೂ ರವೇಕ್ತರಾಗಿದ್ದುಕೊಂಡು ನನ್ನನ್ನೇ ಹೊಂದಿಕೊಂಡಿರಿ. ದುಷ್ಟನ್ನೆಲ್ಲ ಕೊಲ್ಲುವಂತಹ ಚಂದ ನೀವೇ ಕಾಣುವಿರಂತೆ. ಜಯ ಜಯ ಹೋಗಿ ಹೋಗಿ. ತಿಳಿದಳಾಕ್ಷಣದೊಳಗೆ ತಿಳಿದಳಾಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜನೆಲ್ಲವ ಕೊಲ್ಲುವ ಕಾರ್ಯವು ಸುಲಭವೆನುತ್ತಲೇ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಮ್ಮಾಯೆ ಎಂದು ಯೋಚಿಸಿ ಮಹಮ್ಮಾಯೆ ದೈತ್ಯ ವೃಂದಾವನೋಹಿಸಿ ಕರಿಗೆ ದೈತ್ಯ ವೃಂದಾವನೋಹಿಸಿ ಕರಿಗೆ ಸುಂದರಾಂಗವ ತಲೆದಂದು ಕೌಶಿಕೆಯಾಗಿ ಸುಂದರಾಂಗವ ತಲೆದಂದು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನದೊಳಂದು ನಿಂದಳು ಮೆರೆವ ಕದಂಬವನದೊಳಂದು ಎಂದು ಯೋಚಿಸಿ ಮಹಮ್ಮಾಯೆ ದೈತ್ಯ ವೃಂದಾವನೋಹಿಸಿ ಕರಿಗೆ ದುಷ್ಟರನ್ನೆಲ್ಲ ಕೊಂದುಕೊಡುತ್ತಿರುವುದಾಗಿ ಇಂದ್ರನಿಗೆ ಅಭಯ
ಕೇವಲ ಸಂಕಲ್ಪ ಮಾತ್ರದಿಂದಲಾಗಿ ಕಳವಾರವನ್ನೆಲ್ಲ ಸುಟ್ಟು ಹಾಬಲ್ಲೆ. ಹಾಗಾಗಬಾರದು. ದೇವಿ ಮಹಾತ್ಮೆಯ ಸಾರ ಏನೆಂಬುದಾಗಿ ಭಕ್ತ ಜನರು ಅರ್ಥವಿಸಿಕೊಳ್ಳಬೇಕು. ಅದು ಹೇಗೆ? ನಾನೇ ಶೋಣಿತಾಪುರದೆಡೆಗೆ ಹೋಗಿ ಕಳ ಸಂಹಾರ ಮಾಡಿ ಎಂದಾದರೆ ನನ್ನದ್ದಾದಂತಹ ದಿವ್ಯತೆಗೂ ಭವ್ಯತೆಗೂ ಅದಕ್ಕೊಂದು. ಹಾಗಾಗಬಾರದು. ಆ ಕಳರನ್ನೆಲ್ಲ ನನ್ನ ಸ್ನೇಹಕ್ಕೆ ಬರೆಸಿ ಕೊಲ್ಲಬೇಕೆಂಬಂತಹ ತೀರ್ಮಾನಕ್ಕೆ ಬಂದವಳು ನಾನು. ಯಾವ ರೀತಿ ಬರೆಸಲಿ? ಅಲ್ಲ, ಯಾವ ರೀತಿ ಕೊಲ್ಲಲಿ? ಸರಿ ಸರಿ, ಇಳೆಯಲ್ಲಿ ಜನ್ಮವಂತಹ ಪ್ರತಿಯೊಬ್ಬ ಜೀವನು ಹೆಣ್ಣಿಗೂ ಹೊನ್ನಿಗೂ ಮಣ್ಣಿಗೂ ಮರಳಾಗಲೇಬೇಕು. ಅದರಲ್ಲಿ ಮದಾಂಧರಾದಂತಹ ರಕ್ಕಸರು ಹೆಣ್ಣಿನ ರೂಪ ಸೌಂದರ್ಯಕ್ಕೆ ಮಾರು ಹೋಗುವುದು ಖಂಡಿತ. ಅದಕ್ಕೆ ಬೇಕಾಗಿ ನನ್ನ ನಿಜವಾದಂತಹ ರೂಪವನ್ನು ಮರೆಗೊಳಿಸಿದೆ. ಈ ಸುಂದರ ಆಕಾರವನ್ನು ಧಾರಣೆ ಮಾಡಿಕೊಂಡೆ. ಕೌಶಿಕೆ ಎಂಬುದಾಗಿ ಹೆಸರು ಕರೆಸಿಕೊಂಡ ಹಾಗಾಯಿತು. ದುಷ್ಟ ನಿಗ್ರಹಕ್ಕೆ ಸೂಕ್ತ ಸ್ಥಳ ಯಾವುದು? ಹೀಗೆ ಯೋಚಿಸುತ್ತಾ ಸೇರಿದಂತಹ ಪ್ರದೇಶ ಇದಲ್ಲವೇ ಕದಂಬಾವನ. ವನ ಮಧ್ಯದಿ ನೂತನ ದಿಶುದಿಸಿ ವನ ಮಧ್ಯದಿ ನೂತನ ದಿಶುದಿಸಿ ಕಾಂಚನದು ಈಯಾಲೆಯ ಏರುತ್ತ ಕಾಂಚನದು ಈಯಾಲೆಯ ಏರುತ್ತ ಧನುಜರ ತನು ಮನ ಮೋಹಿಪ ತೆರದಲ್ಲಿ ಧನುಜರ ತನು ಮನ ಮೋಹಿಪ ತೆರದಲ್ಲಿ ಅನುಪಮೆ ಪಾಡುತ್ತ ಅನುಪಮೆ ಪಾಡುತ್ತ ಅನುಪಮೆ ಪಾಡುತ್ತ ಇರಲಿ ವನ ಮಧ್ಯದಿ ನೂತನ ದಿಶುದಿಸಿ ಕಾಂಚನದು ಈಯಾಲೆಯ ಏರುತ್ತ ಬರಬರುತ್ತಾ ಕದಂಬಾವನದ ಮಧ್ಯಭಾಗವನ್ನು ಸೇರಿಕೊಂಡೆ. ಕುಳಿತುಕೊಳ್ಳುವುದಕ್ಕೆ ಒಂದು ಸಾಧನ ಬೇಕು. ಹೀಗೆ ಯೋಚನೆ ಮಾಡಿದ ಕ್ಷಣದಲ್ಲಿಯೇ ಅದೋ ಅಂಬರದ ಆಚೆಯಿಂದ ಕುಂಭಿನಿಗಿಳಿದುವಂತಹ ನನ್ನ ಉಯ್ಯಾಲೆಯೊಂದು. ಈ ಉಯ್ಯಾಲೆಯಲ್ಲಿ ನನ್ನದಾದಂತಹ ತನುಭಾರವನ್ನು ಇಳುಹಿ ಹಾಯಾಗಿ ಜೋಕಾಲಿ ಆಡುತ್ತಾ ಕಾಲ ಕಳೆಯಬೇಕು. ಜೊತೆಗೆ ಆರೋಹಣ ಅವರೋಹಣಕ್ಕೆ ಸರಿಯಾಗಿ ರಾಗ ತಾಳ ಲಯಬದ್ಧವಾಗಿ ಸಂಗೀತವನ್ನು ಹಾಡುತ್ತಾ ಕುಳಿತಿಯಿಂದಾದರೆ ವನವಿಹಾರಕ್ಕೋ ಅಥವಾ ಮೃಗಬೇಟೆಗೋ ಬಂದಂತಹ ರಕ್ಕಸರು ಇಲ್ಲಿಗೆ ಬರಲು ಸಾಕು. ಆದರೆ ನಾನು ಇಲ್ಲೇ ಇದ್ದೆಂಬುದಾಗಿ ಸುಲಭವಾಗಿ ತಿಳಿಯುವಂತಹ ಬಗೆಯಾದರೂ ಹೇಗೆ? ಅದಕ್ಕೆ ಬೇಕಾಗಿಯೇ ನನ್ನ ಮೈಯ ಗಂಧವನ್ನು ಗಾಳಿ ಜೊತೆಲಿ ಸೇರಿಸಿ ಬಿಟ್ಟೆ. ತನು ಗಂಧವನ್ನು ಆದ್ರಾಡಿದಂತಹ ಕಳ್ಳರು ಇಲ್ಲಿಗೆ ಬರಲೇಬೇಕು. ಬರಲಿ, ಬೇಟೆಗಾರನ್ನು ಬಲೆ ಬೀಸಿ ಯಾವ ರೀತಿ ಕ್ರೂರ ಮೃಗಗಳನ್ನು ಹಿಡಿದು ಕೊಲ್ಲುವುದು, ಅದೇ ರೀತಿ ನನ್ನ ಸೌಂದರ್ಯ ಬಲೆ ಬೀಸಿ ದುಷ್ಟರನ್ನೆಲ್ಲ ಕೊಲ್ಲುವಂತಹ ತೀರ್ಮಾನ ಮಾಡಿದ್ದೇನೆ. ತಡೆಯಾಕಂತೆ ಏರಿಕೊಳ್ತು ಉಯ್ಯಾಲೆ. ಪೃಥ್ವಿಯಲ್ಲವ ಸಂಚಾರಿಸಿ ಶೋಧಿಸುವೆ.
ಗೆದುತ ರಾಧಾದೇವಿ ಒಬ್ಬಳಾಕೆ ಆಕೆಯ ಉದರವನ್ನು ಪವಿತ್ರಗೊಳಿಸುವುದಕ್ಕ ಎಂಬಂತೆ ಹುಟ್ಟಿಕೊಂಡವರು ನಾವೀರುವರು ಚಂಡ ಮುಂಡರು ಗಂಡಗಳಿಗಳು ಹುಟ್ಟಿದ ಕ್ಷಣವೇ ಮಹತ್ತರವಾದ ಸಾಧನೆ ಮಾಡಬೇಕೆನ್ನುವ ಉದ್ದೇಶದಿಂದ ನೇರವಾಗಿ ಘೋರ ಕಾಂತಾರವನ್ನು ಸೇರಿದೆವು. ಅದರ ಕುರಿತಾಗಿ ಭಜನೆಯನ್ನು ಮಾಡಿದೆವು. ಒಲಿದ ವಿಧಾತ 2 ವರಗಳನ್ನು ದಯಪಾಲಿಸಿದ್ದಾನೆ. ಒಂದು ಬ್ರಹ್ಮಚರ್ಯ, ಮತ್ತೊಂದು ಮನೋವೇಗ. ಕೇಳದ ಅನುಗ್ರಹಿಸಿದ್ದೇನು. ಸಾಮಾನ್ಯವಾದಿದೆ ಹೇಳು. ಕೈಗೆ ಬಂದಂತೆ ತಡ ತೋಳ ತೀಟ ತೀರಿಸಿಕೊಳ್ಬೇಕಂತ ಉದ್ದೇಶದಿಂದ ಹಣ ಪಡೆದಿದ್ದೇವೆ. ನಿಜ. ಪುರಗಾಲಿಗಳ ಹಣ ಮಾಡ್ತಿದ್ದೇವೆ. ಸ್ವರ್ಗದ ಮೇಲೆ ದಾಳಿ ಮಾಡಿದಂತಹ ಸಂದರ್ಭ ನಮ್ಮವನಾದಂತಹ ಶುಂಭ ಆ ಮೊದಲ ಸ್ವರ್ಗವನ್ನು ವಶಪಡಿಸಿದ್ದ. ನಿಜ. ಉದ್ದೇಶದಿಂದ ಮುಂದುವರೆದಂತಹ ಸಂದರ್ಭ ನಾರದರ ಆಗಮನ ಮಾಡಿಸಿದ್ರು ಸಂಧಿ, ಏರಿಸಿದ್ರು ವಿಷ್ಟರ, ಒಟ್ಟನಲ್ಲ ನೇಮ. ಮಾತ್ರವಲ್ಲದೆ ಮಂತ್ರಿದ್ವಯರನ್ನಾಗಿ ಸ್ವೀಕರಿಸಿದ ಅವನ ಆಜ್ಞೆಯನ್ನು ಪಾಲಿಸಿದ ನಾವು ತಿರುಗಾಟವನ್ನು ಕೈಗೊಂಡವರಿದ್ದೇವೆ. ತಿರುಗಾಟ ಹೆಚ್ಚಾಗಿದೆ ತಮ್ಮ. ಹಸಿವೆ ಕೊಡುವುದು ಹಸಿವೆ. ಸಂಚಾರ ಮಾಡಿದ್ದೇವೆ. ಪರಿಣಾಮವಾಗಿ ಹಸಿವೆ ತೃಷ ಏನು ಮಾಡುವ, ಹೋಗುವ ಕಾಡಿಗೆ, ಆಡುವ ಬೇಟೆ, ವಿಧ ವಿಧವಾದಂತಹ ಪ್ರಾಣಿಗಳ ಮಾಂಸ ಎನ್ನುವ.
ಎಲರಿ ಕೊಟ್ಟುದ ತನುವ ಎಲರಿ ಕೊಟ್ಟುದ ತನುವ ಶ್ರಮವನ್ನು ಕಳೆವೆನೆಂದೆನುದಾಗ ಮನಲು ಕದಂಬವನ ಜಡೆಗೆ ಮನಲು ಕದಂಬವನ ಜಡೆಗೆ ಹಳರು ಮೃಗಮಾಂತವನು ಮೆಲುತಲಿ ಬಲು ಮೃಗಗಳನ್ನು ಕೊಲ್ಲುತ್ತಲಿ ಬಲು ಮೃಗಗಳನ್ನು ಕೊಲ್ಲುತ್ತಲಿ ಮೃಗಮಾಂತವನು ಮೆಲುತಲಿ ಮೆಲುತಲಿ ಈ ಈ ಈ ನಿನ್ನ ಸ್ವರ ಇವತ್ತು ಕೇಳುವುದೇ ಇಲ್ಲ. ಎಲ್ಲಿ ವ್ಯಾಪ್ತಿ ಪ್ರದೇಶದ ಹೊರಗಿದ್ದೆ, ಸ್ವಲ್ಪ ಮೇಲೆ ಎಲ್ಲಿದ್ದೆ? ಎಲ್ಲ ಇದ್ದೀಯಾ? ಸ್ವಲ್ಪ ತಡ. ಬೇಟೆ ಮೇಲೆ 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 ನೋಡು, ನೋಡು. ಧರ್ಮಕ್ಕೆ ಸಿಗ್ತದಂತ ಒಟ್ಟು ಕುಡಿಯುವುದ? ಎರಡು ಕುಡಿದಂತ ರಕ್ತ. ಏನು ಅವನೊಂದು ದಾರಿಯಲ್ಲಿ ನಿನ್ನೊಂದು ದಾರಿಯಲ್ಲಿ ಬೇಟೆಯಾಡುವುದಕ್ಕಾಗಿ ಮುಂದೆ ಮುಂದೆ ಹೋದವನು ಏನನ್ನು ಕೊಂದೆ, ಏನನ್ನು ತಿಂದೆ, ಏನನ್ನು ತಂದೆ? ಹೇಳು ನನ್ನ ಮುಂದೆ. ಏನು ಒಂದೇ ದಿಕ್ಕಿನಲ್ಲಿ ಹೋದ್ರೆ ಮಾಂಸ ಸಾಕಾಗುವುದಿಲ್ಲ. ಒಮ್ಮೆ ತಿನ್ನುವಾಗ ನಿನಗೆ ಇಷ್ಟಿಷ್ಟು ಬೇಕು ಪುಣ್ಯಾತ್ಮ. ನೀನೇನು ಕಡಿಮೆಯಾ? ಆ ಉದ್ದೇಶದಿಂದ ಈ ದಿಕ್ಕನ್ನು ಹಿಡಿದು ಮುಂದುವರಿಯುವಂತಹ ಸಂದರ್ಭದಲ್ಲಿ ಅಣ್ಣ ಆನೆ ಆನೆ ಮನೆ ಬಿಟ್ಟೆಯಾ? ಬಿಡ್ಲಿಲ್ಲ. ಆ ದಾರ ಸೊಂಡಿಲಲ್ಲಿ ದಾರ ದಾರ ಎಲ್ಬು ಬೇರೆ ಎಲ್ಲ ಮಾಡಿದ್ದೇನೆ. ಅಷ್ಟಕ್ಕಾಗೋಗದಿಂದ ನೆನಪಾಯ್ತು. ಬಿಡ್ಲಿಕ್ಕಿಲ್ಲ. ಅಣ್ಣನಿಗೆ ಆನೆ ಕಾಲು ಸರಿ ಉಂಟು, ಸರಿ ನೋಡ. ಕಾಲು ಸರಿ ಇದೆ ಹಾಗಲ್ವಾ? ಮತ್ತೆ ತಿನ್ಲಿಕ್ಕೆ ಆನೆ ಕಾಲು ತಂದಿದ್ದೇನೆ ಅಂತ ಮೇಲಿನ ಪ್ರೀತಿ. ಏನ್ ನೀನೊಂದು ದಿಕ್ಕನ್ನು ಹಿಡಿದು ಮುಂದುವರಿದವ. ಏನನ್ನು ತಿಂದೆ, ನನಗೇನನ್ನು ತಂದೆ ಹೇಳು ನನ್ನ ಮುಂದೆ. ತಮ್ಮ ಹಂದಿ. ಏನ ತಮ್ಮ ಹಂದಿ? ಹಾಗಿದ್ರೆ ನೀನು ದೊಡ್ಡ ಹಂದಿ. ಅದ್ಯಾಕೋ ಮತ್ತೆ ನಾನು ಹಂದಿ ಅಂತ? ಹಾಗಲ್ವಾ? ಮತ್ತೆ ಬೇಟೆ ಆಡುವುದಕ್ಕಾಗಿ ಮುಂದೆ ಮುಂದೆ ಹೋದಂತ ಸಂದರ್ಭ ಹಂದಿಗಳ ಹಿಂಡೊಂದನ್ನು ಕಂಡೆ. ಸುಮ್ಮನೆ ಬಿಡುವೇನೋ? ಏನು ಮಾಡಿದೆ? ಕಾಲದಲ್ಲಿ ಹಿಡಿದು ಹಂದಿ ಮಾಂಸ ಅಂದ್ರೆ ಪಂಚಪ್ರಾಣ. ಹಂದಿ ಪ್ರಿಯರು ಎಲ್ಲ ಬೇರೆ ಬೇರೆ ಆಗಿದೆ. ಎಲ್ಲವನ್ನು ತಿಂದೆ, ಎಲುಬನ್ನು ಹಾಗೆ ಇಟ್ಟಿದ್ದೇನೆ. ಮಳೆಗಾಲದಲ್ಲಿ ತಿರುಗಾಟ ಮುಗಿದ ಮೇಲೆ ಜಗಿಯುವುದಕ್ಕೆ ಒಳ್ಳೆದಾಗುತ್ತದೆ. ಏನು ಭರ್ಜರಿಯಾದಂತಹ ಬೇಟೆ ಹೇಗಾಗಿದೆ? ಹೇಗಾಗಿದೆ ಇವತ್ತು? ಅದ್ಭುತ ಬೇಟೆ ಅಲ್ವಾ? ನೋಡಂತೆ ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲ ಕೊಂದು ಹಾಕಿದ್ದೇನೆ. ಹೌದಲ್ಲ? ಹೇಗೆ? ಯಾರ ಕೆಲಸ ಇದು? ನನ್ನದೇ. ನಿನ್ನದೇ? ಓ ಅಲ್ಲೊಂದು ನೋಡಂತೆ ಕಲ್ಲಿನ ಮೇಲೆ ಕೊಂದು ಹಾಕಿದ್ದೀಯಲ್ಲ, ಅದ್ಯಾಕೆ ಅಲ್ಲೇ ಹಾಕಿದ್ದು? ಮತ್ತೆ ತಿನ್ನುವುದಕ್ಕೆ ಬೇಕಾಗಿ. ಹೌದಾ? ಓ ಅಲ್ಲೊಂದು ನೋಡಂತೆ ಪಿಡಿಪಿಡಿ ಪಿಡಿಪಿಡಿ ಸರಿ ಬೀಳಲಿಲ್ಲ. ಬಿಡಬೇಡ ಬಿಡಬೇಡ ಬಿಡಬೇಡ. ಆ ಕಡೆ ನೋಡಿ. ಒಂದೊಂದು ಕೊಂದು ಹಾಕಿದ್ದಿ ಪುಣ್ಯಾತ್ಮ. ಅಲ್ಲಿ ಒಂದು ಆಲೋಚನೆ ಮಾಡ್ತಾ ಉಂಟು. ಈಗ ಹೋಗುವುದ ಮತ್ತೆ ಹೋಗುವುದ ಅಂತ. ಬಿಡಬಾರ್ದು. ಚಂಡ ಮುಂಡರ ಬೇಟೆ ಆಗದೆ ಹೋದರೆ ಜಾಗ್ರತೆ. ಕಾಲಲ್ಲಿ ಹಿಡಿದು ನೆಲಕ್ಕೆ ಮಾಡಿ ಎಲ್ಲಿ ಹೋಗ್ತದೆ ನೋಡುವ. ಭರ್ಜರಿಯಾದಂತ ಬೇಟೆ ಆಡಿದ್ದೇವೆ. ಯಾಕೆ ಏನು ಅಂತ ಗೊತ್ತಾಗುತ್ತಾ ಇಲ್ಲ. ಒಂದು ಕಡೆಯಿಂದ ಸ್ವರ ಕೇಳುತ್ತಾ ಇಲ್ಲ. ಆಯಾಸ ಹೆಚ್ಚಾಗುತ್ತಾ ಇದೆ. ನೀ ಏನು ಸಂಗೀತಾಭ್ಯಾಸ ಮಾಡ್ತಾ ಇದ್ದೀಯ? ಸಂಗೀತ ಅಲ್ವಾ? ಮತ್ತೆ ತಮ್ಮಳಂತ ನೀನು ಸ್ವಲ್ಪ ಗಾಳಿ ಹಾಕು ಪುಣ್ಯಾತ್ಮ. ಗಾಳಿ ಹಾಕೋದು ಯಾರು? ನೀನು. ನಾನು ನನಗೆ ನಿನಗೆ ಗಾಳಿ ಹಾಕೋದ? ನೀನು ನನಗೆ ಯಾರು ಗಾಳಿ ಹಾಕೋದು? ನಿನಗೆ ಯಾಕೆ? ನನಗೂ ಆಯಾಸ ಆಗಿದೆ. ಹೌದಾ? ಸಮಾಜದಲ್ಲಿ ಇಳಿತಾ ಉಂಟು. ಅಣ್ಣವಂತ ನೀನು ನನಗೆ ಗಾಳಿ ಹಾಕು. ತಮ್ಮ ಈರುವರು ಕೂಡ ಒಂದೇ ಸಮಾನವಾಗಿ ದುಡಿದವರಿದ್ದೇವೆ. ಈರುವರೆಗೂ ಕೂಡ ಆಯಾಸ ಹೆಚ್ಚಾಗಿದೆ. ಸಮಾಜ ಇಳಿತಾ ಇದೆ. ಹಾಗಾದ್ರೆ ನಮ್ಮ ಸೇವೆ ಮಾಡುವುದು ಯಾರು ತಮ್ಮ? ಯಾರು? ನಮ್ಮ ಅಡಿಯಾಳಾಗಿದ್ದಾರೆ ಆ ದೇವತೆಗಳು. ಅದರಲ್ಲಿ ವಾಯುದೇವ ಚೆನ್ನಾಗಿ ಬೀಸ್ತಾನೆ. ಏ ವಾಯುದೇವ ಚೆನ್ನಾಗಿ ಬೀಸಬೇಕು. ಏರ್ತೇವೆ ಹಿನಗಿರಿಯನ್ನು ಚೆನ್ನಾಗಿ ಬೀಸ.
ನಲವಿನಿವು ನಲವಿನಿವು ಉಯ್ಯಾಲೆಯಲಿ ಉಯ್ಯಾಲೆಯಲಿ ತಾ ಕುಳಿತು ತಾ ಕುಳಿತು ಕುಳಿತು ದೇವಿಯು ಮಾಡುದಿಹ ಗಾಯನವ ಆಲಿಸುತ್ತ ಗಾಯನವ ಆಲಿಸುತ್ತ ನಮ್ಮ ಆಜ್ಞೆಯನ್ನು ಪಾಲಿಸಿದಂತ ವಾಯುದೇವ ನೋವಾಗಿ ಬೀಸುತ್ತಾ ಇದ್ದಾನೆ. ಸೇವಾಕರ್ತರು ಆದ್ರೆ ಈ ರೀತಿಯ ಸೇವಾಕರ್ತರು ಬೇಕು. ಸೇವೆಯಲ್ಲಿ ನಿಷ್ಠೆ ಬೇಕು, ಪ್ರಾಮಾಣಿಕತೆ ಬೇಕು ಅಲ್ವಾ? ನಮ್ಮ ಆಜ್ಞೆಯನ್ನು ಪಾಲಿಸಿದಂತ ವಾಯುವಿಗೆ ಹಾಗೆ ಒಮ್ಮೆ ತನುವನ್ನು ಒಡ್ಡಿದ್ದು ಸಮಾಜಲ ಎಲ್ಲಿ ಮಾಯವಾಯ್ತು ಅಂತಲೇ ಗೊತ್ತಾಗುತ್ತಾ ಇಲ್ಲ. ಹೌದು, ಮತ್ತೊಮ್ಮೆ ಕೆಳಗಿಳಿದು ಬೇಟೆಯಾಡುವ ಅಂತ ಆಗುತ್ತಾ ಇದೆ. ಬೇಡ, ಏರಿದವರು ಕೆಳಗಿಳಿಯುವುದೇ ಬೇಡ, ಅಗತ್ಯವೇ ಇಲ್ಲ. ಕಿವಿ ಕೊಡ, ಕಿವಿ ಕೊಡ. ಯಾರಿಗೆ ಕೊಡ್ಬೇಕಾ? ಹಾಗಲ್ಲ, ಏನೋ ಗಾಳಿ ಬೀಸುವ ಕಡೆ ಒಮ್ಮೆ ಕಿವಿ ಕೊಡಂತೆ. ಆಲಿಸ್ತಾ ಇದ್ದೇನೆ. ಏನೋ ಒಂದು ಸ್ವರ, ಹೇಗದು? ಕೇಳ್ತಾ ಉಂಟು ಅಲ್ವಾ? ಈ ಕಾರಣದಲ್ಲಿ ಎಷ್ಟು ಇಂಪಾದ ಸ್ವರ ಯಾವುದು ತಮ್ಮ? ಸಾಮಾನ್ಯವಾದಂತಹ ಸ್ವರ ಅಲ್ಲ ಇದು. ಯಾವುದೋ ಒಂದು ಪರಂಪರೆಯಿಂದ ಬಂದಿದೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಸಾಧನೆಯ ಮೂಲಕವಾಗಿ ಪಡೆದಂತಹ ಪ್ರಸಾದ ರೂಪದ ವಿದ್ಯೆ ಇದು. ಹಾಗಾದರೆ ಇದು ಪ್ರಸಾದನ ಸಂಗೀತವೋ ಆಗಿರಬಹುದು. ಎಷ್ಟು ಮೇಲೆ ಹೋಗ್ತದೆ, ಎಷ್ಟು ಕೆಳಗೂ ಬರ್ತದೆ, ಮಧ್ಯಮದಲ್ಲೂ ಇರ್ತದೆ. ನನಗೆ ಸರಿಯಾಗಿ ಅರ್ಥವಾಯ್ತು. ಹೌದಾ? ಇದು ಬೇರೆ ಯಾವುದಲ್ಲ ತಮ್ಮ. ಮತ್ತೆ ನಮ್ಮ ಕಾಂತಾರದಲ್ಲಿ ಬಿದ್ದಿನ ಮೇಳಗಳು ಬಹಳ ಎತ್ತರಕ್ಕೆ ಬೆಳೆದು ನಿಂತಿವೆ. ವಾಯುದೇವ ಬೀಸುವಂತ ರಭಸಕ್ಕೆ ಒಂದಕ್ಕೊಂದು ತಾಗುವಾಗ ಈ ಸ್ವರ ಹೇಳುವುದು. ಬಿದಿರ ಮೇಳಗಳು ಸಾಧ್ಯವೇ ಇಲ್ಲ. ನನಗೆ ಗೊತ್ತಾಗಿದೆ. ವೀರರಾದಂತಹ ಚಂಡಮುಂಡರು ಕದಂಬ ಗಾಂಧಾರಕ್ಕೆ ಬಂದಿದ್ದಾರೆ, ಆಯಾಸವನ್ನು ಹೊಂದಿದ್ದಾರೆ. ಅವರ ಆಯಾಸವನ್ನು ದೂರೀಕರಿಸಬೇಕನ್ನುವಂತ ಉದ್ದೇಶದಿಂದ ಕೋಗಿಲೆಗಳು ಪಂಚಮದ ಇಂಚರದಲ್ಲಿ ಹಾಡುತ್ತಿರಬಹುದೇ? ಸುಮ್ಮನಿಲ್ಲ. ಕೋಗಿಲೆಗಳ ಧ್ವನಿಯನ್ನು ಈ ಹಿಂದೆಯೂ ನಾವು ಕೇಳಿದವರಿದ್ದೇವೆ. ಕೋಗಿಲೆಗಳು ಹಾಡಿದ್ರು ಕೂಡ ಅದು ಪಂಚಮದಲ್ಲಿ ಹಾಡ್ಲಿಕ್ಕಿಲ್ಲ, ಇಷ್ಟು ಏರು ಬರ್ಲಿಕ್ಕಿಲ್ಲ. ಅದರದ್ದು ಏನಿದ್ರು ಕೆಳ ಶ್ರುತಿಯಲ್ಲಿ. ಹೌದಲ್ಲ? ಇದು ಎಷ್ಟು ಏರು ಸ್ಥಾಯಿಗೆ ಹೋಗುತ್ತಾ ಇದೆ. ಇಷ್ಟು ಏರಿನಲ್ಲಿ ಬೇಕಿದ್ರೆ ಯಾರು ಆಗಿರಬಹುದು? ನನಗೆ ಗೊತ್ತಾಯ್ತು. ಯಾರು? ಇದು ಅವಳೇ. ಯಾರು ಅವಳು? ವೀಣೆಯ ಬಿಡಿದೀರ್ಪ ವಾಣಿಯ ಮರೆಯಲಿ
ಗಾನ ಮಾಡುವಳೋ ಗಾನ ಮಾಡುವಳೋ ಇದೇನೆಂದು ತಿಳಿಯದಾಗಿಹುದು ಇದೇನೆಂದು ತಿಳಿಯದಾಗಿಹುದು ಬಿಡಿದೀಪ ಆನಿ ಮರೆಯಲಿ ಕಾರಣವಾಗಿ ಬಂದು ಕಾರಣವಾಗಿ ಬಂದು ಚೆನ್ನಾಗಿ ನನಗೆ ಅರ್ಥವಾಯ್ತು. ಹೌದಾ? ಅಂತಿದ್ದ ಸ್ವರ ಇದು ಖಂಡಿತ ಅಲ್ಲವೇ? ಇದು ವೀಣೆಯ ಸ್ವರ. ಹೌದೌದು. ಹೌದು ತಮ್ಮ. ಈ ಕದಂಬ ಕಾಂತಾರದಲ್ಲಿ ವೀಣೆಯನ್ನು ನುಡಿಸುವುದು ಬೇರೆ ಯಾರಲ್ಲ. ಯಾರು? ಇದು ಅವಳೇ. ಯಾರವಳು? ವೀಣಾಪಾಣಿ, ಬ್ರಹ್ಮಣ ರಾಣಿ, ಪುಸ್ತಕ ಪಾಣಿ, ಮಣಿವೇಣಿ, ಶಾರದಾಮಣಿ. ಹೌದೇ? ಅವಳೇ ಬಂದದ್ದು. ಗೊತ್ತಾಗ್ಲಿಲ್ಲ ನಿನಗೆ? ಯಾಕೆ ಗೊತ್ತಾ? ಬ್ರಹ್ಮನ ಸೃಷ್ಟಿ ಪರಿಪೂರ್ಣತೆಯನ್ನು ಹೊಂದಿರಬೇಕಿದ್ರೆ ಬಳಿಯಲ್ಲಿ ವಾಣಿ ಬೇಕು. ಹಾಗಾಗಿ ಅವಳಲ್ಲ ಇದು. ಹೌದು ಹೌದು. ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳ ವರ್ಗಗಳನ್ನು ಸೃಷ್ಟಿ ಮಾಡುವ ವಿಧಾತ. ಕೆತ್ತುವಲ್ಲಿ ಕೆತ್ತಿ, ತಟ್ಟುವಲ್ಲಿ ತಟ್ಟಿ, ಮೆತ್ತುವಲ್ಲಿ ಮೆತ್ತಿ, ಒತ್ತುವಲ್ಲಿ ಒತ್ತಿ, ತಿದ್ದುವಲ್ಲಿ ತಿದ್ದಿ, ಕಾಡುವಲ್ಲಿ ಕಾಡಿ ಜೀವರಾಶಿಗಳನ್ನು ಸೃಷ್ಟಿ ಮಾಡಬೇಕು ಅಂತಾದ್ರೆ ಜೊತೆಯಲ್ಲಿ ವಾಣಿ ಬೇಕು. ಏನ್ ಕೆಲವೊಮ್ಮೆ ಎಷ್ಟು ತಟ್ಟಿದ್ರು, ಎಷ್ಟು ಮೆತ್ತಿದ್ರು, ಎಷ್ಟು ಒತ್ತಿದ್ರು ಸರಿಯಾಗುದಿಲ್ಲ. ತಲೆ ಸರಿ ಇದ್ರೆ ಮೂಗು ಸರಿ ಇಲ್ಲ, ಮೂಗು ಸರಿ ಇದ್ರೆ ಬಾಯಿ ಸರಿ ಇಲ್ಲ, ಎಲ್ಲ ಸರಿ ಇದ್ರೆ ಯಾವುದು ಸರಿ ಸರಿಯೇ ಇಲ್ಲ ಇವತ್ತು. ಹಾಗಾದ್ರೆ ಅವಳಲ್ಲ. ಹಾಗಾದ್ರೆ ಈ ಕದಂಬ ಕಾಂತಾರದಲ್ಲಿ ವೀಣೆಯನ್ನು ನುಡಿಸಿದವರು ಯಾರು ತಮ್ಮ? ಇದು ಅವಳಲ್ಲ. ಮತ್ತೆ ಯಾರು? ಇದು ಅವ. ಯಾರು? ಅವ ತುಂಬೂರು ಆ
ದೊರಗಿಂದು ಗಾನ ಪಾಡುವರು ಸಂಭ್ರಮ ದೊರಗಿಂದು ಗಾನ ಪಾಡುವರು ಯಾರವ? ಆ ಕುದುರೆ ಮುಖದವ. ಅವ ಯಾಕೆ ಬಂದ ಪಾಪಿ? ಏನ್ ಆ ತುಂಬುರ? ತುಂಬುರ ಸ್ವರ್ಗಲೋಕದಲ್ಲಿ ಇರುವ ಏನು? ಖಂಡಿತ ಅವ ಬರ್ಲಿಕ್ಕಿಲ್ಲ. ಯಾಕೆ ಬರ್ಲಿಕ್ಕಿಲ್ಲ? ದೇವತೆಗಳ ಪಂಕ್ತಿಯಲ್ಲಿ ಅವ ಒಬ್ಬ ಮಾತ್ರ ಇರುವುದಲ್ಲ, ಅವನ ಜೊತೆಯಲ್ಲಿ ಚಿತ್ರಸೇನನಿದ್ದಾನೆ. ಈ ಚಿತ್ರಸೇನ ತುಂಬುರ ಇವರಿರುವರು ಒಂದೇ ವೇದಿಕೆಯಲ್ಲಿ ದ್ವಂದ್ವ ಹಾಡುಗಾರಿಕೆಗೆ ಕುಳಿತರು ಅಂತಾದ್ರೆ ಇವರ ಆ ಹಾಡುಗಾರಿಕೆಯನ್ನು ಬಣ್ಣಿಸುವುದಕ್ಕೆ ಅಸದಳ. ಸುರಪ್ಪನ ಸಭೆ ಕಾಣಬೇಕಿದ್ರೆ ಅವರ ಹಿಮ್ಮೇಳ ಬೇಕು. ಹೌದು, ಅದೇ ಹಿಮ್ಮೇಳ ಅಂತ ಕಾಣ್ತದೆ ಇದು. ನಿಜವಾಗಿಯೂ ಅಷ್ಟು ಒಳ್ಳೆಯ ಹಿಮ್ಮೇಳ. ಆ ಗಟ್ಟಿಯಾದಂತ ಹಿಮ್ಮೇಳವನ್ನು ಬಿಟ್ಟು ಈ ತುಂಬುರ ಇಲ್ಲಿಗೆ ಬರ್ಲಿಕ್ಕಿಲ್ಲ. ಅದು ಕೂಡ ಕದಂಬ ವನಕ್ಕೆ ಚಂಡಮುಂಡರ ಪ್ರವೇಶ ಆಗಿದೆ ಅಂತ ತಿಳಿದ್ರೆ ತುಂಬುರ ಬಿಡು ಅವನ ಅಪ್ಪ ಕೂಡ ಕಾಲಿಡ್ಲಿಕ್ಕಿಲ್ಲ. ಹೌದು, ಹಾಗಿದ್ರೆ ಗೊತ್ತಾಯ್ತು. ಯಾರು? ನಾರದ. ನಾರದ ಕರೆದಲ್ಲಿಗೆ ಬಾರದ ಗಾನ ವಿಶಾರದ, ನಮ್ಮಲ್ಲಿ ದಯ ತೋರದ ಕಲಾಪ್ರಿಯ ನಾರದ. ಖಂಡಿತ ಬರ್ಲಿಕ್ಕಿಲ್ಲ. ನಿನಗೆ ತಿರುಗಾಟವೇ ಬಗೆಯಲ್ಲಿ. ಯಾರಿಗೆ? ನಾರದನಿಗೆ ದಕ್ಷ ಬ್ರಹ್ಮ ಶಾಪ ಕೊಟ್ಟದ್ದು. ಹೌದು, ಹಾಗಿದ್ರೆ ಇದು ನಾರದಲ್ಲ. ಸರಿಯಾಗಿ ಕಿವಿ ಕೊಡಂತೆ ಕಡೆಯಲ್ಲಿ ಕೇಳಿ ಬರ್ತಾ ಉಂಟು ಅಲ್ವಾ? ನಾರದ ಅಂದ್ರೆ ಹೇಗೆ? 3 ಮುಕ್ಕಾಲು ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸುವ ನಾರದ. ಒಮ್ಮೆ ಅಲ್ಲಿ ಆದ್ರೆ ಮತ್ತೊಮ್ಮೆ ಇಲ್ಲಿ, ಮಗದೊಮ್ಮೆ ಅಲ್ಲಿ. ಹಾಗಿದ್ರೆ ಒಂದೇ ಕಡೆಯಿಂದ ಸ್ವರ ಕೇಳ್ತಾ ಇದೆ ಅಂತ ಆದ್ರೆ ಇದು ಅವಲ್ಲ. ಹಾಗಿದ್ರೆ ಯಾರೆಂಬುದನ್ನು ತಿಳಿಯಬೇಕು. ತಿಳಿಯಬೇಕು. ಅದಕ್ಕಾಗಿ ಏನು ಮಾಡ್ಬೇಕು? ಕೇಳ್ತಾ ಇದೆಯಲ್ಲ ಇಪ್ಪಾದ ಸ್ವರ, ಅದನ್ನೇ ಬಿಡಿಬೇಕು. ಸ್ವರ ಬಿಡಿದು ಸ್ವರ ಬಿಡಿದು ನಡೆದರಲು ನಡೆದರಲು ತನುವಿನ ಪರಿಮಳವು ನಾದಿಕಕ್ಕೆ ಹೋಗಲು, ತನುವಿನ ಪರಿಮಳವು ನಾದಿಕಕ್ಕೆ ಹೋಗಲು ಅರಳೆ 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 ಕೌತುಕವೆಂದು ಪರಿಮಳವಿಡಿದು ಮುಂಬದಿಯೇ ಮುಂಬದಿಯೇ ಶೋಧಿಸಿ ಶೋಧಿಸಿ ಬರುತ್ತ ಕಂಡರು ಸ್ವರ್ಣನು ಸ್ವರ್ಣನು ಆಲೆಯಲಿ ದೇವಿಯನು
ಮದನ ಕೂರ್ಗನೆ ಎಂತಿ ಅಡುತ್ತೀರೆ ನೋಡೆ ಮದನ ಕೂರ್ಗನೆ ಎಂತಿ ಅಡುತ್ತೀರೆ ಎಂತಿ ನೀರೆ ಬಿಟಗಾರೆ ಅಂತಿಂತ ಸ್ವರ ಇದಲ್ಲ ಎನ್ನುವುದನ್ನು ಕಂಡು ಹಿಡಿಯಬೇಕಿರುವ ಉದ್ದೇಶದಿಂದ ನೇರವಾಗಿ ಸ್ವರವನ್ನೇ ಹಿಡಿದದ್ದು. ಇಂಥ ಸ್ವರ ಎಲ್ಲಿಂದ ಬರ್ತದೆ ಅಂತ ಮುಂದುವರಿದ ತಮ್ಮ ಏನಚ್ಚರಿ ಕದಂಬವನ ಸ್ವರ್ಣದುಯ್ಯಾಲೆ ಒಬ್ಬಳಾಕೆ ಹರಿಮಣಿ ಸ್ವರ್ಣದುಯ್ಯಾಲೆ ಹೌದು. ಏನೋ ಕದಂಬವನಕ್ಕೆ ಚಂಡಮುಂಡರ ಪ್ರವೇಶ ಆಗಿ ಹೊತ್ತೆಷ್ಟಾಯ್ತು. ಇಲ್ಲಿಯ ವ್ಯವಸ್ಥಾಪಕ ಯಾರು ಅಂತಾಗಬೇಕು ನಮ್ಮ ಚಂಡಮುಂಡರಿಗೆ ಕುಳಿತುಕೊಳ್ಳುವುದಕ್ಕೆ ಬಂಗಾರದ ಬಿಡು ಒಂದು ಬೆಳ್ಳಿಯ ಉಯ್ಯಾಲೆ ಏನಾದ್ರೂ ಕಟ್ಟಿಕೊಡಬಹುದಿತ್ತಲ್ಲ. ನಮಗೂ ಸಮಯವೂ ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ, ಅಗತ್ಯ ಇಲ್ಲ ಬಿಡು. ಒಬ್ಬಳಾಕೆ ತರುಣಿ ಮಣಿ ಉಯ್ಯಾಲೆಯಲ್ಲಿ ಕುಳಿತು ಆಕಾಶದಿಂದ ಪಾತಾಳಕ್ಕೆ, ಪಾತಾಳದಿಂದ ಮತ್ತೊಮ್ಮೆ ವಾಮಾನೋತ್ತರಕ್ಕೆ ಉಯ್ಯಾಲೆಯನ್ನು ತೂಗುತ್ತಾ ಇಂಪಾದ ಗಾಯನವನ್ನು ಪಾಡುತ್ತಾ ಇದ್ದಾಳೆ ತಮ್ಮ. ಅವಳು ಕುಳಿತಲ್ಲಿಂದ ಒಂದು ಜ್ಯೋತಿ ಎದ್ದು ಕಾಣುತ್ತಾ ಇದೆ. ಜ್ಯೋತಿಯೇ? ಹೌದು. ಹಾಗಿದ್ರೆ ಕದಂಬ ಕಾಂತಾರಕ್ಕೆ ಒಬ್ಬ ಸೂರ್ಯನ ಬೆಳಕು ಖಂಡಿತ ಸಾಕಾಗುವುದಿಲ್ಲ. ಹಾಗಿದ್ರೆ ಈ ಬೆಳಕಿನ ವ್ಯವಸ್ಥೆಯನ್ನು ಮಾಡಿದವ ಯಾರು ಅಂತ ಆಗಬೇಕು ನಮಗೆ. ಬೆಳಕಿನ ವ್ಯವಸ್ಥೆಯನ್ನು ಮಾಡಿದ್ದಾನೋ, ಆದ್ರೆ ಸ್ವರ ಸರಿಯಾಗಿ ಕೇಳುತ್ತಾ ಇರಲಿಲ್ಲ. ಆದ್ರೂ ಕಷ್ಟಪಟ್ಟು ಸ್ವರವನ್ನು ಹಿಡಿದ ಕ್ಷಣವೇ ನಮ್ಮ ಸ್ವರವೇ ಹೋಯ್ತು ಅಲ್ವಾ. ಇವಳನ್ನು ನೋಡುವಾಗ ತಮ್ಮ ಚೆಲುವಿಕೆಯ ಚೈತನ್ಯವು, ಪರಿಮಳದ ಪುತ್ತಳಿಯು, ವರ ರಸ ಸಾಕಾರ ಸೌರಭವು, ಮನ್ಮಥನ ವಿಜಯ ಧ್ವಜವು, ಮೃಗಡ ಮುನಿಯ ಚಿತ್ತಾಕರ್ಷಣದ ಮೂಲ ಮಂತ್ರವಾದವು ಸರಿ ಎನ್ನಲು ರಂಜಿಸುತ್ತಾ ಇದ್ದಾಳೆ ಮಾಣಿನಿ. ಹಸಿಯ ನಡುವಿನ ನಿಮ್ನ ನಾವಿಯ ಮುಸುಲ ಭಾಷೆಯ ತೋಳ ಕುಜಗಳ ವಿಶುಭ ತೊಡಗಳ ಚಾರು ಜಂಗಮ ಬೆಸವ ಕಂಗಳ ತೊಳಗಿ ಬೆಳಗುವ ಬಿಸದ ಗಂಧಿನಿಯೋ ಬಾಲಂಚಿನಲ್ಲಿ ಮೂಡಿದ ರವಿಯೋ. ಇವಳನ್ನು ಕಾಣುವಾಗ ನಮ್ಮಲ್ಲಿ ಉದ್ಭವಿಸುವ ಪ್ರೇಮವು ಅಂತೂ ಇಂದು ರವಿ ಪ್ರೇಮರು ಒಂದಾಗಿದ್ದಾರು ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ ತಮ್ಮ. ಇವಳನ್ನು ನೋಡುವಾಗ ಯಾಕೋ ಏನು ಅಂತ ಗೊತ್ತಾಗುತ್ತಾ ಇಲ್ಲ. ಆಕೆಯ ಬಳಿಗೆ ನಮ್ಮನ್ನು ಸೆಳೆಯುತ್ತಾ ಇದೆ. ಹತ್ತಿರ ಹೋಗಬೇಕು, ಮಾತಾಡಬೇಕು ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ. ಏನು ನೋಡ್ತಾ ಇದ್ದೀಯಾ? ಏನು ಒಂದು ಪ್ರಶ್ನೆ ಬರ್ತಾ ಉಂಟು. ಏನು? ಮನೆ ಮಾರುಗಳನೆ ಬಿಟ್ಟಿ ಹರಿಗೆ ಅಂದು ವನದು
ಜಗಜನನಿಯ ನುಡಿಸಿದರವರನ್ನಡು ತಾನೈದಿನ್ನ ನೈದಿನ್ನ 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 ತಾ ನೈದಿನ್ನ 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 ತೋದನದಿದ್ದನ ದಿಂತನದಿದ್ದನ ತೋದನದಿದ್ದನ ಕದೀರ್ನದಿದ್ದನ ದಿಂತನದಿದ್ದನ ತೋದನದಿದ್ದನ ತೋದನದಿದ್ದನ ಕದೀರ್ನದಿದ್ದನ ತದೈದಿನ್ನ ತೈದಿನ್ನ ತೈ 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 ತೈದಿನ್ನ ತೈದಿನ್ನ ತೈ 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 ಏನೋ ತಲೆ ತಿರುಗಿದ್ದು ಪುಣ್ಯ ತಿರುಗಿಸಿದ್ಯಾರು ಅವಳೇ ಯಾರು ಅಂತ ಗೊತ್ತಾಗ್ಲಿಲ್ಲ ಇವಳು ಯಾರು ಅಂತ ಗೊತ್ತಾಯ್ತಾ? ಇಲ್ವಾ ತಮ್ಮ? ಸಾಮಾನ್ಯದವಳಲ್ಲ. ಯಾರಿವಳು ಆ ನಾರಾಯಣನ ಮಡದಿ. ರಮೆ ರಮೆ ರಮೇಶನ ಮಡದಿ. ಖಂಡಿತ ನಿನ್ನದ್ದು ಭ್ರಮೆ. ಖಂಡಿತ ಅವಳು ಬರ್ಲಿಕ್ಕೆ ಇಲ್ಲ. ಹೌದಾ? ಸಮುದ್ರ ಮತನ ಕಾಲದಲ್ಲಿ ಹುಟ್ಟಿಕೊಂಡವಳು ಆಕೆ. ಹೌದಾ? ಏನಾಗಬೇಕು ಅಂತ ಕೇಳಿದ ಕ್ಷಣವೇ ತನ್ನ ವಕ್ಷಸ್ಥಳದಲ್ಲಿ ಜಾಗವನ್ನು ಕೊಟ್ಟವ ನಾರಾಯಣ. ಅಷ್ಟು ಒಳ್ಳೆಯ ಜಾಗ ಒಳಗಿರುವಾಗ ಆ ಜಾಗವನ್ನು ಬಿಟ್ಟು ಈ ಕಾಡಿಗೆ ಬರ್ಲಿಕ್ಕಿಲ್ಲ. ಹೌದಾ? ಹೌದು. ಹಾಗಿದ್ರೆ ಗೊತ್ತಾಯ್ತು. ಯಾರು? ಶಂಕರನ ಮಡದಿ ಪಾರ್ವತಮ್ಮ ಆಗಿರ್ಬೇಕು. ಹೌದಾ? ನೋಡಿ ಬರ್ಬೇಕಾ? ನೋಡಿ ಬಾ. ಏನೋ ಇದು ಪಾರ್ವತಮ್ಮ ಅಲ್ಲ. ಹೇಗೆ ಗೊತ್ತಾಯ್ತು ನನಗೆ? ಹಣೆಯಲ್ಲಿ ದೊಡ್ಡ ಬೊಟ್ಟಿಲ್ಲ. ಅದ್ಯಾರು ಇದ್ಯಾರು? ಅಂದ್ರೆ ಚಂದ್ರಶೇಖರನ ಮಡದಿ. ಅವ ಖಂಡಿತವಾಗಿ ಅವಳು ಬರ್ಲಿಕ್ಕಿಲ್ಲ. ಯಾಕೆ ಬರ್ಲಿಕ್ಕಿಲ್ಲ? ಅವನಿಗೆ ಪ್ರತ್ಯೇಕವಾದಂತ ಬಿರುದಿದೆ. ಹೇಗಂತ? ಒಬ್ಬಳಿಗೆ ಅಂಗವ ನಿತ್ತ, ಮತ್ತೊಬ್ಬಳ ಶಿರದಲ್ಲಿ ಪೊತ್ತ, ಹೆಣ್ಣುಗಳೆಂಬ ಪಿತ್ತ ಅವನಿಗೆ ಅಲ್ವಾ? ಹಾಗಾಗಿ ಶಂಕರಿ ಬರ್ಲಿಕ್ಕಿಲ್ಲ. ಹೌದಾ? ಅವಳಲ್ಲ. ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಯಾರ? ರತಿ. ರತಿ? ಆ ರತಿ? ಈ ರತಿ? ಈ ರತಿ? ಆ ರತಿ? ಯಾಕೆ ಬರ್ಲಿಕ್ಕೆ? ಖಂಡಿತ ಇಲ್ಲ. ಯಾಕೆ ಬರ್ಲಿಕ್ಕಿಲ್ಲ? ಅವರದ್ದು ಪ್ರತ್ಯೇಕವಾದ ಒಂದು ಮೇಳವಿದೆ. ಹೇಗದು? ರತಿಯ ಮೇಳದೊಳಿರ್ಪ ಕಾಮ. ಹಾಗಿದ್ರೆ ಈ ಮೇಳ ಯಾವುದು? ಇದು ಯಾವುದೋ ಎರಡನೆಯ ಮೇಳ. ಹೌದೇ? ಹೌದು. ಓ ಅದಲ್ಲ. ಹಾಗಿದ್ರೆ ಅದಲ್ಲ, ಬೇರೆ. ಎಡಭಾಗದಲ್ಲಿ ಮನ್ಮತ ಇಲ್ಲ. ಇಲ್ಲ. ಹಾಗಾಗಿ ಕಾಮರತಿಯರ ಮೇಳ ಇದಲ್ಲ ಅಂತ ಹೇಳೋದು. ಹೌದು. ಹಾಗಿದ್ರೆ ಇವಳು ಯಾರು ಅಂತ ಗೊತ್ತಾಗಬೇಕಲ್ಲ. ಹೌದು. ಅದಕ್ಕಾಗಿ ಏನು ಮಾಡುವ? ಏನು ಮಾಡುವ? ಇವುಗಳನ್ನು ಮಾತಾಡಿಸ್ಬೇಕು. ಹೇಗೆ ಮಾತಾಡಿಸುವ ಬಗೆ ಆದ್ರೆ ಹೇಗೆ? ಹೇಗೆ? ಮುಖವನ್ನು ನೋಡಿದ್ಯಾ? ಚಂದ್ರನ ಹಾಗೆ ಕಾಣ್ತಾ ಉಂಟು. ಚಂದ್ರಮುಖಿ ಸುಂದರಿ ಸುಮಗಂಧಿ ಕೋಮಲೆ ಕುಂದರದನೆ ಕುಟಿಲ ಕುಂತಳೆ ತಂದೆ ತಾಯಿಗಳು ಬೇಳೆ ತಂದೆ ತಾಯಿಗಳು ಬೇಳೆ ಬಂಧುವನದೊಡೋ ವರಾಗಿ ಬಿಹುದೆ ಯಾಕೆ ತಂದೆ ಅಜಾಲೆ ಸತಿ ವೃಂದ ಕವಿಳೆ ಚಂದ್ರಮುಖಿ ಕುಂದರಿ ಸುಮಗಂಧಿ ಕೋಮಲೆ. ಮಾತಾಡಿ ಬರ್ತೇನೆ. ನಿನಗೇನಾಯ್ತಾ? ನಾಚಿಕೆ ಆಗುತ್ತದ? ನಾಚಿಕೆ? ವೀರರಾದಂತಹ ನಮ್ಮದು ನಾಚಿಕೆ. ಚಂಡಮುಂಡರ ಮನಸ್ಸಿಗೆ ಯಾವತ್ತು ಬಿಡಬಾರ್ದು. ಅದರಲ್ಲೇ ಚಂದ್ರಮುಖಿ ಸುಂದರಿ ಸುಮಗಂಧಿ ಕೋಮಲೆ ಕುಂದರದನೆ ಕುಟಿಲ ತಂದೆ ತಾಯಿಗಳು ಬೇಳೆ. ಓ ಚಂದ್ರಮುಖಿ ಸುಂದರಿ ಸುಮಗಂಧಿ ಕೋಮಲೆ, ಒಬ್ಬಳಾಕಿ ಬಂದು ಒಣದಲ್ಲಿ ಉಯ್ಯಾಲೆಯನ್ನು ಹಾಡುತ್ತಾ ಇದೆಯಲ್ಲ, ಯಾರು ನೀನು? ಯಾಕಾಗಿ ಬಂದೆ? ಕೊಡು ಉತ್ತರ ಸಿಕ್ಕಿತ? ಉತ್ತರ ಬಿಡು, ಮುಖವೇ ಉತ್ತರಕ್ಕೆ ತಿರುಗಿದೆ. ನೀನು
ಹೋಗುವಾಗಲೇ ಗೊತ್ತಾಗಿದೆ ನನಗೆ ಉತ್ತರ ಸಿಗುವುದಿಲ್ಲ ಅಂತ. ಹಾಗಾದ್ರೆ ಉತ್ತರ ಯಾರಿಗೆ ಸಿಗುತ್ತದೆ? ಉತ್ತರ ನನಗೆ ಸಿಗುತ್ತದೆ. ಹೇಗೆ? ನೀನು ಹೇಗೆ ಮಾತಾಡಿಸಿದ್ದು? ನಾನು ಮುಖ ನೋಡಿದ್ದು. ಮುಖ ನೋಡಿದರೆ ಸರಿಯಾಗ್ಲಿಲ್ಲ ಅದು. ಮತ್ತೆ ಕಣ್ಣಲ್ಲಿ ಮಾತಾಡ್ಬೇಕು. ಹೌದಾ? ಓ ನೀರಜಾಕ್ಷಿ, ನೀರಜಾಕ್ಷಿ ನೀರಯನಾರು ಬೇರನಿತದೆ ನಿಜವನುಗುರು ಓಲ್ವಡಾಗಿ ಕುಳಿತುದೇನೆ ನಾರಿ ವೈಯಾರಿ ಕರುಣ ವೀರೇ ಸುಭಕರಿ ಸಂತದ ತಾರಿದು ಭಾರಿಯೇ ಚಂದ್ರಮುಖಿ ಸುಂದರಿ ಸುಮಾನಂದಿ ಕೋಮಲೆ. ಓ ನೀರಜಾಕ್ಷಿ, ನಿನ್ನನ್ನು ಕಾಣುವಾಗ ಬಹಳ ಆಶ್ಚರ್ಯವಾಗುತ್ತಾ ಉಂಟು. ಈ ದಟ್ಟವಾದಂತಹ ಕಾರಣದಲ್ಲಿ ಒಬ್ಬಳಾಗಿ ಬಂದು ಚಿನ್ನದ ಉಯ್ಯಾಲೆಯಲ್ಲಿ ಗಾನವನ್ನು ಮಾಡ್ತಾ ಇದೆಯಲ್ಲ, ಆದ್ದರಿಂದ ಮನದಲ್ಲಿ ಮೂಡಿದಂತಹ ಪ್ರಶ್ನೆ, ನೀನು ಯಾರು? ತಂದೆ ತಾಯಿಗಳು ಯಾರು? ನೀರೇ ನಿನ್ನ ಕೈಯ ಹಿಡಿದ ನೀರ ಯಾರು? ಬೇಡ ಬೇಡ. ಯಾಕೆ ಉದ್ಗಾರ? ಕೊಡು ಕೊಡು ಕೊಟ್ಟು ಕೊಡು ಉತ್ತರ ಕೊಡು. ಏನ ಉತ್ತರ ಸಿಗುತ್ತದೆ ಅಂತ ಹೇಳಿ ಹೋದವ. ಏನು ಗಂಟು ತರಲಿಕ್ಕೆ ಹೋದದ್ದ? ನನ್ನ ಮುಖದಲ್ಲಿ ಸುಖ ಇಲ್ಲ ತಮ್ಮ. ಏನ್ ಹಾಗಂತಲೇ ಭಾವಿಸಿದ್ದ. ಆದ್ರೆ ತಪ್ಪು ನಮ್ಮದ್ದೇ. ಏನ್ ನಾವ್ಯಾರೊಂದು ಗೊತ್ತಾಗ್ಲಿಲ್ಲ. ಯಾರೋ ಕಾಡಾಡಿಗಳೆನ್ನುವಂತಹ ಭಾವನೆಗಳಲ್ಲಿ ಗೌರವಸ್ಥ ಮನದಲ್ಲಿ ಹುಟ್ಟಿದಂತ ಯಾವುದೇ ಒಬ್ಬಳು ಹೆಣ್ಣು ಆಗಲಿ ಪರಿಚಯ ಇಲ್ಲದವರಲ್ಲಿ ತಮ್ಮ ಪರಿಚಯವನ್ನು ಬಿತ್ತರಿಸಿಕೊಳ್ಳಲಾರರು. ಸಂಸ್ಕಾರವೇ ಅಲ್ಲ. ಚಂಡಮಂಡೂರು ಅಂತ ನಮಗೆ ಗೊತ್ತಿದೆ, ನಮ್ಮವರಿಗೆ ಗೊತ್ತಿದೆ, ಇವಳಿಗೆ ಗೊತ್ತಾಗ್ಲಿಲ್ಲ. ಹಾಗಾದ್ರೆ ನಾವು ಯಾರು ಅಂತ ಹೇಳಬೇಕು? ನಮ್ಮ ಮನಸ್ಸಿಗೆ ಯೋಗ್ಯತೆ ಸಾಮರ್ಥ್ಯ ಎಲ್ಲವನ್ನು ಹೇಳುವ. ಮುಂಭಾಗದಲ್ಲಿ ಬಂದು ನಿಂತವರು ಸಾಮಾನ್ಯರು ಭಾವಿಸಬೇಡ. ವೀರರು ನಾವು, ಧೀರರು ನಾವು, ನನಗರು ವೀರರು ನಾವು, ಚಂಡಾಸುರ ಕಿರಿಯವಾದ ಮುಂಡಾಸುರ ಸರದವಂತೆ ನಯ್ಯ ಶೌರ್ಯ ಭರಿತದನಂತರ್ಯ ಮರೆ ಮಾಗದೆ ನಾನೊಡವೆ ಜನನಿ ಜನಕರು ಆರಂಭದ ಅರಿಯಲಿವರೆಗೆ ಸರದವಂತೆ ನಯ್ಯ ಆಗಲೇ ಯಾರು ಗಂಡುಗಳಿಗಳು ಹೀಗುವುದಾಗಿ ಮನದಲ್ಲೇ ತೀರ್ಮಾನ ಮಾಡಿಕೊಂಡೆ. ಅನುಮಾನ ಬೇಡ. ಬರುತ್ತಾ ನನ್ನ ಹತ್ತಿರವೇ ಇಟ್ಟಿದ್ದೀರಾ, ನುಡಿಸುವಂತಹ ಪ್ರಯತ್ನ ಮಾಡುತ್ತಾ ಇದ್ದೀರಿ. ನಿಮ್ಮ ವಾಗ್ ವೈಖರಿಯನ್ನು ಕೇಳಿದಾಗ ಸರಸವಾಂತನಯ್ಯ ಹೌದೇ ಮನಸ್ಸಿಗೆ ಎಷ್ಟು ಸಂತೋಷವಾಯಿತು ಬಲಿರ. ಆದ್ರೆ ಒಂದು ಪ್ರಶ್ನೆಗಳ ಸುರಿಮಣೆಯನ್ನೇ ಮಾಡಿದ್ರಲ್ಲ, ವಿಷಯ ಒಂದು ಸ್ಪಷ್ಟವಾಗಲಿಲ್ವಲ್ಲ. ನಿನಗೆ ಪ್ರಶ್ನೆ ಮಾಡುವುದಕ್ಕೆ ಬರುವುದಿಲ್ಲ. ಅವಳಿಗೆ ಕೇಳಲೇ ಇಲ್ಲ ಇವತ್ತು. ಹಾಗೆ ನಮ್ಮ ಸ್ವರ ಸಾಕಾಗ್ಲಿಲ್ಲ. ಅದಕ್ಕಾಗಿ ಒಂದೊಂದೇ ಕೇಳಬೇಕು. ಹತ್ತಿರ ಹೋಗಿ ಕೇಳುವ. ನಿನ್ನ ತಂದೆ ತಾಯಿಗಳು ಯಾರು? ಅಪ್ಪ ಅಮ್ಮ ಯಾರೆಂದು ನನಗೆ ಗೊತ್ತಿಲ್ಲವಂತೆ. ಏನು ಇದು ಭೂಮಿ ಎಡದ ಮೇಲೆ ಬಂದದ್ದ ಅಥವಾ ಮೇಲಿನಿಂದ ಕೆಳಗೆ ಬಿದ್ದದ್ದ ಗೊತ್ತಾಗುವುದಿಲ್ಲ. ಯಾವುದಾದ್ರೂ ನಮಗೆ ನಿನ್ನ ಊರು ಯಾವುದು? ಹೋದದ್ದೆಲ್ಲ ನನ್ನ ಊರೇ ನೋಡಿ. ಈಗ ಸರಿ ಗೊತ್ತಾಯ್ತು ನನಗೆ. ಇದು ತಿರುಗಾಟದಂತ ಕಾಣ್ತದೆ. ಹೌದಾ? ಬಹಳ ಒಳ್ಳೆಯದಾಯ್ತು. ಹೌದೌದು, ನಾವು ಕೂಡ ತಿರುಗಾಟದವರೇ. ಹೌದೌದು. ಬಾ 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 ಕೇಳು ಕೇಳು. ನಿನ್ನ ಮನೆಯಲ್ಲಿ ಅಕ್ಕರ ಮನವೇ ನನ್ನ ಮನೆ. ಊರೇ ಇಲ್ಲ ಅಂತ ಮತ್ತೆ ಮನೆಯಲ್ಲಿಂದ ಬರ್ತದ? ಹಾಗಾದ್ರೆ ಇದು 10 ಸಂವತ್ಸರದ್ದ ಆಗಿರ್ಲೂಬಹುದು. ಇನ್ನೊಂದುಂಟು ಕೇಳ್ಬೇಕಾದ್ದನ್ನು ಕೇಳು. ಕಾರಣ ಏನು? ಕನಸು ಮನಸ್ಸಿನಲ್ಲಿ ತಿಳಿಯನು ಇನಯನಾದೆನ್ನುವುದಲಿ ಯೌವನದ ಅನುಭವ ಪೂರ್ವದಲ್ಲಿ ಕೈಯಲ್ಲಿ ಹೆಮ್ಮನವು ಎನ್ನಲ್ಲಿ ಸೆಣಸುತ ಸೋಲಿಸುವನು ಪಮಂಗೆನ ವನಿತೆಯೋದು ತನುದಿನ ಸೇವಿಸುವೆನು ಸರದವಂತನಯ್ಯ. ಅವರನ್ನೊಬ್ಬರನ್ನು ಮದುವಾಗಬೇಕು ಮನಸ್ಸಿದ್ದರೆ ಬಲಾದವಲ್ಲ ತಾನೇ? ತಪ್ಪಲ್ಲ. ಅಂತಹ ಮನಸ್ಸು ನನಗೂ ಇತ್ತು, ಮಾರ್ಗ ಮಾತ್ರ ಇಲ್ಲ. ಮಾರ್ಗ ಇಲ್ಲವೇ? ಆದ್ರೆ ಎಳವೇಲಿ ಆ ಬಗ್ಗೆ ಲಕ್ಷ್ಯವೇನು ಇರಲಿಲ್ಲ. ಜೊತೆಗೆ ಆ ಕಾಲಕ್ಕೆ ನನ್ನ ಕೈಗೊಂದು ಕತ್ತಿ ಯುದ್ಧ ಅಭ್ಯಾಸ ಮಾಡಿಕೊಂಡೆ. ಭಾರಿ ಒಳ್ಳೆಯದು. ಆಗರ ತೀರ್ಮಾನಕ್ಕೂ ಬಂದೆ. ನನ್ನನ್ನು
ಮದುವೆ ಆಗುವಂತಹ ವ್ಯಕ್ತಿ ಸಾಹಸಿಯಾಗಿರಬೇಕು. ಸತ್ಯಕಾಳಗದ ಮೂಲಕವಾಗಿ ಯಾರು ನನ್ನನ್ನು ಗೆಲ್ಲುತ್ತಾರೋ ಅಂತಹವರನ್ನೇ ಮದುವೆ ಆಗುವಂತಹ ಪಣವೊಂದನ್ನು ತೊಟ್ಟೆ. ಅಂತಹ ಗಂಡುಗಲಿಗಳು ಇದುವರೆಗೆ ನಿನಗೆ ಎದುರಾಗಲಿಲ್ವೇ? ಅಂತಹ ಸಾಹಸಿಗಳು ಈವರೆಗೆ ಮುಖದಲ್ಲಿ ಮೀಸೆ ಬೆಕ್ಕಿಗುಂಟು. ಇದು ಮತ್ತೆ ಮೀಸೆ ನಿನ್ನದ್ದು. ಈಗ ಬೆಕ್ಕಿನ ಹಾಗೆ ಕಾಣ್ತಾ ಇದ್ದಿ. ನಮ್ಮ ಮೀಸೆಯ ಮೇಲೆ ಸವಾಲು, ಪೌರುಷಕ್ಕೆ ಸವಾಲು ಬಿಡಬಾರ್ದು. ಯಾಕೆ ತಡೆಯುವುದು? ಯಾಕೆ ನೀನು ಎಲ್ಲಿ ಮುಂದುವರಿಯುವುದು? ನೀನು ಅವಳೊಡನೆ ಯುದ್ಧ ಅಂದು ಒಲಿದು ಬಂದಂತಹ ಬ್ರಹ್ಮದೇವ ಹೇಳಿದ್ದೇನೆ. ಬ್ರಹ್ಮಚರ್ಯವನ್ನು ಯಾವತ್ತು ನೀವು ಕೆಡಿಸಿಕೊಳ್ತೀರೋ ನಿಮ್ಮ ಬಾಲಿಗೆ ಹಣ ಎನ್ನುವ ಹಾಗೆ ಕೇವಲ ಒಬ್ಬಳಾಕಿ ಹೆಣ್ಣಿಂದ ಚಂಡಮುಂಡರು ಸತ್ತರು ಅಂತ ಆಗಬಾರ್ದು. ನಾವು ಸತ್ಯವಂತಾದ್ರೆ ಸುಮ್ಮನೆ ಬಿಡ್ತಾರಾ? ನಾಳೆ ಉದಯ ಕಾಲದಲ್ಲಿ ದಪ್ಪ ಅಕ್ಷರದಲ್ಲಿ ಬರ್ತದೆ, ಚಂಡಮುಂಡರು ಇನ್ನಿಲ್ಲ. ಚಂಡಮುಂಡರು ಸತ್ತ ಮೇಲೆ ಪ್ರಚಾರ ಆಗುವುದಲ್ಲ, ಸತ್ತ ಮೇಲೆ ಸುಮ್ಮನೆ ಬಿಡ್ತಾರೋ? ನಮ್ಮ ಹೆಸರಿನಲ್ಲಿ ಯಾರಿಗೂ ಸನ್ಮಾನ ಮಾಡಿಬಿಡ್ತಾರೆ. ಯಾರಿಗೂ ಸನ್ಮಾನ ಆಗಬಾರ್ದು. ಇದು ಚಂಡಮುಂಡ ಪ್ರಶಸ್ತಿ. ಆಗುದಿದ್ರೆ ಚಂಡಮುಂಡರಿಗೆ ಆಗಬೇಕು, ಜೀವಂತ ಇರುವಾಗ ಆಗಬೇಕು. ಹಾಗಿದ್ರೆ ಏನು ಮಾಡುವ? ಈಕೆ ಸೌಂದರ್ಯವನ್ನು ಮತ್ತೆ ನೋಡ್ಬೇಕು, ಇನ್ನೊಮ್ಮೆ ನೋಡ್ಬೇಕು ಎನ್ನುವಂತಹ ಮನಸ್ಸಾಗುತ್ತಾ ಉಂಟು. ಹಾಗಿದ್ರೆ ಮದುವೆ ಆಗುವಂತಹ ಮಾರ್ಗ ನಮಗೂ ಇಲ್ಲ. ಅದಕ್ಕೊಂದು ದಾರಿ ಉಂಟು. ಏನ್? ನಮ್ಮಡೆ ಶುಂಭ ಹಸಿರುಗಳ ಆಧಾರ ಸ್ತಂಭ. ಅವನಿಗೆ ಒಪ್ಪಂತ ಕನ್ಯೆ ಅಲ್ಲದೆ ಬೇರೆ ಯಾರಿಗೂ ಒಪ್ಪೋದಿಲ್ಲ. ಅವನೆಲ್ಲ ವಿಷಯವನ್ನು ಹೇಳಬೇಕು. ಬಳಿಕ ನಾವಿನ ಜಡವೇ ಹಿಮಗಿರಿಯನು ನಿನ್ನಿಂದಲೇ ಅಜ್ಞಾನವರ್ತಿಗಳಂತ ನಾವು ತಿರುಗಾಟವನ್ನು ಕೈಗೊಂಡೆವು. ಹೊಗಳಿದವರನ್ನು ಜೊತೆ ಸೇರಿಸಿದೆವು, ಕಡಿದವರಿದ್ದೇವೆ. ಆಯಾಸವನ್ನು ಪರಿಹರಿಸುವುದಕ್ಕೆ ಬೇಕಾಗಿ ನಮ್ಮದೇ ಆದಂತ ಕದಂಬಗುಣದಲ್ಲಿ ಬೇಟೆಯಾಡಿಯವನ್ನು. ಆಮೇಲೆ ಸೌಂದರ್ಯವತಿ ಚಿನ್ನದ ಉಯ್ಯಾಲೆಯಲ್ಲಿ ಗಾನವನ್ನು ಮಾಡ್ತಾ ಇದ್ದಾಳೆ. ಅಪ್ರತಿಮವಾದಂತಹ ಸೌಂದರ್ಯವತಿ. ನಿನ್ನ ಸಮ್ಮುಖದಲ್ಲಿ ಇಂದ್ರನಾಮದ ಗಜವಿದೆ, ನೀನೇರುವುದಕ್ಕೆ ವಿಚಾರಿಸುವ ಇದೆ. ನೀನಿನ್ನು ತ್ರಿಜಗ ದಲನಾಗಿ ಪರಿಪೂರ್ಣನಾಗಿರ್ಬೇಕಿದ್ರೆ ಆ ಮೂರು ಲೋಕದ ಕಾಮಿನಿಯನ್ನು ಮದುವೆ ಆಗಬೇಕು. ಮನುಮಥನ ಸಲಹತಿಗೆ ಘನತರದಿ ಬಳಲಿಯೇ ವನಜಲೋಚನೆಯನು ತರಿಸಿ ಬಲಿಸುವೆಯನುತ ಘನಶ್ರೇಷ್ಠ ಸಚಿವ ಸುಗ್ರೀವನು ಎಂತ ಹೆಣ್ಣು ಅಷ್ಟು ರೂಪ ಅಂತಲೇ ಅಷ್ಟು ತುಂದರಿ ಬಡಿಯ ತಪ್ಪ. ತಮ್ಮಂದಿರೇ ಏನು ಮಾಡೋಣ ತಮ್ಮ? ಆ ಹೆಣ್ಣಿನ ಬಗ್ಗೆ ನೀವು ವರ್ಣಿಸಿದ ಕ್ಷಣದಲ್ಲಿ ಏನು ನನಗೆ ಬೇಕು ಅನ್ನಿದ್ದ ಉಂಟಲ್ಲ ತಮ್ಮ. ಎಷ್ಟು ಬೇಕು, ಯಾವಾಗ ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು, ಅದು ಯಾವುದು ಬೇಡ ತಮ್ಮ. ಇದಕ್ಕೆ ಕಾರಣ ಏನೆಂದು ಆಲೋಚಿಸಿದರೆ ಇದಕ್ಕೆಲ್ಲ ಕಾರಣ ಆ ಅನಂಗ ಅವನಲ್ಲಿದ್ದಂತಹ ಪಂಚಶರಗಳನ್ನು ಪ್ರಯೋಗಿಸಿದ ದೆಸೆಯಿಂದಾಗಿ ಬಲಲಿ ಬೆಂಡಾದ ತಮ್ಮಂದಿರೇ, ಬಲಲಿ ತೀರ್ಮಾನ ಕೈಗೊಂಡೆ. ವನಜಲೋಚನೆ ತಂದು ವರಿಸಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವನಾಗಿದ್ದೇವೆ. ಅವಸರ ಮಾಡಬೇಡಿ, ಆ ವಿಚಾರ ನನಗೆ ಬಿಟ್ಟದ್ದು. ಬೇಟೆಯಲ್ಲಿ ಆಯಾಸ ಪಟ್ಟವರು ವಿಶ್ರಾಂತಿ ಪಡೆದುಕೊಳ್ಳಿ, ಬೇಕಾದ ಕರೆಸಿಕೊಳ್ತೇನೆ. ಸುಗ್ರೀವ ಕೇಳಿದನು ಕದಂಬವನದೊಳಗೆ ಉಯ್ಯಾಲೆಯಲ್ಲಿ ಸತಿ ಮೆರವಾನಂತೆ. ಸುಗ್ರೀವ ಮುಖ್ಯವಾದ ವಿಷಯವನ್ನು ಹರುವುದಕ್ಕೆ ನಿನ್ನನ್ನು ಬರಹಳೆ. ತಮ್ಮಂದಿರಾದ ಚಂಡಮುಂಡರು ಬೇಟೆಗಾಗಿ ಹೋದವರು ಕದಂಬವನದಲ್ಲಿ ಹೆಣ್ಣೊಬ್ಬಳು ಚಿನ್ನದ ಉಯ್ಯಾಲೆ ತೂಗುವಂತಹ ದೃಶ್ಯವನ್ನು ಕಂಡರಂತೆ. ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆ ಆಗಬೇಕು, ನನ್ನ ಜೀವನ ಸಂಗಾತಿಯನ್ನ ಬೇಕೆನ್ನು ಆಶೆ ಪಟ್ಟು ನಾನಿದ್ದೇನೆ. ಸುಗ್ರೀವ ವಯೋವೃದ್ಧನು ಜ್ಞಾನ ಸಂಪನ್ನನಾದ ನೀನು ಈ ಕ್ಷಣವೇ ಕದಂಬವನಕ್ಕೆ ತೆರಳಿ ನನ್ನ ಬಗ್ಗೆ ಆಕೆಯಲ್ಲಿ ಚೆನ್ನಾಗಿ ವರಿಸಿ ಆದಷ್ಟು ಬೇಗ ಕರೆದುಕೊಂಡು ಬಾ. ಮದುವೆ ಬೇಡುವ ಮೆರವ ಕದಂಬವನವನೆ ಪಗುತ ತ್ರೈಜಗದಂಬಿಕೆಯ ಲಾವಣ್ಯವನ್ನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ಮರ ನಂಬಿ ಗುರ ತಿರುಕುತ್ತಲೀ
ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲು ಈಕೆ ಮಾನಿನಿಯೇ. ನನ್ನನೆಗೆ ನಿಜವಾಗಿ ಹೋಯಿತು. ಕದಂಬವನಕ್ಕೆ ನಡೆದುಕೊಂಡು ಬರುವಾಗಲೇ ಆಲೋಚಿಸ್ತಾ ಬಂದವ ನಾನು. ಕದಂಬವನವೆಂದರೆ ನಡು ಹಗಲ ಕೂಡ ರವೇಶ್ವ ನೆಲವನ್ನು ಕಾಣುವಂತ ಕಠಿಣವಾದ ಕಾಂತಾರ. ಅಂತ ವನಪ್ರದೇಶದಲ್ಲಿ ಅಬಲೆಯಾದ ಹೆಣ್ಣಪ್ಪಳು ಇರುವುದಕ್ಕೆ ಸಾಧ್ಯ ಉಂಟೆ? ಒಂದು ವೇಳೆ ಇದ್ದಾಳೆ ಎಂದಾದ್ರೆ ಅವಳು ಹೆಣ್ಣಲ್ಲ, ಮಹಾಶಕ್ತಿ ಎಂಬುದು ತಿಳಿದುಕೊಂಡವ ನಾನು. ಇಲ್ಲಿ ಬಂದು ನೋಡಿದಾಗ ಅದು ನಿಜವಾಗಿ ಹೋಯಿತು, ಸತ್ಯವಾಗಿ ಹೋಯಿತು. ಆಹೋ, ಅಂಬರದ ಆಚೆ ನಿಳಿಬಂದಂತ ಚಿನ್ನ ಸರಪಳಿ ಅದಕ್ಕೆ ಬಿಗಿದುಕೊಂಡಿದೆ ಹೆಮ್ಮರವಯ್ಯಾಲೆ. ಅದರಲ್ಲಿ ಕುಳಿತುಕೊಂಡು ರಾಗ ತಾಳ ಲಯಬದ್ಧವಾಗಿ ಇಂಪಾದ ಸಂಗೀತವನ್ನು ಹಾಡುವುದರ ಮೂಲಕವಾಗಿ ಮೂಕ ಪ್ರಾಣಿಗಳು ನನಗೆ ಸೆಳೆಯುತ್ತಾ ಇದ್ದಾಳೆ. ನಿಸರ್ಗ ನಿಯಮವನ್ನೇ ಬದಲುಗೊಳಿಸಿದ್ದಾಳೆ. ಹಾಗಾದ್ರೆ ಇವಳು ಯಾರು? ಇವಳು ಹೆಣ್ಣಲ್ಲಪ್ಪ, ಹೆಣ್ಣಲ್ಲ, ಇವಳು ಜನನಿ ಅಲ್ಲ, ಜಗಜ್ಜನನಿ. ಕೇವಲ ಇಚ್ಛಾ ಮಾತ್ರದಿಂದ ಮೂರು ಸೃಷ್ಟಿ ಜಗದ ವ್ಯಾಪಾರ ನಡೆಸಲು ಸರ್ವಶಕ್ತನ ಮಾತೆ ಒಲಿದರೆ ಮೃತ್ಯುವಿನಿಂದ ಅಮೃತ ಕಡೆಗೆ ಸಾಗಿಸಬಲ್ಲಳು. ಒಂದ್ ವೇಳೆ ಮುನಿತೊಲೆಂದಾದ ಕ್ಷಣಮಾನ ಸುಟ್ಟು ಸ್ವೀಕರಿಗೊಳಿಸಬಲ್ಲಳು. ಇಂಥವಳು ನಮ್ಮ ಶುಂಭ ಬಯಸಿದನಲ್ಲ. ಸಿಕ್ಕುವಳೆದ ನಮಗೆ ಸಿಕ್ಕಲು ದಕ್ಕುವಳೆ ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿಗುತ್ತ ನಿತ್ಯದಿ ಸಲಹುತಿಹ ಮಾತೆ. ಮಕ್ಕಳಾಟಿಕೆಯಾಯಿತು ನಮ್ಮದು, ರಕ್ತಸಾನ್ವಯ ಅಳಿ ತಿಂದಿಗೆ ಮಿಕ್ಕ ಮಾತೆ ಒಡೆಯನಾಜ್ಞೆಯು ನಮಗೆ ಮಾನ್ಯವರ. ಸಿಕ್ಕುವಳೆದೋ ನಮಗೆ ಸಿಕ್ಕಿದರೂ ದಕ್ಕುವುದಕ್ಕೆ ಸಾಧ್ಯ ಉಂಟೆ? ಕಾಯ ವಾಚ ಮನಶ ಶುದ್ಧವಾಗಿ ಯಾರು ಇವರನ್ನು ಪ್ರಾರ್ಥಿಸುತ್ತಾರೋ ಅಂತವರ ಬಗೆಗಣ್ಣಿಗೆ ಇವಳ ದಿವ್ಯ ಸುಂದರ ರೂಪ ದರ್ಶನವಾಯಿತೆ ಹೊರತು ಇಂಥ ರಸಮಯ ಘಟ್ಟನ್ನು ಅನುಭವಿಸದೆ ನಮ್ಮ ಶುಂಭ ಸುಮ್ಮನೆ ರಗಳೆ ಮಾಡುವುದಕ್ಕೆ ಹೊರಟಿದ್ದನಲ್ಲ. ಇದಕ್ಕೆ ಹೇಳುವುದು ವಿನಾಶಕಾಲಕ್ಕೆ ವಿಪರೀತ ಬುದ್ಧಿ ಎಂಬುದಾಗಿ. ಇಲ್ಲವಾದರೆ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಇರವನ್ನು ಕಣ್ಣಿನಿಂದ ನೋಡಿ ತಿಳಿದು ಆನೆಯ ಮೇಲೆ ಅಂಬಾರಿ ಹಾಕಿ ಕರೆದುಕೊಂಡು ಹೋಗಿ ಕನಕೊಡಿಯಲ್ಲಿ ನೆಲೆಸಳಿಸಿ ಪೂಜಿಸಿ ಕೃತಾರ್ಥನಾಗಬೇಕಿತ್ತು. ಇದನ್ನು ಬಿಟ್ಟು ಇಂದ್ರಾರಿ ದೇವತೆಗಳಿಂದ ಮನಮುನಿಗಳಿಂದ ಪೂಜೆಗೊಳ್ಳುತ್ತಿರುವ ಈ ಸರ್ವೇಶ್ವರಿ ಅಂಗಸುಖವನ್ನು ಬಯಸಿದ್ದಾನೆಂದಾದರೆ ಇದು ಮಕ್ಕಳಾಟಿಗೆ ಆಗಿ ಹೋಯಿತು. ಛೇ, ನಮ್ಮ ಶುಂಭ ಈ ರೀತಿ ವ್ಯವಸ್ಥೆಗೆ ಸಾಧ್ಯ ಉಂಟೆ? ಅಲ್ಪನಲ್ಲ, ಮೂಢನಲ್ಲ, ರಾಜಕೀಯ ವಿಷಯದಲ್ಲಿ ಚತುರನಾಗಿದ್ದಾನೆ. ಹಾಗಾದ್ರೆ ಇವ ಯಾಕೆ ಈ ರೀತಿ ಬಯಸಿದ? ವಿಷಯ ಇಷ್ಟೇ, ಹೋಗುವ ಕಾಲ. ಕೇವಲ ಶುಂಭರಿಗೆ ಮಾತ್ರವಲ್ಲ, ನಮಗೆಲ್ಲರೂ ಸಾಯುವ ಕಾಲ ಹಮಿಸಿದೆ. ಒಡೆಯನ ಕಾಮಾಗ್ನಿ ರಕ್ಕಸಾನ ಕುಲೆಯನ್ನು ದಯಿಸ್ತಾ ಉಂಟು. ಶುಂಭನಿಗೆ ತಿಳಿದಿಲ್ಲ, ನನಗೆ ತಿಳಿದಿದೆ. ಆದರೆ ನಾನೇನು ಮಾಡುವಂತಿಲ್ಲ, ಪ್ರಭುನ ಸೇವಕ ನಾನು. ಮುರಿದು ಬಂದಳು ಶುಂಭನ ಪುಣ್ಯ, ಮುರಿದಳು ಎಂದಾದರೆ ರಕ್ತ ಸಭಾದ ಮೊದಲ ಬಲಿ ನಾನಾಗ್ತೇನೆ. ಮಾತನಾಡಿಸ್ತೀನಿ ಮಾತನಾಡಿಸಿ ಕೇಳವ್ವ ಶುಂಭನು ನಿನ್ನ ಪ್ರೀತಿಯು ಬಯಸಿರುವ ಭೂತಳ ಮೂರಲೋಳೀಗಿದಿರಿಲ್ಲ ಖ್ಯಾತನವನು ನಿನ್ನ ನಾಥನಾಗುವನಂತೆ ಮಾತೊಂದಾಲಿಸಿ ಕೇಳುವ ಅಭಿವಾದಿಸಿಕೊಳ್ಳುತ್ತಾ ಇದ್ದೇನೆ. ನಿನಗೆ ನಮಸ್ಕರಿಸುವ ವ್ಯಕ್ತಿಯ ಪರಿಚಯ ಇಲ್ಲದ್ರೆ ನಾನೇ ಅರ್ಹುತ್ತೆ. ನಮ್ಮ ಯಾರು ನೀನು ಇಲ್ಲಿಂದ ಬಂದೆ? ಶೋಣಿತಾಪನಿಂದ ಬಂದದ್ದು. ಯಾರು ಕಡೆ ಹೆದರು? ಎನ್ನುடைய ಶುಂಭ ಕಳಿಸಿಕೊಟ್ಟದ್ದು. ಹೆಸರು ಸುಗ್ರೀವೆಂದು ನಾನೇ ತಾಯೇ. ಕಾರಣ ಬೇಕಲ್ಲ, ರಾಜಕಾರ್ಯ ನಿಮಿತ್ತವಾಗಿತ್ತ ಬರಬೇಕಾಯಿತು. ಏನದು? ಅವ್ವ, ಕಸ್ತೂರಿಯ ಪರಿಮಳವು ಪರಿಸರದೆಲ್ಲ ಪಸರಿಸುವಂತೆ ಈ ನಿನ್ನ ಅಲೌಕಿಕವಾದ ಸೌಂದರ್ಯವನ್ನು ಕೇಳಿ ತಿಳಿದಂತ ನಮ್ಮ ದೈತ್ಯವಾದ ಶುಂಭಾಸನು ನನ್ನ ಮೂಲಕ ನಿನಗೊಂದು ಸಂದೇಶವನ್ನು ಹೇಳಿ ಕಳಿಸಿದ್ದಾನೆ ತಾಯೇ. ಹೌದವ್ವ, ಅದನ್ನು ಹೇಳುವ ಮೊದಲು ಅವನು ಏನು ಎಷ್ಟು ನಿನಗೆ ಸ್ವಲ್ಪ ಮನವರಿಕೆ ಮಾಡಿಕೊಡ್ತೇನೆ. ವರ್ತಮಾನ ಕಾಲದಲ್ಲಿ ಸುರ ನರ ಭುಜಂಗಮ ಪುರದೆಲ್ಲ ಶುಂಭಾಸುರಾಗಿ ಹೋಗಿದ್ದಾನೆ. 3 ಮೂರ್ತಿಯನ್ನು ಲಕ್ಷ್ಯ ಮಾಡದೆ ಅಜೇಯ ಪರಾಕ್ರಮನದ್ಧ ಆಗಿದೆ. ಅಷ್ಟೈಶ್ವರ್ಯಗಳು ಆತನ ಭಂಡಾರದಲ್ಲಿ ತುಂಬಿ ಉಳುಕಾಡುತ್ತಾ ಉಂಟು. ಅಂತ ದೈತ್ಯವಾದ ಶುಂಭಾಸುರನ್ನು ನಿನ್ನನ್ನು ಬಯಸಿದ್ದನಮ್ಮ. ಅಂದ್ರೆ ನಿನ್ನನ್ನು ನಾಥನಾಗುವುದಕ್ಕೆ ಕಾಯುತ್ತಾ ಇದ್ದಾನೆ. ಅವನ ಬೇಕೆಂತೆ ಅವನನ್ನು ಮದುವೆ ಆಗುವರೆ ಉಯ್ಯಾಲಿಂದ ಇಳಿದು ಬರುವೆ ತಾಯೇ, ಒಲಿದು ಬರುವೆ ತಾಯೇ.
ಈತ ನಲಿದರೆ ಎನ್ನ ವಾರ್ತೆಯ ದೂತ ಶುಂಭಾಸುರಗೆ ಬೇಡುವ ದೂತರಿಲ್ಲೆಂದೆಂದ ಎಬ್ಬಿದನಾದನನ್ನು ಪರಮಾಶ್ಚರ್ಯವಿದು. ನನ್ನ ಕಿರುನಗೆಯನ್ನು ಕಣ್ಣಾಕಡವೇ ಸುಗ್ರೀವ ಧರೆಗರೆಗೆದ ಪಾಪ ನಿರಪರಾಧಿಯಾದಂತಹ ಸುಗ್ರೀವನನ್ನು ನಾನು ಯಾಕೆ ಕೊಲ್ಲಬೇಕು ಹೇಳಿ. ಅಷ್ಟೇ ಅಲ್ಲ, ನನ್ನ ವಿಚಾರವಾಗಿ ದೂರ್ತ ಶುಂಭನನೇ ಹೇಳುವರೆ ಪ್ರತ್ಯೇಕ ದೂತರೇ ಇಲ್ಲ ಎಂದಾಗ್ತದೆ. ಇವನ ಅವಶ್ಯಕತೆ ನನಗುಂಟು. ಆದ ಕಾರಣವೇ ಕರುಣಾರಸ ಬೀರಿ ಬಿಸೋಣ. ಕಟಿಯಗೊಳ್ಳದಿರೆನ್ನ ಕಲಹೋ ಕಟಿಯಗೊಳ್ಳದಿರೆನ್ನ ಕಲಹೋ ಶುಂಭಾಖ್ಯನ ಮತದಂತೆ ಭಿನ್ನಗೈದೆ ಮತಿ ಶೂನ್ಯನ ಮಮಧೃತಿಗೆ ನೀನರಿವೆ ಗಣಪತಿಗೆ ಹೌದವ್ವ, ಯಾಕಪ್ಪ ಹೆದರಿದೆ? ನೀನು ಇನ್ನೊಮ್ಮೆ ನಗುವನ್ನು ತೋರಿಸಿ ಎಂದಾದ್ರೆ ನಾನು ಮತ್ತೊಮ್ಮೆ ಸಾಯ್ತೇನಮ್ಮ. ಸಾವಿರಮ್ಮಂತಹ ಭೀತಿಯೇ. ಹೌದವ್ವ, ಸತ್ತರೆ ಎಬ್ಬಿಸುವುದಕ್ಕೆ ನಾನಿದ್ದೇನೆ, ಧೈರ್ಯಸ್ಥನಾಗು. ತಾಯೇ, ನಿನ್ನ ಬಳಿಯಲ್ಲಿ ಹೇಗೆ ನಡೆದುಕೊಳ್ಳಬೇಕೋ ತಿಳಿಯಾದ ಅಜ್ಞಾನನಾಗಿ ಹೋದೆ. ಹೋದ್ರೆ ಎಷ್ಟಾದ್ರೂ ಮನುಷ್ಯಾವಸ್ಥೆ ತಾನೆ. ಒಂದು ವೇಳೆ ತಿಳಿದರೂ ಕೂಡ ಹಾಗೆ ನಡೆದುಕೊಳ್ಳದ ಪ್ರಭುವಿನ ಸೇವಕ ನಾನು. ಉತ್ಪನ್ನದ ಋಣ ಉಂಟಲ್ಲ. ನನ್ನ ಚಿತ್ತ ನಿನಗೆ ಗೊತ್ತಿಲ್ವೇ ತಾಯೇ? ಒಡೆಯನ ಮತನ ನಿನ್ನಲ್ಲಿ ಭಿನ್ನಾಗಿ ಇದೆ. ಪುನಃ ಶುಂಭನ ಬಳಿಗೆ ಹೋದಾಗ ಶುಂಭನಲ್ಲಿ ಪ್ರಶ್ನಿಸ್ತಾನೆ, ಹುಡುಗಿಯ ಬಳಿ ಹೋದೆಯಾ, ಅವಳಲ್ಲಿ ಮಾತಾಡಿಸಿಯಾ, ಅವಳು ಏನೇ ಹೇಳಿದಳು, ಅವಳನ್ನು ಯಾಕೆ ಕರೆದುಕೊಂಡು ಬರಲೆಂದು ಕೇಳಿದಾಗ ಅವನಲ್ಲಿ ಅಹುದಕ್ಕನಿಗೆ ಉತ್ತರ ಬೇಕಮ್ಮ, ಉತ್ತರ ಬೇಕು. ಬಾಲ್ಯದಲ್ಲೇ ಇರುವಂತಹ ಪಣವೊಂದು ಕತ್ತಿ ಕಾಳಗದ ಮೂಲಕವಾಗಿ ಯಾರು ಗೆಲ್ಲುತ್ತಾರೋ ಅಂತಹವರ ಕರುಳಿಗೆ ಸಂಹಾರವನ್ನು ಹಾಕಿ ವರಿಸುತ್ತೇನೆ ಎಂಬುದಾಗಿ. ಕಾಳಗಕ್ಕೆ ನಿನ್ನ ಒಡೆಯ ಶುಂಭನಲ್ಲ, ಅವನ ತಮ್ಮನಿ ಶುಂಭನೂ ಅಲ್ಲ. ಯುದ್ಧಕ್ಕಾಗಿ ಕುಂಭಿಲ್ಯಾರಿಗೂ ಅಂಜೋಳಲ್ಲ, ಅಳುಕೋಳು ಇಷ್ಟನ್ನು ಹೋಗಿ ಹೇಳು. ಇದು ಉತ್ತರ ಅವನಿಗೆ. ಇಷ್ಟೊಳಗೆ ಹೇಳಿದ್ದೆಲ್ಲ ಶುಂಭನ ವಿಷಯ. ಈಗ ನನ್ನದು ವೈಯಕ್ತಿಕ ಆಶೆ ಉಂಟಮ್ಮ. ಏನದು? ಈವರೆಗೆ ರಕ್ಕಸರ ಸಹಸ್ರಗಳಿದ್ದೇನೆ. ಇಲ್ಲಿಗೆ ಈ ಜನ್ಮವೇ ಬೇಡ ಅಂತಾಗಿ ಹೋಗಿದೆ. ನಿರಾಸೆಗೊಂಡೆಯ? ಹೌದವ್ವ. ಹಾಗಾದ್ರೆ ಮತ್ತೇನು ಆಸೆ? ಇನ್ನು ನನಗೆ ಜನ್ಮ ಉಂಟೆ ಎಂದಾದ್ರೆ ಶ್ರೀ ದೇವಿಯಾದಿನ ಭಜಕನಾಗೋ ಯೋಗವನ್ನು ಕರುಣಿಸಿದ ತಾಯಿ. ಇಷ್ಟಾರ್ಥ ಸಿದ್ಧಿಯಾಗಲಿ. ನಡೆಸು ನಡೆ. ಸಂಧಾನ ಮುರಿದಲಂತೆ ಸಂಗ್ರಾಮ ಬಯಸಿದಲೆ ಧೂಮ್ರಾಕ್ಷ. ಹೆಣ್ಣ ಬೆಳೆದಲ್ಲ ವಿಚಾರವನ್ನು ತಿಳಿದಿದ್ದೇನೆ. ಆದಷ್ಟು ಬೇಗ ಕರೆದುಕೊಂಡು ಬಾ. ಇವಾಗ ನೋಡಿ ಮನೆಯೇ
ಸಂಗ್ರಾಮವನ್ನೇ ಬಯಸಿದೆಯೋ? ಇದು ಬಂದವನು ಸಾಮಾನ್ಯನೆಂದು ತಿಳಿಯಬೇಡ. ಶುಂಭ ಸೇನಾನಿಯಾದಂತಹ ದುರಧೀರ ಧೂಮ್ರಾಕ್ಷನಿದ್ದೇನೆ. ಏನಾಗಬೇಕು ನಿನಗೆ? ಶುಂಭನ ವರಿಸುವರೆ ಅದು ಮಣಿ ಖಚಿತವಾದ ಹೊನ್ನ ರಥವನ್ನು ತಂದಿದ್ದೇನೆ. ಉಯ್ಯಾಲೆಯಿಂದ ಇಳಿದು ರಥವನ್ನು ಅಲಂಕರಿಸು. ಹಿಂದೆ ಮುಂದೆ ನೋಡಬೇಡಿ. ಹೊಡೆಬೇಡಿ, ಬಂಧಿಸಿ ದರ ನಡೆದುಕೊಂಡು ಬನ್ನಿ.
ಪಾಲಿತೆನ್ನುದ ಮೂಡಿಸುತ್ತಿರಲಾದ ನಿತ್ಯದರು ಏನು ಮಾಡೋದು? ಸರಿ ಸರಿ, ಆಕೆಯನ್ನು ಕರೆತರಲೇಬೇಕೆನ್ನುವ ತೀರ್ಮಾನವಾಗಿ ಬಂದವ ನಾನಿದ್ದೇನೆ. ಅದಕ್ಕಾಗಿ ತಲೆಮಾರು ಸರಿಯಲ್ಲ. ಉತ್ತಮವಾದ ಮಣಿರಥ ಆಯುಧ ಸಿದ್ಧವಾಗಿದೆ, ನಡೆಯುತ್ತೆ ನೋಡಿ. ರಥವನ್ನಾರಿ ಕೆರಳಿದ ಕೇಸರಿಯಾಗಿ ಹೊರಡಬೇಕಿದ್ರೆ ಏನೋ ಪತ್ತು ಬಂದಿದ್ರೆ ತಿಳಿಯದ ಮೋದೇನು ಹಿಲಾದವ. ಚಂಡಮುಂಡರು ಬೇಟೆಗಾಗಿ ಹೋದವರು ಕಥಮಾವರದಲ್ಲಿ ಹೆಣ್ಣಪ್ಪಳು ಚಿನ್ನದ ಉಯ್ಯಾಲು ತೂಗುವಂತ ದೃಶ್ಯವನ್ನು ಕಂಡರಂತೆ. ಈ ವಿಚಾರವನ್ನು ಬಂದು ಸರಿದ ಕ್ಷಣದಲ್ಲಿ ಯಾಕೋ ಆಕೆಯಲ್ಲಿ ಮದುವೆ ಆಗಬೇಕು, ನನ್ನ ಜೀವನ ಸಂಗಾತಿಯನ್ನು ಬೇಕೆಂದು ಆಶೆಯಲ್ಲಿ ಪಟ್ಟವನಾಗಿದೆ. ಸಂಧಾನಕ್ಕಾಗಿ ಸುಗಿಯರನ್ನು ಕಳಿಸಿಕೊಟ್ಟಿದ್ದೇನೆ. ಸಂಧಾನ ವಿಫಲವಾಗಿ ಹೋಯ್ತು. ಸಂಗ್ರಾಮವೇ ಸರಿ ಎಂದು ಪಣವ ನಡೆಸಿದರು. ಧೂಮ್ರಾಕ್ಷರನ್ನು ಕಳಿಸಿಕೊಟ್ಟಿದ್ದೇನೆ. ಏನು ಮಾಡಿದ? ಓಂಕಾರದಿಂದ ತಮ್ಮದಿರಾದ ಗಂಡುಗಳಂತ ಚಂಡಮುಂಡರನ್ನು ಕಳಿಸಿಕೊಟ್ಟಿದ್ದೇನೆ. ಚಂಡಮುಂಡರನ್ನು ಚಂಡಿಕೆಯಾಗಿ ಭೂಮಿಯ ಮೇಲೆ ಈಗ ಅದಕ್ಕಾಗಿ ಆಕೆಯನ್ನು ಕರೆತರುವುದಕ್ಕಾಗಿ ನಾನು ಹೊರಟಿದ್ದೆ. ಮಾತಾ ಕೇಳನ್ನ ಮಾತಾ
ಏನದು? ವರ್ತಮಾನ ಕಾಲದಲ್ಲಿ ತಮ್ಮ ಘನತೆಗೆ ಚ್ಯುತಿ ಇಲ್ಲ. ಇಲ್ಲ. ವಿಧಾತನಿದ್ದವರ ಬಲ ನಿಜ. ಕರುಣ ಕಾರುಣ್ಯ ಸತ್ಯ. ಆತ್ಮಸ್ಥಿರತೆ ಮೂಲಕ ಸೃಷ್ಟಿ ಮೂರರಲ್ಲಿ ಶ್ರೇಷ್ಠ ಪುರುಷ ಶುಂಭದಾದ ವಯಕ್ಕೋ ದೇವೋ ಎನ್ನುವ ವಿಶ್ವವಿಖ್ಯಾತಿಯನ್ನು ಹೊಂದಿಯಂತ ಭಾಗ್ಯಶಾಲಿಗಳು ತಾವು. ಉದ್ವೇಗದ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟು ಪಾರಮಾರ್ಥಿಗಳತ್ತ ಗ್ರಹಿಸದೆ ಈ ಇಳಿ ವಯಸ್ಸಿನಲ್ಲಿ ಯಾಕಿಷ್ಟು ಇಳಿದು ಹೋದರೂ ಗೊತ್ತಿಲ್ಲ. ಏನಾಯ್ತು? ತಮಗೇನು ಮದುವೆ ಆಗಲಿಲ್ವೇ? ಆಗಿದೆ. ಕೊನೆ ಕಾಣಬೇಕು ಎನ್ನುವಂತಹ ಸಂಕಲ್ಪ ಇದೆಯೋ? ಇಲ್ಲವಾದ್ರೆ ಕದಂಬ ಕಾಂತಾರದಲ್ಲಿ ಇರುವವಳು ಹೆಣ್ಣು ಎನ್ನುವಂತಹ ಭ್ರಮೆಯಿಂದ ಮಣ್ಣೊತ್ತಲ ಕ್ಷಣೋಘಾತಕ್ಕೆ ತುತ್ತಾಗಿ ವರವನಿತೆಯನ್ನು ಬಯಸುವವರಂತೆ ಆಕೆಯನ್ನು ಗ್ರಹಿಸಿದ್ದೀರಲ್ಲ, ಸರಿಯೋ ಪ್ರಭು? ಏನು ನೀನು ಆಕೆ ಬಗ್ಗೆ ಹೇಳುದ? ಎಷ್ಟಾದ್ರೂ ಬರೇ ತರುಣಿ ಅಲ್ಲವಳು. ಯಾರು ದೈತ್ಯವನ್ನೇ ಸಂಹರಿಸಿ ತ್ರಿದರ್ಶನಿಗೆ ಕೊಟ್ಟ ಭಯವಚನಕ್ಕನುಗುಣವಾಗಿ ತ್ರೈ ಜಗಗಳನ್ನು ಕಾಯಬೇಕು ಎನ್ನುವಂತಹ ಸಂಕಲ್ಪಾರೂಢವಾದ ಪ್ರಣವ ಬೀಜಾಕ್ಷರ ಯಾವುದಿದೆಯೋ ಅಂತರ್ಯದಲ್ಲಿ ಮೂರು ಮೂರ್ತಿಗಳಿಗೆ ತಾಯಿಯಾಗಿ ಬಹಿರಂಗದಲ್ಲಿ ಮಡದಿಯರಾಗಿ ಇನ್ನು ಭವಿಷ್ಯತ್ತಿನಲ್ಲಿ ಮಗಳಾಗುವ ಸೂಚನೆ ಕಾಣ್ತಾ ಇದೆ ಪ್ರಭು. ಅಂತಹ ಮಹಾಶಕ್ತಿಯ ಇಂದು ದುಷ್ಟಹನನು ಶಿಷ್ಟ ಜನರ ಉದ್ಧಾರಕ್ಕಾಗಿ ಕೌಶಿಖೆ ಇರುವಂತಹ ಹೆಸರನ್ನಿಟ್ಟುಕೊಂಡು ಭೂಮಿಗೆ ಅವತರಣ ಶಕ್ತಿಯಾಗಿ ಇಳಿದು ಬಂದಿದ್ದಾಳೆ. ಬೆಂಕಿಯಲ್ಲಿ ಬೇಯ್ದ ಗಾಳಿಯಲ್ಲಿ ತೇಲದ ನೀರಿನಲ್ಲಿ ನೆನೆದ ಅನಿಷ್ಠಾತ್ರ ಚೈತನ್ಯವೇ ತಾನು. ಮೂರಕ್ಕೂ ಸಂಬಂಧ ಅಂತ ಭೂಮಿಯೊಬ್ಬರ ಕರಕಲು ಇಯಾಲೆ ಒಂದು ಸಾಕ್ಷಿಯಾದರೆ ಕಡು ಮೂರ್ಖರಾಗಿದ್ದ ಸುಗ್ರೀವನನ್ನು ಕೊಂದು ಬದುಕಿಸಿ ಇದಕ್ಕೂ ನಾನೇ ಕಾರಣ ಅಂತ ದೇವಿ ದಾಸರಾಗಿ ಪರಿವರ್ತನೆಗೊಳಿಸುವ ಮೂಲಕವಾಗಿ ತೋರಿಸಿದ್ದಾಳೆ. ಶುಭವರಿತು ಕಾರ್ಯೋನ್ಮುಖರಾದರೆ ನಾವು ಇದ್ದು ಇದ್ದ ಹಾಗಾಗುತ್ತದೆ. ನೋಡಲಿ ಧೂಮ್ರಲೋಚನನ್ನು ಕಲಿಸಿಕೊಟ್ಟಿದ್ದೇನೆ. ಅಲ್ಲಿ ನೋಡಿ, ಎಲ್ಲಿ ತಾನೆ ಅಲ್ಪನೇ ಧೂಮ್ರಲೋಚನನು ಅಯೋಜಕವಾಗಿ ನೀನು ದೈತ್ಯಾನ್ವಯವನು ಧನುಜೇಶ ಕೇಳೆನ್ನ ಮಾತ
ಹೇಮಾವತಿಯಾಗಿ ಕಂಗೊಳಿಸಿದ್ದಾಳಂತೆ. ಭೋಗಜರಿಂದ ತ್ರಿಜಗದಲ್ಲಿ ಮಾಡುವುದಿಲ್ಲ ಇರುವಂತಹ ಧನ್ಯತಾ ಜೀವಿಗಳಾದ ಚಂಡಮುಂಡರ ಬ್ರಹ್ಮಚರ್ಯ ಜಯವಾಗಿ ಮನೋವೇಗ ಸಡಿಲವಾಗಿ ಗದಾದಂಡವೇ ಮಹಾತಾಯಿಯ ಕೈವಶವಾದಾಗ ಭದ್ರಕಾಳಿ ರೂಪವನ್ನಾಗ್ತಳಂತೆ. ಒಂದೇ ಕ್ಷಣಕ್ಕೆ ಇಬ್ಬರ ಶಿರದಲ್ಲಿ ನೂತನವಾದಂತಹ ಚಂಡಾಟವನ್ನೇ ತೋರಿಸಿದ್ದಾಳೆಂದ್ರೆ ಇದು ನಂಬಿದವರನ್ನು ಹೆಣ್ಣಿಗಾಗಿ ಬಲಿ ಕೊಡುವ ದುರ್ಬುದ್ಧಿ ಅಲ್ವೋ ಪ್ರಭು? ಏನಾಯ್ತು? ಪರಿಹಾರ ಇದೆ ಹೇಳಬಹುದೇ? ಹಾಗಾದ್ರೆ ನಿನ್ನ ಮನದ ಅಭಿಪ್ರಾಯಗಳೇನು? ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ಕೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲಿ ಪೊಡಮರುತ ಪಡೆದವರ ಕಾರುಣ್ಯದಲ್ಲಿ ಧಾತ್ರಿಯಲಿ ಜನದ ಪೀಠದ ಮನದ ತೆರದಲ್ಲಿ ಪಡೆದು ಸುಖವನ್ನು ಮಾಡುವನೆನು ತಲಿ ನುಡಿಯ ನೀತಿಯ ಕೇಳಿ ಭಜಿಸುತ್ತೆಂದ ಶುಭಾಖ್ಯ ಸೆರೆಗೊಂಡು ಬೇಡಿಕೊಳ್ಳುತ್ತಾ ಇದ್ದೆ. ಯಾವುದನ್ನು? ತಿಳಿದವರು ಮಾಡುವುದು ಹೀಗ. ಏನು? ತಾವು ಲೋಕಕ್ಕೆ ಆದರ್ಶರು. ಈ ಕಾಮಗನೇ ಮುಟ್ಟಬೇಡ, ಅದು ಸುಡುತ್ತದೆ ಅಂತ ಎಷ್ಟು ಸಲ ನನ್ನನ್ನು ತಡೆದಿದ್ದೀರಿ. ಬೆಂಕಿಯ ಉಂಡೆಯ ಬಳಿಗೆ ಹೋದಾಗ ಸುಂಟರ ಗಾಳಿಗೆ ತನು ಹುಟ್ಟಿದನು. ಹೊರಟು ನಿಂತ ನನ್ನನ್ನು ಹೀಗೆ ಮಾಡಬಾರದು ಮಗ, ನಿನ್ನು ಗಾಳಿಗೆ ಹಾರಿ ಹೋಗುತ್ತೀರಿ ನಿನಗೆ. ಹಾಗೆ ಹರಿಯುವ ನೀರಿನ ಸೆಳೆತಕ್ಕೆ ಮಕ್ಕಳಾಟಿಕೆಯಿಂದ ನಾನೊಮ್ಮೆ ಈಜುವ ಅಂತ ಹೊರಟೆ. ಬೇಡ ಮಗನೇ, ಹೇಳಿದುಂಟು ಧರ್ಮಕ್ಕೆ ವಿರುದ್ಧ. ಹೀಗಾದ್ರೆ ನೀನು ಪುನಃ ಬರುವುದಿಲ್ಲ, ನನಗೆ ನೋಡುವ ಯೋಗ ಇಲ್ಲ ಅಂತ ನಾನು ಅಲ್ಲಿಗೆ ನಿಲ್ಲಿಸ್ಲಿಲ್ವ? ಹಾಗಿದ್ರೆ ಹಿರಿಯರಲ್ಲಿದ್ದಂತ ಅಭಿಮಾನ ಗೌರವ ಅಮಾತ್ಯನಾಗಿ ಅರಸನಲ್ಲಿ ಅಳಿಯನಾಗಿ ಭಾವನಲ್ಲಿ ನನಗೆ ಇರಬೇಕಾದ್ದಲ್ವೇ? ಇಲ್ಲದಿದ್ರೆ ತಿಂದದ್ದೋ ಕುಡಿದದ್ದೋ ವಿಷ ಆಗುವುದಿಲ್ಲ ಆಗ್ತದೆ. ಅದಕ್ಕಾಗಿ ನಾನು ಕೊನೆಯ ಪ್ರಾರ್ಥನೆ ಇಷ್ಟೇ. ಏನನ್ನು? ಬಿಡಿ ಮನದ ಮೂರ್ಖತೆಯ. ಯಾವುದನ್ನು? ತ್ರೈಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಕೊಡ ಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲ್ಲಿ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳಬೇಕು ಎನ್ನುವಂತ ಆಶೆ ಇದ್ರೆ ಮದುವೆ ಆಗುವ ಹುಚ್ಚ ಬಿಡಿತು. ಬಿಡು ಬಿಡು ಇನ್ನೊಮ್ಮೆ ತುಟ್ಟಿ ಬೆಚ್ಚಿದ್ರೆ ಜಾಗ್ರತೆ. ಈಗ ಕೊಯ್ದು ಬಿಡ್ತೇನೆ ನಿನ್ನ ನಾಲಿಗೆ. ಅಧಿಕ ಪ್ರಸಂಗಿ ಮುಚ್ಚು ಜಾಗ್ರತೆ. ಯೋಗ್ಯತೆ ಬೇಡ. ಇಷ್ಟರವರೆಗೆ ಸಭೆಯಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದೆ ನಾನು ಹೆಚ್ಚಿಗೆ. ಯಾಕೆ ಕೊಟ್ಟಿದ್ದೇನೆ? ನನ್ನ ತಂಗಿ ಮಗ ಅಲಿಯನೆನ್ನುವ ಕಾರಣಕ್ಕಾಗಿ ಬಿಟ್ಟಿದ್ದೇನೆ. ಏನು ಸಲುಗೆ ನಿನಗೆ? ಸಲುಗೆ ಮೊನ್ನೆ ಹುಟ್ಟಿದವ ನಿನ್ನ ನೀತಿ ಮಾತ್ರ ನನಗೆ ಅಗತ್ಯವಿಲ್ಲ. ಆ ಬಡ ಹುಡುಗಿ ಕಾಡಿನಲ್ಲಿದಂತ ಆಕೆಯನ್ನು ನೀನು ಬಹಳವಾಗಿ ಹೊಗಳ್ತಾ ಇದೆಯಲ್ಲ, ಆಕೆ ಬಗ್ಗೆ ನಾನೇನು ತಿಳಿದು ಎಲ್ಲಾ ವಿಚಾರವನ್ನು ತಿಳಿದುಕೊಂಡಿದ್ದೇನೆ. ಸತ್ತವರ ಬಗ್ಗೆ ನಾನು ಯಾವತ್ತು ಆಲೋಚಿಸುವುದಿಲ್ಲ. ಪ್ರಪಂಚದಲ್ಲಿ ಗಂಡುಗಲಿಯಾಗಿ ಹುಟ್ಟಿದವ ನಾನು. ಗಂಡುಗಲಿಯಾಗಿ ಹುಟ್ಟಿದ್ದೇನೆ, ಗಂಡುಗಲಿಯಾಗಿ ಮೆರೆಯುತ್ತೇನೆ, ಗಂಡುಗಲಿಯಾಗಿ ಸಾಯಿದ್ದೇನೆ. ಛಲವನ್ನು ಯಾವತ್ತು ಬಿಡುವ ನಾನಲ್ಲ. ಮೂರು ಲೋಕಾಧೀಶ ಎನ್ನುವಂತ ಹೆಸರನ್ನು ಗಳಿಸಿದವ ನಾನು. ನಿನ್ನ ಈ ಕಟ್ಟು ಕಥೆಗಳನ್ನು ಕೇಳಿದ ಕ್ಷಣದಲ್ಲಿ ಮೂರು ಲೋಕಾಧೀಶನಾಗಿರುವಂತ ಶುಂಭ ಹೆದ್ದಾರಿ ಸುಮ್ಮನೆ ಬಾಯಿಸಿಕೊಂಡೆ. ರಣ ಹೇಳಿ ನಿನ್ನ ಮಾತಿನ ಅರ್ಥ ಏನೆಂಬುದು ನಾನು ಈಗ ತಿಳಿದುಕೊಂಡಿದ್ದೇನೆ. ಈ ಮೊದಲು ಕಳಿಸಿಕೊಟ್ಟಂತ ವೀರರು ಎಲ್ಲರೂ ಅಳೆದು ಹೋಗಿದ್ದಾರೆ. ಅವರಾಗಿ ಸಾಹಿತ್ಯ ಅಂತ ಭಯಲ್ಲ ನಿನಗೆ? ಕುಟುಂಬ ಸತ್ತ
ಮತ್ತವರು ಯಾರು ನಿನ್ನ ಮಾವಂದಿರು? ನಿಮಗೆ ದಶ. ಯಾರು? ನನಗೆ 3 ದಿವಸ. ಮಾತಾಡಿದ್ರೆ ಈಗ ಕೊಯ್ದು ಬಿಡ್ತೀನಿ ನಾನು. ನಿನ್ನಲ್ಲಿ ಹೇಳುದ ಅಂತ ಭಯ ನಿನ್ನಲ್ಲಿ ಉಂಟೆಂತಾದ್ರೆ ಒಂದು ಕೆಲಸ ಮಾಡು ನೀನು. ಯಾವುದು? ಕೈಗೆ ಬಲೆಯನ್ನು ತೊಡು, ಸೀರೆಯನ್ನು ಇಡು, ಎಷ್ಟುಂಟಂತೆ ನಿಮ್ಮ ರಕ್ತ ಗೊತ್ತುಂಟು ನನಗೆ. ಹಚ್ಚಿ ಹುಟ್ಟಿದವ ನನಗೆ ಬಿಡುವುದಿಲ್ಲ. ಇದು ಚಟ ಅಲ್ಲ, ಹಠ. ಮನಸ್ಸನಿಗಾಗಿ ಸರ್ವ ಸಮರ್ಪಣಾ ಭಾವದಿಂದ ಆ ವನಜಾಂಬಕ್ಕೆ ಇಲ್ಲಿಗೆ ಹೋಗ್ತೇನೆ. ಮರ್ಯಾದೆಯಿಂದ ಬರಬೇಕು ಅಂತ ಕೇಳಿಕೊಳ್ತೇನೆ. ಒಂದು ವೇಳೆ ಕೆಳಗೆ ಇದ್ರೆ ಜುಟ್ಟಿಗೆ ಕೈ ಹಾಕುವುದೇ. ಕೊನೆಗಾದ್ರೂ ಬರ್ತೀರಲ್ಲ. ಹೋಗಿ ಜಯಶೀಲನಾಗಿ ಅಸ್ತು ಎಂದು ಬಾದನೂರಿಯನ್ನು ಶಿರ ಕಾಣಿಸಿದೆ. ಅಂತಃಸಾಕ್ಷಿಯಾಗಿ ಹೊನ್ನಪಲ್ಲಕ್ಕಿ, ಬಹಿರ್ಸಾಕ್ಷಿಯಾಗಿ ಕೋಟಿ ದೈತ್ಯರ ಸಿದ್ಧತೆಯ ಮಣಿರಥಾರೂಢನಾಗಿದ್ದೇನೆ. 32 ಆಯುಧಯುಕ್ತವಾದಂತಹ ಸಿದ್ಧತೆಯಿಂದ ಆಡೇನು ಮಾಡುವವರಿಂದಲೇನಹುದು. ಪೂರ್ವ ಜನ್ಮದ ಕರ್ಮ ವಿಧಿವನ್ನ ಬಿಡಲು ಹೊಂದಿದ್ದಾರೆ. ಇಲ್ಲವಾದ್ರೆ ಮುದಿಯನಿಗೆ ಇಳಿ ವಯಸ್ಸಿನಲ್ಲಿ ಮದುವೆ ಆಗುವ ಭ್ರಮೆ ಅಂದ್ರೆ ತನ್ನ ಅಂತ್ಯವನ್ನು ತಾನೇ ಕಂಡುಕೊಳ್ತಾ ಇದ್ದಾನೆ ಎನ್ನುವುದು ಸ್ಪಷ್ಟ. ಆದ್ರೆ ನಮ್ಮದೊಂದು ಕರ್ತವ್ಯ ಅಂತ ಉಂಟಲ್ಲ, ಕರ್ಮ ಮಾಡು ಮಗನೇ, ಫಲಾಫಲಕ್ಕೆ ನಾನಿದ್ದೇನೆ ಅಂತ. ಹಾಗಿದ್ರೆ ನೋಡು, ಆಗದ ಹೋಗುವುದೇ. ಏನದ್ಭುತ! ನ ಭೂತ ನ ಭವಿಷ್ಯತೆ ಇರುವಂತಹ ಸ್ಥಿತಿಗತಿ. ಅಂಧಕಾರಯುಕ್ತವಾಂಥಾರಣ್ಯ ಇಳಕೋಡಿ ಪ್ರಭಾಯುಕ್ತವಾಗಿದೆ. ದೇವಲೋಕದ ನಂದನವನ ಇನ್ನಿಲ್ಲ. ಅದಕ್ಕಿಂತ 8 ಮಡಿಯ ಯೋಗ್ಯತೆಯಿಂದ ಈ ಕದಂಬ ಕಾಂತಾರ ಲಭ್ಯವಾಗುತ್ತಾ ಇದೆ. ನೋಡಬಾರ್ದೆ ಹಾಗೆತನ ಉಂಟೋ ಇಲ್ಲಿ? ಪ್ರಾಣಿಗಳಲ್ಲೇ ಇಲ್ಲ, ಮತ್ತೆ ಮನುಷ್ಯರಲ್ಲಿ ಇದ್ದೀತ. ಹುಲಿ, ದನ, ಆನೆ, ಸಿಂಹ, ನಾಗ, ನವಿಲು, ಉರಗ, ಗರುಡ, ಹಾವು, ಮುಂಗಸಿ ಒಂದನ್ನು ಒಂದು ಕಚ್ಚಿ ಮುಗಿಸ್ತದೋ ಅಂತ ದಾರಿಯಲ್ಲಿ. ಇಲ್ಲ ಇಲ್ಲ, ಇದು ಅನ್ಯೋನ್ಯತೆಯ ಸಾಕ್ಷ್ಯ ಇರಬೇಕು. ಜೊತೆಯಲ್ಲಿ ಹೋಗುವುದು. ಏನೇ ಇರಲಿ, ತುಂಬಿದಂತಹ ವನವನ್ನು ಕಂಡಾಗ ಪಕ್ಕನೆ ನೆನಪಾಗುತ್ತಾ ಇದೆ. ಹೌದಪ್ಪ, ದೇವತೆಗಳ ನುಡಿ, ಅದರ ಜೊತೆಯಲ್ಲಿ ಋಷಿವರ್ಗ, ಜ್ವಾಲಾ ಖರಾಳ ಮೃತ್ಯುಗ್ರೇ ವಿಶೇಷ ಸುರಧೂದನೆ ಮಾತುನಾ ಸರ್ವಭೂತೇಭ್ಯೇ ಮಹಾಕಾಳಿ ನಮೋಸ್ತುತೆ ಅಂತ. ಕಾಳಿ ಕಾಂಬಿಕೆ ವರಜ ಗಣ್ಮಯ ಮೂಲ ರೂಪಿಣಿ ವಿಶ್ವವಂದಿದ್ದೆ. ಅದೇನು ಆರತಿಯ? ಈಗಲ್ಲ ಆಗ ಎತ್ತಿದ್ದಿರಬೇಕು. ಏನೇ ಇರಲಿ, ಶ್ರೀದೇವಿ ಮಹಾತ್ಮೇಂದ್ರ ಇದೇ ಇರಬೇಕು. ದೇ ಎಂಬಲಿಗೆ ದೇಹ ಶುದ್ಧ, ವಿ ಎಂಬಲಿಗೆ ವಿದ್ಯಾಪ್ರಾಪ್ತಿ, ಮಾ ಎಂಬಲಿಗೆ ಮಹಾಲಕ್ಷ್ಮಿಯ ಪ್ರಸನ್ನತೆ, ಹಾ ಎಂಬಲಿಗೆ ಹರಿಹರರ ಸಾಕ್ಷಾತ್ಕಾರ, ಕಲಿರಂದ
ಕಡಗರು ಕುಳಿತ ಶಿವೆಯನು ಪಾಡಿದನು ತನ್ನೊಳಗೆ ಭಾಷೆಯ ನೊರೆದು ಬಂದಿಹೇ ಕೇಳು ಇವಳೆಂಬಂತ ಆದರೂ ನುಡಿಸಿದ ಬೆನೆರುದ ಕಲಿದಂತ ಬೀಜನು ನೋಡಿದನು ಪಾಡಿದನು ತನ್ನೊಳಗೆ ಜಯ 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 ಕಲಿರಂತ ಬೀಜನು ಅರಕ್ಷಣ ನನ್ನನ್ನು ನಾನೇ ಮರೆತೆ ಗೆಣವದೇ ಮುಕ್ಕರಿಸಿದೆ. ಅದೇ ಅಷ್ಟಾಂಗಯುಕ್ತವಾದ ಅಭಿವಾದನವಾಗಿರಬೇಕು. ಅಷ್ಟವು ಭುಜಂಗಿ ಮಹಿಷಸ್ಯ ಬರ್ತೀನಿ ಸರಂಕಡಕ್ರಾಂ ಶರೂಲ ಧಾರಿಣಿ ದಿವ್ಯ ಯೋಗಿನಿಯು ಸಹಜಾತ ವೇದಸ ದುರ್ಗಾಂ ಸದಾಶರಣ ಮಹಂ ಪ್ರಪದ್ಯೆ ಅಂತ ಗಾಢ ಗರ್ವದಲ್ಲಿ ಕುಳಿತ ಸದಾಶಿವೆಯನ್ನೇ ಕಂಡು ಮನಸಾರೆ ವಂದಿಸಿದೆ. ಜೊತೆಯಲ್ಲಿ ಸರ್ವಬಾಧ ಪ್ರಶಮನಂ ತ್ರೈಲೋಕ್ಯ ಸ್ಯಾಕಿಲೇಶ್ವರಿ ಏವಮೇವ ತ್ವಯಾಕಾರ್ಯಂ ಅಸ್ಥತ್ರಯೇ ವಿನಾಶನಂ. ಒಮ್ಮೆ 6 ಮುಗಿಸಿ ಬಿಡು, ಅಲ್ಲಿಗೆ ತಲುಪಿಸಿ ಬಿಡು ಅಂತ ಬೇಡಿಕೊಂಡಾಗ ಪಾದದಲ್ಲಿ ಬ್ರಹ್ಮ ತೇಜಸ್ಸು, ಹಿಮ್ಮಡಿಯಲ್ಲಿ ಅಂಗಾರಕ, ಮೊಣ ಕಾಲಿನಲ್ಲಿ ವರುಣ, ಕಟಿಯಲ್ಲಿ ಇಂದ್ರ, ನಾಭಿಯಲ್ಲಿ ಬುಧ, ಭುಜದ್ವಯಗಳಲ್ಲಿ ಹರಿಹರರು, ಕರ್ಣದ್ವಯಗಳಲ್ಲಿ ನೃತ್ಯ ಹಾಗೂ ವಾಯುದೇವ, ಮೂಗಿನ ತುದಿಯಲ್ಲಿ ಕುಬೇರ, 2 ಹುಬ್ಬುಗಳಲ್ಲಿ ಯಮದೂತ ಮೃತ್ಯು ದೇವತೆ. ಈಗ ಬರ್ತೇವ ಮತ್ತ ಸ್ವಲ್ಪ ಹೊತ್ತುಂಟು ಬರ್ತೇನೆ ತಾಯಿ. ಸೂರ್ಯ ಚಂದ್ರ ಅಗ್ನಿಗಳೇ 3 ಕಣ್ಣುಗಳಲ್ಲಿ ನೆಲೆಯಾಗುವ ಮೂಲಕವಾಗಿ ಸುರಮುನಿ ಜನಾರಾಧ್ಯ ಅಂತ ತೋರ್ಪಡಿಸ್ತಾ ಇದ್ದಾಳೆ. ದಂಡಾಕ್ಷಮಾಲೆ, ಸುದರ್ಶನ, ತ್ರಿಶೂಲ, ಹಾಗಿದ್ರೆ ತ್ರಿಗುಣ ಭರಿತೆ ಅಂತ ಬೇರೆ ಹೇಳಬೇಕೆ. ಕೊನೆಯ ಪ್ರಾರ್ಥನೆಯನ್ನು ಸಲ್ಲಿಸಿ ಅಂತರಂಗದಲ್ಲಿ ಕೊಂಡಾಡಿ ಮುಚ್ಚಿದ ಕಣ್ಣನ್ನು ತೆರೆದದ್ದಷ್ಟೇ. ನಿನ್ನ ಮನಸ್ಸನ್ನು ನೋಡು ಮಗನೇ. ಯಾರೋ ಬೆನ್ನು ತಟ್ಟಿ ಎಚ್ಚರಿಸಿದ ಹಾಗಾಯಿತು. ನೋಡಿದ್ರೆ ನಾನೇ ಅಲ್ಲದೆ ಮತ್ತೇನು, ನನ್ನ ಕುಟುಂಬಸ್ಥರು ಯಾರು ಬರಲಿಲ್ಲ. ಮಾಡಲಿನ್ನೇನ ಕಂಡು ಪ್ರಭುವಿನ ಕೂಡೆ ಭಾಷೆಯ ಕೊರಿದು ಬಂದಿಹೆ. ಕೇಳು ಇವಳು ಗೊತ್ತಿದ್ದು ಕೆಳಕೋದು ಮೂರ್ಖತನ, ಮಾತಾಡಿಸುವುದಲ್ಲ. ಪ್ರಯತ್ನ ಮಾಡೋಣ. ನೀನೇ ನನಗೆ ಸಾನುರಾಗದಿ ವರಿದನೆ ಶೌರ್ಯದಿಂದ, ಸಾನುರಾಗದಿ ವರಿದನೆ ಶೌರ್ಯದಿಂದ ಚೂಳಿಯ ಬಯಸಿದನೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅಚ್ಚತೆಯಂತೆ ನಿಗಮಾಗಮ ಹೊಂದಿದ್ದೆ. ಕೊನೆಯದಾಗಿ ಬೇಡಿಕೊಳ್ತಾ ಇದ್ದೇನೆ ತಾಯಿ. ಪ್ರಣತಾರಾಂ ಪ್ರಸೀದತ್ವ ದೇವಿ ವಿಶ್ವಾರ್ಥಿ ಹಾರಿಣಿ ತ್ರೈಲೋಕ್ಯಂ ಅಸುನಾಮಿದ್ಯೆ ಲೋಕಾನಾಂ ವರದಾಭವ ಅಂತ. ನನಗಾಗಿ ಅಲ್ಲ, ನನ್ನನ್ನು ಕಳಿಸಿದವರಿಗಾಗಿ. ಯಾರೋ ಏನೋ ಅಂತ ಭಾವಿಸಬೇಡ. ದಾನವಾಗ್ರಣಿಯಾಗಿ ಪ್ರತ್ಯಮೂಢಕ್ಕೆ ಕರ್ತನಾಗಿ ದೊರೆ ಚಕ್ರವರ್ತಿ ಎನಿಸಿಕೊಂಡಂತಹ ಶುಭದಾನವ ನನಗೆ ಆಜ್ಞೆ ಕೊಟ್ಟು ಗಳಿಸಿದ. ಸ್ಥಾನದಲ್ಲಿ ಅಮಾತ್ಯ, ಸಂಬಂಧದಲ್ಲಿ ತಂಗಿಯ ಮಗ ಸೋದರಳಿಯ, ರಕ್ತಬೀಜ ಅಂತ ನನ್ನ ಆಖ್ಯ ತಾಯಿ. ಪ್ರಭು ಹೊರಟು ನಿಂತಿದ್ದ. ಕೊನೆ ಕ್ಷಣಕ್ಕೆ ಹೋಗಿ ಕುರಿಯಲ್ಲಿ ಹೋರಾಡುವುದಕ್ಕೆ ಸಿಂಹ ಬೇಡ, ಲೋಕದ ಜನನಿಯಲ್ಲಿ ಹೋರಾಡುವುದಕ್ಕೆ
ಸಿಂಹ ಸ್ವರೂಪ ಅಂತ ಮನಸ್ಸಿನಲ್ಲಿ ಗ್ರಹಿಸಿದ ನೀವು ಬೇಡ ಅಂತ ಹೇಳಿದೆ. ಗುರಿಯಲ್ಲಿ ಹೋರಾಡುವುದಕ್ಕೆ ಸಿಂಹ ಬೇಡ, ಅದು ಸಿಂಹನ. ಅಲ್ಲಿ ಸಿಂಹ ಅಂತ ಹೆಸರು ಪಡೆದವ ತಾಯಿ. ನನ್ನನ್ನು ಕುರಿ ಎಂಬುದಾಗಿ ಹೇಳಿದೆಯಲ್ಲ. ನಾನು ಹೇಳಿದ್ದಲ್ಲ, ಯಾರು ಹೇಳಿದ್ದು? ಶುಂಭದಾನವ. ಇದು ನಿನ್ನ ಪಾದದ ಸಾಕ್ಷಿಯಾಗಿ ಬೇಕಿದ್ರೆ ನನ್ನ ಅಂತರಂಗವನ್ನು ಬಿಚ್ಚಿ ತೋರಿಸ್ತೇನೆ ತಾಯಿ. ನಿನ್ನನ್ನು ಕೈ ಮುಗಿದು ನಾನು ಹಾಗೆ ಹೇಳಿಯೇನೋ? ನಾನು ಅಪಚಾರ ಅಮ್ಮನಿಗೆ ಮಾಡಿದ ಹಾಗಾಗುವುದಿಲ್ಲ. ಒಂದು ಬೇಡ, ನೇರ ಮಾತಾಡಬೇಕು. ಅಮ್ಮ, ಇನ್ನು ನೇರಕ್ಕೆ ನೀನು ದಾರಿ ತೋರಿಸಿದ ಹಾಗೆ ಬರ್ತೇನಮ್ಮ. ಯಾಕಂದ್ರೆ ನಿನ್ನನ್ನು ನುಡಿಸಲಿ ಕರೆಯದೆ ಒಂದೊಂದು ಮುಖದಿಂದ ಸಾವನ್ನಪ್ಪಿದರು. ಎಷ್ಟು ಮಂದಿ ಬಂದಿದ್ದಾರೆ ಗೊತ್ತು? ಅವರ ಹಾಗೆ ಆಗಬಾರದು, ಆಗ ಕೂಡದು ಎನ್ನುವಂತಹ ಸಂಕಲ್ಪದಿಂದ ಮಣಿರಥವನ್ನೇರಿದೆ. ಪ್ರಭುವಿಗಾಗಿ ಬಾಹ್ಯ ಹೋರಾಟಕ್ಕೆ 32 ರೀತಿಯ ಆಯುಧಗಳನ್ನು ರಥದಲ್ಲಿ ತುಂಬಿಸಿಕೊಂಡಿದ್ದೇನೆ. ದೈತ್ಯ ಸೇನೆ ಈಗಲೂ ಮತ್ತು ಒಮ್ಮೆ ಹೋಗುವ ಅಂತ ಕಾಯ್ತಾ ಇದೆ. ನಾನು ಕಳಿಸುವಲ್ಲಿಗೆ ಇದರ ಜೊತೆಯಲ್ಲಿ ಕಾರುಣ್ಯ ಭಾಯವಾಗುತ್ತಾ ನಿನ್ನನ್ನು ಭಕ್ತಿಯಿಂದ ಒಲಿಸಿ ಮನಸ್ಸನ್ನು ಮೆಚ್ಚಿಸಿ ನೀನು ಒಪ್ಪಿದೆ ಅಂತಾದ್ರೆ ಹೊನ್ನ ಪಲ್ಲಕ್ಕಿಯನ್ನು ನೀವು ಏರಬೇಕಮ್ಮ. ನಮ್ಮ ಪ್ರಭುವನ್ನು ಒಲಿಸುವುದಕ್ಕೆ ಹಿತ ದೃಷ್ಟಿಯಿಂದ ಬರಬಹುದು ತಾಯಿ ಅಂತ ಹೇಳಿ ಅಲ್ಲವೇ? ನಾನು ಹಿಡಲು ಗೆಲಿದು ಎಂದ ಒಲಿಸುವುದನ್ನು ಇದು ಬರಲಿ ಕುಳಿತು ಒಲಿಬುದೇ ನಿಪ್ಪಿನಲಿ. ಇನ್ನು ಸರಿಯಾದಂತಹ ಶಿವನನ್ನು ಬಗೆ ಬಗೆಯಾಗಿ ಮಂಡಿಸುತ್ತಾ ಇರುವೆ. ನಿಜ ತಪ್ಪಲ್ಲ. ಎಷ್ಟಿದ್ರೆ ಆತ ಅನ್ನದಾತಾರ ಅಲ್ಲವೇ? ಆದ್ರೆ ಅವನ ಬಗ್ಗೆ ನಾನೇನು ತಿಳಿಯದವಳಲ್ಲವಲ್ಲ. ಕೇವಲ ಸ್ತ್ರೀಭ್ರಾತನಾಗಿ ಕಳನ್ನೆಲ್ಲ ಕಳುಹಿ ಕಟ್ಟು ನನ್ನಿಂದಲೇ ಕೊಲಿಸುತ್ತಿದ್ದಾನೆ. ಈ ಕರುಣೆಗೆ ಹೆದರಿ ಮನೆ ಒಳಗುಳಿದಂತಹ ಶುಂಭ ರಣ ಹೇಳಿ ಹೊಗಳುವವ ಶುಂಭದಾನ ಹೇಳಿಯ ನಾನು ಅಲ್ಪನ ರಾಜವೇ ನನಗಿದು ಕಡೆ ಏನದು ಮೃಗ ಹರಿ ಕಮಲೇ ಹೆದರಿ ಹಿಪ್ಪೆಯಾಗಿಸಿದ್ದೇನೆ. ಅದೇ ಮಕ್ಕಳಿಗೆ ಜನ್ಮ ಕೊಟ್ಟವಳು ನಾನು ಮೊದಲು. ತನ್ನಯ ತನ್ನ ನಲುವಿದೆ ಸಪ್ತ ಮಾತೃಕೆಯ ಸರೋಗದಲ್ಲಿ ಹೊಯ್ದಾಡಿ ಆಯಾಸವಾಗುತ್ತಾ ಇದೆ. ವಿಶ್ರಾಂತಿ ಅಗತ್ಯ ಉಂಟು.
ಕೊಟ್ಟು ಇವನ ಶಕ್ತಿಯನ್ನು ಪರೀಕ್ಷಿಸುವುದಕ್ಕೆ ಬೇಕಾಗಿ ನನ್ನ ಮೈಯನ್ನೇ ಅಲುಗಿಸಿ ಸತ್ತ ಮಾತ್ರ ಇಷ್ಟು ನೋಡ್ತೇನೆ. ಮಾತ್ರೆ ನುಂಗಿ ಹೇಳು ಬಂದಿದ್ದಾರೆ ಗೊತ್ತು. ಇಂದ್ರಾಣಿಯಿಂದ ಉಳ ವಜ್ರಾಘಾತ ಹಣೆ ಒಡೆದಿದೆ. ಆ ಮುಕ್ಕಿ ಹಾಕೊಂಡಿದ್ದೇನೆ. ನಿನ್ನ ಮಗನ ಚಂದ ನೋಡಿ ಕೂಳದ ಹಣೆ ಭಾಗವಾಗಿದೆ. ಹೊಡೆದಿದ್ದಾರೆ. ಮಾಡಿ ಸಂತಾನಗಳು ಇವುಗಳು ನಾಶ ಆಗಲೇಬೇಕು. ರಕ್ತ ಭೂಮಿ ಸಾಕಬಾರದು. ತಡೆಯಕ್ಕೆ ಬೇಕಾಗಿ ರಕ್ತ ಮುಕ್ತಿದಾಯಕಿ ತವ ಪಾದವನು ತಿಸು ನೀನಾರತಿಯ ಬೆಳೆದಿದರು చంద్రప్రసాద్ చక్ర మన ఈ కారుడి కుటుంబం తాను దత్తమలతర జీవొಂದು 10 ಮಂದಿ ಬರಬಾರದು ಸೇವೆ ಕೊಡ್ತು ನನ್ನ ಕೈ ತಂಗಿ ಧೈರ್ಯ ಪಡೆದಿದ್ದರು ಕೂಡ ಮಚ್ಚಪಟ್ಟೆ ಚಂದ್ರಪ್ರಸಾದ್ ಚಕ್ರ ನಾವು ಕೊಟ್ಟಂತಿನ ಜಮೀನು ಹತ್ತಲ್ಲಿ ನಾನು ಸಂತೋಷ ಸ್ವೀಕಾರ ಮಾಡ್ಕೊಂಡ ಕಾಂಡು ಇಂకొಂచెం ಮನೆ ಮಗನೇ ಸಂತೋಷ ಸ್ವೀಕಾರ ಮಾಡ್ಕೊಂಡೆ ಚಂದ್ರಪ್ರಸಾದ್ ಚಕ್ರ ನನ್ನ ಮಿತ್ತಿಗೆ ಇಲೆಗೋಡಿನ ಕುಟುಂಬಂ ತರಗಾಡು ಜೋಕು ಗಾಲೆಗಾಡು ತೆಂಗಿಗಾಡು ಮತ್ತು ವ್ಯಾಪಾರದ ಬರಬಳಿಗೆ ಪರಮಾರ್ಥ ದುರ್ಚಿತ್ರ ಮಾಡಿದ್ರೆ ಮದ್ದು ಕೊಡ್ತು ನನ್ನನ್ನು ಹೋಗಿ 47 ವರ್ಷ ಆಗುತ್ತೆ ಅವಸಾನ ಕಾಲ ಮಟ್ಟ ಸೇರ್ತಿರಿ ಮೇಲೆ ಮಾಡ್ತೀವಿ ಹೋಗುತ್ತೀರಾ ಅಪ್ಪನ ಸೇವೆ ಬಾರಿ ಬರೋಕೆ ಅವನೇ ನಮ್ಮ ಅಪ್ಪನ ಸೇವೆ ಭಕ್ತಿ ಮಾಡ್ತಾ ಬರ್ತೀರ ಅವರು ಇದೇ ವರ್ಷ ಚತುರ್ಥ ಮಾಡಿದ್ರೆ ಮದ್ದು ಕೊಡ್ತು ಇಲ್ಲಿ ಹೋಗಿ 47 ವರ್ಷ ಆಗುತ್ತೆ ಅವಸಾನ ಕಾಲ ಮುಟ್ಟ ಓಡಗಿರೆ ಹಿರಿಯ ಬಿರಾಕಿ ಇದಾಗಿರುವ ನಮ್ಮನೆ ಮೇಲೆ ಬೇದರ ಅವೇ ನಮ್ಮನೆ ಬಲಿಪೇರ ವಂಶದ ಹೊಡಿಗೆ ಸತ್ಯ ಮೇಲೆ ಭಕ್ತಿ ಮಾಡ್ಕೊಂಡು ಕೀರ್ತಿ ఇంకా సమాధారిగానా చలి వచ్చే మారికి చూడతే మళ్ళీ ఏం చెక్కిన కళ్ళ చలి పడిపోయి ఒక ఈర చలి పడిపోయింది గురువేనా మొదలగాರ వేమల్తోడికి ಅಪ್ಪನ ಮತ್ತು ಭಕ್ತಿಗೆ ಸೇವೆ ಮತ್ತು ಮತ್ತೊಂದು ಇರಬೇಕು ಮಾಡಿ ಚತುರ್ಥ ಮಾಡಿದ್ರು ಮಾಡ್ಕೊಡ್ತು ನೀರು ಕೊಯ್ಲು ಮತ್ತೊಂದು ವಿರಿಸಾಯ ಬರ್ತೀವಿ ಅವಸಾನ ಕಾಲ ಮುಟ್ಟ ಪೆರುವಾಯಿನ ಮಣ್ಣಲ್ಲಿ ಬಂಗಾರದ ಕೊಳವಿಂದ ಮಾಡ್ಕೊಡ್ತೀವಿ ಲಕ್ಷ ಪ್ರಾಯ ಬದವಣೆ
ಅಪ್ಪನ ಸೇವೆ ಮಾಡ್ಕೊಂಡು ಈ ಕಾರಣ ಬತ್ತು ಸೇರಿಸ್ತಾರೆ ಮಾಡಿ ಅವು ಅಪ್ಪನ ಸೇವೆ ಗೊತ್ತಿನ ಮಂತ ಬತ್ತಿರೋರು ನೀರೇ ಬರ್ತಾ ಅರ್ಥ ಮಾಡಿದ್ರು ಮತ್ತೆ ಕೊಟ್ಟು ನೀರು ಕೋಳಿ ನಾವು ಬತ್ತಿನ ಬೆಳೆಸಾಗುತ್ತೆ ಈಗ ನಾಲ್ಕು ಕೊಡಿ ನಾನು ಮಾಡೋದು ಸರಿ ಗೊತ್ತಿನ ಕೊಡ್ತೀವಿ ಸಮದಾರಿಗತ್ತೆ ಪತ್ತ ಎಂಬುದಾಗಿ ಹೇಳಗತ್ತೆ ನಾನು ಮಿಕ್ಕಿದ ಅಪ್ಪೆ ಸೇವೆ ನಡ್ಕೊಂಡು ಕೊಡ್ತರು ಪತ್ತ ಬಿಜೋಕಳಿ ಕಾಪಾಡುವ ಬೆಳಗಿಂದ ಅವನು ಅಕ್ಲಿ ಬರ್ಬಾರ್ದು ದುರ್ಚತ್ರ ಮಾಡಿದ್ರು ಮನ್ಸು ಕೊಡ್ತು ನನ್ನ ಇವರು ಬರ್ಬಿಡ ಈ ಸತ್ಯ ನಾನು ರಾಜ್ಯ ಮಾಡ್ತಾ ಬಿಡ್ತೇವೆ ರಾಜ್ಯ ರೈತ ಕೊಡ್ತೆ ಮನೆ ಮುಂದುವರಿದೆಯಾ ರಾಕ್ಷಸ ಸಂಕಲವನ್ನೇ ಸವರುತ್ತಾ ಬಂದಿಯಾ ನಮ್ಮ ಒಡೆಯುವಂತ ಸಂಭಾಷಣೆಗೆ ಅಡಿಗೆ ಬಿದ್ದು ಸಮಯ ಕ್ಷಣ ಕೇಳಿದ್ರೆ ಸಾಕು ಅಲ್ಲ ಅಂತ ಆದ್ರೆ ಯಾರು ಅದೊಳಗೆಂದನು ಎದಿರಿಸಿ ತನು ನೀವು ಕೊಲು ಮನು ಮನು ಮನ ಹರ ಮಹಾದೇವನೇ ಎನ್ನುತ್ತಲಿ ತೆರಳಿದವರ ದೆಡೆಗೆ ಹರ ಹರ ಹೆಣ್ಣೆಂದು ಭಾವಿಸಿ ಕತ್ತಿ ಕಾಳಗಕ್ಕೆ ಹೋದೆ ಅವಳನ್ನು ಕೊಡ್ಬೇಕು ಅಂತ ಮುಂದುವರಿದೆ ಆಗುದಿಲ್ಲಪ್ಪ ಆಗುದಿಲ್ಲ ನನ್ನ ಕಣ್ಣು ಮುಂಭಾಗದಲ್ಲಿ ರಕ್ತ ಚಂಡಿಕೆಯಾಗಿ ಬರ್ತಾ ಇದ್ದಾಳೆ ಈ ಅರುಣಾಸುರ ರಕ್ತವನ್ನೇ ಹೀರುತ್ತಾಳೆ ಅದಕ್ಕಾಗಿ ಹೆದರಿ ಹೋದೆ ಅಲ್ಲಿಂದ ಪಲಾಯನ ಮಾಡಿದೆ ಅವಳ ಕಣ್ಣೆದುರಿಗೆ ನಿಲ್ಬಾರದು ಸಿಗಬಾರದು ಅಂತ ಓಡೋಡಿಕೊಂಡು ಬಂದೆ ಇಲ್ಲಿ ಬಿದ್ದು ಬಿಟ್ಟಪ್ಪ ಭಯವಾಗುತ್ತಾ ಉಂಟು ಆದ್ರೆ ಅವಳನ್ನು ಬಿಡಬಾರದು ನಮ್ಮ ರಾಕ್ಷಸನೆಲ್ಲ ಕೊಂದು ಹಾಕಿದಂತ ಆಕೆಯನ್ನು ಇನ್ನೆಲ್ಲ ನಾಳೆಯಾದ್ರೂ ಕೊಡಬೇಕು ಅದಕ್ಕೆ ಬೇಕಾದ ಒಂದು ಉಪಾಯವನ್ನು ಹುಡುಕ್ತೇನೆ ನಾನು ಇಲ್ಲಿ ಇರುವುದೇ ಸರಿಯಲ್ಲ ದೊಡ್ಡವಾದಂತಹ ಕಾಡನ್ನು ಸೇರಿ ಅವಿತು ಕುಳಿತುಕೊಳ್ತೇನೆ ಸಮಯವಲ್ಲದ ಸಮಯವನ್ನು ಕಾದುಕೊಂಡು ಅವಳನ್ನು ಕೊಲ್ಲದೆ ಬಿಡುವುದಿಲ್ಲ ಹೋಗ್ತೇನಂತೆ
ನಿನ್ನ ಎದುರಲ್ಲಿ ನಿಂತವ ಸಾಮಾನ್ಯ ಭಾಷಣ ಯಾರು ನೀನು? ನಿನ್ನನ್ನು ಕತ್ತಿ ಕಾಳಗದಲ್ಲಿ ಗೆದ್ದು ಮದುವೆ ಆಗುವುದಕ್ಕಾಗಿ ಬಂದ ಸುಂಬಾರಿದ ನಿನ್ನ ದಾರಿ ನಿರೀಕ್ಷೆಯಲ್ಲಿ ನಾನಿದ್ದವಳು. ನಾನು ಕೈಗೊಂಡಂತಹ ಧರ್ಮಯಜ್ಞನ ಕೊನೆಯ ಬಲಿವಶರೇನು? ಉಳಿದವನೇನಪ್ಪ? ನಿನ್ನ ಸಂಹಾರ ಮಾಡುವಂತಹ ಚಂದವನ್ನು ಕಂಡು ಮನಸ್ಸಿಗೆ ಆನಂದವಾಯಿತೇನೋ ನಿನಗೆ? ಆರಂಭದಲ್ಲೇ ಸುಗ್ರೀವಸಂಧಾನ ಮುರಿದು ಹೋಯಿತು, ಸಂಗ್ರಾಮ ಏರ್ಪಟ್ಟಿತು. ಹುಂಕಾರ ಮಾತ್ರೆಯಿಂದ ಧೂಮ್ರಾಕ್ಷನನ್ನು ಸುಡುತ್ತೇನೆ, ಭೀಕರ ಕಾಳಿಯಾಗಿ ಚಂಡಮುಂಡರನ್ನು ಮಡಹಿದ್ದೇನೆ, ರಕ್ತೇಶ್ವರಿಯಾಗಿ ರಕ್ತಬೀಜನ ಹೃದಯವನ್ನು ಪಾನ ಮಾಡಿದವಳು ನಾನು. ಈ ಶಾಂಭವಿ ರೂಪದಿಂದ ಶುಂಭಾನಿ ಶುಂಭರೇ ಮೊದಲಾದಂತಹ ಈ ಕುಂಭಿನಿಯ ಭಾರವನ್ನು ಕಳೆದಿದ್ದೇನೆ. ಇನ್ನು ನಿನ್ನ ಪಾಲೆ ಕಳರ ಭೀತಿ ಇಲ್ಲ. ಕಷ್ಟ ಬಂತು ಎಂದಾದರೂ ಈ ರೂಪದಿಂದ ಮಾತ್ರ ಕಾಣಸಿಗೋಳು ನಾನಲ್ಲ. ಆದರೆ ಬರಲಿರುವ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಮಾಯೆ ಎಂಬ ಹೆಸರಿಂದ ಮುಹೂರ್ತ ಮಾತ್ರ ಗೋಚರಿಸಿದ್ದೇನೆ. ಅಷ್ಟು ಮಾತ್ರವಲ್ಲದೆ ಋಣಕ್ಷೇತ್ರದಿಂದ ತಲೆಮರೆಸಿಕೊಂಡಿದ್ದಾನೆ ಶುಭನಮಾತ್ಯ ಅರುಣಾಸುರ. ಅವನ ನಿಗ್ರಹಕ್ಕೆ ಬೇಕಾಗಿ ಬರಲಿರುವ ಕಲಿಯುಗದ ಪ್ರಥಮ ಭಾಗದಲ್ಲಿ ಭ್ರಮರಾಂಬಿಕೆಯಾಗಿಯೂ ಕಾಣಸಿಗುವುದಕ್ಕಿದ್ದೇನೆ. ಇಂದ್ರ, ಇನ್ನು ಮುಂದೆ ನೇರವಾಗಿ ಸ್ವರ್ಗಲೋಕನು ಸೇರು, ಸಂತೋಷದಿಂದ ರಾಜ್ಯಭಾರ ಮಾಡು. ನಿಮಗೆಲ್ಲ ಶುಭವಾಗಲಿ. ಭದ್ರಂ ಶುಭಂ ಮಂಗಲಂ. ಹರುಷದಲ್ಲಿ ಸುಮನದರ ಕೂಡುತ್ತ ಬೆಳೆದರೋ ಪುರುಹೂತನ ಕವಿ ರಾಜತೇಜದಲ್ಲಿ ಕ್ಷೇಮವಾಗಿದೆ. ಕೊಲ್ಲುವುದಕ್ಕೂ ಕಾಯುವುದಕ್ಕೂ ಸಮರ್ಥಳಾದ ಜಗದೀಶ್ವರಿಯು ತನ್ನ ಲೀಲಾ ವಿಶೇಷತೆಯನ್ನೇ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾಳೆ. ಈ ಸಂತೋಷದ ಸಮಯದಲ್ಲಿ ಇಂದ್ರನಾದ ನಾನು ಸುರ ಗದ್ದುಗೆಯನ್ನು ಏರಿದ ಸಂದರ್ಭದಲ್ಲಿ ರಂಭಾದಿ ತರುಣಿಯರೆಲ್ಲ ಒಂದು ಆರತಿಯನ್ನು ಬೆಳಗುತ್ತಾ ಇದ್ದಾರೆ. ಇದೇ ಅಲ್ವೇ ಶ್ರೀದೇವಿಯ ಮಹಾತ್ಮೆ. ಇಂಥ ಕಥೆಯು ಇನ್ನು ಮುಂದೆ ಧರಲ್ಲಿ ಅಚ್ಚಳಿಯದೆ ಉಳಿಯಬೇಕು. ಈ ಕಥೆಯನ್ನು ಯಾರು ಆಡ್ತಾರೋ, ಯಾರು ಹಾಡ್ತಾರೋ, ಯಾರು ಆಡಿಸ್ತಾರೋ, ಮಾತ್ರವಲ್ಲ ಯಾರು ಭಕ್ತಿ ಶ್ರದ್ಧೆಯನ್ನು ನೋಡ್ತಾರೋ ಅವ್ರಿಗೆಲ್ಲರಿಗೂ ನಾವೆಲ್ಲರೂ ನಂಬಿಕೊಂಡು
ಬಂದಂತಹ ಮಹಾಗಣಪತಿ ದೇವರು ಮತ್ತು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಜೀವನದಲ್ಲಿ ಆಯುಷ್ಯ ಆರೋಗ್ಯ ಭಾಗ್ಯ ಸಂಪತ್ತನ್ನು ಕರುಣಿಸಲಿ ಎಂಬುದಾಗಿ ಮಹಾಮಾತೆಯಲ್ಲಿ ಬೇಡಿಕೊಳ್ಳುತ್ತಾ ಪುಣ್ಯಗತೆಗೆ ಮಂಗಲಗೀತೆಯನ್ನು ಹಾಡುವರೆ ಸಭಿಕರಲ್ಲಿ ಅಪ್ಪಣೆಯನ್ನು ಬೇಡಿಕೊಳ್ತಾ ಇದ್ದೇನೆ. ಭದ್ರಂ ಶುಭ ಮಂಗಲಂ. ತೋಷದಿ ನಡೆದರು ತವರು ಮುಸುರರುಳಿದು ಮಂತ್ರಾಕ್ಷತೆಯಿಂದ ಸೆಸೆಯ ತೊಳೆದು ಬಿಟ್ಟಿದ ಮುದದಿಂದ ಶುಭ ಮಂಗಳ ಮಂದರಾತ್ರಿ ಧಾರಕಾಯ ಮೋಜುಗಾರರು ಭಕ್ತಿಪೂರ್ವಕವಾಗಿ ಓದ್ತಿರುವಂತಹ 60 ಮಣ ಪಟ್ಟೆ ಶಾಲು ಕಾಂಚನ ದಕ್ಕಿತ್ತೋ ದೇವರ